Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಇವತ್ತು ನಮ್ಮ PW ಯೂನಿಟ್ ವರ್ಕ್ ಆಗ್ತಿಲ್ಲ. ಓಕೆ, ಎಸ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ರೈಟ್, ಹಾಯ್ 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 ಡಾಕ್ಟರ್ ಸಂತು, ಸುಭಾಷ್, ರಘುನಂದನ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಸೊ ನಾನು ಮೊದಲೇ ಹೇಳಿದಾಗೆ ಇವತ್ತು ಪೋಲ್ಸ್ ಎಲ್ಲ ವರ್ಕ್ ಆಗಲ್ಲ, ನಾವು ಕಮೆಂಟ್ ಸೆಕ್ಷನ್ ಅಲ್ಲೇ ಡಿಸ್ಕಸ್ ಮಾಡೋಣ. ಓಕೆ, ಹಾಯ್ ವಸಂತ್, ಹಾಯ್ ಹಾಯ್. ಏ ರಂಗಸ್ವಾಮಿ, ನನ್ನ ಮ್ಯಾಮ್ ಏನೋ. ಹಾಯ್ ಸಚಿನ್, ಸುಭಾಷ್, ಮಹಾದೇವ. ಓಕೆ ಓಕೆ ಫೈನ್. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಲಾಸ್ಟ್ ಸೆಷನ್ ಯೂಸ್ ಆಯ್ತಾ, ಯೂಸ್ಫುಲ್ ಆಯ್ತಾ? ಓಕೆ, ಹಾಯ್ 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 ಆಯುಷು, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಡಾಕ್ಟರ್ ಸಂಧು, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹಾ, ಕಂಗ್ರ್ಯಾಚುಲೇಷನ್ಸ್ ರಂಗಸ್ವಾಮಿ. ಸ್ಟಾರ್ಟ್ ಮಾಡೋಣ. ಎಸ್, ನಾವು ಸ್ಟಾರ್ಟ್ ಮಾಡೋಣ ಅಂದ್ರೆ ನಮ್ಮ ಸಿಂಬಲ್ಗಳು ಗೊತ್ತಲ್ಲ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಚಂದನ, ವಾಣಿ, ಸಚಿನ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್, ಸೊ ನೀವು ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಥವಾ ಮ್ಯಾಥಮೆಟಿಕಲ್ ಟೂಲ್ಸ್ ನ ಹೇಳ್ಕೊಡಿ ಅಂದ. ಸೊ ಅದನ್ನ ನಾವು ಫ್ರೈಡೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫ್ರೈಡೆ ಅಂತ ನಾವು ಡಿಸ್ಕಸ್ ಮಾಡೋಣ. ರೈಟ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಸೂರ್ಯ, ಯಶು, ವೆರಿ ಗುಡ್, ವೆರಿ ಗುಡ್. ನಮ್ಮ ಸಿಂಬಲ್ ಗೊತ್ತಲ್ಲ. ಸೊ ಸಿಂಬಲ್ ಎಷ್ಟು ಜನ ಗೊತ್ತಿದೆ ಹೇಳಿ? ಎಸ್, ಸೊ ರೈಟ್. ಸೊ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಕರಿಬಹುದು, ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ ಅಂತ ಕರಿಬಹುದು, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಕರಿಬಹುದು. ಓಕೆ ರಂಗಸ್ವಾಮಿ, ಇಟ್ ಇಸ್ ಗುಡ್, ಡನ್, ವೆರಿ ಗುಡ್. ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಅನ್ನೋದಕ್ಕಿಂತ ಆರ್ಡರ್ ಅಲ್ಲಿ ಹೋದ್ರೆ, ಸೊ ಆಫ್ಟರ್ ಕಂಪ್ಲೀಟಿಂಗ್ ಮೋಷನ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಎಂಟೈರ್ ಚಾಪ್ಟರ್. ಸೊ ನೀಟಾಗಿ ಕೇಳಿಸ್ಕೊಳ್ಳಿ ನಾನು ಏನ್ ಹೇಳ್ತೀನಂತ. ಸೊ ನೀಟಾಗಿ ಕೇಳಿಸ್ಕೊಂಡ್ರೆ, ಸೊ ಡೆಫಿನೆಟ್ ಆಗಿ ಈ ಕ್ವಶನ್, ಈ ಚಾಪ್ಟರ್ ಇಂದ ನೀವು ಒಂದೇ ಒಂದು ಕ್ವಶನ್ ಸಹಿತ ಬಿಡಲ್ಲ. ಗಾಟ್ ಇಟ್? ಎಸ್ ಎಸ್ ಕೀರ್ತಿ, ಹಾಯ್ ಗಗನ್, ವಸಂತ್, ಮೌನೇಶ್. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾ, yes Vikar, along with that a KCT as well as POC board. Okay, right. ಸೊ ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಸೊ ನೀವು ಟೈಮ್ ಡ್ಯೂರೇಷನ್ ಕೇಳಿದ್ರೆ, ಸೊ ಟೈಮ್ ಡ್ಯೂರೇಷನ್, ಓಕೆ, ಸೊ ಡ್ಯೂರೇಷನ್ ಕೇಳಿದ್ರೆ ಕ್ಲಾಸ್ ಮಿನಿಮಮ್ ಅಂದ್ರೂ 3 hours ಇರುತ್ತೆ. ಓಕೆ, ಸೊ 3 hours ನಡೆಯುತ್ತೆ ಮಿನಿಮಮ್ ಹೇಳ್ತಿರೋದು. ಓಕೆ, ಎಸ್, ಓಕೆ ಕೀರ್ತಿ, ನೋಟೆಡ್, ನೋಟೆಡ್, ಫೈನ್. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್, ಓಕೆ, ಅದಕ್ಕಿಂತ ಮುಂಚೆ ನಿಮಗೆ ನೋಟ್ಸ್ ಅಥವಾ DPP ಏನಾದರೂ ಬೇಕಾಗಿದ್ದಲ್ಲಿ, ಓಕೆನಾ? ಹಾ, ಗುಡ್ ಈವ್ನಿಂಗ್ ಖಾಜಾ ಸಾಬ್ ಜಮಾದಾರ್. ಓಕೆ, ಸೊ ವೆಲ್ಕಮ್. ಆಡಿಲ್ ನೋಡಿ, ನಿಮಗೆ ನೋಟ್ಸ್ ಮತ್ತೆ DPP ಅಂತೂ ನಾನು ಕೊಡ್ತಾ ಇದ್ದೀನಿ, ಪ್ರತಿ ಚಾಪ್ಟರ್ಸ್ಗೆ ಕೊಡ್ತಾ ಇದ್ದೀನಿ. ಓಕೆ, ಪ್ರತಿ ಚಾಪ್ಟರ್ಗೂ DPP ಅಂತೂ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ DPP ಜೊತೆ ಇವತ್ತು ನಡೀತಿರುವ ಕ್ಲಾಸ್ ನೋಟ್ಸ್ ನಿಮಗೆ ಬೇಕಾದಲ್ಲಿ ಏನ್ ಮಾಡಬೇಕು, ಬ್ಯಾಚ್ ನೀವು ಫಸ್ಟ್ PW ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಸೊ PW ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಸರ್ಚ್ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡ್ಬೇಕು. ಓಕೆ, ಸೊ ಗುರಿ ನೀಟ್ ಕನ್ನಡ, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ, ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ. ಓಕೆ, ಸೊ ಈ ತರ ಕಾಣಿಸುತ್ತೆ, ಏನಿಲ್ಲ ಎನ್ರೋಲ್ ಆಗೋದು. ಓಕೆ, ಸೊ ಎನ್ರೋಲ್ ನಾವ್ ಅಂತ ಹೇಳಿದ್ರೆ, ಸೊ ಎನ್ರೋಲ್ ಆಗುತ್ತೆ ಫಾರ್ ಫ್ರೀ. ಸೊ ಆಮೇಲೆ ಎಲ್ಲ ಆಲ್ ಕ್ಲಾಸಸ್ಗೆ ಹೋಗಿ ಸಬ್ಜೆಕ್ಟ್ ವೈಸ್ ನೋಟ್ಸ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ DPP ನೋ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು. ಗಾಟ್ ಇಟ್? ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದೀವಿ. ಅಂಡ್ ಇನ್ಸ್ಟ್ರೂಮೆಂಟ್ಸ್ ಒಂದು ಬಾಕಿ ಇದೆ. ಸೊ ಇನ್ಸ್ಟ್ರೂಮೆಂಟ್ ನ ಕೊನೆಯಲ್ಲಿ
ಆಫ್ಟರ್ ಕಂಪ್ಲೀಟಿಂಗ್ ಸೆಕೆಂಡ್ ಇಯರ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಇದು ಯಾವುದು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ರೈಟ್ ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮೇಜರ್ ಆಗಿ ಏನ್ ಡಿಸ್ಕಸ್ ಮಾಡ್ತೀವಪ್ಪ? ದ ಫಸ್ಟ್ ಒನ್, ಸೊ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಅಂಡ್ ದ ನೆಕ್ಸ್ಟ್ ಒನ್ ಸ್ಪೀಡ್, ವೆಲಾಸಿಟಿ ಅಂಡ್ ಆಕ್ಸಲರೇಷನ್, ಅದ್ರ ಜೊತೆ ರಿಟಾರ್ಡೇಷನ್ ಸಹಿತ ಡಿಸ್ಕಸ್ ಮಾಡೋಣ. ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಥವಾ ಗ್ರಾಫ್ ಪ್ರೆಸೆಂಟೇಷನ್, ಹೇಗೆ ನಾವು ಎಕ್ಸ್ ಟಿ ಗ್ರಾಫ್ ನ ಪ್ರೆಸೆಂಟ್ ಮಾಡೋದು, ಹೇಗೆ ನಾವು ವಿ ಟಿ ಗ್ರಾಫ್ ನ ಪ್ರೆಸೆಂಟ್ ಮಾಡೋದು, ಹೇಗೆ ನಾವು ಎ ಟಿ ಗ್ರಾಫ್ ನ ಪ್ರೆಸೆಂಟ್ ಮಾಡೋದು, ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಸ್ಲೋಪ್ ಆಸ್ ವೆಲ್ as ಏರಿಯಾ ವಿತ್ ರೆಸ್ಪೆಕ್ಟ್ ಟು ದೋಸ್ ಗ್ರಾಫ್ಸ್ ಅನ್ನೋದು ಡಿಸ್ಕಸ್ ಮಾಡೋಣ. ಓಕೆ, ಎಸ್. ಪ್ರಣವ್ ಸರ್, ವೆನ್ ವಿಲ್ ಲಕ್ಷ್ಯ KCT ಫಾಸ್ಟ್ ಟ್ರ್ಯಾಕ್ ವಿಲ್ ಸ್ಟಾರ್ಟ್? ಸೊ ನಿಮಗೆ 5th ಓರಿಯೆಂಟೇಷನ್ ಇರಬೇಕು, ಓಕೆನಾ? ಸೊ 5th ಓರಿಯೆಂಟೇಷನ್ ಇದೆ. ಮೋಸ್ಟ್ ಪ್ರಾಬಲಿ 8th ಇಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್. ಓಕೆ, ರೈಟ್. MV ಕ್ರಿಯೇಷನ್ ಸರ್, ಸೆಕೆಂಡ್ ಪಿ ಯು ಸಿ ಅಂತ ಬರ್ದಿದ್ದೀರಾ? ಏನಾದರೂ ಮಿಸ್ ಮಾಡ್ದಾ? ಹಾ ಸರ್, ನೆಕ್ಸ್ಟ್ ವಿಡಿಯೋ ಫಾರ್ ಸೆಕೆಂಡ್ PUC. ಓಕೆ, ಸೆಕೆಂಡ್ PUC ಬೇಕಾ? ಸೊ ಸಂಡೇ ನಿಮಗೆ ಕ್ಲಾಸ್ ತಗೊಳ್ತೀನಿ. ಎಷ್ಟು ಜನಕ್ಕೆ ನಿಮಗೆ ಸೆಕೆಂಡ್ PUC ಸಿಲೆಬಸ್ ಬೇಕು ಅಂದ್ರೆ ಪ್ಯೂರ್ಲಿ ಫಾರ್ ಬೋರ್ಡ್ಸ್. ಸೊ ಬೋರ್ಡ್ಸ್ ಬೇಕಂದ್ರೆ ನೀವೇನ್ ಮಾಡ್ತೀರಾ? ಓಕೆ, ಸೊ ಕಂಪ್ಲೀಟ್ ಆಗಿ ನಿಮಗೆ ಬೋರ್ಡ್ಸ್ ಬೇಕು ಸರ್ ಅಂತ ಹೇಳಿದ್ರೆ, ಓಕೆ, ಸೊ ಬೋರ್ಡ್ಸ್ ಮಾತ್ರ ಬೇಕು ಅನ್ನೋರು ಜಸ್ಟ್ ಬೆಂಕಿ ಬಿರುಗಾಳಿ ಸಿಂಬಲ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಲಿ ಬೇಗ ಬೇಗ. ಓಕೆ, ವೀಕ್ಲಿ ಒನ್ ಕ್ಲಾಸ್ ತಗೊಳ್ಳೋಣ ಬೋರ್ಡ್ಸ್ಗೆ. ಇಸ್ ಇಟ್ ಫೈನ್? ಸೊ ಬೋರ್ಡ್ಸ್ಗೆ ಒನ್ ಶಾರ್ಟ್ ಲೆಕ್ಚರ್ ಇದೆ, ಯಾವ ತರ ಡಿಸ್ಕಸ್ ಮಾಡ್ತೀವಿ ಅದೇ ರೀತಿ ನಾವು ಬೋರ್ಡ್ಸ್ಗೆ ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸರ್ ಡೈಲಿ 5 o'clockಗೆ ಸ್ಟಾರ್ಟ್ ಮಾಡ್ತೀರಾ? ಹಾ, ಸೊ ಇವತ್ತು ನೀಟ್ದು ಮಂಡೇ ಅಂಡ್ ಥರ್ಸ್ಡೇ ಇರುತ್ತೆ ನಂದು, ಓಕೆನಾ? ಮಂಡೇ ಮತ್ತೆ ಥರ್ಸ್ಡೇ ಇರುತ್ತೆ. ಅಂಡ್ ನಿಮಗೆ ಬೇಕಾದಲ್ಲಿ ಯಾವುದು PUC ಸಿಲೆಬಸ್ ಬೇಕಾದ್ರೆ ಸಂಡೇ ತಗೊಳ್ತೀನಿ ನಾನು, ಯಾಕೆಂದ್ರೆ ಫುಲ್ಲಿ ಅಕ್ಯುಪೈಡ್. ಓಕೆ, ಸೊ ನೀಟ್ ಬ್ಯಾಚ್ ಅಲ್ಲಿ, KCT ಬ್ಯಾಚ್ ಅಲ್ಲಿ, ಬೋರ್ಡ್ಸ್ ಬ್ಯಾಚ್ ಅಲ್ಲಿ ಎಲ್ಲದರಲ್ಲೂ ಫುಲ್ ಟೈಮ್ ಇಲ್ಲ ನನಗೆ. ಸೊ ದೇರ್ ಫೋರ್ ನಾನೇನು ಮಾಡ್ತೀನಿ, ಮಂಡೇ ಅಂಡ್ ಥರ್ಸ್ಡೇ ನಿಮಗೆ ನೀಟ್ ರಿಲೇಟೆಡ್ ಆಗಿ ಕಂಟೆಂಟ್ ನ ತಗೊಂಡ್ ಬರ್ತೀನಿ. ಅಂಡ್ ಸಂಡೇ ನಿಮಗೆ PUC ಸಿಲೆಬಸ್ ನ ತರ್ತೀನಿ. ಓಕೆ, ಎಸ್. ನನಗೆ ಕಾಣಿಸ್ತಿಲ್ಲ, ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರದು. ಒಬ್ಬಿಬ್ರಾದ್ರೆ ನಾನು ಮಾಡಲ್ಲ ಒಬ್ಬಿಬ್ರಾದ್ರೆ ನಾನು ಮಾಡಲ್ಲ, ಓಕೆನಾ? ಹಾ, ರೈಟ್. ಓಕೆ, ನಾ ಸೊ ಇದು ಕಂಪ್ಲೀಟ್ ಆದ್ಮೇಲೆ ಮೋಷನ್ ಅಂಡರ್ ಗ್ರಾವಿಟಿ. ಇಲ್ಲ ಅಂತೂ ತುಂಬಾ ಸ್ಟೂಡೆಂಟ್ಸ್ಗೆ ಸರ್ ಡೌಟ್ ಏನಂತಂದ್ರೆ ಸೈನ್ ಕನ್ವೆನ್ಷನ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಿರ್ತಾರೆ. ಅಂಡ್ ನಮ್ಮ KCT ತಗೊಳ್ಳಿ, ನೀಟ್ ತಗೊಳ್ಳಿ, JEE ಕ್ವಶನ್ಸ್ ನ ತಗೊಳ್ಳಿ, ಒಂದು ಕ್ವಶನ್ ಫ್ರಮ್ ಅ ಮೋಷನ್ ಅಂಡರ್ ಗ್ರಾವಿಟಿ ಮೇಲೆ ಇದ್ದೇ ಇರುತ್ತೆ. ರೈಟ್, ಎಸ್. ಸರ್ ಫಿಸಿಕ್ಸ್ ಕ್ವಶನ್ ಸಾಲ್ವ್ ಮಾಡಕ್ಕೆ ಯಾವ್ದೆಲ್ಲ ಕ್ಯಾಲ್ಕುಲೇಷನ್ ಬೇಕು ತಿಳಿಸಿ, ಈಸಿ ಆಗುತ್ತೆ. ಹಾ, ಓಕೆ ಡಾಕ್ಟರ್ ಸಂತು, ಸಂಡೇ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ರೈಟ್, ಸೊ ಸ್ಟಾರ್ಟ್ ಮಾಡೋಣ. ಎಸ್, ಸ್ಟಾರ್ಟ್ ಮಾಡೋಣ ಅಂದ್ರೆ ಸೊ ನಮ್ಮ ಸ್ಲೋಗನ್ ಒಂದ್ಸತಿ ಹೇಳಿ. ನಮ್ಮ ಸ್ಲೋಗನ್ ಏನ್ ಗೊತ್ತಾ? ನಮ್ಮ ನಡೆ ರ್ಯಾಂಕಿನ ಕಡೆ. ಎಸ್, ಬೇಗ ಬೇಗ ಬರ್ಲಿ, ನಮ್ಮ ನಡೆ ರ್ಯಾಂಕಿನ ಕಡೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಬೆಂಕಿ ಬಿರುಗಾಳಿ ಸ್ಟಾರ್ಟ್ ಮಾಡ್ಬೇಡ. ಓಕೆ, ಸೊ ಇಂಚು ಒಂದೊಂದು ಟಾಪಿಕ್ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಎಸ್. ಪ್ಲೀಸ್ ಕಾನ್ಸಂಟ್ರೇಟ್. ಎಸ್, ಬರ್ಲಿ ಕಮೆಂಟ್ ಸೆಕ್ಷನ್ ತುಂಬ ಹೋಗ್ಬಿಡ್ಬೇಕು. ಎಸ್, ಕಮಾನ್. ನಮ್ಮ ನಡೆ ರ್ಯಾಂಕಿನ ಕಡೆ ಯಾವುದು? ನಾವು ಡಾಕ್ಟರ್ಸ್. ಎಸ್, ರಾಕಿ, ಶಿವು, ಹಾಯ್. ಹಾ, ಸರ್ ಹಾಫ್ ಇಯರ್ಲಿ ಸಿಲೆಬಸ್ ಫಾರ್ ಸೆಕೆಂಡ್ PUC. ಎಸ್, MV ಕ್ರಿಯೇಷನ್ ಮೋಸ್ಟ್ ಪ್ರಾಬಲಿ ಸೆಪ್ಟೆಂಬರ್ 2nd ಇಲ್ಲ 3rd ವೀಕ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ? ಮಿಡ್ ಟರ್ಮ್ ಸಿಲೆಬಸ್. ಓಕೆ, ರೈಟ್. ಬೇಗ ನಿಶು ಮಾಡ್, ಹಲೋ. ರೈಟ್, ವೆರಿ ಗುಡ್. ಸಿದ್ದು SP ಮಾತ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ನಮ್ಮ ನಡೆ ರ್ಯಾಂಕ್ನ ಕಡೆ. ಬೇರೆಯವ್ರಿಗೆ ಬೇಡವಾ? ಹಾ, ಪ್ರಜ್ವಲ್ ಕುಮಾರ್, ಮಾಡ್ತೀನಪ್ಪ. ನಿನ್ಗೇನಾಗಿದೆ ಕೇಳ್ತೀಯಾ? ಕೇಳಿಸ್ಕೊ, ಇಲ್ಲ ಅಂದ್ರೆ ಇಲ್ಲಿ ಹೋಗು, ನೀನ್ ಯಾರು ಕರೆದಿಲ್ಲ ಇಲ್ಲಿ. ಹಾ, ಎಸ್, ಬೇಗ ಏನು ಕಿಸಿಬೇಕು ಅದನ್ನ ಕಿಸಿಬೇಕು, ಕರೆಕ್ಟಾ? ರೈಟ್, ಬೇಗ ಬರ್ಲಿ. ಎಸ್, ಫಾಸ್ಟ್. ಎಸ್, ಮೌನೇಶ್ ರಾಥೋಡ್. ಓಕೆ, ಯು ಆರ್ ಫ್ರಮ್ ಮೆಕಿನಾ? ಓಕೆ, ಫೈನ್. ಸಿಂಚನಾ, ಹಲೋ. ಹಾ, ನಮ್ಮ ನಡೆ. ಎಸ್, ವೆರಿ ಗುಡ್. ಸಚಿನ್, SBS CET ಎಕ್ಸಾಮ್, ವೆರಿ ಗುಡ್. ಹಾ, ಮಿಡ್ ಟರ್ಮ್ ಮ್ಯಾರಥಾನ್. ನಿಮಗೆ ಮಿಡ್ ಟರ್ಮ್ ಮ್ಯಾರಥಾನ್ ಎಲ್ಲ ನಿಮಗೆ 2nd ಇಲ್ಲ 3rd ವೀಕ್ ಆಫ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಫೈನ್, ಎಸ್, ವೆರಿ ಗುಡ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ ಟಾಪಿಕ್, ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ 2 ಪಾಯಿಂಟ್ಸ್ ಇದೆಯಪ್ಪ. ಓಕೆ, 2 ಪಾಯಿಂಟ್ಸ್ ಇದೆ ಅನ್ಕೊಂಡು. ಓಕೆ, ಸೊ 2 ಪಾಯಿಂಟ್ಸ್ ಇದೆ. ಸೊ ದಿಸ್ ಇಸ್ A ಪಾಯಿಂಟ್ and this is the B point. Okay, so this is the B point. 2 ಪೊಸಿಷನ್.
ಓಕೆ, ಸೊ ಒಂದು ಎ ಪೊಸಿಷನ್ ಅಂಡ್ ಇನ್ನೊಂದು ಬಿ ಪೊಸಿಷನ್ ಇದೆ, 2 ಪಾಯಿಂಟ್ಸ್ ಇದೆ. ಕ್ಲಿಯರಾ? ಸೊ ಇಲ್ಲಿ ನಿಮಗೆ 2 ರೀತಿ ಹೋಗ್ಬೋದು ಅಥವಾ 3 ರೀತಿ ಹೋಗ್ಬೋದು. ಯಾವ ರೀತಿ? ಸೊ ಹಿಂಗ್ ಹೋಗಿ ನೀವು ಹಿಂಗ್ ಹೋಗಿ ಸೊ ಫೈನಲ್ ಇಲ್ಲಿಗೆ ಬರ್ಬೋದು. ಓಕೆ, ಸೊ ದಿಸ್ ಇಸ್ ದ ಒನ್ ವೇ. ಓಕೆ, ಸೊ ಇದೊಂದು ಮೆಥಡ್. ಸೊ ಈ ತರ ಹೋಗ್ಬೋದು. ಓಕೆ, ಅಂಡ್ ಇನ್ನೊಂದು ಈ ತರ ಹೋಗ್ಬೋದು. ಯಾವ ತರ? ಸೊ ಹಿಂಗ್ ಬಂದು ಮತ್ತೆ ಇಲ್ಲಿಗೆ ಬರ್ಬೋದು. ಓಕೆ, ಸೊ ದಿಸ್ ಇಸ್ ಅನದರ್ ಮೆಥಡ್. ಸೊ ಎ ಟು ಬಿ ಗೆ ಹೋಗ್ಬೇಕಾದ್ರೆ, ಓಕೆ, ಸೊ ಎ ಟು ಬಿ ಗೆ ಹೋಗ್ಬೇಕಾದ್ರೆ ದಿಸ್ ಇಸ್ ಅನದರ್ ಮೆಥಡ್. ಇನ್ನೊಂದು ಹೇಗೆ ಗೊತ್ತಾ? ಸೊ ಡೈರೆಕ್ಟ್ ಆಗಿ ಎ ಟು ಬಿ ಗೆ ಹೋಗೋದು. ಓಕೆ, ಸೊ ಡೈರೆಕ್ಟ್ ಆಗಿ ಎ ಟು ಬಿ ಗೆ ಹೋಗೋದು. ಅಂಡ್ ಇಲ್ಲಿ ನಿಮಗೆ ದಿಸ್ ಇಸ್ ದ ಫಸ್ಟ್ ಪಾತ್ ಅಂಡ್ ದಿಸ್ ಇಸ್ ಸೆಕೆಂಡ್ ಪಾತ್ ಅಂಡ್ ದಿಸ್ ಇಸ್ ದ ಥರ್ಡ್ ಪಾತ್. ಈ ಒಂದು ಡಯಾಗ್ರಾಮ್ ಇಂದ, ಓಕೆ, ಸೊ ಈ ಒಂದು ಡಯಾಗ್ರಾಮ್ ಇಂದ ನಿಮಗೆ ಸೊ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ನ ಹೇಳ್ಕೊಡ್ತೀನಿ. ಓಕೆನಾ? ಸೊ ಡಿಸ್ಟೆನ್ಸ್ ಅಂದ್ರೆ ಏನು? ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ ಅಥವಾ ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್, ಯಾವ್ದಾದ್ರೆ ಆಗಿರ್ಬೋದು. ಪಾರ್ಟಿಕಲ್ ಅಂತ ಕರಿಬಹುದು, ಬಾಡಿ ಅಂತ ಕರಿಬಹುದು, ಅಥವಾ ಆಬ್ಜೆಕ್ಟ್ ಅಂತ ಕರಿಬಹುದು. ಸೊ ಟೋಟಲ್ ಲೆಂತ್ ಆಫ್ ದ ಪಾತ್ ಅಂದ್ರೆ ಪಾತ್ ಡಿಪೆಂಡೆಂಟ್ ಅಂತ ಕರಿತೀವಿ. ಓಕೆ, ಸೊ ಟೋಟಲ್ ಲೆಂತ್ ಆಫ್ ದ ಪಾತ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಈ ದಾರಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಒನ್ ಪಾತ್. ಅಂಡ್ ಇನ್ನೊಂದು ಸೆಕೆಂಡ್ ಪಾತ್ ಡೈರೆಕ್ಟ್ ಆಗಿ ಎ ಟು ಬಿ ಹೋಗ್ತಾ ಇದೆ. ಇನ್ನೊಂದು ಈ ದಾರಿಯಲ್ಲಿ ಬರ್ತಾ ಇದೆ. ಓಕೆನಾ? ಈ ದಾರಿಯಲ್ಲಿ ಬರ್ತಾ ಇದೆ. ಇಲ್ಲಿ ನಾನೇನ್ ಹೇಳ್ತೇನೆ ಅಂತಂದ್ರೆ, ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸೊ ಟೋಟಲ್ ಲೆಂತ್ ಆಫ್ ದ ಪಾತ್. ಓಕೆ, ಸೊ ಟೋಟಲ್ ಲೆಂತ್ ಆಫ್ ದ ಪಾತ್. ಓಕೆ, ಸೊ ಟೋಟಲ್ ಲೆಂತ್ ಆಫ್ ದ ಪಾತ್. ಸೊ ಕ್ಲಿಯರಾ? ಅಂಡ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ಆಗಿ ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಮಧ್ಯೆ ಇರುವಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಗೆಟ್ ಇಂಪಾರ್ಟೆಂಟ್, ದಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ, ಸೊ ಶಾರ್ಟೆಸ್ಟ್ ಪಾತ್ ಯಾವ್ದಾಗಿರುತ್ತೆ ಇದರಲ್ಲಿ? 3ರಲ್ಲಿ ಸರ್ ಶಾರ್ಟೆಸ್ಟ್ ಪಾತ್ ಅಂದ್ರೆ ಇದಾಗುತ್ತೆ. ಕರೆಕ್ಟಾ? ಶಾರ್ಟೆಸ್ಟ್ ಪಾತ್ ಎ ಟು ಬಿ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಇಟ್ ಇಸ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಯಾವುದು? ಎ, ಅಂಡ್ ಫೈನಲ್ ಪೊಸಿಷನ್ ಯಾವುದು? ಬಿ. ಅಂಡ್ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ ತೋರಿಸಬೇಕು. ಓಕೆ, ಸೊ ತೋರಿಸಬೇಕು. ವಾಟ್ ಇಸ್ ದ ಡೈರೆಕ್ಷನ್? ಸೊ ಡೈರೆಕ್ಷನ್ ಆಫ್ ಅ ಪಾತ್ ದಟ್ ಇಸ್ ಎ ಟು ಬಿ. ಓಕೆ, ಸೊ ಎ ಟು ಬಿ. ಸೊ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್. ಓಕೆ, ಅಥವಾ ಬಾಡಿ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಇಟ್ ಇಸ್ ದ ಶಾರ್ಟೆಸ್ಟ್ ಪಾತ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ. ಅಂಡ್ ಇಲ್ಲಿ ಡಿಸ್ಟೆನ್ಸ್ ಅನ್ನೋದು ಪಾತ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಡಿಸ್ಟೆನ್ಸ್ ಈಸ್ ಅ ಪಾತ್ ಡಿಪೆಂಡೆಂಟ್ ವೇರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಓಕೆ, ಸೊ ಇದು ಪಾತ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ನೋಡಿ, ಡೈರೆಕ್ಟ್ ಆಗಿ ಎ ಟು ಬಿ ಯಾವ್ದು ಶಾರ್ಟೆಸ್ಟ್ ಪಾತ್ ಇರುತ್ತೆ ಅದನ್ನ ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎರಡೂ ಕೇಸಲ್ಲೂ ಸಹಿತ ನಾವೇನ್ ಮಾಡ್ತಾ ಇದೀವಿ? ಇಟ್ ಈಸ್ ಶಾರ್ಟೆಸ್ಟ್ ಪಾತ್. ಓಕೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸೊ ಬಿಟ್ವೀನ್ ಸೊ 2 ಪಾಯಿಂಟ್ಸ್. ಓಕೆ, ಶಾರ್ಟೆಸ್ಟ್ ಬಿಟ್ವೀನ್ ಸೊ 2 ಪಾಯಿಂಟ್ಸ್. ಇಲ್ಲಿ ಎರಡು ಕೇಸಸ್ ಅಲ್ಲಿ ನಾವು ಲೆಂತ್ ನ ಮೆಜರ್ ಮಾಡ್ತಿರೋದ್ರಿಂದ ಯೂನಿಟ್ ರಿಮೈನ್ಸ್ ಸೇಮ್. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ರಿಮೈನ್ಸ್ ಸೇಮ್. ಬಟ್ ಇಲ್ಲಿ ಒಂದು ಸ್ಕೇಲಾರ್ ಕ್ವಾಂಟಿ, ಇನ್ನೊಂದು ವೆಕ್ಟರ್ ಕ್ವಾಂಟಿ ಅಂತ ಕರಿತೀವಿ. ಓಕೆ, ಸೊ ಸ್ಕೇಲಾರ್ ಕ್ವಾಂಟಿ ಅಂಡ್ ವೆಕ್ಟರ್ ಕ್ವಾಂಟಿ. ಸಿದ್ದು ಎಸ್ ಪಿ ಸದ್ಯಕ್ಕಂತೂ ಇಲ್ಲ. ಸೊ ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳಿಸ್ತೀವಿ. ಓಕೆನಾ? ರೈಟ್. ಸೊ ಇಲ್ಲಿ ನೋಡಿ, ಒಂದು ಸ್ಕೇಲಾರ್ ಕ್ವಾಂಟಿ, ಇನ್ನೊಂದು ವೆಕ್ಟರ್ ಕ್ವಾಂಟಿ. ಸ್ಕೇಲಾರ್ ಕ್ವಾಂಟಿ ಯಾವುದು? ಸರ್ ಡಿಸ್ಟೆನ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ? ಡಿಸ್ಟೆನ್ಸ್ ವಿ ಡು ನಾಟ್ ರೆಪ್ರೆಸೆಂಟ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್. ಯಾವುದಕ್ಕೆ ಡೈರೆಕ್ಷನ್ ಇರಲ್ವೋ ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾವುದಕ್ಕೆ ಡೈರೆಕ್ಷನ್ ಇದೆಯೋ ಅದನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಇಲ್ಲಿ ಡಿಸ್ಟೆನ್ಸ್ ಅನ್ನೋದು ಇಟ್ ಇಸ್ ಜಸ್ಟ್ ಅ ಲೆಂತ್. ಎಷ್ಟು ಲೆಂತ್ ಇದೆಯಪ್ಪ ಅಷ್ಟೇ ಹೇಳಿದ್ರೆ ಸಾಕು. ಬಟ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಲೆಂತಿನ ಜೊತೆ ಯಾವ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ ಅನ್ನೋದು. ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಇಲ್ಲಿ ಡೈರೆಕ್ಷನ್ ಹೇಳಿದ್ರೆ ಎ ಟು ಬಿ ಅಂತ ಹೇಳ್ತೀವಿ. ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಥವಾ ಬಾಡಿ ಅಥವಾ ಆಬ್ಜೆಕ್ಟ್? ಸರ್ ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಎ ಟು ಬಿ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ನಿಮಗೆ 3 ಡಿಫರೆನ್ಸ್ ಹೇಳಬೇಕು. ಓಕೆ, ಒಂದು ಡೆಫಿನೇಷನ್, ಸೆಕೆಂಡ್ ಒನ್ ಡೈಮೆನ್ಷನಲ್ ಫಾರ್ಮುಲಾ. ಇಲ್ಲಿ ಎರಡು ಸೇಮ್ ಇದೆ, ಯೂನಿಟ್ ಸಹಿತ ಸೇಮ್ ಇದೆ. ಅಂಡ್ ಒಂದು ಸ್ಕೇಲಾರ್ ಕ್ವಾಂಟಿಟಿ, ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ. ಅಂಡ್ ಥರ್ಡ್ ಡಿಫರೆನ್ಸ್ ಏನ್ ಹೇಳ್ಬೋದು ಅಂತಂದ್ರೆ ಡಿಸ್ಟೆನ್ಸ್ ಇಸ್ ಅ ಪಾತ್ ಡಿಪೆಂಡೆಂಟ್ ವೇರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಡಿಪೆಂಡೆಂಟ್. ಓಕೆ, ಎಸ್. ಹಾಯ್ ರಾಜ್, ಹಾಯ್.
ಕ್ಲಿಯರಾ? ಸೊ ಎಲ್ಲರಿಗೂ ಕ್ಲಿಯರ್ ಆಗಿರೋ ಒಂದ್ಸತಿ ಕನ್ಫರ್ಮ್ ಮಾಡಿ. ಸೊ ಅಲ್ಲಿ ನಿಮಗೆ ತಿಳಿಸ್ತೀನಿ. ಅಂಡ್ ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಬೋತ್ ದ ಥಿಂಗ್ಸ್? ಓಕೆ, ಯಾವ್ದು ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಎರಡು ಸಹಿತ ನಾವು ಲೆಂತ್ ನ ಮೆಜರ್ ಮಾಡ್ತಿರೋದ್ರಿಂದ, ಓಕೆ, ಸೊ ಎರಡು ಸಹಿತ ಲೆಂತ್ ನ ಮೆಜರ್ ಮಾಡ್ತಿರೋದ್ರಿಂದ ಸೊ ಡೈಮೆನ್ಷನ್ ಫಾರ್ಮುಲಾ ರಿಮೈನ್ಸ್ ಸೇಮ್, ಎಲ್ ಅಥವಾ ಎಲ್ ಪವರ್ 1. ಕ್ಲಿಯರಾ? ಸೊ ಅದನ್ನ ಒಂದ್ಸತಿ ಡಿಫರೆನ್ಸ್ ನೋಡ್ಕೊಂಡ್ಬೋಣ. ಓಕೆ, ಸೊ ಡಿಫರೆನ್ಸ್ ನ ನೋಡ್ಕೊಂಡ್ಬೋಣ. ಸೊ ಫಸ್ಟ್ ಒನ್ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ಬಗ್ಗೆ ನೋಡ್ಕೊಂಡ್ರೆ ಸೊ ಡಿಸ್ಟೆನ್ಸ್, ಓಕೆ, ಸೊ ಡಿಸ್ಟೆನ್ಸ್ ಹೇಳುತ್ತೆ ಇಟ್ ಇಸ್ ದ ಲೆಂತ್ ಆಫ್ ದ ಪಾತ್. ಓಕೆ, ಸೊ ಇಟ್ ಇಸ್ ದ ಲೆಂತ್ ಆಫ್ ದ ಪಾತ್. ಓಕೆ, ಸೊ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ಆಬ್ಜೆಕ್ಟ್ ಇನ್ ಎ ಸರ್ಟನ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ it is shortest distance between the final and initial position, and distance is a scalar quantity and displacement is a vector quantity, where distance is a dependent on a shape athava path anta helbodu. It does not depends on a path, it depends only on initial and final position. Clear? Ha, ಪ್ರಜ್ವಲ್ ರಾಂಗ್ ಹೇಳಿದ್ರ, ml1t ಅಂತ ಬರ್ದಿರ, that is wrong. Okay, so just we are talking about a length, ಅದಕ್ಕೆ just l power 1 ಅಂತ ಬರ್ದಿರ ಸಾಕು. Okay, yes sir. Next one, it is always positive, where a displacement can be positive or negative, even 0, and it can, okay, so it can be more than or equal to magnitude of a displacement. It is, okay, its magnitude can be less than or equal to the distance, but can never be greater than distance. ಈ ಮೂರು ಪಾಯಿಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಲಾಸ್ಟ್ 3 ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಓಕೆ, ಇದೆಲ್ಲ ನಿಮಗೆ ಡಿಸ್ಕಸ್ ಮಾಡಿಲ್ಲ, ಯಾವುದು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್. ಲಾಸ್ಟ್ 3 ಪಾಯಿಂಟ್ಸ್ ಅಂತೂ ನಾನು ಡಿಸ್ಕಸ್ ಮಾಡಿಲ್ಲ, ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ಏನಪ್ಪ, ವಾಟ್ ಇಸ್ ಅವರ್ ಟಾಪಿಕ್? ಸರ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಆದಾಗ, ಸೊ ಲೆಟ್ ಮಿ ಕನ್ಸಿಡರ್, ಸೊ ದಿಸ್ ಇಸ್ ದ ಪಾತ್. Okay, so this is the path. Okay, so between A and B. Okay, so this is A and B. What is the distance? So this is the 5 kilometer. Okay, so 5 kilometer. So can anybody tell me what is the distance and what is the displacement? Bega. What is the distance and displacement? Yes, Raj, welcome. Yes, the Birgali. Yes, ಹೇಳಿ. What is the distance? Bega ಹೇಳಬೇಕು. What is the distance? It is the first case. Okay, so this is the first case. What is the distance and displacement? Yes, very good. So ಇಲ್ಲಿ ಡಿಸ್ಟೆನ್ಸ್ ನಾನು ಕ್ಯಾಪಿಟಲ್ ಲೆಟರ್ ಡಿ ಅಲ್ಲಿ ಬರೀತಾ ಇದ್ದೀನಿ, ದಟ್ ಇಸ್ ದ 5 ಕಿಲೋಮೀಟರ್, ಅಂಡ್ ಡಿಸ್ಪ್ಲೇಸ್ಮೆಂಟ್ ನ ಎಸ್ ವೆಕ್ಟರ್ ಇಂದ ಬರೀತಾ ಇದ್ದೀನಿ, ಸೊ ದಟ್ ಇಸ್ ದ 5 ಕಿಲೋಮೀಟರ್. ಓಕೆ, ಸೊ ಇಲ್ಲಿ ನಾನು ಹೇಳ್ಬೋದಾ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್? ಸೊ ಇಲ್ಲಿ ಈ ಕ್ವಶನ್ ಅಲ್ಲಿ ನಾನು ಹೇಳ್ಬೋದಾ ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್, ರೈಟ್? ಸೊ ಇನ್ನೊಂದು ಸೆಕೆಂಡ್ ಎಕ್ಸಾಂಪಲ್ ತಗೋತೀನಿ. ಓಕೆನಾ? ಸೊ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಓಕೆ, ಸೆಕೆಂಡ್ ಎಕ್ಸಾಂಪಲ್. So this is A point and this is the B point and this is the C point. Okay, so first ಈ ತರ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? 5 ಕಿಲೋಮೀಟರ್. ಓಕೆ, ಸೊ 5 ಕಿಲೋಮೀಟರ್ ಇದೆ, ಅಂಡ್ ಒಂದು ಬಾಡಿ ಎ ಇಂದ, ಓಕೆ, ಸೊ ಎ ಇಂದ ಬಿ ಗೆ ಬರುತ್ತೆ. ಓಕೆ, ಸೊ ಎ ಇಂದ ಬಿ ಗೆ ಬರುತ್ತೆ, ಮತ್ತೆ ರಿಟರ್ನ್ ಬಂದು ಸಿ ಹತ್ರ ನಿಂತ್ಕೊಳ್ಳುತ್ತೆ. ಓಕೆ, ಸಿ ಹತ್ರ ನಿಂತ್ಕೊಳ್ಳುತ್ತೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಸೊ 2 ಕಿಲೋಮೀಟರ್. ಸೊ ಇವಾಗ ಹೇಳಿ, ಇವಾಗ ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಇಲ್ಲಿ, ಅಂಡ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಹೇಳಿ ಸಾಕು. ವಾಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಟೆನ್ಸ್ ಅಂದ್ರೆ ಗೊತ್ತಿದೆ, ದಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಆಬ್ಜೆಕ್ಟ್. ಬಟ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ದಟ್ ಇಸ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂತ ಬರೀಬಹುದು. x2 ಮೈನಸ್ x1 ಅದನ್ನ ಹೇಳ್ಕೊಡ್ತೀನಿ. ವಾಟ್ ಇಸ್ x, ವಾಟ್ ಇಸ್ x1 x2 ಅಂತ. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟು ಸರ್? ಸೊ ಫಸ್ಟ್ A to B, ದೆನ್ B to C, ಕರೆಕ್ಟಾ? ಎಸ್ ಸರ್. ಸೊ A to B ಗೆ ಎಷ್ಟಿದೆ ಸರ್? ಇಟ್ ಇಸ್ ಅ 5 ಕಿಲೋಮೀಟರ್, ಅಂಡ್ B to C ಸರ್ ಇಟ್ ಇಸ್ ಅ 2 ಕಿಲೋಮೀಟರ್. ಎಷ್ಟಾಯ್ತು ಸರ್? ಇಟ್ ಇಸ್ ಅ 7 ಕಿಲೋಮೀಟರ್. ಆಮ್ ಐ ರೈಟ್? ಎಸ್ ಸರ್. ಅಂಡ್ x2 ಅಂತಂದ್ರೆ ಫಸ್ಟ್ A to B ಗೆ ಹೋಯ್ತು. ಓಕೆ, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಅಲ್ವಾ? ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ A ಅಂಡ್ ಫೈನಲ್ ಪೊಸಿಷನ್ C. ಓಕೆ, ಸೊ ಮೈನಸ್ C. ಓಕೆ, ಫೈನಲ್ ಪೊಸಿಷನ್ ಇಸ್ C ಅಲ್ವಾ? ಎಸ್, ಫೈನಲ್ ಪೊಸಿಷನ್ ಇಸ್ C ಅಂಡ್ ಇನಿಷಿಯಲ್ ಪೊಸಿಷನ್ ಎಷ್ಟು A, ಕರೆಕ್ಟಾ? ಎಸ್ ಸರ್. ವಾಟ್ ಈಸ್ ದ ಫೈನಲ್ ಪೊಸಿಷನ್? ಇಲ್ಲಿ ನೋಡಿ 2 ಕಿಲೋಮೀಟರ್ ಹೋದ್ರೆ ವಾಟ್ ಇಸ್ ದಿಸ್ ಕಿಲೋಮೀಟರ್ ಸರ್? ಇಟ್ ಇಸ್ ದ 3 ಕಿಲೋಮೀಟರ್, ಕರೆಕ್ಟಾ? ಎಸ್ ಸರ್. ಸಿ ಪೊಸಿಷನ್ 3 ಕಿಲೋಮೀಟರ್ ಅಂಡ್ ದಿಸ್ ಇಸ್ ದ ಮೈನಸ್ ಎ. ಎಷ್ಟಂದ್ರೆ ಇದು 0 ಅಂತ ರೆಫರ್ ಮಾಡ್ತೀವಿ. ಓಕೆ, ಸೊ 0 ಕಿಲೋಮೀಟರ್ ಅಂತ. ಓಕೆ, ಸೊ 0 ಎಷ್ಟಾಯ್ತು ಸರ್? ಇಟ್ ಇಸ್ ದ 3 ಕಿಲೋಮೀಟರ್. ಗೆಟಿಂಗ್ ಮೈ ಪಾಯಿಂಟ್? ಎಸ್, ವೆರಿ ಗುಡ್. ಯಾರು 5 ಅಂಡ್ 3 ಅಂತ ಹೇಳ್ತಿದ್ರ? ರಂಜನ್ ಸ್ವಲ್ಪ ಚೆಕ್ ಮಾಡಿ. ಸೊ ಎ ಟು ಬಿ ಟೋಟಲ್ ಲೆಂತ್ ಆಫ್ ದ ಪಾತ್. ಓಕೆ, ಸೊ ಎ ಇಂದ ಬಿ ಗೆ ಎಷ್ಟು? 5 ಕಿಲೋಮೀಟರ್. ಬಿ ಇಂದ ಸಿ ಗೆ 2 ಕಿಲೋಮೀಟರ್. ಎಷ್ಟಾಯ್ತು? 5 + 2 ಎಷ್ಟಾಯ್ತು ಸರ್? ಇಟ್ ಇಸ್ ದ 7. And displacement, what is it?
ಡಿಸ್ಟೆನ್ಸ್ ಬಿಟ್ವೀನ್ ದಮ್, ದಟ್ ಇಸ್ ದ 3 ಕಿಲೋಮೀಟರ್. ಸೊ ಈ ಕೇಸಲ್ಲಿ ನಾನು ಬರಿಬೋದಾ? ಸೊ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಸೊ ಡಿಸ್ಪ್ಲೇಸ್ಮೆಂಟ್, ಓಕೆ, ಆರ್ ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಲೆಸ್ ದ್ಯಾನ್ ಡಿಸ್ಟೆನ್ಸ್. ಓಕೆ, ಸೊ ಇದನ್ನ ಕನ್ಕ್ಲೂಷನ್ ಕೊಡ್ಬೋದು. ಓಕೆ, ಸೊ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಎಸ್ ದಟ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಲೆಸ್ ದ್ಯಾನ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ದಟ್ ಇಸ್ ದ ಥರ್ಡ್ ಕೇಸ್ ಕನ್ಸಿಡರ್ ಮಾಡ್ಕೋಣ. ಸೊ ವಾಟ್ ಇಸ್ ದಟ್ ಥರ್ಡ್ ಕೇಸ್? ಸೊ ವಾಟ್ ಇಸ್ ದಟ್ ಥರ್ಡ್ ಕೇಸ್ ಅಂತ ನೋಡುವ. ಓಕೆ, ಎಸ್ ಸರ್, ಎಸ್ ನೋಡಿ. ಸೊ ಎ ಅಂಡ್ ಬಿ ಇದೆಯಲ್ಲ, ಸೊ ಎಷ್ಟು 5 ಕಿಲೋಮೀಟರ್ ಅಂತಾನೆ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ 5 ಕಿಲೋಮೀಟರ್ ಇದೆ ನೋಡಿ. ಫಸ್ಟ್ ಒಂದು ಪಾರ್ಟಿಕಲ್ ಎ ಇಂದ ಬಿ ಗೆ ಹೋಗುತ್ತೆ. ಓಕೆ, ಸೊ ಎ ಇಂದ ಬಿ ಗೆ ರೀಚ್ ಆಯ್ತು. ದೆನ್ ಏನಾಗುತ್ತೆ, ಸೊ ಬಿ ಇಂದ ಅಗೇನ್, ಓಕೆ, ಸೊ ಬಿ ಇಂದ ಅಗೇನ್ ಸೊ ರಿಟರ್ನ್ ಬರುತ್ತೆ. ಓಕೆ, ಸೊ ರಿಟರ್ನ್ ಬಂದು ಸೇಮ್ ಪೊಸಿಷನ್ ಬರುತ್ತೆ. ಅಂಡ್ ನೌ ಟೆಲ್ ಮಿ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಹೇಳಿ. ಈ ಕೇಸಲ್ಲಿ ವಾಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಹೇಳಿ ಸಾಕು. ಸೊ ಎ ಇಂದ ಬಿ ಗೆ ಬರುತ್ತೆ, ಬಿ ಇಂದ ಪುನಃ ಎ ಗೆ ಬರುತ್ತೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಹೇಳಿ ನೋಡ. ವೆರಿ ಗುಡ್ ಪ್ರಜ್ವಲ್, 10 and 0, ವಂಡರ್ಫುಲ್. ಓಕೆ, ಸೊ ನೋಡಿ ಎ ಟು ಬಿ, ಓಕೆ, ಸೊ ಎ ಇಂದ ಬಿ ಗೆ ದೆನ್ ಬಿ ಇಂದ ಎ ಗೆ ಎಷ್ಟಾಯ್ತು ಸರ್? 5 + 5, ಸೊ ದಟ್ ಇಸ್ ದ 10 ಕಿಲೋಮೀಟರ್. ಎಸ್ ಸರ್. ಅಂಡ್ ಇಲ್ಲಿ ಫೈನಲ್ ಪೊಸಿಷನ್ ಮತ್ತೆ ಇನಿಷಿಯಲ್ ಪೊಸಿಷನ್ ಸೇಮ್ ಆಗಿರೋದ್ರಿಂದ, ಓಕೆ, ಸೊ ಫೈನಲ್ ಪೊಸಿಷನ್ ಮತ್ತೆ ಇನಿಷಿಯಲ್ ಪೊಸಿಷನ್ ಸೇಮ್ ಆಗಿರೋದ್ರಿಂದ ಸೊ ದಟ್ ಇಸ್ ದ 0. ಓಕೆ, ಸೊ ಎಸ್ ಡಿಸ್ಪ್ಲೇಸ್ಮೆಂಟ್ ಇಸ್ 0. ಅಂಡ್ ಈ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸೊ ಡಿಸ್ಟೆನ್ಸ್ ಈಸ್ ನಾಟ್ ಈಕ್ವಲ್ ಟು 0 ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು 0. ಇದರಿಂದ ನಾವು ಏನ್ ಹೇಳ್ಬೋದು? ಡಿಸ್ಟೆನ್ಸ್ ಮೇ ನಾಟ್ ಬಿ 0, even displacement is 0. Done? If a distance is 0, displacement must be 0. Clear? Yes sir. And the next fourth case consider ಮಾಡ್ಕೋಣ. Okay, so fourth case consider ಮಾಡ್ಕೋಣ. Okay, so fourth case consider ಮಾಡ್ಕೋಣ. Yes. So let's say this is A point and this is the B point and this is the C point. ನೋಡಿ ಒಂದು ಪಾರ್ಟಿಕಲ್, ಓಕೆ, ಸೊ ಒಂದು ಪಾರ್ಟಿಕಲ್ ಸೊ ಎ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲ್ ಮಾಡೋದು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇದು 5 ಕಿಲೋಮೀಟರ್ ಅಂತ ಅನ್ಕೋಣ. ಓಕೆ, ಸೊ 5 ಕಿಲೋಮೀಟರ್. ಓಕೆ, ಸೊ ಎ ಇಂದ ಸ್ಟಾರ್ಟ್ ಆಗುತ್ತೆ, ಎ ಇಂದ ಸ್ಟಾರ್ಟ್ ಮಾಡಿ ಸೊ ಮತ್ತೇನಾಗುತ್ತೆ, ಇದು ರಿಟರ್ನ್ ಬರುತ್ತೆ. ಓಕೆ, ಸೊ ರಿಟರ್ನ್ ಇನ್ ದ ಸೆನ್ಸ್ ಬಿ ಇಂದ ಪುನಃ ಎ ಗೆ ಬರುತ್ತೆ. ಓಕೆ, ಸೊ ಪುನಃ ಎ ಗೆ ಬಂದು ಅಂಡ್ ಎ ಇಂದ ಸಿ ಗೆ ಬರುತ್ತೆ. ಓಕೆ, ಸೊ ಎ ಇಂದ ಸಿ ಗೆ ರೀಚ್ ಆಗುತ್ತೆ. ಓಕೆ, ಸೊ ಫೈನಲಿ ದ ಬಾಡಿ ಈಸ್ ಹಿಯರ್. ನಾವು ಇವಾಗ ಹೇಳಿ, ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಅಂಡ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಇವಾಗ ಹೇಳಿ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ x2 - x1. ಓಕೆ, ಹೇಳಿ ನೋಡ. ಹಾ, ರಾಮು ಡಿ ಆಲ್ರೆಡಿ PWKCT ಚಾನಲ್ ಇದೆ. ರಾಮು, PWKCT ಚಾನಲ್ ಹೊಸದಾಗಿ ಓಪನ್ ಮಾಡಿದೀವಿ. ಓಕೆ, ನಾನು ಲಾಂಚ್ ಮಾಡಿದ್ದು, ಅದನ್ನ ನೋಡಿ. ಸೊ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅದನ್ನ ನೋಡಿ. ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಓಕೆನಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಫ್ರೀ ಬ್ಯಾಚ್. ಇವಾಗ ಹೇಳಿ, ವಾಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ನೋಡಿ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಸರ್? ಎ ಇಂದ ಬಿ. ಓಕೆ ಸರ್, ಎ ಇಂದ ಬಿ, ದೆನ್ ಬಿ ಟು ಎ. ಓಕೆ, ಸೊ ಬಿ ಟು ಎ. ಸೊ ಪ್ಲಸ್ ಇಲ್ಲಿ ನಾನು ಆಡ್ ಮಾಡೋದು ಮರ್ತುಬಿಟ್ಟೆ. ಸೊ ಲೆಟ್ ಸೇ ದಿಸ್ ಇಸ್ ದ 3 ಕಿಲೋಮೀಟರ್. ಓಕೆ, ಸೊ ದಿಸ್ ಇಸ್ ದ 3 ಕಿಲೋಮೀಟರ್. ಓಕೆ, ಸೊ 3 ಕಿಲೋಮೀಟರ್ ಫ್ರಮ್ ಎ ಅಂಡ್ ಎ ಟು ಸಿ. ಓಕೆ, ಸೊ ಎ ಟು ಸಿ ಆಯ್ತು. ಸೊ ಡಿಸ್ಟೆನ್ಸ್ ಎಷ್ಟಾಯ್ತು? ಎ ಟು ಬಿ ದಟ್ ಇಸ್ ಅ 5, ಬಿ ಟು ಎ ದಟ್ ಇಸ್ ಅ 5 and A to C that is the 3. ಎಷ್ಟಾಯ್ತು ಸರ್? ಇಟ್ ಇಸ್ a 13 ಕಿಲೋಮೀಟರ್ ಆಯ್ತು. And what about displacement? So displacement is final position minus initial position. So final position ಯಾವ್ದಪ್ಪ? C minus initial position ಯಾವುದು? A. ಕರೆಕ್ಟಾ? ಎಸ್ ಸರ್. ಸೊ ಎಸ್ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಪೊಸಿಷನ್ ಎಷ್ಟಿದೆ? 3. ಬಟ್ ಇದು ರೆಫರೆನ್ಸ್ ಪೊಸಿಷನ್ ಅಂತ ತಗೊಂಡ್ರೆ ಲೆಫ್ಟ್ ಸೈಡ್ ವ್ಯಾಲ್ಯೂಸ್ ಏನ್ ತಗೊಳ್ತೀವಿ ಸರ್? ಇಟ್ ಇಸ್ ದ -3 ಅಂತ ತಗೊಳ್ತೀವಿ. ಕರೆಕ್ಟಾ? ಇಟ್ ಇಸ್ ದ -3. and a value ಏನು ತಗೊಳ್ತೀವಿ? that is the 0 kilometers. okay, so this is 0 kilometer. x axis ತಗೊಂಡ್ರೆ this is all values are positive, ಈ ಕಡೆ ನೆಗೆಟಿವ್ ವ್ಯಾಲ್ಯೂಸ್ ಅದರಿಂದ. ಓಕೆ, and x1 ವ್ಯಾಲ್ಯೂ ಎಷ್ಟಿದೆ? so that is the a starting point. okay, so starting point that is a ಅಂತಂದ್ರೆ that is 0. so ಫೈನಲ್ ಆಗಿ ನಿಮಗೆ ಗೊತ್ತಾಗೋದೇನಪ್ಪ ಅಂದ್ರೆ so that is a -3 kilometer. okay, so -3 kilometer. what does it mean? 3 kilometers along negative x axis ಅಂತ. done? yes sir. and ಇಲ್ಲಿ ನೀವು ನೋಡ್ಬೋದು, ಸೊ ಇಲ್ಲಿ ಎಲ್ಲಾ ಕೇಸಸ್ ನೋಡಿ. ಓಕೆ, ಎಲ್ಲಾ ಕೇಸಸ್ ನೋಡಿ. ಫಸ್ಟ್ ಕೇಸ್ ಡಿಸ್ಟೆನ್ಸ್ ಇಸ್ ಅ ಪಾಸಿಟಿವ್.
Okay, so distance is positive, displacement is also positive. And ಇಲ್ಲಿ so distance is a positive and displacement is also positive. Okay, and ಇಲ್ಲಿ so distance is a positive. Okay, so distance is a positive and displacement is 0. ಇಲ್ಲಿ so distance is a positive, so but displacement is a negative. Okay, so ಇಲ್ಲಿ so displacement is a negative. ಅಂದ್ರೇನು? Distance can be positive but displacement can be positive, negative as well as 0. Clear? And one more thing ಏನಪ್ಪ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಆರ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ ಈಕ್ವಲ್ ಆಗಿದೆ ಅಂಡ್ ಇಲ್ಲಿ ಗ್ರೇಟರ್ ದನ್ ಇದೆ. ಸೊ ಎರಡನ್ನ ಕಂಬೈನ್ ಮಾಡಿ. ಓಕೆ, ಸೊ ಎರಡನ್ನ ಕಂಬೈನ್ ಮಾಡಿ ಬರೆದ್ರೆ ಓಕೆ, ಸೊ ಡಿಸ್ಟೆನ್ಸ್ ಮೇ ಆರ್ ಮೇ ಈಕ್ವಲ್ ಟು ಆರ್ ಗ್ರೇಟರ್ ದನ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ಬರೆಯುವುದು ಕಂಬೈನ್ ಮಾಡಿ ಬರೆದ್ರೆ. ಕ್ಲಿಯರಾ? ಎಸ್, ಬೇಗ ಬೇಗ ಹೇಳಿ. ಕ್ಲಿಯರ್ ಆಯ್ತಾ? ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಎಸ್, ಎಲ್ಲರಿಗೂ ಕ್ಲಿಯರ್ ಆಗಿದ್ರೆ ನಮ್ಮ ಎಸ್ ಆರ್ಮಿ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ, ಫಾಸ್ಟ್ ಕಮಾನ್. ಎಸ್, ವೆರಿ ಗುಡ್ ಫಾಸ್ಟ್ ಆಗಿರ್ಬೇಕು. ಹೆಂಗಿರ್ಬೇಕು? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಎಷ್ಟು ಫಾಸ್ಟ್ ಆಗಿರ್ತಾರ, ರೈಟ್? ವೆರಿ ಗುಡ್. ಕ್ಲಿಯರ್ ಆಯ್ತಾ? ಈ 3 ಪಾಯಿಂಟ್ ನ ಮತ್ತೊಂದ್ಸತಿ ನೋಡುವ. ಓಕೆ, ಏನು? ಇಟ್ಸ್ ಆಲ್ವೇಸ್ ಪಾಸಿಟಿವ್. ಯಾವ್ದು? ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ಎಸ್ ಸರ್, ಇಟ್ ಇಸ್ ಅ ಕ್ಲಿಯರ್. ಅಂಡ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ it can be positive, negative, depends on its a direction. Yes, it can be positive or negative. It can be more than or equal to magnitude of a displacement. ನೀಲ್ಲಿ ನೋಡಬಹುದು. So more than or equal to displacement. ಅದೇ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬರೆದ್ರೆ ನಾವು it can be less than or equal to ಅಂತ ಬರ್ತಾ ಇದೆ. Yes, this is the second point is also clear. And the next one, it may not be 0 even displacement is 0. Example ಇಲ್ಲಿ ತೋರಿಸ್ತು ನೋಡಿ. ಎಲ್ಲಿ ಇರ್ತದೋ? Distance is not 0 but displacement is 0. Okay, distance is not 0 but displacement is 0. Okay, so that is the third point. Clear? Yes. So third point is also clear. So distance and displacement ಬಗ್ಗೆ ಅಂತೂ ಕ್ಲಿಯರ್ ಆಗೋಯ್ತು. ಓಕೆನಾ? ಎಷ್ಟೊತ್ತು ಗಂಟಾ ಕ್ಲಾಸ್ ಇದು ಹರ್ಷ? ಸೊ ಮಿನಿಮಮ್ ಅಂದ್ರೆ 3 hours ಇರುತ್ತಪ್ಪ. ಓಕೆ, ರೈಟ್. ಸೊ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ವೆರಿ ಕ್ಲಿಯರ್. ಅಂಡ್ ನೆಕ್ಸ್ಟ್ ಒನ್, ಕಾಂಪಿಟೇಟಿವ್ ಎಕ್ಸಾಮ್. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು. ಇದು ಕ್ಲಾಸ್ 9th ಅಲ್ಲೂ ಓದಿರ್ತೀರಾ. ಅಂಡ್ ಇವಾಗ ಇದೇ ಸೇಮ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೆಥಡ್ ಆಫ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನಿಮಗೆ ಒಂದು ಸೆಮಿ ಸರ್ಕಲ್ ಇದೆ. ಓಕೆ, ಇಲ್ಲಿ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಕ್ ಹೇಳಿದಾರೆ. ಕ್ಯಾನ್ ಎನಿಬಡಿ ಆನ್ಸರ್ ದಿಸ್ ಕ್ವಶನ್? If it is R, what about this one? Sir, it is also R. Okay, so it is also R. And ಇಲ್ಲಿ ನೋಡಿ, so distance ಅಂದ್ರೆ ಏನು? So distance is nothing but total length of the path. Okay, so distance is nothing but total length of the path. So ಈ path ಅಲ್ಲಿ ಬಂದಿದೆ ಅನ್ಕೊಳ್ಳಿ. Okay, so total length of the path. Clear? Right? ಇವಾಗ ಏನ್ ಮಾಡಬೇಕು? ಡಿಸ್ಟೆನ್ಸ್ ಇಸ್ ಟೋಟಲ್ ಲೆಂತ್ ಆಫ್ ದ ಪಾತ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಅ ಸರ್ಕಲ್ ಅನ್ಕೊಳ್ಳಿ. ಇಫ್ ಇಟ್ ಇಸ್ ಅ ಸರ್ಕಲ್ ಏನಾಗ್ತಿತ್ತು? ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಆಗ್ತಿತ್ತು. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಆದ್ರೆ 2πr. ಬಟ್ ಇದು ಹಾಫ್ ಸರ್ಕಲ್ ಇದೆ, therefore divided by 2. ಇವಾಗ ಮತ್ತೊಂದ್ಸತಿ ಬರೀತೀವಿ ನೋಡಿ. ಡಿಸ್ಟೆನ್ಸ್ ಇವಾಗ ಟೋಟಲ್ ಸರ್ಕಲ್ ಆಗಿದ್ರೆ ಏನ್ ಬರೀತಿದ್ರಿ? ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಏನು ಅದು? ಸೊ 2πr. ಬಟ್ ಇದು ಫುಲ್ ಸರ್ಕಲ್ ಇದೆನಾ? ಇಲ್ಲ, therefore it is by 2. ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ π into r. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಓಕೆ, and what about displacement? Sir, displacement is the shortest distance between initial and final position. Okay, so initial and final position. Okay, so displacement, this is the initial and this is the final position. R plus R. Okay, so that is R plus R, that is nothing but 2R. R plus R, that is the 2R. Very good. ತುಂಬಾ ಸ್ಟೂಡೆಂಟ್ಸ್ ಪ್ರಜ್ವಲ್ ಅಂತೂ ಫುಲ್ ಮಿಂಚ್ತಿದ್ದಾರೆ ಇವತ್ತು. ಓಕೆ, ರೈಟ್, ವೆರಿ ಗುಡ್. ನಾವು ಅದೇ ರೀತಿ ಎಲ್ಲರಿಗೂ ಕ್ಲಿಯರ್ ಆಗ್ತಿದೆ ತಾನೆ? ಯಾವುದು ಡೌಟ್ ಇಟ್ಕೋಬೇಡಿ. ಓಕೆ, ಸೊ ಯಾವುದನ್ನು ಡೌಟ್ ಆಗಿ ಇಟ್ಕೊಳ್ಬೇಡಿ. ನಿಮ್ಗೆ ಏನಾದರೂ ಕ್ವಶನ್ ಬಂದ್ರೆ ನನಗೆ ಕೇಳಿ, ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವಶನ್ಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಪ್ರೊಫೆಸರ್ ಎಂಟರ್ಸ್, ಟೇಕ್ 2 rounds and take exit. Simple English. Okay, so no confusion. Simple English. Okay, so professor enters. Okay, enters ಅಂದ್ರೆ let's consider ಇಲ್ಲಿ ಎಂಟರ್ ಆಗ್ತಿದ್ದಾರೆ ಅನ್ಕೊಳ್ಳಿ. ಓಕೆ, ಸೊ ಪ್ರೊಫೆಸರ್ ಇಲ್ಲಿ ಎಂಟ್ರಿ ಆಗಿ ಇಲ್ಲೇ ಎಕ್ಸಿಟ್ ಆಗ್ತಿದ್ದಾರೆ. ಓಕೆ, ಸೊ ಪ್ರೊಫೆಸರ್ಸ್ ಎಂಟರ್ and exit at the same position. Okay, so ಈ ಪಾಯಿಂಟ್ ಎ ಹತ್ರ ಎಂಟ್ರಿ ಆಗ್ತಾರೆ. ಓಕೆ, ಎಸ್ ಸರ್, ಇಲ್ಲಿ ಎಂಟ್ರಿ ಆದ್ರು. ಟೇಕ್ಸ್ 2 rounds and take exit.
ಇವ್ ನೋಡಿ ಇಲ್ಲಿ ನಾನು ಎ ಸೊ ಬಿ ಸಿ ಅಂಡ್ ಡಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ ಅ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಎಲ್ಲಿದ್ರೆ ಎಲ್ಲೂ ಸಹಿತ ಎಲ್ಲೇ, ಸೊ ಇಲ್ಲಿ ಎಲ್ಲಿದ್ರೆ ಎಲ್ಲೂ ಸಹಿತ ಎಲ್ಲ, ಕರೆಕ್ಟಾ? ಎಸ್. ಸೊ 2 rounds, okay, so for a 2 rounds, okay, so for a 2 rounds ಏನ್ ಬರೀತೀರಾ? ಸೊ ಫಾರ್ ಅ 2 rounds ಅಂತಂದ್ರೆ ಸೊ ಡಿಸ್ಟೆನ್ಸ್, ಓಕೆ, ಸೊ ಡಿಸ್ಟೆನ್ಸ್ ಎಷ್ಟಾಗತ್ತೆ, ಎಷ್ಟು ಸೈಡ್ಸ್ ಇದೆ ನೋಡಿ, 1 2 3 4 ಸೈಡ್ಸ್ ಇದೆ. ಎಸ್ ಸರ್. ಸೊ ಡಿಸ್ಟೆನ್ಸ್ ಇಸ್ ದ 4 sides ಅಂಡ್ ಈಚ್ ಸೈಡ್ ಎಷ್ಟಿದೆ ಸರ್? ಈಚ್ ಸೈಡ್ ದಟ್ ಇಸ್ ದ ಎಲ್. ಎಷ್ಟು ರೌಂಡ್ ಆಗ್ತಿದ್ದಾರೆ ಸರ್? 2 rounds, ಓಕೆ, ಸೊ ಫಾರ್ ಅ 2 rounds, ಓಕೆ, ಸೊ ಫಾರ್ ಅ 2 rounds, ಸೊ 2 rounds ಅಂದ್ರೆ ಎಷ್ಟಾಯ್ತು? 2 4 8, ಸೊ 8L ಅಂತ ಬರುತ್ತೆ. ಕ್ಲಿಯರಾ? ಅಂಡ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಪ್ಲೇಸ್ಮೆಂಟ್ ನೋಡಿ, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ಓಕೆ, ಸೊ x2 ಮೈನಸ್ x1. ಇಲ್ಲಿ ನೋಡಿ, ಇಲ್ಲೇ ಎಂಟ್ರಿ ಆಗಿ ಇಲ್ಲಿಗೆ ಸೇಮ್ ಪೊಸಿಷನ್ ಬಂದ್ರೆ ಏನಾಗುತ್ತೆ? ಸೊ ದಟ್ ಇಸ್ 0. ಯಾಕೆ? ರೀಸನ್ ಆಸ್ ಇನಿಷಿಯಲ್, ಸೊ ಇನಿಷಿಯಲ್ ಅಂಡ್ ಫೈನಲ್, ಓಕೆ, ಸೊ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ಸೊ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಇಸ್ ದ ಸೇಮ್. ಸೊ ಯಾವಾಗ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಸೇಮ್ ಇರುತ್ತೆ, ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗಿರುತ್ತೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಸೊ 0 ಆಗುತ್ತೆ. ಸೊ ಕ್ಲಿಯರಾ? ಎಸ್. ಸೊ ಡಿಸ್ಟೆನ್ಸ್ ಇಸ್ 8L ಅಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ 0. ರೈಟ್? ಇಲ್ಲಿವರೆಗೆ ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ಎ ವೀಲ್ ಆಫ್ ರೇಡಿಯಸ್ R is in contact with the ground. The point of contact is A. Find displacement of A after half rotation of a wheel. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಅನ್ಕೋಣ. ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್. ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್. ಇದನ್ನ ಸೊ ಒಂದು ವೀಲ್ ಆಫ್ ರೇಡಿಯಸ್ ಏನಾಗಿದೆ? ಸೊ ಈ ರೇಡಿಯಸ್ ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ರೇಡಿಯಸ್ ಏನ್ ಕೊಟ್ಟಿದ್ದಾರೆ? ಆರ್. ಓಕೆ, ಸೊ ರೇಡಿಯಸ್ ಆರ್. ಓಕೆ, ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಎ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಎ. ಓಕೆ, ಇವಾಗ ಏನಾಗ್ತದೆ, ಇದು ಮೂವ್ ಆಗ್ತಿದೆ. ಯಾವ ಕಡೆ? ಈ ಕಡೆ ಮೂವ್ ಆಗ್ತಿರತ್ತೆ. ಓಕೆ, ಸೊ ಮೋಷನ್ ಈ ಕಡೆ ಇರುತ್ತೆ. ಏನಾಗತ್ತೆ ಇದು ಸರ್? ಈ ತರ ಹೋದಾಗ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಆಂಗ್ಯುಲರ್ ವೆಲಾಸಿಟಿ ಇರುತ್ತೆ. ಬಟ್ ಆ ಸ್ಟ್ರೇಟ್ ವೇ ಹೇಳಿದಾಗ, ಓಕೆ, ಸೊ ಸ್ಟ್ರೇಟ್ ವೇ ಹೇಳಿದಾಗ ಸೊ ದಿಸ್ ಇಸ್ ಬಿಕಮ್ಸ್ ಅ ವೆಲಾಸಿಟಿ ವಿ. ಡನ್. ನೋಡಿ, ಇದು ಒಂದು ರೌಂಡ್ ಆಗೋದ್ರೊಳಗೆ ಏನಾಗುತ್ತೆ? ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಆಫ್ಟರ್ ಹಾಫ್ ರೊಟೇಷನ್. ಹಾಫ್ ರೊಟೇಷನ್ ಅಂದ್ರೇನು? ಹಾಫ್ ರೊಟೇಷನ್ ಅಂತಂದ್ರೆ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಈ ಪಾಯಿಂಟ್ ಸೊ ಮೇಲೆ ಬಂದಿರುತ್ತೆ. ಓಕೆ, ರೊಟೇಷನ್, ಹಾಫ್ ರೊಟೇಷನ್. ನೋಡಿ, ಇಲ್ಲಿ ಬಂದಿರುತ್ತಾ? ಸೊ ಹಂಗೆ ರೊಟೇಷನ್ ಮಾಡಿದ್ರೆ ಇದು ಪಾಯಿಂಟ್ ಇಲ್ಲಿ ಮೇಲೆ ಬರುತ್ತಾ? ಸೊ ಹಾಫ್ ರೊಟೇಷನ್ ಅಂದ್ರೆ ಇಲ್ಲಿ ಬಂದು ನಿಂತ್ಕೊಂಡಿರುತ್ತೆ. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತೆ. ಓಕೆ, ಗೆಡಿಮ ಪಾಯಿಂಟ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತೆ. ಇವಾಗ ಪಾಯಿಂಟ್ ಎ ಎಲ್ಲಿದೆ? ಇಲ್ಲಿದೆ. ಸೊ ಪಾಯಿಂಟ್ ಎ, ರೈಟ್? ಅಂಡ್ ಇವಾಗ ನೋಡಿ, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಹೇಳಿ ನೋಡೋಣ. ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇದ್ರ ಮೇಲೆ ಮಾರ್ಕ್ ಮಾಡ್ತೀನಿ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ. ಓಕೆ, ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಹಾಫ್ ರೊಟೇಷನ್. ಫುಲ್ ರೊಟೇಷನ್ ಅಂದ್ರೆ ಏನು? ವಾಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಸರ್ಕಂಫರೆನ್ಸ್? ಸರ್ ಇಟ್ ಇಸ್ ದ 2πr, ಕರೆಕ್ಟಾ? ಬಟ್ ಇದು ಹಾಫ್ ರೊಟೇಷನ್, ದೇರ್ಫೋರ್ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ πr, ರೈಟ್? ಸೊ ಅವಾಗ ನಮಗ್ ಕೇಳ್ತಾ ಇರೋದೇನು? ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇರೋದು. ಸೊ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಓಕೆ, ಸೊ ವಾಟ್ ಇಸ್ ದ ಇನಿಷಿಯಲ್ ಪೊಸಿಷನ್ ಸರ್? ದಿಸ್ ಒನ್. ಫೈನಲ್ ಪೊಸಿಷನ್ ಅದು. ಎಸ್, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ ಅಂಡ್ ದಟ್ ಇಸ್ ದ ಫೈನಲ್ ಪೊಸಿಷನ್. ಇವಾಗ ಇದು ಕಂಪ್ಲೀಟ್ ಮಾಡಿದ್ರೆ ಸೊ ರೇಡಿಯಸ್ ಆರ್ ಅಂತಂದ್ರೆ ಟೋಟಲ್ ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಆಗುತ್ತೆ. ನಾ ಲುಕ್ ಎಟ್ ದ ಡಯಾಗ್ರಾಮ್, ಇಟ್ ಲುಕ್ಸ್ ಲೈಕ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಈ ತರ ಕಾಣಿಸ್ತದೆ, ಕರೆಕ್ಟಾ? ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ಸೊ ಇಟ್ ಲುಕ್ಸ್ ಲೈಕ್ ದಿಸ್ ಅಂಡ್ ದಿಸ್ ಇಸ್ ಎಷ್ಟು ಸರ್? ಇಟ್ ಇಸ್ ದ πr ಅಂಡ್ ದಿಸ್ ಇಸ್ r, 2r ಅಲ್ವಾ? ಎಸ್ ಸರ್, 2r. ಸೊ ದಿಸ್ ಇಸ್ ದ 2r ಅಂಡ್ ವಾಟ್ ಇಸ್ ದಿಸ್? ಹೈಪೋಟೆನಸ್ ಅಂತ. ಓಕೆ, ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ದೇ ಆರ್ ಆಸ್ಕಿಂಗ್. ಓಕೆ, ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಸೊ ಯೂಸ್ ಪೈಥಾಗರಸ್ ಥಿಯರಮ್. ಓಕೆ, ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಏನ್ ಬರುತ್ತೆ?
Sir, displacement. Okay, so hypotenuse anta ankoಣ. So hypotenuse square that is equal to sum of other two squares. Okay, side square. So pi r square whole square plus 2r whole square. ಎಷ್ಟಾಗುತ್ತೆ? Sir, it is so pi square r square so plus 4 times of r square ಆಗುತ್ತೆ. ಕರೆಕ್ಟಾ? ಇವಾಗ ಸೊ h ಅಂದ್ರೆ hypotenuse ಏನಾಗುತ್ತೆ? That is the displacement. ಈ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ so that is under square root so pi square r square plus 4r square. ಅದನ್ನ ನಾನು r square ನ ಆಚೆ ತಂದ್ರೆ sir it is r so bracket of so pi square plus 4. So this is a required solution. Okay, so this is a required solution. So this is a required solution. Hi Mahesh Gowda. Clear? Yes is equals to 2r ಅಂತ ಆಗ್ತಿದ್ದೀರಾ? No, it is not. So that is r under square root pi square plus 4. Very good, Dr. Sandhu. So 2r ಎಲ್ಲಿ ಬಂತು? 2r whole square ಮಾಡಿದ್ರೆ ಎಷ್ಟಾಗುತ್ತೆ? 4 ಅಲ್ವಾ? So 2 2s are 4 and r into r that is r square. Any question here? ಏನಾದರೂ ಕ್ವಶನ್ ಇದೆಯಾ ಇಲ್ಲಿ? ಏನಾದರೂ ಡೌಟ್ ಇದೆಯಾ ಇಲ್ಲಿ ನಿಮಗೆ? ಏನಾದರೂ ಡೌಟ್ ಇದೆನಾ? ಸೊ ಸೇಮ್ ಇದೇ ಇದನ್ನ ಸೊ ನಾನು ಇಲ್ಲಿ ಬರ್ತೀನಿ. ಓಕೆ, ಸೊ ಇದೇ ಇದನ್ನ ನಾನು ಇಲ್ಲಿ ಬರ್ತೀನಿ. ಓಕೆ, ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಎಸ್ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತೇಳಿ ಟೈಪ್ ಮಾಡಿಬಿಡಿ ಬೇಗ ಬೇಗ, ಫಾಸ್ಟ್ ಬೇಗ ಬೇಗ. ಎಸ್ ವೆರಿ ಗುಡ್, ನೋ ಡೌಟ್. ಓಕೆ, ಯಶೋ ಒನ್ಸ್ ಮೋರ್ ಎಕ್ಸ್ಪ್ಲೈನ್ ಮಾಡಿ. ಸಿಂಪಲ್ ನೋಡಿ, ಇಲ್ಲಿ ಪಾಯಿಂಟ್ ಇದೆ. ಕ್ವಶನ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎ ವೀಲ್ ಆಫ್ ರೇಡಿಯಸ್ ಆರ್. ಓಕೆ, ವೀಲ್ ಆಫ್ ರೇಡಿಯಸ್ ಆರ್ in a contact with the ground. Okay, so wheel of radius r contact with the ground, therefore ಅದನ್ನ ನಾನು ಪಾಯಿಂಟ್ ಎ ಅಂತ ಬರ್ಕೊಂಡಿದ್ದೀನಿ. Okay, the point of contact is a. Okay, point of contact is a. Displacement of a after half rotation of wheel. ಇದು ಮುಂದೆ ಹೋಗ್ತಿದ್ರೆ ಈ ಪಾಯಿಂಟ್ ಅನ್ನೋದು ಇವಾಗ ಇದನ್ನ ಈ ತರ ರೊಟೇಟ್ ಮಾಡಿದ್ರೆ ಏನಾಗುತ್ತೆ? ಈ ಪಾಯಿಂಟ್ ಅನ್ನೋದು ಈ ತರ ಬರುತ್ತೆ ಅಲ್ಲ ಮೇಲೆ. ಸೊ ಇದು ಮುಂದೆ ಹೋದಂಗೆಲ್ಲ ಫೈನಲ್ ಆಗಿ ಹಾಫ್ ರೊಟೇಷನ್ ಬರುತ್ತೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತಾರ. ಸೊ ಈ ಪಾಯಿಂಟ್ ಇಲ್ಲಿ ಟಾಪ್ ಅಲ್ಲಿ ಇದೆ ಇವಾಗ. ಓಕೆ, ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ಕೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ವಾಟ್ ಇಸ್ ದಟ್? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳ್ತಾರೆ. ಈ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಅಂಡ್ ವಾಟ್ ಇಸ್ ದಿಸ್ ಟೋಟಲ್ ಡಿಸ್ಟೆನ್ಸ್? r plus r 2r ಆಗುತ್ತೆ. ಓಕೆ, ಸೊ ದಿಸ್ ಇಸ್ r plus r 2r. ಅಂಡ್ ವಾಟ್ ಅಬೌಟ್ ದಿಸ್ ಡಿಸ್ಟೆನ್ಸ್? pi r ಅಂತ ಬರುತ್ತೆ. ಅದು ಹೇಗೆ ಬರುತ್ತೆ? ಇವ್ ನೋಡಿ, ಇದು ಕಂಪ್ಲೀಟ್ ಆಗಿ ರೊಟೇಷನ್ ಆದ್ರೆ ವಾಟ್ ಇಸ್ ದಟ್ ಟೋಟಲ್ ಲೆಂತ್ ಆಫ್ ಸರ್ಕಲ್? ದಟ್ ಇಸ್ ದ 2 pi r. ಬಟ್ ಇಲ್ಲಿ ನಮ್ಗೆ ಎಷ್ಟು ಹೇಳಿರೋದು? ಫುಲ್ ಸರ್ಕಲ್ ಅಲ್ಲ, ಹಾಫ್ ಸರ್ಕಲ್ ಅಂದ್ರೆ ಹಾಫ್ ರೊಟೇಷನ್ ಹೇಳಿರೋದು. ಸೊ ಹಾಫ್ ಅಂತಂದ್ರೆ ಡಿವೈಡೆಡ್ ಬೈ 2 ಅಂತ ಮಾಡಿದೆ. 2 ಗೆಟ್ ಕ್ಯಾನ್ಸಲ್, pi r ಉಳಿತು. ಇಲ್ಲಿ pi r, ಇಲ್ಲಿ 2r. ಓಕೆ, ಸೊ pi r and 2r ಇದನ್ನ ಹೈಪೋಟೆನಸ್ ನ ಫೈಂಡ್ ಮಾಡ್ಬೇಕು. ಹೈಪೋಟೆನಸ್ ಫೈಂಡ್ ಮಾಡಿದೆ. ಇಲ್ಲಿ r ಸ್ಕ್ವೇರ್ ಅನ್ನೋದು ಕಾಮನ್ ಆಗಿದೆ, ಇಲ್ಲಿ ನೀವು ನೋಡಬಹುದು. ಓಕೆ, ಸೊ r ಸ್ಕ್ವೇರ್ ಅನ್ನೋದು ಕಾಮನ್ ಆಗಿದೆ. ಓಕೆ, ಸೊ pi r ಸ್ಕ್ವೇರ್ ಅದನ್ನ ಸ್ಕ್ವೇರ್ ರೂಟ್ ಇಂದ ಆಚೆ ತಗೊಂಡ್ರೆ r ಅಂಡರ್ ಸ್ಕ್ವೇರ್ ರೂಟ್ pi ಸ್ಕ್ವೇರ್ ಪ್ಲಸ್ 4 ಅಂತ ಉಳಿಯುತ್ತೆ. ಕ್ಲಿಯರಾ? ಎಸ್ ಯಶೋ, ಇಸ್ ದಟ್ ಕ್ಲಿಯರ್ ಫಾರ್ ಯು? ಓಕೆ, ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಸ್ಪೆಷಲ್ ಕೇಸ್ ಹಾಕ್ತೀನಿ. ಓಕೆ, ಸೊ ಸ್ಪೆಷಲ್ ಕೇಸ್ ಹಾಕ್ತೀನಿ. ಒಂದು ಸರ್ಕಲ್ ಇದೆ. ಓಕೆ, ಸೊ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಆರ್, ಸೊ ರೇಡಿಯಸ್ ಆರ್. ಓಕೆ, ಸೊ ರೇಡಿಯಸ್ ಆರ್, ದಿಸ್ ಇಸ್ ದ ಪಾಯಿಂಟ್ O ಅಂಡ್ ದಿಸ್ ಇಸ್ ದ ಪಾಯಿಂಟ್ ಎ ಅಂತ ಅನ್ಕೋಣ. ಫೈನ್. ಇವಾಗ ಒಂದು ಪಾರ್ಟಿಕಲ್ ಸೊ ಪಾಯಿಂಟ್ ಎ ಇಂದ so point let's say any one point, let's say point C. So point A ಇಂದ point C ಗೆ ಹೋಯಿತು. So what is this? So this is the initial position and this is the final position. ಇವಾಗ ನಿಮಗೆ ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಆರಾಮಾಗಿ ಆನ್ಸರ್ ಮಾಡ್ತೀರಾ. ಇವಾಗ ಆಂಗಲ್ಸ್ ಅಲ್ಲಿ ಬಂದ್ರೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಎಸ್ ಸರ್. ಅಂಡ್ ಇವಾಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಸರ್, ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್, ದಿಸ್ ಇಸ್ ದ ಫೈನಲ್ ಪೊಸಿಷನ್, ದಟ್ ಇಸ್ ದ ಸಿ. ನಾನೇನ್ ಮಾಡ್ತೀನಿ, ಇವೆರಡನ್ನ ಜಾಯಿನ್ ಮಾಡ್ಬಿಡ್ತೀನಿ. ಓಕೆ, ಸೊ ಜಾಯಿನ್ ಮಾಡ್ಬಿಡ್ತೀನಿ. ಅಂಡ್ ಇಲ್ಲಿ ನಾನೇನ್ ಮಾಡ್ತೀನಿ, ಬೈಸೆಕ್ಟರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ಬೈಸೆಕ್ಟರ್. ಇವಾಗ ಫಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಏನ್ ಬರೀತೀರಾ? ಸೊ ಫಸ್ಟ್ ಡಿಸ್ಟೆನ್ಸ್ ಹೇಳ್ರಪ್ಪ. ಸೊ ಡಿಸ್ಟೆನ್ಸ್ ಅಂದ್ರೆ ಇವಾಗ ಇಷ್ಟು ಆಂಗಲ್ ರೊಟೇಟ್ ಆಯ್ತಾ? ಎಸ್ ಸರ್, ಟೀಟಾ. ಸೊ ಟೀಟಾ ಅಂತ ಬರ್ಕೋಬಹುದಾ? ಎಸ್ ಸರ್. ಇವಾಗ ಡಿಸ್ಟೆನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ಲೇನ್ ಆಂಗಲ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಪ್ಲೇನ್ ಆಂಗಲ್ ಡೆಫಿನೇಷನ್ ಪ್ರಕಾರ. ಓಕೆ, ಸೊ ಅಕಾರ್ಡಿಂಗ್ ಟು ದ ಪ್ಲೇನ್ ಆಂಗಲ್ ಏನ್ ಬರೀತೀರಾ? ಸರ್, ಟೀಟಾ ಇಸ್ ಈಕ್ವಲ್ಸ್ ಟು ಆರ್ಕ್ ಲೆಂತ್ ನಾನು ಎಲ್ ಅಂತ ಬರೀತೀನಿ. ಓಕೆ, ಸೊ ದಟ್ ಇಸ್ ಆರ್ಕ್ ಲೆಂತ್. ಓಕೆ, ಸೊ ದಟ್ ಇಸ್ ಆರ್ಕ್ ಲೆಂತ್. ಸೊ ಡಿವೈಡೆಡ್ ಬೈ ರೇಡಿಯಸ್.
ಓಕೆ ಸೊ ಡಿವೈಡೆಡ್ ಬೈ ರೇಡಿಯಸ್ ರೈಟ್. ಹಾ √2r ಇಲ್ಲಪ್ಪ, ಇಲ್ಲಿ ಎಷ್ಟಿದೆ 2r ಅಲ್ವಾ. ಸೊ ಈ ಸೈಡ್ ಸ್ಕ್ವೇರ್ ಎಷ್ಟಾಗುತ್ತೆ ಪೈ ಆರ್ ಹೋಲ್ ಸ್ಕ್ವೇರ್ 2r ಹೋಲ್ ಸ್ಕ್ವೇರ್. ಇಲ್ಲಿ ಪೈ ಆರ್ ಹೋಲ್ ಸ್ಕ್ವೇರ್ ಅಂದ್ರೆ ಪೈ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಬರ್ದ್ರಾ. ಅಂಡ್ ಇಲ್ಲಿ 2 2s 4 ಆಗುತ್ತೆ ಪ್ಲಸ್ ಆರ್ ಸ್ಕ್ವೇರ್ 2 2s 4 ಆಗುತ್ತೆ, ಆರ್ ಸ್ಕ್ವೇರ್ ಏನಾಗುತ್ತೆ ಆರ್ ಸ್ಕ್ವೇರ್ ಆಸ್ ಇಟ್ ಇಸ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಹೋಲ್ ಸ್ಕ್ವೇರ್ ಇದೆ. ಸೊ ನಾನು ಆಲ್ರೆಡಿ ಅಂಡರ್ ಸ್ಕ್ವೇರ್ ರೂಟ್ ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ದೀನಿ. ಓಕೆ ರೈಟ್, ಇವಾಗ ನೋಡಿ. ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ನ, ಸೊ ಟೀಟಾ ಇಸ್ ಈಕ್ವಲ್ಸ್ ಟು ಎಲ್ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು. ಇವಾಗ ಎಲ್ ಅನ್ನೋದೇನು ಸರ್, ಎಲ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಟೀಟಾ. ಓಕೆ ಸೊ ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಓಕೆ ಸೊ ಡಿಸ್ಟೆನ್ಸ್ ಎ ಟು ಸಿ ಏನಾಗುತ್ತೆ ಸರ್, ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ L is nothing but, okay, so distance L is nothing but R into theta. So theta must be in a radians, okay, so theta must be in a radians. So theta must be in a radians, okay. R another radius, okay. So this is the radius. So this is the radius and theta another angle. Unit must be in a terms of a radius. Sorry, radians alli irbeku, because SI unit of angle, plane angle is a radians and solid angle is a steradians. Done. Your displacement andreno sir, shortest distance between initial and final position. What is the direction sir? A to B, correct? A to B, right sir, it is the A to B, correct? Yes sir. ಇವಾಗ ನನಗೆ ಎ ಸಿ ಬೇಕಲ್ವಾ, ಸೊ ಡೈರೆಕ್ಟ್ ಆಗಿ ಫೈಂಡ್ ಮಾಡೋಕ್ಕಾಗಲ್ಲ. ನಾನೇನ್ ಮಾಡ್ತೀನಿ, ಆಂಗಲ್ ಬೈ ಸೆಕ್ಟರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಸೊ ಆಂಗಲ್ ಬೈ ಸೆಕ್ಟರ್ ಹಾಫ್ ನ ಡಿವೈಡ್ ಮಾಡ್ತೀನಿ. ಏನಾಗುತ್ತೆ ಸರ್, ದಿಸ್ ಒನ್ ಬಿಕಮ್ಸ್ ಥೀಟಾ ಬೈ 2 and this is also becomes a theta by 2. So total angle ಎಷ್ಟಾಗುತ್ತೆ, ಥೀಟಾನ ಆಗುತ್ತೆ. ಡನ್. ಇವಾಗ ನಾನು ಈ ಪಾಯಿಂಟ್ ನ ಡಿ ಅಂತ ಬರ್ಕೋತೀನಿ. ಓಕೆನಾ, ಡಿ. ಸೊ ಇಲ್ಲಿ ನೀವು ನೋಡಿ, ಸೊ ದಿಸ್ ಇಸ್ ಆಲ್ಸೋ 90 ಡಿಗ್ರಿ ಅಂಡ್ ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಡನ್. ಈಗ ನನಗೆ ಡಿಸ್ಪ್ಲೇಸ್ಮೆಂಟ್ ಬೇಕಪ್ಪ. ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಸರ್, ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಎ ಟು ಡಿ. ಓಕೆ ಸೊ ಪ್ಲಸ್ ಡಿ ಟು ಸಿ, ರೈಟ್. ಸೊ ಎ ಟು ಡಿ and D to C, that is the total shortest distance between A and C. Clear? ನೋಡಿ, ಫಸ್ಟ್ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಫಸ್ಟ್ ಅಬ್ಸರ್ವ್ ಮಾಡಿ ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು. ಓಕೆ ಸೊ ಈ ಪಾಯಿಂಟ್ ನ ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸೊ ಈ ಪಾಯಿಂಟ್ ನ ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿ. ಓಕೆ ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಿಮಗೋಸ್ಕರ ಸೈಡ್ ಅಲ್ಲೂ ಸಹಿತ ಟ್ರಯಾಂಗಲ್ ಹಾಕಿರ್ತೀನಿ. ಓಕೆ ಸೊ ಟ್ರಯಾಂಗಲ್ ಸಹ ಹಾಕಿರ್ತೀನಿ ಸೈಡ್ ಅಲ್ಲಿ. ಆಂಗಲ್ ಎಲ್ಲಿದೆ ಸರ್, ಇದನ್ನ ಓ ಅಂತ ಬರ್ಕೊಂಡ್ರೆ. ಓಕೆ ಸೊ ಆಂಗಲ್ ಎಲ್ಲಿದೆ, ಓ ಅಂತ ಬರ್ಕೊಂಡು. ಓಕೆ ಸೊ ದಿಸ್ ಇಸ್ ದ ಓ ಅಂಡ್ ದಿಸ್ ಇಸ್ ದ ಡಿ ಅಂಡ್ ದಿಸ್ ಇಸ್ ದ ಎ. ಕ್ಲಿಯರಾ? ಎಸ್ ಸರ್. ಇಲ್ಲಿ ಓ ಹತ್ರ ಏನಿದೆ ಸರ್, ಇಟ್ ಇಸ್ ಥೀಟಾ ಬೈ 2. ಓಕೆ ಸೊ ಥೀಟಾ ಬೈ 2 ಅಂಡ್ ಇಲ್ಲಿ ನೀವು ನೋಡ್ಬೋದು. ಸೊ ಓ ಟು ಎ ಏನಿದೆ, ಓ ಟು ಎ ಅನ್ನೋದು. ಓಕೆ ಸೊ ಓ ಟು ಎ ಅನ್ನೋದು, ಸೊ ದಟ್ ಇಸ್ ದ ಆರ್. ಓಕೆ ಸೊ ಓ ಟು ಎ ಅನ್ನೋದು ದಟ್ ಇಸ್ ದ ಆರ್. ಕ್ಲಿಯರಾ? ಅಂಡ್ ನಮಗೆ ಯಾವ್ದು ಬೇಕಾಗಿರೋದು ಸರ್, ಎ ಟು ಡಿ ಬೇಕು. ಅಂದ್ರೆ ಇದು ಕ್ವಶನ್ ಮಾರ್ಕ್. ಓಕೆ ಸೊ ಎ ಟು ಡಿ ಅನ್ನೋದು ಇಟ್ ಇಸ್ ಅ ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ, ಎ ಟು ಡಿ ಬೇಕು. ಸೊ ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡ್ತೀರಾ? ಸೊ ನಿಮಗೆ ಪರ್ಪೆಂಡಿಕ್ಯುಲರ್ ಬೇಕು. ಪರ್ಪೆಂಡಿಕ್ಯುಲರ್ ಬೇಕಂದ್ರೆ ನೀವು ಸೈನ್ ಫಂಕ್ಷನ್ ಅಂತೂ ಯೂಸ್ ಮಾಡಬೇಕು. ಸೈನ್ ಫಂಕ್ಷನ್ ಏನು ಸರ್, ಸೈನ್ ಥೀಟಾ. ನಾರ್ಮಲ್ ಆಗಿ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಸೊ ಪರ್ಪೆಂಡಿಕ್ಯುಲರ್. ಓಕೆ ಸೊ ಪರ್ಪೆಂಡಿಕ್ಯುಲರ್ ಸೊ ಡಿವೈಡೆಡ್ ಬೈ ಹೈಪೋಟೆನಸ್. ಕರೆಕ್ಟಾ? ಎಸ್ ಸರ್. ಇಲ್ಲಿ ಥೀಟಾ ಇಲ್ಲ, ಬಟ್ ಥೀಟಾ ಪ್ಲೇಸ್ ಅಲ್ಲಿ ಏನಿದೆ, ಥೀಟಾ ಬೈ 2 ಇದೆ. ಓಕೆ ಸೊ ಸೈನ್ ಥೀಟಾ ಬೈ 2 ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಎಷ್ಟು ಸರ್, ದಟ್ ಇಸ್ ದ ಎ ಇಂಟು ಡಿ ಸೊ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ದಿಸ್ ಇಸ್ ಹೈಪೋಟೆನಸ್. ಇದನ್ನ ಪರ್ಪೆಂಡಿಕ್ಯುಲರ್ ಅಂದ್ರೆ ಎ ಡಿ. ಸೊ ಹೈಪೋಟೆನಸ್ ದಟ್ ಇಸ್ ದ ಓ ಎ, ಸೊ ದಟ್ ಇಸ್ ದ ಆರ್. ಇಲ್ಲಿ ನಮಗೆ ಸೊ ಎ ಡಿ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಆರ್ ಸೈನ್ ಸೊ ಥೀಟಾ ಬೈ 2 ಆಗುತ್ತೆ. ಓಕೆ ಎಸ್ ಸರ್. ಸೊ ಇಲ್ಲಿ ಕ್ಲಿಯರ್ ಆಯ್ತು. ಆಂಗಲ್ ಬೈಸೆಕ್ಟರ್ ಆಗಿರೋದ್ರಿಂದ ಎ ಡಿ ಎಷ್ಟಿರುತ್ತೆ ಅದೇ ರೀತಿ ಡಿ ಸಿನೂ ಇರುತ್ತೆ. ಸೊ ಸೇಮ್ ವ್ಯಾಲ್ಯೂಸ್ ಇರುತ್ತೆ. ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸಿಮಿಲರ್ಲಿ ಆ ವ್ಯಾಲ್ಯೂಸ್ ಸಹಿತ ಇರುತ್ತೆ. ಯಾಕೆ? ಇಟ್ ಇಸ್ ಆಂಗಲ್ ಬೈಸೆಕ್ಟರ್. ಸೊ ಡಿ ಟು ಸಿ, ರೈಟ್. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆರ್ ಸೈನ್ ಸೊ ಥೀಟಾ ಬೈ 2 ಸೊ ಪ್ಲಸ್ ಆರ್ ಸೈನ್ ಸೊ ಥೀಟಾ ಬೈ 2 ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ 2r ಸೈನ್ ಸೊ ಥೀಟಾ ಬೈ 2 ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಇಲ್ಲಿ ಫೈನಲ್ ಆಗಿ ನಿಮಗೆ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಫೈನಲ್ ಆಗಿ ಸೊ ಡಿಸ್ಟೆನ್ಸ್ ಅನ್ನೋದು, ಓಕೆ ಸೊ ಡಿಸ್ಟೆನ್ಸ್ ಅನ್ನೋದು ಸೊ ದಟ್ ಈಸ್ ಆರ್ ಇಂಟು ಥೀಟಾ. ಸೊ ಥೀಟಾ ಮಸ್ಟ್ ಬಿ ಇನ್ ಅ ರೇಡಿಯನ್ಸ್.
ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು. ಓಕೆ, ಸೊ ಇಲ್ಲಿ ಶಾರ್ಟೆಸ್ಟ್ ಆಗಿ ನೀವು ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಡಿರೈವಿಂಗ್ ಎವ್ರಿಥಿಂಗ್, ಜಸ್ಟ್ ಈ ಫೈನಲ್ ಪಾಯಿಂಟ್ನ ನೆನ್ಪಿಟ್ಕೊಟ್ರೆ ಸಾಕು. ಸೊ ದಟ್ ಈಸ್ 2 times of r sin theta by 2. ಓಕೆ, ಸೊ ದಿಸ್ ಇಸ್ sin theta by 2. ಕ್ಲಿಯರಾ? ಎಸ್. ಹಾಯ್ ಸರ್, ರಿಪೀಟ್ ಮಾಡಿ ಒಂದ್ಸತಿ ಹಿಂದೆ ಬಂದು ನೋಡ್ಕೊಳ್ಳಿ. ಓಕೆನಾ? ರೈಟ್, ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಎಲ್ಲಾನು? ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು, ಸೊ ನಿಮಗೆ ಎ ಟು ಸಿ ಡಿಸ್ಟೆನ್ಸ್ ಬೇಕು. ಸೊ ನಾನು ಇದನ್ನ ಡಿವೈಡ್ ಮಾಡಿದ್ದೀನಿ, ಈಗ ಬೈಸೆಕ್ಟರ್ ಆಗಿ ಮಾಡಿದ್ದೀನಿ. ಎ ಡಿ ಅಂಡ್ ಡಿ ಸೇಮ್ ಈಕ್ವಲ್ ಡಿಸ್ಟೆನ್ಸ್. ಇಲ್ಲಿ ಟ್ರಯಾಂಗಲ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಡಿ ಅಂಡ್ ಈ ಪಾಯಿಂಟ್ ಎ ಅಂಡ್ ಓ ಪಾಯಿಂಟ್ ಆಂಗಲ್ ಇದೆ. ಸೊ ದಿಸ್ ಇಸ್ ಥೀಟಾ ಬೈ 2. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಿ. ನಿಮಗೆ ಪರ್ಪೆಂಡಿಕ್ಯುಲರ್ ಬೇಕು, ದೇರ್ ಫಾರ್ ಯು ಆರ್ ಯೂಸಿಂಗ್ ಸೈನ್ ಥೀಟಾ. ವೈ ನಾಟ್ ಕಾಸ್ ಥೀಟಾ ಅಂತಂದ್ರೆ ಬೇಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಬರುತ್ತೆ, ಅಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಬರೋದಿಲ್ಲ. ಸೊ ದೇರ್ ಫೋರ್ ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್. ದಿಸ್ ಇಸ್ ಜನರಲ್ ಇಕ್ವೇಶನ್. ಬಟ್ ಇಲ್ಲಿ ನಮಗೆ ಆಂಗಲ್ ಎಷ್ಟಿದೆ? ಥೀಟಾ ಬೈ 2. ದೇರ್ ಫೋರ್ ಸೈನ್ ಥೀಟಾ ಬೈ 2. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಎ ಡಿ. ಹೈಪೋಟೆನಸ್ ಅಂದ್ರೆ ಏನಿದೆ? ಆರ್. ಸೊ ಎ ಡಿ ಡಿವೈಡೆಡ್ ಬೈ ಆರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಡಿ ಇಸ್ ಈಕ್ವಲ್ಸ್ ಟು ಆರ್ ಸೈನ್ ಆಫ್ ಥೀಟಾ ಬೈ 2. ಸೊ ದಿಸ್ ಇಸ್ ಎ ಡಿ, ದಟ್ ಈಸ್ ಈಕ್ವಲ್ಸ್ ಟು ಡಿ ಸಿ. ಓಕೆ, ಸೊ ಇಷ್ಟು ಡಿಸ್ಟೆನ್ಸ್ ಎಷ್ಟಿರುತ್ತೆ? ಓಕೆನಾ? ಸೊ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಷ್ಟೇ ಡಿಸ್ಟೆನ್ಸ್ ದಿಸ್ ಇಸ್ ದ ಡಿ ಸಿ ಇರುತ್ತೆ. ದೇರ್ ಫೋರ್ ಆರ್ ಸೈನ್ ಥೀಟಾ ಬೈ 2, ಆರ್ ಸೈನ್ ಥೀಟಾ ಬೈ 2, ದಟ್ ಈಸ್ ದ 2 ಆರ್ ಸೈನ್ ಥೀಟಾ ಬೈ 2 ಅಂತ ಬರುತ್ತೆ. ಸೊ ಚೇತ್, ಇಸ್ ಇಟ್ ಕ್ಲಿಯರ್ ಫಾರ್ ಯು? ಎಸ್, ಕ್ಲಿಯರಾ? ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್. ಓಕೆ, ಸೊ ಇಲ್ಲೆಲ್ಲ ಡಿರೈವೇಶನ್ ಮಾಡೋದಕ್ಕಿಂತ ಸೊ ಜಸ್ಟ್ ಯು ರಿಮೆಂಬರ್ ದೀಸ್ ಫಾರ್ಮುಲಾಸ್. ಆರ್ ಥೀಟಾ ದಟ್ ಈಸ್ 2 ಆರ್ ಸೈನ್ ಥೀಟಾ ಬೈ 2. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ರೈಟ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಈ ತರ ಆಂಗಲ್ ಮೇಲೆ ಕೇಳಿದ್ರೆ ನಿಮಗೆ ಯಾವ ತರ ನೀವು ಫೈಂಡ್ ಮಾಡಕ್ಕಾಗತ್ತೆ? ಸೊ ಅದಕ್ಕೆ ನಿಮಗೆ ಅದನ್ನ ಮಾಡಿಸಿರೋದು. ಓಕೆ, ರೈಟ್. ದ ಕ್ವಶನ್ ಇಸ್ ಎ ಪಾರ್ಟಿಕಲ್. ಸೊ ನೋಡಿ, ಎ ಪಾರ್ಟಿಕಲ್ ಮೂವ್ಸ್ ಬೈ a particle moves by a 120 degree on a circular track, find distance and displacement ಅಂತ ಹೇಳ್ತಿರೋದು. ಓಕೆ, ಸೊ ಅಂದ್ರೆ ಸರ್ಕ್ಯುಲರ್ ಟ್ರ್ಯಾಕ್. ಸೊ ಲೆಟ್ಸ್ ಸಿ, ಸೊ ದಿಸ್ ಇಸ್ ದ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ರೇಡಿಯಸ್ ಆರ್. ಓಕೆ, ಸೊ ರೇಡಿಯಸ್ ಆರ್. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ದ ಪಾಯಿಂಟ್ ಓ. ಅಂಡ್ ಅವರು ಹೇಳ್ತಿರೋದೇನು? 120 ಡಿಗ್ರಿ. ಸೊ 120 ಡಿಗ್ರಿ ಅಂದ್ರೆ ಇಲ್ಲಿ 90 ಡಿಗ್ರಿ ಆಗುತ್ತೆ. ಅಂದ್ರೆ 120 ಡಿಗ್ರಿ ಅಂದ್ರೆ ಇಲ್ಲಿವರೆಗೆ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ 120 ಡಿಗ್ರಿ. ಇವಾಗ ಪಾಯಿಂಟ್ ಬಿ ಇಲ್ಲಿದೆ. ಓಕೆ, ಸೊ ಪಾಯಿಂಟ್ ಬಿ ಅಂಡ್ ವಾಟ್ ಇಸ್ ದ ಆಂಗಲ್? ಸರ್ 120 ಡಿಗ್ರಿ ಇದೆ. ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳ್ತಿರೋದು. ಓಕೆನಾ? ಕ್ಲಿಯರಾ? ರೈಟ್. ಹಾ ಸರ್ 2r ಮತ್ತೆ ಥೀಟಾ ಬೈ 2 ಕ್ಯಾನ್ಸಲ್ ಆಗಲ್ವಾ? ಯಾಕೆ ಕ್ಯಾನ್ಸಲ್ ಆಗುತ್ತೆ? ಎಲ್ಲಿ ಕ್ಯಾನ್ಸಲ್ ಆಗುತ್ತೆ? ಈ ಟು ಅಲ್ಲೋ, ಇಲ್ಲಿ ಥೀಟಾ ಬೈ 2 ಇದೆ. ಹೇಗೆ ಕ್ಯಾನ್ಸಲ್ ಆಗುತ್ತೆ? 2r ಅಂಡ್ ಸೈನ್ ಥೀಟಾ ಬೈ 2. ಈ ಟು ಕ್ಯಾನ್ಸಲ್ ಮಾಡ್ಬೇಕಂತಿದ್ಯಾ? ಇಲ್ಲ, ಆ ತರ ಬರಲ್ಲ. ಓಕೆ, ರೈಟ್. ಇವಾಗ ನೋಡಿ, ಸೊ ಡಿಸ್ಟೆನ್ಸ್ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಫಸ್ಟ್ ಥೀಟಾ ಏನ್ ಮಾಡಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಸೊ 120 ಡಿಗ್ರಿ. ಓಕೆ, ಸೊ 120 ಡಿಗ್ರಿ ಇದೆ. ಸೊ ಇದನ್ನ ರೇಡಿಯನ್ಸ್ ಕನ್ವರ್ಟ್ ಮಾಡೋಣ. ಸೊ ಥೀಟಾ ಇಸ್ ಈಕ್ವಲ್ಸ್ ಟು, ಸೊ ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಪೈ ಡಿವೈಡೆಡ್ ಬೈ 180 ಮಾಡಬೇಕು. ಓಕೆ, ಸೊ ಪೈ ಡಿವೈಡೆಡ್ ಬೈ 180 ಡಿಗ್ರಿ ಇಂಟು 120 ಡಿಗ್ರಿ. ರೈಟ್. ಸೊ 10 ಗೆಟ್ ಕ್ಯಾನ್ಸಲ್. 6 12, 6 18. ಸೊ ಥೀಟಾ ಇಸ್ ಈಕ್ವಲ್ಸ್ ಟು, ಸೊ 2 ಪೈ ಡಿವೈಡೆಡ್ ಬೈ 3. ಓಕೆ, ಸೊ 2 ಪೈ ಡಿವೈಡೆಡ್ ಬೈ 3. ಓಕೆ, ರೈಟ್ ಸರ್. ಇವಾಗ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಸರ್? ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಆರ್ ಇಂಟು ಥೀಟಾ. ಓಕೆ, ಸೊ ಆರ್ ಥೀಟಾ ತಾನೆ? ಎಸ್ ಸರ್, ಆರ್ ಥೀಟಾ. ರೈಟ್, ಆರ್ ಥೀಟಾ. ಸೊ ಆರ್ ಇಂಟು ಥೀಟಾ. ಥೀಟಾ ಎಷ್ಟಿದೆ ಸರ್? ಇಟ್ ಇಸ್ 2 ಪೈ ಡಿವೈಡೆಡ್ ಬೈ 3. ಸೊ ಫೈನಲ್ ಆಗಿ ಸೊ 2 ಪೈ ಆರ್ ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಸೊ ದಟ್ ಈಸ್ ದ 2r ಸೈನ್ ಥೀಟಾ ಡಿವೈಡೆಡ್ ಬೈ 2 ಇದೆ. ಓಕೆ, ಎಸ್ ಸರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2r ಆಸ್ ಇಟ್ ಇಸ್ ಸೈನ್ 120 ಡಿಗ್ರಿ ಡಿವೈಡೆಡ್ ಬೈ 2. ಓಕೆ, 120 ಡಿವೈಡೆಡ್ ಬೈ 2. ಸೊ 2r, ಸೊ ಸೈನ್ 60 ಡಿಗ್ರಿ. ಓಕೆ, ಸೊ ಸೈನ್ 60 ಡಿಗ್ರಿ ಆಗತ್ತೆ. ಸೊ ಫೈನಲ್ ಆಗಿ ಇದೇನಾಗುತ್ತೆ? ಸೊ ಡಿಸ್ಪ್ಲೇಸ್ಮೆಂಟ್ 2r into, so sin 60, that is the root 3 by 2. So 2 get cancel. So final agi, so root 3 into r barutta. Clear? Very good, Prajwal. Ha. Okay, Dr. Santu. Okay, fine, no problem. Your clarity siktalla nimage?
ಕ್ಲಾರಿಟಿ ಸಿಕ್ತಲ್ಲ? ಹಾ, ಇವತ್ತೇನಾದ್ರೂ ಹೊಸದು ಕಲ್ತ್ಬಿಟ್ರಾ? ಯಾರ್ಯಾರು ಇವತ್ತು ಹೊಸ ಕಾನ್ಸೆಪ್ಟ್ಗಳನ್ನ ಕಲ್ತಿದ್ದೀರಾ ಹೇಳಿ ಬೇಗ 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 ಬೇಗ. ಎಸ್, ಫಾಸ್ಟ್ ಫಾಸ್ಟ್. ಎಸ್, ವೆರಿ ಗುಡ್. ಎಸ್, ದ ಸ್ಟ್ರೇಟ್ ಲೈನ್ ಅಲ್ಲಿ ಮಾತ್ರ ನೀವು ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡ್ತಾ ಇದ್ರಿ, ಬಟ್ ಇಲ್ಲಿ ಆಂಗಲ್ಸ್ ಮೇಲೆ ಬಂದಾಗ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ರೈಟ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹಾ, ಡೈರೆಕ್ಷನ್ಸ್. ಡೈರೆಕ್ಷನ್, ಓಕೆ, ಸೊ ದಿಸ್ ಇಸ್ ಆರ್ ಇಂಡಿಯನ್ ಮ್ಯಾಪ್. ಓಕೆ, ಸೊ ನಿಮಗೆ ಡೈರೆಕ್ಷನ್ಸ್ ಅಲ್ಲಿ ಕ್ಲಾರಿಟಿ ಇರಬೇಕು, ಡೈರೆಕ್ಷನ್ ಅಲ್ಲಿ ಕ್ಲಾರಿಟಿ ಇರಬೇಕು. ಇವಾಗ ನಮ್ಮ ಮ್ಯಾಪ್ ಅಂತಂದ್ರೆ, ಸೊ ನಮ್ಮ ಗ್ಲೋಬ್ ಅಲ್ಲಿ ನೋಡಿದಾಗ ಇಟ್ ಈಸ್ ಹಾರಿಜೆಂಟಲ್ ಅಂತ ತೋರಿಸ್ತೀವಿ. ಕರೆಕ್ಟಾ? ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಯಾವ ತರ ಹೇಳ್ತಾರಪ್ಪ, ಸೊ ಡೈರೆಕ್ಷನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ, ಸೊ ದಿಸ್ ಇಸ್ ದ ನಾರ್ತ್ ಅಂಡ್ ದಿಸ್ ಇಸ್ ಸೌತ್ ಅಂಡ್ ದಿಸ್ ಇಸ್ ಈಸ್ಟ್, ರೈಟ್? ಸೊ ದಿಸ್ ಇಸ್ ಈಸ್ಟ್ ಅಂಡ್ ದಿಸ್ ಇಸ್ ವೆಸ್ಟ್ ಅಂತ ಹೇಳ್ತಾರೆ. ಓಕೆ, ಈಸ್ಟ್ ಅಂಡ್ ವೆಸ್ಟ್. ಓಕೆ, ಸೊ ರೈಟ್, ಸೊ ದಿಸ್ ಇಸ್ ಈಸ್ಟ್ and this is the west and this is the north and this is the south, right? ಸೊ ಅಲ್ಲಿ ಡೈರೆಕ್ಷನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. 2D ಮತ್ತೆ 3D ಅಂತ ಬರುತ್ತೆ. ಸೊ 2D ಅಂತಂದ್ರೆ ಏನು? 2D ಡಯಾಗ್ರಾಮ್ ಅಂದ್ರೆ ಡೈರೆಕ್ಟ್ ಆಗಿ ಯಾವ ತರ ಬರೀತಾರೆ ಗೊತ್ತಾ? ಸೊ 2D ಇಲ್ಲೇ ಬರೀತೀನಿ. ಸೊ 2D ಅಲ್ಲಿ ಯಾವ ತರ ಕಾಣಿಸುತ್ತೆ ನಿಮಗೆ? ಸೊ ಡೈರೆಕ್ಷನ್ಸ್ ಅಂತ ಹೇಳಿದ್ರೆ, ಸೊ ಡೈರೆಕ್ಟ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಡೈರೆಕ್ಷನ್ ತೋರಿಸ್ತೀನಿ. ನೋಡಿ, ಸೊ ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್, ಸೊ ನಾರ್ತ್ ಅಂಡ್ ಸೌತ್. ಓಕೆ, ಸೊ ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ ಬರುತ್ತೆ, ಸೊ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್. ಕರೆಕ್ಟಾ? ಸೊ ಈ ತರ ನಿಮಗೆ ಸೊ 2D ಅಲ್ಲಿ ಹೇಳ್ಕೊಡ್ತಾರೆ. ಓಕೆ, ಸೊ 2D ಡಯಾಗ್ರಾಮ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ದಿಸ್ ಇಸ್ SE and this is SW and this is NW and this is NE. ನಾರ್ತ್ ಈಸ್ಟ್. ಓಕೆ, ಸೊ ನೋಡಿ, ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್. ಸೊ ಈ ತರ ಕಾಣಿಸುತ್ತೆ. ಸೊ ದಿಸ್ ಇಸ್ ಯಾವುದು 2D ಅಲ್ಲಿ ಕಾಣಿಸುವಂಥದ್ದು. ಓಕೆ, ಸೊ 3D ಅಲ್ಲಿ ಯಾವ ತರ ಕಾಣಿಸುತ್ತೆ ತೋರಿಸ್ತೀನಿ. ಸೊ ಡೈರೆಕ್ಷನ್ ಅಲ್ಲಿ ತುಂಬಾ 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 ಕೇರ್ಫುಲ್ ಆಗಿರಬೇಕು. ಡನ್. ಸೊ 3D ಅಲ್ಲಿ ಯಾವ ತರ ಕಾಣಿಸುತ್ತೆ? ಸೊ 3D ಅಲ್ಲಿ, ಸೊ 3D ಅಲ್ಲಿ ಯಾವ ತರ ಕಾಣಿಸುತ್ತೆ? ಸೊ 3D ಅಲ್ಲಿ ಯಾವ ತರ ಕಾಣಿಸುತ್ತೆ? ಮಳೆ ಬರ್ತದೆ ನಮ್ ಕಡೆ, ಇಲ್ಲಿ ಬಾರಿ ಜೋರ್ ಮಳೆ ಬೀಳ್ತಾ ಇದೆ. Okay, so first this is east and this is the west and this is the north and this is the south. Okay, so this is the northeast and this is southwest. So this is southeast and this is northwest. ಇದು 3D ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ 3D ಅಲ್ಲಿ ಕಾಣಿಸ್ಬೇಕಂದ್ರೆ ಜಸ್ಟ್ ಯು ರಿಮೂವ್ ದಿಸ್ ಒನ್. ಓಕೆ, ಸೊ 3D ಅಲ್ಲಿ ಕಾಣಿಸ್ಬೇಕಂತಂದ್ರೆ ಈ ತರ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ನಮಗೆ 3D ಅಲ್ಲಿ ಕಾಣಿಸುವಂಥದ್ದು. ಓಕೆ, ಸೊ ದಿಸ್ ಇಸ್ ಹೌ 3D ಡಯಾಗ್ರಾಮ್ಸ್ ಲುಕ್ಸ್ ಲೈಕ್. ಗೆಟ್ ಎ ಪಾಯಿಂಟ್? ಸೊ ಇದನ್ನ ಇನ್ನೊಂದು ತರನು ಬರೆದು ತೋರಿಸ್ತೀನಿ ನಿಮಗೆ.
ಓಕೆ. ಈ ತರ. ಸೊ ದಿಸ್ ಇಸ್ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್. ಸೊ ದಿಸ್ ಇಸ್ ದ 3D. ಓಕೆ, ಸೊ ನೆಲದ ಮೇಲೆ ಯಾವ ತರ ಕಾಣಿಸುತ್ತೆ ಆ ತರ. ಕ್ಲಿಯರಾ? ರೈಟ್. ಸೊ ಕ್ವಶನ್ಸ್ ಬಂದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಕ್ವಶನ್ ಸಾಲ್ವ್ ಮಾಡಿದಾಗ ಕ್ಲಾರಿಟಿ ಸಿಗುತ್ತೆ. ಇವಾಗ ಒಂದು ಪೇಪರ್ ಇದೆಯಲ್ಲ, ಸೊ ಪೇಪರ್ ಅಂತ ಹಿಡ್ಕೊಂಡಾಗ ಡೈರೆಕ್ಷನ್ಸ್ ಯಾವ ತರ, ಇವಾಗ ನೀವು ಫ್ಲೋರ್ ಮೇಲೆ ಡೈರೆಕ್ಷನ್ ಯಾವ ತರ ಬರೀತೀರಾ, ಮುಂದ್ಗಡೆ. ಓಕೆ, ಸೊ ರೈಟ್ ಸೈಡ್ ಈಸ್ಟ್, ಲೆಫ್ಟ್ ಸೈಡ್ ವೆಸ್ಟ್, ಮುಂದ್ಗಡೆ ನಾರ್ತ್ ಅಂಡ್ ಹಿಂದ್ಗಡೆ ಸೌತ್ ಅಂತ ಬರೀತೀರಾ ಫ್ಲೋರ್ ಮೇಲೆ. ಓಕೆನಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಕ್ವಶನ್ ನೋಡಿ, ಎ ಪರ್ಸನ್ ಮೂವ್ಸ್ 10 ಮೀಟರ್ ನಾರ್ತ್, 10 ಮೀಟರ್ ಈಸ್ಟ್, ದೆನ್ 10 ಮೀಟರ್ ವರ್ಟಿಕಲಿ ಅಪ್, ಫೈಂಡ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಈ ತರ ಕ್ವಶನ್ಸ್ ಬಂದ್ರೆ ಏನ್ ಮಾಡ್ತೀರಾ? ಸೊ ಅದಕ್ಕೆ ನಾನು ಆ ಡಯಾಗ್ರಾಮ್ಸ್ ಹಾಕಿರೋದು. ಓಕೆ, ರೈಟ್. ಸೊ ಇವಾಗ ನಾನು ಕನ್ಸಿಡರ್ ಮಾಡ್ಕೋತೀನಿ. ಏನು? ಓಕೆ, ಕಾಣಿಸ್ತದೇನಾ? ರೈಟ್. ಇವಾಗ ಡಯಾಗ್ರಾಮ್ಸ್ ನೋಡಿ. ಸೊ ಇಲ್ಲಿ ಸೆಂಟರ್ ಇಂದ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಸೆಂಟರ್. ಎ ಪರ್ಸನ್ ಮೂವ್ಸ್ 10 ಮೀಟರ್ ನಾರ್ತ್. 10 ಮೀಟರ್ ನಾರ್ತ್ ಅಂದ್ರೆ ಯಾವ ಕಡೆ? ಸೊ ಮೇಲ್ಗಡೆ. ಓಕೆ, ಸೊ ಮೇಲ್ಗಡೆ ಈ ತರ. ಸೊ 10 ಮೀಟರ್ ನಾರ್ತ್. ಓಕೆ, ಸೊ 10 ಮೀಟರ್ ನಾರ್ತ್. ಓಕೆ, ಸೊ 10 ಮೀಟರ್. ಸೊ ಡನ್. ಅಂಡ್ ಇಲ್ಲಿಂದ 10 ಮೀಟರ್ ಈಸ್ಟ್. ಸೊ 10 ಮೀಟರ್ ಈಸ್ಟ್ ಅಂದ್ರೆ ಬೇರೆ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ. ಓಕೆ, ಸೊ 10 ಮೀಟರ್ ಈಸ್ಟ್. ಓಕೆ, ಸೊ ದಿಸ್ ಇಸ್ ದ 10 ಮೀಟರ್. Okay, so this is the 10 meter. Okay, so done. 10 meter vertically up. So 10 meter vertically up. Okay, so yellow color consider ಮಾಡ್ಕೋತೀನಿ. So 10 meter vertically up. Okay, so 10 meter vertically up. So this is the 10 meter vertically up. ಈ ತರ ಕ್ವಶನ್ಸ್ ಬಂದಾಗ ಯಾವ ತರ ಸಾಲ್ವ್ ಮಾಡಬೇಕು. ಓಕೆ, ಸೊ ಫಸ್ಟ್ ನೋಡಿ, ಫಸ್ಟ್ ಡಿಸ್ಟೆನ್ಸ್ ನ ಫೈಂಡ್ ಮಾಡಿ. ಓಕೆ, ಸೊ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ನೋಡಿ. ಓಕೆ, ಸೊ ಡಿಸ್ಟೆನ್ಸ್ ದಟ್ ಇಸ್ ಈಕ್ವಲ್ಸ್ ಟು towards the north, sir, 10 meter. Towards east, 10 meter. Vertically up, 10 meter is right to. Sir, it is a 30 meter. Okay, so 30 meter. Distance ಅಂತೂ ಎಲ್ಲರೂ ಈಸಿಯಾಗಿ ಫೈಂಡ್ ಮಾಡ್ತಾರೆ. and ಇವಾಗ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಸೊ ಡಿಸ್ಪ್ಲೇಸ್ಮೆಂಟ್ is nothing but, okay, so displacement is nothing but the distance between initial and final position. Okay, distance between initial and final position. What is that initial and final position? ನಿಮಗೋಸ್ಕರ ಬೇರೆ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ, ಬ್ಲೂ ಕಲರ್ನ ಚೂಸ್ ಮಾಡ. ಸೊ ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್ ಅಂಡ್ ದಿಸ್ ಇಸ್ ದ ಫೈನಲ್ ಪಾಯಿಂಟ್. ಎಸ್ ಸರ್. ಸೊ ಈ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ವಾಟ್ ಇಸ್ ದಿಸ್ ಡಿಸ್ಪ್ಲೇಸ್ಮೆಂಟ್? ಓಕೆ, ಸೊ ವಾಟ್ ಇಸ್ ದಿಸ್ ಡಿಸ್ಪ್ಲೇಸ್ಮೆಂಟ್? ಅಂಡ್ ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಫೈಂಡ್ ಮಾಡಬೇಕು. ಯಾವುದು? ಈ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಈ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಓಕೆ, ಸೊ ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ಯಾವ ತರ ಕಾಣಿಸುತ್ತೆ? ಸೊ ಈ ತರ ಕಾಣಿಸ್ತದೆ. am I right? ಈ ತರ ಕಾಣಿಸ್ತದೆ. ಹಾ, ಈ ತರ ಕಾಣಿಸ್ತದೆ. am I right? ಸೊ ಈ ಕಡೆ ಸರ್ ಇಟ್ ಇಸ್ ದ 10 ಮೀಟರ್ ಅಂಡ್ ಈ ಕಡೆ ಸರ್ ಇಟ್ ಇಸ್ ಆಲ್ಸೋ 10 ಮೀಟರ್. ವಾಟ್ ಅಬೌಟ್ ದಿಸ್ ಒನ್? ಇಲ್ಲಿ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ. ಎಷ್ಟಾಗುತ್ತೆ ಸರ್? ಅಂಡರ್ ಸ್ಕ್ವೇರ್ ರೂಟ್. ಸೊ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್, ಸೊ ದಟ್ ಇಸ್ 10 ರೂಟ್ 2 ಆಗುತ್ತೆ. ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಇಸ್ ದ 10 ರೂಟ್ 2. ಓಕೆ, ಇವಾಗ ಈ ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಟ್ ಇಸ್ ದ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ ಅಂಡ್ ದಿಸ್ ಇಸ್ ಪಾಯಿಂಟ್ ಸಿ. ಇಲ್ಲಿ ಇಟ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್ ಅಲ್ವಾ? ಸೊ ಟ್ರಯಾಂಗಲ್ ಈ ತರ ಕಾಣಿಸ್ತದೆ. ಸೊ ನಿಮಗೆ ಬೇಕಾಗಿರೋದು ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಎ ಟು ಬಿ. ಓಕೆ, ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ದ ಬಿ ಅಂಡ್ ದಿಸ್ ಇಸ್ ದ ಸಿ. ಅಂಡ್ ಇಲ್ಲಿ ಸೊ 10 ರೂಟ್ 2 ಇದೆ, ಇಲ್ಲಿ 10 ಇದೆ. ಸೊ ದೆನ್ ಪೈಥಾಗರಸ್ ಥಿಯರಮ್ ಅಗೇನ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಪೈಥಾಗರಸ್ ಥಿಯರಮ್ ದಟ್ ಇಸ್ ದ ಎ ಸಿ. Okay, so AC square, so that is AB square, so plus BC square. Okay, yes sir. AB square is this, sir, it is a 10 root 2 whole square and BC square that is the 10 square. Clear? And the next one further simplification ಮಾಡಿದ್ರೆ ಎಷ್ಟು ಬರುತ್ತೆ sir? 10 square that is 100 into ಇಲ್ಲಿ ಸ್ಕ್ವೇರ್ ಮತ್ತೆ ಅಂಡರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳಿಯುತ್ತೆ. ಸೊ ಪ್ಲಸ್ ಎಷ್ಟಾಗುತ್ತೆ ಇದು? 100 ಆಗುತ್ತೆ. ಓಕೆ, ಸೊ 100
ಎರಡರಲ್ಲಿ ಕಾಮನ್ ಏನಿದೆ ಸರ್? ಇಟ್ ಈಸ್ 100 into 3. ಓಕೆ, ಸೊ 100 into 3 ಮಾಡ್ಬೋದು. ಓಕೆ, ಸೊ 100 200 plus 300 100 plus 3 ಎಷ್ಟಾಗುತ್ತೆ? ಸೊ 300. ಓಕೆ, ಕ್ಲಿಯರಾ? ಸೊ 2 into 100 that is 200, 200 plus 100 that is 300, 300 ನ 100 into 3 ಅಂತ ಬರಿಬೋದು. ಎಸ್ ಸರ್. ಇಲ್ಲಿ ನಾನು ಆಚೆ ತಗೊಂಡ್ರೆ ಏನಾಗುತ್ತೆ? ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಎ ಸಿ. ಸೊ ಆ ಎ ಸಿ ಈಸ್ ನಥಿಂಗ್ ಬಟ್, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ 10 into 3. ಓಕೆ, 100 ಅಂಡರ್ ಸ್ಕ್ವೇರ್ ರೂಟ್ 100 into 3. ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ಇದನ್ನ ಆಚೆ ತಗೊಂಡ್ರೆ ಅಷ್ಟಾಗುತ್ತೆ ಸರ್? ಇಟ್ ಇಸ್ 10, ಸೊ ರೂಟ್ 3, ಸೊ ಮೀಟರ್. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ದಿಸ್ ಇಸ್ ದ ಡಿಸ್ಟೆನ್ಸ್. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಹೇಳಿ ಹೇಳಿ. ಹಾ, ಎಸ್ ಸರ್, ಡಿಸ್ಟೆನ್ಸ್ ಇಸ್ 30 ಬಟ್ ಡಿಸ್ಪ್ಲೇಸ್ಮೆಂಟ್ 10 ಅಂತ ಬರ್ತೀರಾ, ದಟ್ ಈಸ್ ರಾಂಗ್. ಹಾ, ಕ್ಲಿಯರಾ? ಅಡಿಯಲ್ಲಿ ಇನ್ನೊಂದು ಪಾಯಿಂಟ್ ಬರೀತೀನಿ. ಸೊ ದಿಸ್ ಇಸ್ ಡಿ. ಓಕೆ, ಸೊ ದಿಸ್ ಇಸ್ ಎ, ದಿಸ್ ಇಸ್ ಡಿ ಅಂಡ್ ದಿಸ್ ಇಸ್ ಬಿ. ಫಾಸ್ಟ್ ಫಾಸ್ಟ್. ಇಲ್ಲಿ ಮಳೆ ಏನಾದ್ರು ಬರ್ತಾ ಇದೆನಾ ನೋಡೋಣ. ಮಳೆ ಹೆವಿ ಹೊಡಿತಾ ಇದೆ ಬೆಂಗಳೂರಲ್ಲಿ. ಮಳೆ ಮಳೆ ಮಳೆ. ಸೊ ಮಳೆ ಹೆವಿ ಹೊಡಿತಾ ಇದೆ. ರೈಟ್ ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸ್ಪೀಡ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಎಷ್ಟುವರೆಗೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕ್ಲಿಯರ್ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆನಾ? ಸರ್ ಇವತ್ತು ಏನೋ ಒಂದು ಹೊಸದು ಕಲ್ತಿದ್ವಿ. ಓಕೆ, ಇವತ್ತು ಏನೋ ಹೊಸದು ಕಲ್ತಿದ್ದೀವಿ ಬಟ್ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಅನ್ನೋರು ಎಷ್ಟು ಜನ? ಜಸ್ಟ್ ರೇಸ್ ಯುವರ್ ಹ್ಯಾಂಡ್ ಬೇಗ ಬೇಗ. ಅಥವಾ ನಮ್ಮ ಬೆಂಕಿ ಬಿರಿಗಾಳಿ ಸಿಂಬಲ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ ಬೇಗ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಕಮಾನ್ 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 ಕಮಾನ್. ಬರ್ಲಿ ಬರ್ಲಿ. ಇಷ್ಟೊತ್ತು ನಾವು ಮಾತಾಡಿದ್ರೆ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರಂಜನ್, ಪ್ರಜ್ವಲ್, ಡಾಕ್ಟರ್ ಸಂತು ಅಂಡ್ ಐಶತುಲ್, ಅಸೀನಾ, ಅಮರ್, ಗಣೇಶ್, ವೆರಿ ಗುಡ್. ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಸ್ಪೀಡ್ ಅಂದ್ರೆ ಏನು? ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್ ಅಷ್ಟೇ. ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್. ಇವೆಲ್ಲ ಕ್ಲಾಸ್ 9th ಅಲ್ಲಿ ಕಲ್ತಿರ್ತೀರ, ಸ್ವಲ್ಪ ಸ್ಪೀಡ್ ಅಪ್ ಮಾಡಿ. ಓಕೆ, ಕ್ಲಾಸ್ 9th ಅಲ್ಲಿ ಕಲ್ತಿರ್ತೀರ, ಸ್ವಲ್ಪ ಸ್ಪೀಡ್ ಅಪ್ ಮಾಡಿ. ಓಕೆ, ರೈಟ್. ಇದು ಒಂದು ಟ್ರಕ್ ಇದು. ಓಕೆನಾ? ಸೊ ಈ ಟ್ರಕ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅನ್ನೋದು ಇಂಡಿಕೇಟ್ ಮಾಡೋದು ಸ್ಪೀಡ್. ಈ ಸ್ಪೀಡ್ ನ ಈ ಟ್ರಕ್ ಅಥವಾ ವೆಹಿಕಲ್ಸ್ ಅಂತ ಇರ್ತಾರೆ, ವೆಹಿಕಲ್ಸ್ ಅಲ್ಲಿ ಯಾವ್ದು ಮೆಜರ್ ಮಾಡುತ್ತೆ ಸ್ಪೀಡ್ ನ? ಸೊ ಅಲ್ಲಿ ಸ್ಪೀಡೋಮೀಟರ್ ಅಂತ ಇರುತ್ತೆ. ಓಕೆ, ಸೊ ಸ್ಪೀಡೋಮೀಟರ್. ಓಕೆ, ಸೊ ಸ್ಪೀಡೋಮೀಟರ್. ಓಕೆ, ಸೊ ಸ್ಪೀಡೋಮೀಟರ್ ನ ಮೆಜರ್ ಮಾಡುತ್ತೆ. ಅಂಡ್ ಡಿಸ್ಟೆನ್ಸ್ ನ ಮೆಜರ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ ಸರ್? ಡಿಸ್ಟೆನ್ಸ್ ನ ಯೂಸ್ ಮಾಡಕ್ಕೆ ಓಡೋಮೀಟರ್. ಓಕೆ, ಸೊ ಓಡೋಮೀಟರ್, ಸ್ಪೀಡೋಮೀಟರ್ ಟು ಮೆಜರ್ ಸ್ಪೀಡ್, ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್. ಅದೇ ಡಿಸ್ಟೆನ್ಸ್ ನ ಮೆಜರ್ ಮಾಡಕ್ಕೆ ಓಡೋಮೀಟರ್ ನ ಯೂಸ್ ಮಾಡ್ತೀವಿ. ಕ್ಲಿಯರಾ? ಎಸ್, ದ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆಬ್ಜೆಕ್ಟ್ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್. ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಸೊ ಸ್ಪೀಡ್, ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಡಿಸ್ಟೆನ್ಸ್, ಸೊ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಇದನ್ನ ಮ್ಯಾಥಮೆಟಿಕಲ್ ಯಾವ ತರ ಬರೀತೀವಿ ಗೊತ್ತಾ? ಸೊ ವಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ನ ಎಕ್ಸ್ ಅಂತ ಬರೀಬಹುದು, ಸೊ ಡಿವೈಡೆಡ್ ಬೈ ಟೈಮ್. ಸರ್ ಸ್ಪೀಡ್ ನ ವಿ ಅಂತ ಯಾಕೆ ಬರ್ದಿರಾ? ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಇಸ್ ಆಲ್ಸೋ ಸ್ಪೀಡ್. ಅದಕ್ಕೆ ನಾನು ವಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ ಟಿ ಅಂತ ಬರ್ತೀನಿ. ಸೊ ವೇರ್ ಎಕ್ಸ್ ಇಸ್ ಡಿಸ್ಟೆನ್ಸ್. ಓಕೆ, ವೇರ್ ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಅಂಡ್ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್, ಎಷ್ಟು ಹೊತ್ತು ಟ್ರಾವೆಲ್ ಮಾಡ್ತು, ಸೊ ದಟ್ ಈಸ್ ದ ಟೈಮ್ ಟಿ. ಓಕೆ, ಸೊ ಅಂಡ್ ವಾಟ್ ಇಸ್ ದ ಎಸ್ ಐ ಯೂನಿಟ್? ಸರ್ ಎಸ್ ಐ ಯೂನಿಟ್, distance is measured in terms of a meter and t measured in terms of a second. So therefore it is a meter per second. Okay, so meter per second. Other units ಅಂತ ಹೇಳಿದ್ರೆ, so millimeter so per second, centimeter per second and kilometer per hour. Okay, ಇದನ್ನ ಇನ್ನೊಂದು ತರನು ಬರೀತಾರೆ kmph ಅಂತ. ಓಕೆ, ಸೊ ಕಿಲೋಮೀಟರ್ ಪರ್ ಅವರ್. ಸೊ ಇಷ್ಟು ನಾವು ನಾರ್ಮಲ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಮಾಡುವಂತ ಯೂನಿಟ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಾಂಟಿಟಿ. ವಾಟ್ ಟೈಪ್ ಆಫ್ ಕ್ವಾಂಟಿಟಿ? ಜಸ್ಟ್ ವಿ ಆರ್ ಮೆನ್ಷನಿಂಗ್ ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ,
ಯಾವ ಕಡೆ ಹೋಗ್ತಿದೆ ಅನ್ನೋದು ಡಿಸ್ಕಸ್ ಮಾಡ್ತಾ ಇಲ್ಲ, ಜಸ್ಟ್ ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್. ಸೊ ದೇರ್ ಫೋರ್ ಇಲ್ಲಿ ನಾವು ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ಸೊ ಅದರಿಂದ ನಾವು ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿಬಹುದು. ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಇಟ್ ಇಸ್? ಸ್ಕೇಲಾರ್. ಓಕೆ, ಸೊ ದಿಸ್ ಇಸ್ ದ ಸ್ಕೇಲಾರ್ ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪಾ? ಸೊ L power 1 T power minus 1. Am I right? L power 1 T power minus 1. Am I right? ಸೊ ಬೇಗ ಬೇಗ ತಿಳಿಸ್ಬಿಡಿ. ಯಾಕೆ ಡಿಲೇ ಬರ್ತಾ ಇದೆಯಲ್ಲ ಯೂಟ್ಯೂಬ್ ಅಲ್ಲೂ ಸಹಿತ, ಏನಾಗಿದೆ? ಎಸ್, ಇಷ್ಟ ಆಯ್ತಾ? ಟೈಪ್ಸ್ ಆಫ್ ಸ್ಪೀಡ್. ಕ್ಯಾನ್ ಎನಿಬಡಿ ಟೆಲ್ ಮಿ ಎಷ್ಟು ಟೈಪ್ಸ್ ಆಫ್ ಸ್ಪೀಡ್ ಇರ್ಬೋದಪ್ಪ? ಎಸ್, ಎಷ್ಟು ಟೈಪ್ಸ್ ಆಫ್ ಸ್ಪೀಡ್ ಇರ್ಬೋದು? ಸಪೋಸ್ ನಂಬರ್ಸ್ ಗೊತ್ತಿಲ್ಲ ಅನ್ಕೊಳ್ಳಿ. ಓಕೆ, ಸೊ ನಂಬರ್ಸ್ ಗೊತ್ತಿಲ್ಲ ಅನ್ಕೊಳ್ಳಿ, ಎಷ್ಟು ಅಟ್ ಲೀಸ್ಟ್ ನೇಮ್ ಇರುತ್ತಲ್ಲ ಅದನ್ನ ಹೇಳಿ ಬೇಗ ಬೇಗ. ಎಸ್, 4. ವೆರಿ ಗುಡ್ ಪ್ರಜ್ವಲ್. 4 ಯಾವ್ದು? ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್, ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್. ಸೊ ಟೋಟಲ್ 4 ಟೈಪ್ಸ್ ಆಫ್ ಸ್ಪೀಡ್ಸ್ ಇದೆ. ಓಕೆ, ಯೂನಿಫಾರ್ಮ್ ಸ್ಪೀಡ್ ಅಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್, ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್. ಕ್ಲಿಯರಾ? ಸೊ ಇಷ್ಟು 4 ಟೈಪ್ಸ್ ಆಫ್ ಸ್ಪೀಡ್ಸ್ ಇದೆ. ಓಕೆ, ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರೈಟ್, ಸೊ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್ಸ್. ಓಕೆ, ಸೊ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್ಸ್. ದ ವೆರಿ ಫಸ್ಟ್ ಟೈಪ್ ಏನು ಸರ್? ಯೂನಿಫಾರ್ಮ್ ಸ್ಪೀಡ್. ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ವೆನ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಅ ಈಕ್ವಲ್ ಇಂಟರ್ವಲ್ ಆಫ್ ಅ ಟೈಮ್, ಅದನ್ನ ನಾವೇನಂತ ಕರಿತೀವಿ? ದ ಬಾಡಿ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಯೂನಿಫಾರ್ಮ್ ಸೇಮ್ ಸ್ಪೀಡ್ ಅಂತ. ಓಕೆನಾ? ಹಾ, ಪಿ ವಿ ಗೌಡ, ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. ಎನಿ ಇಂಪಾರ್ಟೆಂಟ್ ಫಾರ್ಮುಲಾ ಅದನ್ನ ಮಾಡಿಸ್ತಾ ಇರೋದು. ಸೊ ಅಟೆಂಡ್ ಆಗಿ, ಸುಮ್ಮನೆ ಇಂಪಾರ್ಟೆಂಟ್ ಅಂತ ಕೂತ್ಕೋಬೇಡಿ ನನ್ನ ಸಜೆಷನ್ ಪ್ರಕಾರ. ಓಕೆ, ಸೊ ನಾವು ಹೇಗಿದ್ರು ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಿಮಗೆಲ್ಲನೂ ಹೇಳ್ಕೊಡ್ತೀವಿ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನ ಒತ್ತಿ ಹೇಳ್ತಾ ಇರ್ತೀವಿ. ಇನ್ಸ್ಟೆಡ್ ಆಫ್ ಲರ್ನಿಂಗ್ ಸೇಮ್ ಚಾಪ್ಟರ್ ಫಾರ್ ಅ 1 ವೀಕ್, ನಾವು ಒಂದು ಡೇ ಅಲ್ಲಿ, ಅದು ಒಂದು 3 to 4 hours ಅಲ್ಲಿ ಹೇಳ್ಕೊಡ್ತಾ ಇದೀವಿ. ಸೊ ಬೆಟರ್ ಟು ಅಟೆಂಡ್ ದಿಸ್ ಎಂಟೈರ್ ಸೆಷನ್. ಓಕೆನಾ? ಸೊ ನಾನು ನಾಳೆ ಓದ್ತೀನಿ, ವೀಕೆಂಡ್ ಓದ್ತೀನಿ ಅಂದ್ರೆ ಆಗಲ್ಲ. ಸೊ ನಮ್ಗೆ ಯಾವಾಗ ಲೈವ್ ಇರುತ್ತೆ ಅದನ್ನ ಲೈವ್ ಅಟೆಂಡ್ ಮಾಡಿ ನಿಮ್ಮ ಬ್ಯಾಕ್ಲಾಗ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸ್ಪೀಡ್, ಯೂನಿಫಾರ್ಮ್ ಸ್ಪೀಡ್ ಏನು? ವೆನ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಆರ್ ವೈಸ್ ವರ್ಸಾ, ಅದನ್ನ ನಾವು ಏನಂತ ಕರಿತೀವಿ? ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ದೆನ್ ವಾಟ್ ಅಬೌಟ್ ನಾನ್ ಯೂನಿಫಾರ್ಮ್? ನಾನ್ ಯೂನಿಫಾರ್ಮ್, ಸೊ ನಾನ್ ಯೂನಿಫಾರ್ಮ್ ಅಂದ್ರೆ ಸಮವಾಗಿ ಮೂವ್ ಆಗ್ತಿಲ್ಲ ಅಂತ, ಅಂದ್ರೆ ಈಕ್ವಲ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿಲ್ಲ. ಓಕೆ, ಸೊ ಆ ಟೈಮಲ್ಲಿ ನಾವೇನ್ ಬರಿತೀವಿ? ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ವೆನ್ ಅ ಬಾಡಿ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಅ ಟೈಮ್, ಅದನ್ನ ನಾವು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ. ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂದ್ರೇನು? ವೆನ್ ಅ ಬಾಡಿ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಅ ಟೈಮ್ ಅಂಡ್ ವೈಸ್ ವರ್ಸಾ ಇಸ್ ಕಾಲ್ಡ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಸೆಕೆಂಡ್ ಟೈಪ್ ಮುಗಿತು. ಅಂಡ್ ಥರ್ಡ್ ಟೈಪ್ ಏನು? ಇನ್ಸ್ಟಾಂಟಿನಿಯಸ್ ಸ್ಪೀಡ್. ಓಕೆ, ಸೊ ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ವೆಹಿಕಲ್ ನಡೆಸ್ತಾ ಇದ್ರಪ್ಪ. ಓಕೆ, ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎನಿ ವೆಹಿಕಲ್, ಯುವರ್ ಫೇವ್ರೇಟ್ ವೆಹಿಕಲ್ ನ ಓಡಿಸ್ತಾ ಇದ್ರೆ. ಓಕೆ, ಸೊ ಓಡಿಸ್ತಾ ಇದ್ರೆ ಅಲ್ಲಿ ಏನಾಗುತ್ತೆ? ಏನೋ ಸಡನ್ ಆಗಿ ನೀವು ಓಡಿಸ್ತಾ ಇರ್ತಾರ, ಸಡನ್ ಆಗಿ ಅಲ್ಲಿ ಏನೋ ಎಲ್ಲ ಡಿಸ್ಪ್ಲೇ ಇರುತ್ತಲ್ಲ, ಡಿಸ್ಪ್ಲೇ ನೋಡ್ತಾರೆ ವಾಟ್ ಇಸ್ ದ ಸ್ಪೀಡ್. ಅಟ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್ ನೀವು ನೋಡಿದಾಗ ಯಾವ ಸ್ಪೀಡ್ ಇತ್ತು ಅದನ್ನ ನಾವು ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂತ ಕರಿತೀವಿ. ಅಟ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಆ ಸ್ಪೀಡ್ ನಾವೇನಂತ ಕರಿತೀವಿ? ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂತ ಕರಿತೀವಿ. ಈ ಎರಡಕ್ಕೂ ಫಾರ್ಮುಲಾ ಇಲ್ಲ. ಓಕೆ, ಸೊ ಎರಡಕ್ಕೂ ಫಾರ್ಮುಲಾ ಇಲ್ಲ, ಬಟ್ ಇಲ್ಲಿ ಇದಕ್ಕಿದೆ. ಸೊ ಇನ್ಸ್ಟಾಂಟಿನಿಯಸ್ ಸ್ಪೀಡ್, ಸೊ ಇನ್ಸ್ಟಾಂಟಿನಿಯಸ್ ಸ್ಪೀಡ್, ಓಕೆ, VINST ಅಂದ್ರೆ ಇಟ್ ಇಸ್ ನಾಟ್ ಇನ್ಸ್ಟಾಗ್ರಾಮ್. ಓಕೆ, ಸೊ ಇಟ್ ಇಸ್ ಸ್ಪೀಡ್ ದಟ್ ಇಸ್ ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನ ನಾವೇನಂತ ಬರೀತೀವಿ? ಇನ್ಸ್ಟಾಂಟಿನಿಯಸ್ ಸ್ಪೀಡ್, ಸೊ ದಟ್ ಈಸ್ ನಥಿಂಗ್ ಬಟ್ ಸೊ dx divided by dt ಅಂತ ಕರಿತೀವಿ. ಓಕೆ, ಸೊ dx divided by dt at t is equals to t1 ಅಂತ ಬರೀತೀವಿ. ಓಕೆ, t1 ಅನ್ನೋದು at that particular point ಅಂತ. ಓಕೆನಾ? at instant time or particular time the speed is said to be instantaneous speed. yes study guy goal. ಓಕೆ, ಡನ್. ಇದು ಕ್ಲಿಯರ್ ಆಯ್ತಾ? ಸ್ಪೀಡ್, ಇನ್ಸ್ಟಾಂಟಿನಿಯಸ್ ಸ್ಪೀಡ್. ಜನರಲ್ ಆಗಿ ನಾವೇನ್ ಬರಿತೀವಿ ಸರ್? v is equals to ಸೊ dx divided by dt ಅಂತ ಬರಿತೀವಿ. ಓಕೆ, ಸೊ ಜನರಲ್ ಆಗಿ ಇದನ್ನ ಜಾಸ್ತಿ ಯೂಸ್ ಮಾಡೋದು. ಕ್ಲಿಯರ್? ಎಸ್ ಸ್ಪೀಡೋಮೀಟರ್ ಇಸ್ ಫಾರ್ ಇನ್ಸ್ಟಾಂಟಿನಿಯಸ್ ಸ್ಪೀಡ್. ಎಸ್ ಪ್ರಜ್ವಲ್, ಅಲ್ಲಿ ಆವರೇಜ್ ಸ್ಪೀಡ್ ಆಗಿ ನಾವು ಯೂಸ್ ಮಾಡಕ್ಕಾಗಲ್ಲ. ಓಕೆ, ದರ್ ಆರ್ ಅನದರ್ ಮೆಥಡ್ ಟು ಕ್ಯಾಲ್ಕುಲೇಟ್ ಆವರೇಜ್ ಸ್ಪೀಡ್. ಕ್ಲಿಯರಾ? ಪಿ ವಿ ಗಾಡಿ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಳಿ? ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅನ್ನೋದು ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ನೀವು ಒಂದು ಬಸ್ಸಲ್ಲಿ ಹೋಗ್ತಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಕಾಲೇಜ್ ಬಸ್ಸಲ್ಲೇ ಹೋಗ್ತಾ ಇದ್ದೀರಾ,
ನಾರ್ಮಲ್ ಆಗಿ ಚಿಲ್ ಆಗಿ ಹೋಗ್ತಾ ಇರ್ತೀರಾ, ಓಕೆನಾ. ಸೊ ಮಳೆ ಬರ್ತಾ ಇರುತ್ತೆ, ಆರಾಮಾಗಿ ಹೋಗ್ತಾ ಇರ್ತಾರ. ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ನೀವು ಡ್ರೈವರ್ ಪಕ್ಕ ಕೂತಿರ್ತಾರ ಅನ್ಕೊಳ್ಳಿ. ಸೊ ಡ್ರೈವರ್ ಪಕ್ಕ ಕೂತಿರ್ತೀರ ಅಂಡ್ ನಿಮ್ಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಸಡನ್ ಆಗಿ ಏನ್ ಮಾಡ್ತೀರಾ ನೀವು, ಅಲ್ಲಿ ಡ್ರೈವರ್ ನಡೆಸ್ತಿರ್ತಾರಲ್ಲ, ಆ ಸ್ಟೀರಿಂಗ್ ಕೆಳಗಡೆ ಒಂದು ಡಿಸ್ಪ್ಲೇ ಎಲ್ಲ ಇರುತ್ತೆ. ಗಾಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಿದೆ, ಫ್ಯೂಲ್ ಎಷ್ಟಿದೆ, ಆಮೇಲೆ ನಿಮಗೆ ಬ್ಯಾಟ್ರಿ ಎಷ್ಟಿದೆ, ಅದೆಲ್ಲ ಇಂಡಿಕೇಟ್ ಮಾಡುವಂಥದ್ದು ಒಂದು ಡಿಸ್ಪ್ಲೇ ಇರುತ್ತೆ. ಓಕೆ, ಅದನ್ನ ನಾವು ಇನ್ಸ್ಟ್ರುಮೆಂಟ್ ಕ್ಲಾಸ್ಟರ್ ಅಂತ ಕರಿತೀವಿ. ಓಕೆ, ಅಥವಾ ಡಿಸ್ಪ್ಲೇ ಅಂತ ಕರಿತೀವಿ. ಓಕೆ, ಆ ಡಿಸ್ಪ್ಲೇದಲ್ಲಿ ನೀವು ನೋಡಿದಾಗ ಎಷ್ಟು ಸ್ಪೀಡ್ ಕಾಣಿಸುತ್ತಲ್ಲ, ಆ ಸ್ಪೀಡ್ ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ನೀವು ನೋಡಿದಾಗ ಯಾವ ಸ್ಪೀಡ್ ಇತ್ತು ಅದನ್ನ ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಕ್ಲಿಯರಾ? ಎಸ್. ಅಂಡ್ ಆವರೇಜ್ ಸ್ಪೀಡ್, ದ ಲಾಸ್ಟ್ ಒನ್ ಆವರೇಜ್ ಸ್ಪೀಡ್. ಈ ಆವರೇಜ್ ಸ್ಪೀಡ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ? ಇಲ್ಲಿ ನೋಡಿ, ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್. ಫಾರ್ ಎಕ್ಸಾಂಪಲ್, ಡೇ ಟು ಡೇ ಲೈಫ್ ಅಲ್ಲಿ ನಮ್ದೇ ವೆಹಿಕಲ್ ತಗೋಣ. ಓಕೆ, ಸೊ ನಮ್ದೇ ವೆಹಿಕಲ್ ತಗೋಣ, ನಾವು ಒಂದೇ ಸ್ಪೀಡಲ್ಲಿ ಹೋಗ್ತೀವ. ಅದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಓಕೆ, ಅಥವಾ ನಿಮ್ಮ ಸೈಕಲ್ ಆಗಿರ್ಬೋದು, ಬೈಸಿಕಲ್ ಆಗಿರ್ಬೋದು. ಓಕೆ, ಸೊ ಅಲ್ಲಿ ನಿಮಗೆ ಸ್ಪೀಡ್ ಆಫ್ ದೀಸ್ ವೆಹಿಕಲ್ಸ್ ನಾಟ್ ಆಲ್ವೇಸ್ ಯೂನಿಫಾರ್ಮ್, ಅಂದ್ರೆ ಒಂದೇ ಸ್ಪೀಡಲ್ಲಿ ಹೋಗಲ್ಲ, ಸ್ವಲ್ಪ ಜಾಸ್ತಿ ಸ್ಪೀಡ್ ಹೋಗುತ್ತೆ. ಇವಾಗ ನೋಡಿ, ಸ್ಲೋಪ್ ಇದ್ರೆ ಜಾಸ್ತಿ ಸ್ಪೀಡಲ್ಲಿ ಹೋಗ್ತೀವಿ. ಅದೇ ಒಂಥರ ಇನ್ಕ್ಲಿನೇಷನ್ ಇದ್ರೆ ಅಥವಾ ಎತ್ತರ ಇದ್ರಲ್ಲಿ ಎಷ್ಟೇ ತುಳಿದ್ರು ಸಹಿತ ಜಾಸ್ತಿ ಸ್ಪೀಡ್ ಹೋಗಲ್ಲ. ಸೊ ಸಮ್ ಟೈಮ್ಸ್ ನಿಮ್ಮ ವೆಹಿಕಲ್ ಸ್ಲೋ ಆಗಿ ಹೋಗುತ್ತೆ, ಸಮ್ ಟೈಮ್ಸ್ ಫಾಸ್ಟ್ ಆಗಿ ಹೋಗುತ್ತೆ. ಈ ಸ್ಲೋ ಅಂಡ್ ಫಾಸ್ಟ್ ನ ಆವರೇಜ್ ಆಗಿ ಟೋಟಲ್ ಡಿಸ್ಟೆನ್ಸ್, ಅಂದ್ರೆ ಟೋಟಲ್ ಎ ಟು ಬಿ ಹೋಗ್ತಿದ್ರ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಓಕೆ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ತಗೋಣ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು. ಓಕೆ, ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರ ಅಂಡ್ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 100 ಕಿಲೋಮೀಟರ್ಸ್ ಇದೆ. ಇಮ್ಯಾಜಿನ್. ಓಕೆ, ಸೊ 100 ಕಿಲೋಮೀಟರ್ ಇದೆ. ಸೊ ಈ 100 ಕಿಲೋಮೀಟರ್ ಹೋಗ್ತಿರ್ಬೇಕಾದ್ರೆ ನಿಮ್ಮ ವೆಹಿಕಲ್ ಸೇಮ್ ಸ್ಪೀಡ್ ಅಲ್ಲಿ ಹೋಗಲ್ಲ. ಹಂಪ್ಸ್ ಇದ್ದಲ್ಲಿ ಸ್ಲೋ ಆಗುತ್ತೆ, ಎಂಟಿ ಪ್ಲೇಸ್ ಅಲ್ಲಿ ಇದ್ದಾಗ ಫಾಸ್ಟ್ ಆಗಿ ಹೋಗುತ್ತೆ. ಅಗೇನ್ ಬ್ರೇಕ್ಸ್ ಅಪ್ಲೈ ಮಾಡೋದು, ಟೋಲ್ ಗೇಟ್ಸ್ ಬರುತ್ತಲ್ಲ, ಟೋಲ್ ಕಟ್ಟಬೇಕು, ಬಸ್ ಸ್ಟಾಪ್ ಬಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂದ್ರಿಸಬೇಕು. ಕರೆಕ್ಟಾ? ಸೊ ಈ ತರ ಎಲ್ಲ ಇರುತ್ತೆ. ಸೊ ಅವಾಗ ನಿಮ್ಮ ವೆಹಿಕಲ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗಲ್ಲ, ನಾನ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಈ ಆವರೇಜ್ ಸ್ಪೀಡ್ ಹೇಗೆ ಮಾಡ್ತೀರಾ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್, ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ರಾ ಅಂಡ್ ಆ ಡಿಸ್ಟೆನ್ಸ್ ಕವರ್ ಮಾಡೋಕೆ ಎಷ್ಟು ಟೋಟಲ್ ಟೈಮ್ ಹಿಡಿತು, ಈ ರೇಷೋ ತಗೊಂಡ್ರೆ ನಿಮಗೆ ಆವರೇಜ್ ಸ್ಪೀಡ್ ಅಂತ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಆವರೇಜ್ ಸ್ಪೀಡ್. Okay, so average speed is for a non-uniform speed. Okay, average speed. Okay, so VAVG, average speed, that is nothing but so total distance. Okay, so total distance, so divided by total time. Okay, so total distance, total time. Okay, so total distance divided by so total time. ಇದನ್ನ ನಾವು average speed ಅಂತ ಕರಿತೀವಿ. Yes, average speed ಅಂತ ಮುಗಿತು. ಅಂಡ್ ಇವಾಗ ಒಂದು ವೆಹಿಕಲ್ ಬಗ್ಗೆ ಹೇಳಿದ್ವಲ್ಲ, ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್ ಅಥವಾ ಹೌ ಫಾಸ್ಟ್ ದ ವೆಹಿಕಲ್ ಇಸ್ ಮೂವಿಂಗ್ ಅಂತ ಹೇಳಿದ್ವಲ್ಲ, ಅಲ್ಲಿ ಡೈರೆಕ್ಷನ್ ಬಗ್ಗೆ ಏನು ಮೆನ್ಷನ್ ಮಾಡಲಿಲ್ಲ. ವಾಟ್ ಇಫ್ ವಿ ಮೆನ್ಷನ್ ಡೈರೆಕ್ಷನ್, ದೆನ್ ಇಟ್ ಇಸ್ ಅ ವೆಲಾಸಿಟಿ. ನಾವು ಯಾವಾಗ ಡೈರೆಕ್ಷನ್ ಬಗ್ಗೆ ಮಾತಾಡ್ತೀವಿ ಅದನ್ನ ನಾವೇನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ಕರೆಕ್ಟಾ? ಆವರೇಜ್ ಸ್ಪೀಡ್ ಸೇಮ್ ಟೈಮ್ ಅಲ್ಲಿ ಇದ್ರೆ ಮಾತ್ರನಾ, ಸೇಮ್ ಟೈಮ್ ಇರಲ್ಲ. ಸಮ್ ಟೈಮ್ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 50 km/h ಓಡಿಸ್ತಾ ಇರ್ತೀರಾ, ಸ್ವಲ್ಪ ಹೊತ್ತಾದ್ಮೇಲೆ 40 km/h ಹೋಗ್ತಿರ್ತೀರ, ಆಮೇಲೆ ಫುಲ್ಲು ರೊಚ್ಚಿಗೆ ಎದ್ಬಿಟ್ಟು ಏನ್ ಮಾಡ್ತೀರಾ, ಆಮೇಲೆ ಸೊ ಅಲ್ಲಿ 100 km/h ಹೋಗ್ತೀರಾ. ಅದು ತುಂಬಾ ಡೇಂಜರ್ ಅಂತ ಗೊತ್ತಾದ್ಮೇಲೆ ಮತ್ತೆ 60 km/h ಅಂತೇಳಿ ರಿಡ್ಯೂಸ್ ಮಾಡ್ತೀರಾ. ಸೊ ಈ ತರ ಸ್ಪೀಡ್ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಸೊ ಅಲ್ಲಿ ನಾವು ಸ್ಪೀಡ್ ನ ಮೆಜರ್ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ, ಟೋಟಲ್ ಡಿಸ್ಟೆನ್ಸ್, ನೀವು ರೀಚ್ ಆಗಿರುವಂತ ಟೋಟಲ್ ಡಿಸ್ಟೆನ್ಸ್ ಮತ್ತೆ ಆ ಡಿಸ್ಟೆನ್ಸ್ ನ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳ್ತು ಅದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ಅ ಆವರೇಜ್ ಸ್ಪೀಡ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಆವರೇಜ್ ಸ್ಪೀಡ್ ಕಾನ್ಸೆಪ್ಟ್. ಅಂಡ್ ಡೈರೆಕ್ಷನ್ ನ ಮೆನ್ಷನ್ ಮಾಡಿದ್ರೆ ಸೊ ದಟ್ ವಿಲ್ ಬಿ ದ ವೆಲಾಸಿಟಿ. ಸೊ ವೆಲಾಸಿಟಿ ಅಂದ್ರೆ ಏನು? ದ ವೆಲಾಸಿಟಿ ಆಫ್ ಆನ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್. ಅಲ್ಲಿ ಡಿಸ್ಟೆನ್ಸ್ ಇತ್ತು, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ. ಓಕೆ, ಸೊ ಅಲ್ಲಿ ಡಿಸ್ಟೆನ್ಸ್ ಇತ್ತು, ಇಲ್ಲಿ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ವೆಲಾಸಿಟಿ ವೆಕ್ಟರ್. ಓಕೆ, ಸೊ ವೆಲಾಸಿಟಿ ವೆಕ್ಟರ್ ಆರ್ ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳಿ ನೋಡ ಈ ಎರಡರ ಮಧ್ಯೆ. ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳಿ ನೋಡ. ಸೊ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಗೊತ್ತಿದೆಯಲ್ಲ, ಸೊ ದಟ್ ಇಸ್ ಇನ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಓಕೆ, ಈ ತರ ಬರಿಬಹುದು, ಈ ತರ ಬರಿಬಹುದು. ಓಕೆ, ಸೊ ವಿ ವೆಕ್ಟರ್ ಅಥವಾ ಬ್ಲಾಕ್ ಲೆಟರ್ ಅಲ್ಲಿ ವಿ ಅಂತ ಬರ್ತದೆ, ದಟ್ ಇಂಡಿಕೇಟ್ಸ್ ಓಕೆ ವೆಕ್ಟರ್ ಕ್ವಾಂಟಿಟಿ ಅಂತ. ಓಕೆ, ರೈಟ್. ಎಸ್ ಐ ಯೂನಿಟ್ ಸೇಮ್ ಆಸ್ ಅ ಸ್ಪೀಡ್. ಓಕೆ, ಸೇಮ್ ಆಸ್ ಅ ಸ್ಪೀಡ್. ಸೊ ಮೀಟರ್ ಪರ್ ಸೆಕೆಂಡ್. ಆಮೇಲೆ ಅದರ್ ಯೂನಿಟ್ಸ್ ಅಂತ ಹೇಳಿದ್ರೆ ಸೊ ಮಿಲಿಮೀಟರ್ ಪರ್ ಸೆಕೆಂಡ್, ಸೊ ಸೆಂಟಿಮೀಟರ್ ಪರ್ ಸೆಕೆಂಡ್, ಸೊ ಕಿಲೋಮೀಟರ್ ಪರ್ ಹವರ್. ಓಕೆ, ಸೊ ಅದೇ ರೀತಿ ಕ್ವಾಂಟಿಟಿ ಅಂತ ಹೇಳಿದ್ರೆ ದಿಸ್ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಓಕೆ,
and dimensional formula, sir, it is L power 1 T power minus 1. Done? Yes, direction. ಯಾವ ಡೈರೆಕ್ಷನ್ ಅದು ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. Clear? Yes. Now let's move on to the different types of velocities. Okay, so different types of velocities. Okay, ಅದೇ ನಮಗೆ ಸ್ಪೀಡ್ಸ್ ಎಷ್ಟಿತ್ತು ಸರ್? 4 types of ಸ್ಪೀಡ್. ಅದೇ ರೀತಿ 4 types of velocity. Okay, ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಆವರೇಜ್ ವೆಲಾಸಿಟಿ. Okay, ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಸೇಮ್ ಡೆಫಿನೇಷನ್. Okay, when a body covers equal distances in an equal interval of a time in a particular direction, that we call it as a uniform velocity. And non-uniform velocity andre maybe there is a change in speed or maybe direction or both. ಅಂತದ್ನ ನಾವು ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಡೈರೆಕ್ಷನ್ ಆದ್ರೂ ಚೇಂಜ್ ಮಾಡಬಹುದು, ಮ್ಯಾಗ್ನಿಟ್ಯೂಡ್ ಆದ್ರೂ ಚೇಂಜ್ ಮಾಡಬಹುದು, ಸೊ ಅಥವಾ ಎರಡನ್ನೂ ಸಹಿತ ಚೇಂಜ್ ಮಾಡಬಹುದು. ಅಂತ ಬಾಡೀಸ್ ನ ನಾವೇನಂತ ಕರಿತೀವಿ? ನಾನ್ ಯೂನಿಫಾರ್ಮ್ ವೆಲಾಸಿಟಿ ಜೊತೆ ಹೋಗ್ತಿರೋ ಬಾಡೀಸ್ ಅಂತ ಕರಿತೀವಿ. ಓಕೆನಾ? ಎಸ್, ವೆರಿ ಗುಡ್. ಕವಿತಾ ಗುರು, ಕವಿತಾ ಹಾಯ್ ಹಾಯ್. ಓಕೆ, ರೈಟ್. ರಮ್ಯಾ ಹಾಯ್. ಪ್ರಜ್ವಲ್, ಡೈರೆಕ್ಷನ್. ಎಸ್, ವೆರಿ ಗುಡ್. ಇವಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೇನು? ಸೊ ಸೇಮ್ ವೇ ಲೈಕ್ ಲಾಸ್ಟ್ ಟೈಮ್ ಬರ್ದವಲ್ಲ ಅದೇ ರೀತಿ. ಓಕೆ, ಸೊ ದಟ್ ಈಸ್ ದ dx ಡಿವೈಡೆಡ್ ಬೈ dt. ಓಕೆ, ಸೊ ದಿಸ್ ಇಸ್ dx ಡಿವೈಡೆಡ್ ಬೈ dt. ಅಂಡ್ ಇಲ್ಲಿ ಆವರೇಜ್ ವೆಲಾಸಿಟಿ ಅಂತ ತಗೊಂಡಾಗ, ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್, ಓಕೆ, ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತಂದ್ರೆ ಏನು? ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಸೊ ಡಿವೈಡೆಡ್ ಬೈ ಸೊ ಫೈನಲ್ ಟೈಮ್ ಡಿವೈಡೆಡ್ ಬೈ ಇನಿಷಿಯಲ್ ಟೈಮ್. ಓಕೆ, ಸೊ ದಿಸ್ ಇಸ್ ಇಂಡಿಕೇಟ್ಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಮತ್ತೆ ಡಿವೈಡೆಡ್ ಬೈ ಟೋಟಲ್ ಟೈಮ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಆವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ರೈಟ್, ಕ್ಲಿಯರಾ? ಸೊ ದಿಸ್ ಇಸ್ ಅಬೌಟ್ ಡಿಫರೆಂಟ್ ಟೈಪ್ಸ್ ಆಫ್ ವೆಲಾಸಿಟೀಸ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಡಿಫರೆನ್ಸ್ ನೋಡಿ. ಸೊ ಡಿಫರೆನ್ಸ್ ನೋಡ್ಕೊಂಡು ಹೋದ್ರೆ ದ ಫಸ್ಟ್ ಡಿಫರೆನ್ಸ್ ಸ್ಪೀಡ್ದು. ಸೊ ಫಸ್ಟ್ ಡಿಫರೆನ್ಸ್ ಅಬೌಟ್ ಅ ಸ್ಪೀಡ್ ಅಂಡ್ ವೆಲಾಸಿಟಿ. ಓಕೆ, first definition, the distance traveled per a second by a moving object is called speed. The rate of change of a displacement is called velocity. Speed is the scalar quantity, velocity is the vector quantity. It is depends on a path followed by the object. Yake? Because speed depends on a distance and velocity does not depends on path followed by the object. Yake? Because it depends on a displacement, not a distance. Okay na? Hi Suresh. Okay, and the next one, it is always positive. Yake? Distance is always positive. Velocity can be negative and positive and even zero. Yake? Displacement can be positive or negative, even zero. And ಅದೇ ರೀತಿ after one round in a circular path, the distance is not zero. ಯಾಕೆ? ಡಿಸ್ಟೆನ್ಸ್ ಅಂತ ಇವಾಗ ನೋಡಿ, ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಲ್ವಾ? ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಇನ್ ಅ ಸರ್ಕ್ಯುಲರ್ ಪಾತ್? ದಟ್ ಇಸ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಏನ್ ಬರಿಬಹುದು ಸರ್? ಇಟ್ ಇಸ್ ದ 2 pi r, circumference of a circle. So divided by time. Okay, so this is the time. So this is 2 pi r. And what about displacement? I mean velocity. So velocity ಅಂತ ಬರೆದ್ರೆ, okay, so velocity ಅಂತ ಬರೆದ್ರೆ, so initial and final point same ಇದ್ದಾಗ after completing one round ಅಂತ ಅಂದ್ರೆ ಹೇಳಿದ್ರೆ initial and final position is same ಅಂತ. ಯಾವಾಗ initial and final position same ಆಗುತ್ತೆ, that means the displacement is 0. ಯಾವಾಗ displacement 0 ಆಗುತ್ತೆ, velocity is 0. Clear? Right. So speed, distance divided by time formula. Clear? Yes. And the next one, after completing each round in a circular path, the velocity is 0. Velocity, that is the displacement divided by time taken. Okay, so this is the difference between speed and velocity. Right? Average speed cannot be 0, average velocity can be 0. Yes Ganesh. Yes, very good. Clear? Yes. Screenshot ತಗೊಳ್ಳಿದ್ರೆ ತಗೊಳ್ಳಿ, ನನ್ನ ಸೈಡಿಗೆ ಬಂದಿದೆ. ಓಕೆನಾ? ಸ್ಟಾಪ್ ಮಾಡಿ ತಗೊಂಡ್ಬಿಡಿ. ರೈಟ್, ಓಕೆ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ವಶನ್ ನೋಡಿ, ಇದಕ್ಕೆ ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ ವಿತೌಟ್ ಕನ್ಫ್ಯೂಷನ್. ಫಸ್ಟ್ ನಾನು ಏನ್ ಮಾಡ್ತೀನಿ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ. ದ ಕ್ವಶನ್ ಇಸ್, ಇಫ್ ದ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಇಸ್ x is equals to 6t square minus 12t plus 10, find the distance and displacement in 2 seconds, not at 2 seconds. ಇಲ್ಲಿ ನೋಡಿ, at 2 seconds ಕೊಡಕ್ಕೂ, ಓಕೆ, ಸೊ at 2 seconds ಕೊಡಕ್ಕೂ, in 2 seconds ಕೊಡಕ್ಕೂ there is a difference. ಓಕೆ, in 2 seconds ಅಂತ ಹೇಳ್ತಾರದು ಅಂದ್ರೆ 0 second ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇತ್ತು, 1 second ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಅಂಡ್ 2 second ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಅನ್ನೋದು ನೋಡೋಣ. ಸೊ ಫಸ್ಟ್ ಡಿಸ್ಟೆನ್ಸ್ ಗೆ ಕನ್ಸಿಡರ್ ಮಾಡ್ಕೋತಾರೆ. ಓಕೆನಾ? ಸೊ ಫಸ್ಟ್ ಇಲ್ಲಿ ಕೊಟ್ಟಿರುವಂತದ್ದು x is equals to 6t square minus 12t. ರೈಟ್, ಸೊ at a t is equals to 0 second ಏನಾಗುತ್ತೆ ಇದು ಸರ್? x is equals to 6t
t andre that is the plus 10 meter. Okay, so this is the plus 10 meter. And the next t is equals to 1 second. Okay, so 1 second adre, so let me write this is x1 and this is, let me write x2. ಎಷ್ಟಾಗುತ್ತೆ, substitute 1. Okay, so 1 square that is 1 6, so minus 12, so plus 10. ಎಷ್ಟಾಗುತ್ತೆ, ಬಾಡ್ ಮಾಸ್ ರೂಲ್ ಯೂಸ್ ಮಾಡಿ. ಸೊ ಬ್ರಾಕೆಟ್ ಆಫ್ ಡಿವಿಷನ್. Okay, so bod mass, multiplication, addition and subtraction. Addition 16 minus 12 ಎಷ್ಟಾಗುತ್ತೆ, that is the plus 4. Okay, so this is the plus 4 meter. And next t is equals to 2 seconds. Okay, so 2 is equals to 2 seconds. So ಇದನ್ನ x3 ಅಂತ ಬರೀತೀನಿ. So 2 2s are 4, 4 into 6, 4 24, so 24, so minus 12 2 24. Okay, so that is also 24, so plus 10. Okay, so that is x3, so that is equals to plus 10 meter. Okay, so plus 10 meter antide. Okay, so this is x1 and this is x3 and this is the x2. Okay, right. You ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇವ್ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಸರ್, 10 ಇಲ್ಲಿ ಮತ್ತೆ ಪ್ಲಸ್ 4 ಇದೆ. ಓಕೆ, ಸೊ 10 ಇಂದ ಪ್ಲಸ್ 4 ಅಂತಂದ್ರೆ ಏನು ಅರ್ಥ? ಸೊ ನಿಮಗೆ ಅರ್ಥ ಮಾಡಿಸ್ತಾನಿಲ್ಲ, ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಗ್ರಾಫ್ ಸಹಿತ ಯೂಸ್ ಮಾಡ್ತಿದ್ರು. ಓಕೆನಾ, ಇಲ್ಲಿ ಯಾವುದು ನೆಗೆಟಿವ್ ವ್ಯಾಲ್ಯೂ ಬಂದಿಲ್ಲ, therefore 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎಸ್ ಸರ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ 10 ಅಲ್ವಾ? ಓಕೆ, ಸೊ 2, ಸೊ ದಿಸ್ ಇಸ್ 4 and this is 6 and this is 8 and this is a 10 and this is a 12 ಅಂತ ಅನ್ಕೋಣ. ಓಕೆ, ಸೊ ಇನಿಷಿಯಲಿ when a t is equals to 0 ಅಂತ ಅಂದಾಗ 10 ನಲ್ಲಿದೆ. ಓಕೆ, ಸೊ when t is equals to 0 second the body is here. Okay, so the body is here and t is equals to 1 second ಅಂದಾಗ 4 second ಅಲ್ಲಿ ಅಂದ್ರೆ 4 meters ಅಲ್ಲಿ ಇದೆ. ಓಕೆ, ಸೊ 4 meters when t is equals to 1 second ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಡಿಸ್ಟೆನ್ಸ್ ಆಯ್ತು ಸರ್? 2 2 2 6. ಓಕೆ, ಸೊ ಡಿಸ್ಟೆನ್ಸ್, so distance. Okay, so let me call it as the a point and this b point. Okay, so a to b. Okay, so a to b. Okay, and the next one, this is for a t is equals to 1 second, t is equals to 2 second. Okay, again 2 second ಅಲ್ಲಿ. Okay, so 2 second ಅಲ್ಲಿ plus 10 ಮತ್ತೆ ಇಲ್ಲಿಗೆ ಬಂದಿದೆ, that means b to a. Okay, so that is the b to a. ಎಷ್ಟಾಗುತ್ತೆ ನೋಡಿ, so a to b 2 meter 2 meter 2 meter, that is a 6 plus 6 ಎಷ್ಟಾಯ್ತು 12 meter ಆಯ್ತು. ಓಕೆ, ಸೊ ದಿಸ್ ಇಸ್ ಅ 12 meter. ಅಂಡ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ದಟ್ ಈಸ್ ಎ ಮೈನಸ್ ಎನೇ ಇದೆ. ಸೊ ದಟ್ ಮೀನ್ಸ್ 10 minus 10 that is equals to 0 meter. Okay, so displacement is 0 and distance is the 12 meter. Clear ಆಯ್ತಾ? ಕ್ಲಿಯರಾ? ಸೊ ನಾಳೆ ಕ್ಲಾಸ್ಗೆ ನಿಮಗೆ ಶೆಡ್ಯೂಲ್ ಸಿಗುತ್ತೆ, ಪೋಸ್ಟ್ ಅಲ್ಲಿ, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿಮಗೆ ಶೆಡ್ಯೂಲ್ ಸಿಗುತ್ತೆ, ನೋಡ್ಕೊಂಡ್ಬಿಡಿ. ಕ್ಲಿಯರಾ ಎಲ್ಲರಿಗೂ? ಕ್ಲಿಯರ್ ಎಲ್ಲರಿಗೂ? ಎಸ್ ಎಸ್, ಬೇಗ ಬೇಗ, ಈಸಿನಾ? ರೈಟ್. ಸೊ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ ಸೇಮ್ ಮೆಥಡ್ ಅಲ್ಲಿ. ಇಫ್ ದ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಇಸ್ x is equals to t square minus 60 plus 4, find the distance and displacement in a t is equals to 0 to t is equals to 5 second. ಅಂದ್ರೆ in 5 second ಎಷ್ಟಾಗುತ್ತೆ? ಓಕೆ, ಸೊ ಫಸ್ಟ್ ನೋಡಿ, ಇಲ್ಲಿ ಕೊಟ್ಟಿರೋ ಪೊಸಿಷನ್ ಏನು ಸರ್? ಟಿ ಸ್ಕ್ವೇರ್ ಮೈನಸ್ 60 ಮೈನಸ್ ಪ್ಲಸ್ 4 ಅಲ್ವಾ? ಎಸ್, ಫಸ್ಟ್ ಟಿ ಇಸ್ ಈಕ್ವಲ್ಸ್, ಓಕೆ 5 ಸೆಕೆಂಡ್ಸ್ ಇರೋದ್ರಿಂದ ಸೊ ಟಿ ಇಸ್ ಈಕ್ವಲ್ಸ್ ಟು 0 ಸೆಕೆಂಡ್ಸ್. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 0 ಸೆಕೆಂಡ್. ಏನಾಗುತ್ತೆ ಸರ್? ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ 4. ಓಕೆ, ಸೊ ಪ್ಲಸ್ 4 ಮೀಟರ್. ಸೊ ಟಿ ಇಸ್ ಈಕ್ವಲ್ಸ್ ಟು, ಸೊ ಟಿ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್. ಸೊ 1 ಸೆಕೆಂಡ್ ಎಷ್ಟಾಗುತ್ತೆ ಸರ್? ಎಕ್ಸ್ ಇಸ್ ಈಕ್ವಲ್ಸ್ ಟು 1 minus 6 plus 4, so 5 minus 6 that is equals to minus 1 meter. Clear? And the next one, so t is equals to 2 seconds. Okay, so t is equals to 2 seconds. So x is equals to ಎಷ್ಟಾಗುತ್ತೆ? 2 4 2 12, so plus 4 ಎಷ್ಟಾಗುತ್ತೆ? that is 8 minus 12, so that is the minus 4 meter. Done. And t is equals to, so 3 seconds. So x is equals to 3 3 9 and 6 3 18, so plus 4 ಎಷ್ಟಾಗುತ್ತೆ ಸರ್? it is the 13 minus 18, so that is the minus 5 meter. Okay, and t is equals to, so 4 second. So x is equals to 4 4 16, so minus 4 6 24, so plus 4 ಎಷ್ಟಾಯ್ತು ಸರ್? it is the 20 minus 24, so that is the minus 4 meter. Clear? So 16 plus 4 that is 20, 20 minus 24. Okay, minus 4 meter. And t is equals to 5 seconds.
ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5 25, ಸೊ 5 30, ಸೊ ಪ್ಲಸ್ 4 ಎಷ್ಟಾಯ್ತು ಸರ್? ಇಟ್ ಇಸ್ 29 minus 30, ಸೊ ದಟ್ ಈಸ್ ಈಕ್ವಲ್ಸ್ ಟು -1 ಮೀಟರ್. ಕ್ಲಿಯರಾ? ಎಸ್. ಕಾಜಾ ಸಾಬ್ ಏನಿಲ್ಲ, ಇಲ್ಲಿ ವ್ಯಾಲ್ಯೂ ಇದೆನಾ? ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತು ನೋಡಿ. ಇದು ಸಿಂಪಲ್ ಕ್ವಶನ್ ಬರ್ಲಿಲ್ಲ ಅಂದ್ರೆ ಹೆಂಗೋ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0 ಸ್ಕ್ವೇರ್ ಮೈನಸ್ 6 ಇಂಟು 0, ಸೊ ಪ್ಲಸ್ 4 ಎಷ್ಟಾಗುತ್ತೆ ಸರ್? 0 ಸ್ಕ್ವೇರ್ ದಟ್ ಇಸ್ 0, 6 ಇಂಟು 0 ದಟ್ ಈಸ್ ಆಲ್ಸೋ 0, ಪ್ಲಸ್ 4 ಎಷ್ಟಾಗುತ್ತೆ ಸರ್? ಇಟ್ ಇಸ್ 4. ಇಲ್ಲೇ ನಾನು 4 ಬರ್ತಿದ್ದೀನಿ. ಓಕೆ ಕಾಜಾ ಸಾಬ್ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿದ್ರೆ, ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಮೈನಸ್ 6 ಇಂಟು 1, ಸೊ ಪ್ಲಸ್ 4 ಎಷ್ಟಾಗುತ್ತೆ ಸರ್? ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಮೈನಸ್ ಅಂಡ್ 6, ಸೊ ಪ್ಲಸ್ 4 ಎಷ್ಟಾಗುತ್ತೆ? 5 minus 6 ದಟ್ ಇಸ್ -1. ಇಷ್ಟು ಗೊತ್ತಾಗಲ್ವಾ? ಸಿಂಪಲ್ ಎಡಿಷನ್ ಸಬ್ಟ್ರಾಕ್ಷನ್ ಗೊತ್ತಾಗಲ್ವಾ? ಕ್ಲಿಯರ್ ಆಯ್ತಲ್ಲ? ರೈಟ್. ಸೊ ಇವಾಗ ಫೈಂಡ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಓಕೆ, ಸೊ ಫೈಂಡ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಲೆಟ್ ಮಿ ರೈಟ್. ಸೊ ದಿಸ್ ಇಸ್ ದ ಟೋಟಲ್ ಡಿಸ್ಟೆನ್ಸ್. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಎಷ್ಟು ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರೋದು? ಪಾಸಿಟಿವ್ ಅಲ್ಲಿ +4 ಇದೆ. ಓಕೆ, ಸೊ +4 ಇದೆ. ಸೊ ನೆಗೆಟಿವ್ ಅಲ್ಲಿ ಎಷ್ಟಿದೆ? ಸೊ ನೆಗೆಟಿವ್ 5. ಓಕೆ, ಸೊ -5 ಇದೆ. ಓಕೆ, so let me consider this is 0. Okay, so this is 0 and this is a +2. Okay, so this is the +2 values and this is the +4. And illu aste, so this is -2 and this is a -4 and this is a -6. Okay, so this is a -6. Okay, and illi first t is equals to 0 iddaga +4 alli ide. Okay, so illi starting body illi ide. Okay, so let me write it as a a. ಸೊ ಇದೆ ಯಾವಾಗ? ಸೊ ಟಿ ಇಸ್ ಈಕ್ವಲ್ಸ್ ಟು 0 ಸೆಕೆಂಡ್. ಡನ್. ಇವ್ ನೋಡಿ, ಟಿ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಅಂದಾಗ -1 ಎಲ್ಲಿ ಬರುತ್ತೆ? ಇಲ್ಲಿ. ಓಕೆ, ಸೊ ದಿಸ್ ಇಸ್, ಲೆಟ್ ಮಿ ರೈಟ್ ಇಟ್ as a -1 and this is a -3. ಮಧ್ಯದಲ್ಲಿ ಏನು ಇಲ್ಲ ಅಂದ್ರೆ ಮೈನಸ್ ಅಂತ ಅಲ್ಲ. ಓಕೆ, ಸೊ -1. ಓಕೆ, ಸೊ ದಿಸ್ ಇಸ್ ಬಿ ಅಂತ ಬರೀತೀನಿ. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಇದ್ದಾಗ, ಸೊ ದಟ್ ಲೆಟ್ ಮಿ ರೈಟ್ ಇಟ್ as a ಬಿ. ಓಕೆ, ಸೊ ಇವಾಗ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎ ಟು ಬಿ, ಕರೆಕ್ಟಾ? ಸೊ ಎ ಟು ಬಿ, ಸೊ ಪ್ಲಸ್, ಸೊ ಇದು ಡನ್ ಆಯ್ತು, ಇದು ಡನ್ ಆಯ್ತು, -1 ಆಯ್ತು. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 2 ಸೆಕೆಂಡ್, -4, ಸೊ -4 ಅಂದ್ರೆ ದಿಸ್ ಇಸ್ ಸಿ. ಸೊ ಟಿ ಇಸ್ ಈಕ್ವಲ್ಸ್ ಟು 2 ಸೆಕೆಂಡ್ಸ್. ಓಕೆ, ಎಸ್. ಇವಾಗ ಎಲ್ಲಿಂದ ಬಿ ಟು ಸಿ ಆಯ್ತು. ಓಕೆ, ಸೊ ಬಿ ಟು ಸಿ. ಓಕೆ, ಸೊ ಪ್ಲಸ್ -4 ಮುಗಿತಾ? ಅಂಡ್ -5 ಅಂದ್ರೆ ಇಲ್ಲಿ, ಸೊ ಲೆಟ್ ಮಿ ರೈಟ್ ಇಟ್ as a ಡಿ. ಸೊ ದಟ್ ಈಸ್ ಟಿ ಇಸ್ ಈಕ್ವಲ್ಸ್ ಟು 3 ಸೆಕೆಂಡ್ಸ್. ಓಕೆ, ಸೊ ದಟ್ ಈಸ್ ಸಿ ಟು ಡಿ. ಡನ್. ಸೊ ಪ್ಲಸ್ t is equals to 4 second, again -4 ಅಂದ್ರೆ d ಆದ್ಮೇಲೆ ದಿಸ್ ಇಸ್ ಇ ಅಂತ ಬರೀತೀನಿ. ಓಕೆನಾ? ಸೊ D2. ಓಕೆ, ಸೊ ಮತ್ತೆ ರಿಟರ್ನ್ ಬರ್ತಾ ಇದೆ. ಸೊ ರಿಟರ್ನ್ ಬರ್ತಾ ಇದೆ ಅಂತಂದ್ರೆ, ಸೊ ದಟ್ ಮೀನ್ಸ್ ಅಗೇನ್ D2C. ಓಕೆ, ಸಿ ಡಿ ಬೇರೆ, D2C ಬೇರೆ. ಓಕೆ, ಎಸ್. ಸೊ ಇದು ಡನ್ ಆಯ್ತು. ಸೊ ನೆಕ್ಸ್ಟ್ ಒನ್ -1. ಓಕೆ, ಸೊ -1 ಎಲ್ಲಿದೆ? ಮತ್ತೆ ಬಿ ಅಂದ್ರೆ ಸಿ ಟು ಬಿ ಅಂತ ಬಂದಿದೆ. ಓಕೆ, ಸೊ ಸಿ ಟು ಬಿ. ಇವಾಗ ಡಿ ಇಸ್ ಈಕ್ವಲ್ಸ್ ಟು ಎ ಟು ಬಿ. ಓಕೆ, ಸೊ ದಿಸ್ ಇಸ್ 2 ಅಂಡ್ ದಿಸ್ ಇಸ್ 2. ಎಷ್ಟಾಯ್ತು? 4 ಪ್ಲಸ್ 1 ಎಷ್ಟಾಯ್ತು? 5. ಓಕೆ, ಸೊ ಎ ಟು ಬಿ ಗೆ 5. ಓಕೆ, ಸೊ ಬಿ ಟು ಸಿ ಎಷ್ಟಿದೆ ಸರ್? ಇಲ್ಲಿ 1 2 3. ಓಕೆ, ಸೊ ದಿಸ್ ಇಸ್ 3. ಸಿ ಟು ಡಿ ಎಷ್ಟು ಸರ್? ಇಟ್ ಇಸ್ -5 ಅಲ್ವಾ? ಎಸ್ ಸರ್, ದಿಸ್ ಇಸ್ -5. ಸೊ ಅಂದ್ರೆ +1. ಓಕೆ, ಸೊ ಇದು ಡಿಸ್ಟೆನ್ಸ್ ಎಷ್ಟಿದೆ? +1. ಇವಾಗ 3 ಆಯ್ತಲ್ವಾ? ಡಿ ಟು ಸಿ ದಟ್ ಈಸ್ ಆಲ್ಸೋ +1. ಸಿ ಟು ಬಿ. ಓಕೆ, ಸೊ ಸಿ ಟು ಬಿ ಅಂದ್ರೆ ಎಷ್ಟು? ಇಲ್ಲಿ 1 2 3. ಓಕೆ, ಸೊ ದಟ್ ಈಸ್ ಆಲ್ಸೋ 3. ಎಷ್ಟಾಗಿದೆ ನೋಡಿ? 8 9 10 11 8 10 and 13. ಸೊ ದಿಸ್ ಇಸ್ 13 ಮೀಟರ್. ಓಕೆ, ಸೊ ದಿಸ್ ಇಸ್ 13 ಮೀಟರ್. ಎಸ್, ವೆರಿ ಗುಡ್. ತುಂಬಾ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದಾರೆ. 9 and 11 ಮಾಡಿದ್ರ, ದಟ್ ಈಸ್ 13 ಆಗಿದೆ. ಅಂಡ್ ಡಿಸ್ಪ್ಲೇಸ್ಮೆಂಟ್ ನೋಡಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಏನು? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಸೊ ಇವಾಗ ಫೈನಲ್ ಪೊಸಿಷನ್ ಎಲ್ಲಿದೆ? -1 ಅಂದ್ರೆ ದಟ್ ಈಸ್ ದ -b. ಓಕೆ, ಸೊ x2 - x1, ಸೊ ದಟ್ ಈಸ್ b ಅಂಡ್ ಇನಿಷಿಯಲ್ ಪೊಸಿಷನ್ ಯಾವುದು? a. ಸೊ -1 -4 ಎಷ್ಟಾಯ್ತು? ಸೊ -1 -4 ಎಷ್ಟಾಯ್ತು? ಸೊ ಡಿಸ್ಟೆನ್ಸ್ ದಟ್ ಈಸ್ 5 -5. ಸೊ -5 ಮೀಟರ್. ಕ್ಲಿಯರಾ? ಹಾ, Nagraj, it is the easiest way. Velocity ಮೇಲಿದೆ, but it will become little difficult for you. Okay,
ಸೊ -5 ಅಂದ್ರೆ ಇವಾಗ ಎಲ್ಲಿಂದ ಎಲ್ಲಿಗೆ ಬಂದಿದೆ ಸರ್, ಎ ಇಂದ ಬಿ ಗೆ ಫೈನಲ್ ಆಗಿ ಎ ಇಂದ ಬಿ ಗೆ ಬಂದಿದೆ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಟುವರ್ಡ್ಸ್ ದ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಅದಕ್ಕೆ ನೆಗೆಟಿವ್ ಸೈನ್. ಓಕೆ, ಸೊ ಟುವರ್ಡ್ಸ್ ದ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಇದೆ, ಸೊ ಅದಕ್ಕೆ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಓಕೆ, ಸೊ -5. ಎಸ್, ಹೋಪ್ಫುಲ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಎವ್ರಿಬಡಿ, ರೈಟ್? ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಚೇಂಜ್ ಇನ್ ವೆಲಾಸಿಟಿ. ನಿಮ್ಮ ಪ್ರಕಾರ ವೆಲಾಸಿಟಿ ಅನ್ನೋದೇನು? ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಸೊ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್, ಕರೆಕ್ಟಾ? ಎಸ್ ಸರ್, ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್. ಸೊ ಚೇಂಜ್ ಇನ್ ವೆಲಾಸಿಟಿ ಅಂತ ಯಾವಾಗ ಕರೀತೀರಾ? ಮೇ ಬಿ ದರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್. ಫಸ್ಟ್ ಮೇ ಬಿ ವೆನ್ there is change in some magnitude. Okay, so change in magnitude of velocity. Okay, some magnitude. And the next one, when so there is change in the direction. Okay, so change in direction, or so both direction and magnitude. Okay, so or both. ಸೊ ಅವಾಗ ನಾವು ಇದನ್ನ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಚೇಂಜ್ ಇನ್ ವೆಲಾಸಿಟಿ ಕ್ಲಿಯರಾ? ಹಾಯ್ ಅಮೃತ, ಹಾ ಕ್ಲಿಯರ್ ಅಲ್ವ ಎಲ್ಲರಿಗೂ? ಸೊ ಚೇಂಜ್ ಇನ್ ಡೈರೆಕ್ಷನ್ ಆದ್ರೆ ಚೇಂಜ್ ಇನ್ ವೆಲಾಸಿಟಿ, ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆದ್ರೆ ಚೇಂಜ್ ಇನ್ ವೆಲಾಸಿಟಿ, ಬೋತ್ ಡೈರೆಕ್ಷನ್ ಆಲ್ಸೋ ಮ್ಯಾಗ್ನಿಟ್ಯೂಡ್ ಆದ್ರೆ ದಟ್ ಇಸ್ ದ ಚೇಂಜ್ ಇನ್ ವೆಲಾಸಿಟಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ವೆಲಾಸಿಟಿ, ವೆಲಾಸಿಟಿ ಆಫ್ ಅ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಅ ಸ್ಪೀಡ್. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ವಾಟ್ ಇಸ್ ಮ್ಯಾಗ್ನಿಟ್ಯೂಡ್ ಅಂತ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಅ ಸ್ಪೀಡ್. ಓಕೆ, ಸೊ ಸ್ಪೀಡ್ ಫಾರ್ ಎಕ್ಸಾಂಪಲ್. ಓಕೆ, ಸೊ ಸ್ಪೀಡ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಒಂದು ವೆಹಿಕಲ್, ಓಕೆ, ಸೊ ವೆಹಿಕಲ್ ಇದೆ. ಸೊ ಇಲ್ಲಿ ಡೈರೆಕ್ಷನ್ ಫಿಕ್ಸ್, ಯಾವ ಕಡೆ ಹೋಗ್ತದೆ? ದಟ್ ಈಸ್ ಈಸ್ಟ್ ಡೈರೆಕ್ಷನ್ ಹೋಗ್ತದೆ. ಸೊ ಡೈರೆಕ್ಷನ್ ಇಸ್ ಸೇಮ್, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಓಕೆ, ಸೊ 20 ಮೀಟರ್ ಪರ್ ಸೆಕೆಂಡ್ ಟುವರ್ಡ್ಸ್ ಈಸ್ಟ್. ಸೊ ಇಲ್ಲಿ ಸ್ವಲ್ಪ ದೂರ ಆದ್ಮೇಲೆ ಸೊ ಡೈರೆಕ್ಷನ್ ಇಸ್ ಸೇಮ್, ಬಟ್ ಇದು 5 ಮೀಟರ್ ಪರ್ ಸೆಕೆಂಡ್ ಹೋಗ್ತದೆ. ಇವಾಗ 20 ಮೀಟರ್ ಪರ್ ಸೆಕೆಂಡ್ ಇದ್ದು 5 ಮೀಟರ್ ಪರ್ ಸೆಕೆಂಡ್, ಮ್ಯಾಗ್ನಿಟ್ಯೂಡ್ ಕಮ್ಮಿ ಆಯ್ತಾ? ಸೊ ಮ್ಯಾಗ್ನಿಟ್ಯೂಡ್ ಕಮ್ಮಿ ಆಯ್ತಾ? ಮ್ಯಾಗ್ನಿಟ್ಯೂಡ್ ಕಮ್ಮಿ ಆದ್ರೆ ಚೇಂಜ್ ಇನ್ ವೆಲಾಸಿಟಿ, ಕರೆಕ್ಟಾ? ಇನ್ನೊಂದು ಎಕ್ಸಾಂಪಲ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್, ಇದು ಸರ್ಕ್ಯುಲರ್ ಪಾತ್. ಓಕೆ, ಸೊ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್. ಸೊ ಈ ಪಾಯಿಂಟ್ ನ ತಗೊಂಡ್ರೆ, ಸೊ ಬಾಡಿ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಆಯ್ತು, ಮತ್ತೆ ಈ ಪಾಯಿಂಟಿಗೆ ಬಂತು, ಮತ್ತೆ ಈ ಪಾಯಿಂಟಿಗೆ ಬಂತು, ಈ ಪಾಯಿಂಟಿಗೆ ಬಂತು. ಇಲ್ಲಿ ನೋಡಿ, ಸ್ಪೀಡ್ ಅನ್ನೋದು 10 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 10 ಮೀಟರ್ ಪರ್ ಸೆಕೆಂಡ್, ಸೊ 10 ಮೀಟರ್ ಪರ್ ಸೆಕೆಂಡ್, ಸೊ 10 ಮೀಟರ್ ಪರ್ ಸೆಕೆಂಡ್ ಅಂಡ್ 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನೋದು ಸೇಮ್. ಓಕೆ, ಸೊ 10 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್ ಮೀನ್ಸ್ ಸ್ಪೀಡ್ ಈಸ್ ದ ಸೇಮ್, ಬಟ್ ಡೈರೆಕ್ಷನ್ ಏನಾಗ್ತದೆ? ಫಸ್ಟ್ ಇಲ್ಲಿ ನಾರ್ತ್ ಕಡೆ ಹೋಗ್ತದೆ, ಇಲ್ಲಿ ವೆಸ್ಟ್ ಕಡೆ ಹೋಗ್ತದೆ, ಇಲ್ಲಿ ಸೌತ್ ಕಡೆ ಹೋಗ್ತದೆ, ಇಲ್ಲಿ ಈಸ್ಟ್ ಕಡೆ ಹೋಗ್ತದೆ. ದರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್, ರೈಟ್? ಇವಾಗ ಬೋತ್ ಚೇಂಜ್ ಇನ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಎ ಇಂದ ಬಿಗೆ ಹೋಗ್ತದೆ ಅನ್ಕೊಳ್ಳಿ. ಓಕೆ, ಸೊ ಎ ಇಂದ ಬಿಗೆ ಹೋಗ್ತದೆ. ಸೊ ಲೆಟ್ಸ್ ಸೇ ಇಟ್ ಇಸ್ ಅ 10 ಮೀಟರ್ ಪರ್ ಸೆಕೆಂಡ್, ಕ್ಲಿಯರಾ? ಟುವರ್ಡ್ಸ್ ಈಸ್ಟ್ ಇಲ್ಲಿ ಡೈರೆಕ್ಷನ್, ಇಲ್ಲಿ ಬಿ ಬಂದ್ಮೇಲೆ ಇಲ್ಲಿ 5 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಓಕೆ, ಸೊ 5 ಮೀಟರ್ ಪರ್ ಸೆಕೆಂಡ್ ಯಾವ ಡೈರೆಕ್ಷನ್? ದಟ್ ಇಸ್ ಅ ನಾರ್ತ್ ಡೈರೆಕ್ಷನ್ ಸರ್. ಇಲ್ಲಿ ಸಿ ಗೆ ಬಂದಾಗ, ಸಿ ಟು ಡಿ ಬಂದಾಗ ಇಲ್ಲಿ 15 ಮೀಟರ್ ಪರ್ ಸೆಕೆಂಡ್, ಬಟ್ ವಾಟ್ ಇಸ್ ದ ಡೈರೆಕ್ಷನ್? ದಟ್ ಈಸ್ ವೆಸ್ಟ್ ಡೈರೆಕ್ಷನ್. ಮತ್ತೆ ಡಿ ಟು ಎ ಗೆ ಹೋಗ್ಬೇಕಾದ್ರೆ 2 ಮೀಟರ್ ಪರ್ ಸೆಕೆಂಡ್ ಯಾವ ಡೈರೆಕ್ಷನ್? ದಟ್ ಈಸ್ ಟುವರ್ಡ್ಸ್ ದ ಸೌತ್ ಡೈರೆಕ್ಷನ್. ಸೊ ಈ ತರ ದ ಫಸ್ಟ್ ಒನ್ ವೆನ್ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್, ಈ ತರ 20 ಮೀಟರ್ ಪರ್ ಸೆಕೆಂಡ್ ಇದ್ದು 5 ಮೀಟರ್ ಪರ್ ಸೆಕೆಂಡ್ ಆಯ್ತು, ಬಟ್ ಡೈರೆಕ್ಷನ್ ಟುವರ್ಡ್ಸ್ ಈಸ್ಟ್, ಅಲ್ಲ ಡೈರೆಕ್ಷನ್ ಚೇಂಜ್ ಆಗಿಲ್ಲ, ಬಟ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇಸ್ ಚೇಂಜಿಂಗ್. ಸೆಕೆಂಡ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಅಂದ್ರೆ ಸ್ಪೀಡ್ ಇಸ್ ಸೇಮ್, ಬಟ್ ದರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್. ಬಟ್ ಲಾಸ್ಟ್ ಕೇಸ್ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ, ಮ್ಯಾಗ್ನಿಟ್ಯೂಡ್ ಸಹಿತ ಚೇಂಜ್ ಆಗ್ತದೆ. ಇಂಥ 3 ಕೇಸಸ್ಗಳಲ್ಲಿ ನಾವೇನಂತ ಕರಿತೀವಿ? ದರ್ ಇಸ್ ಅ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಅಂಡ್ ಇವಾಗ ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ದರ್ ಇಸ್ ಒನ್ ಮೋರ್ ಪ್ಯಾರಾಮೀಟರ್, ಕಾಲ್ಡ್ ಆಕ್ಸಲರೇಷನ್. ವಾಟ್ ಇಸ್ ದಟ್ ಆಕ್ಸಲರೇಷನ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಲರೇಷನ್. ಕ್ಲಾಸ್ 9th ಅಲ್ಲಿ ಕಲ್ತಿರ್ತೀರ. ಓಕೆ, ದಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ದಟ್ ಇಸ್ ಕಾಲ್ಡ್ ಆಕ್ಸಲರೇಷನ್. ಓಕೆ, ಸೊ ಡೆಫಿನೇಷನ್ ಪ್ರಕಾರ ಹೇಳೋದಾದ್ರೆ, the change in velocity of an object with a time interval is called acceleration. Okay, so acceleration na simple agi nanu ಹೇಳ್ತೀನಿ. Okay, so a is equals to ನಿಮಗೆ ನೋಡಿ, so v minus u divided by t ಅಂತ ಬರಿಬಹುದು, or so acceleration so dv divided by dt ಅಂತ ಬರಿಬಹುದು.
Okay, so next acceleration. So that is the rate of change of velocity ಆಯ್ತಲ್ಲ, ಇವಾಗ change in velocity divided by time ಅಂತ. So ಇಷ್ಟರಲ್ಲೂ ಬರಿಬಹುದು. You can consider any one of these equations. ಓಕೆನಾ? ಹಾ ಸರ್, ಎಕ್ಸಾಂಪಲ್ ಫಾರ್ ಚೇಂಜ್ ಇನ್ ವೆಲಾಸಿಟಿ ಇಲ್ಲಿ ತೋರಿಸಿದ್ದೇನು? ವಾಸಂತಿ ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲಿ ತೋರಿಸಿದ್ದೇನೆ, ಇಲ್ಲಿ 3 ಎಕ್ಸಾಂಪಲ್. when there is a change in magnitude ಇದು ಎಕ್ಸಾಂಪಲ್, when there is a change in direction example, both direction as well as magnitude third example. Okay, now SI unit ಇದನ್ನ ಕನ್ಸಿಡರ್ ಮಾಡ್ಕೊ ಎನಿಥಿಂಗ್. ಓಕೆ, ಸೊ ವೆಲಾಸಿಟಿ ಏನು? ಮೀಟರ್ ಪರ್ ಸೆಕೆಂಡ್. ಈ ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಟೈಮ್ ಯೂನಿಟ್ ಏನು? ಸೆಕೆಂಡ್. ಆ ಸೆಕೆಂಡ್ ಮೇಲೆ ಬಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಅಂಡ್ ಅದರ್ ಯೂನಿಟ್ಸ್ ನೋಡಿದ್ರೆ ಸೊ ದಿಸ್ ಇಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂಡ್ ಇದನ್ನ ಸೊ ಮಿಲಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂಡ್ ನೆಕ್ಸ್ಟ್ ಒನ್ ನ್ಯೂಟನ್ ಪರ್ ಕೆಜಿನೂ ಬರಿಬಹುದು. ಓಕೆ, ಸೊ ನ್ಯೂಟನ್ ಪರ್ ಕೆಜಿ ಇದು ನಿಮಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಲಾಸ್ಟ್ ಒನ್ ನ್ಯೂಟನ್ ಪರ್ ಕೆಜಿ ನಿಮಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಬರುತ್ತೆ. ಕ್ಲಿಯರಾ? ಅಂಡ್ ವಾಟ್ ಟೈಪ್ ಆಫ್ ಅ ಕ್ವಾಂಟಿಟಿ? ಆಸ್ ಆಕ್ಸಲರೇಷನ್ ಡಿಪೆಂಡ್ಸ್ ಆನ್ ವೆಲಾಸಿಟಿ, ಇಟ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಸೊ ದಿಸ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಅಂಡ್ ಸರ್ ಡೈಮೆನ್ಷನಲ್ ಫಾರ್ಮುಲಾ ಸರ್ ಇಟ್ ಇಸ್ L power 1 T power -2. ರೈಟ್, ಕ್ಲಿಯರಾ? ಅಂಡ್ ಇವಾಗ ಸರ್ ಆಕ್ಸಲರೇಷನ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರಲ್ಲ, ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಆಕ್ಸಲರೇಷನ್? ಸಿಂಪಲ್ ಆಗಿ ನೋಡಿ, ಸೊ ವೆಲಾಸಿಟಿ ಮೇಲೆ ಡಿಪೆಂಡೆಂಟ್ ಇದೆ. ಸೊ ವೆಲಾಸಿಟಿ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಡಿಪೆಂಡ್ಸ್ ಆನ್ ಅ ವೆಲಾಸಿಟಿ. ಓಕೆ, ಡಿಪೆಂಡ್ಸ್ ಆನ್ ವೆಲಾಸಿಟಿ. ಸೇಮ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಇದ್ರೆ ಆಕ್ಸಲರೇಷನ್ ಅಂತ ಕರೀತೀವಿ. ದಟ್ ಮೀನ್ಸ್ ಎ ಇಸ್ ಅ ಪಾಸಿಟಿವ್. ಅದೇ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಆಕ್ಸಲರೇಷನ್ ನಾವು ನೆಗೆಟಿವ್ ಆಕ್ಸಲರೇಷನ್ ಅಂತ ಕರಿತೀವಿ. ಆ ನೆಗೆಟಿವ್ ಆಕ್ಸಲರೇಷನ್ ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಅದನ್ನ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೇನೆ. ಡನ್, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಸಲರೇಷನ್. ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್ ಅಂದಾಗ 4: ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್, ಇನ್ಸ್ಟಾಂಟಿನಿಯಸ್ ಅಂಡ್ ಆವರೇಜ್. ಡಿಫರೆಂಟ್ ಟೈಪ್ಸ್ ಆಫ್ ವೆಲಾಸಿಟಿ ಅಂದಾಗ ಸೇಮ್ ಯೂನಿಫಾರ್ಮ್, ನಾನ್ ಯೂನಿಫಾರ್ಮ್, ಇನ್ಸ್ಟಾಂಟಿನಿಯಸ್ ಅಂಡ್ ಆವರೇಜ್. ಅಂಡ್ ಅದೇ ರೀತಿ ಆಕ್ಸಲರೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಸಲರೇಷನ್ ಅಂತ ಬಂದಾಗ ನಮಗೆ 4 ಟೈಪ್ಸ್ ಇದೆ. ಯಾವ್ದು? ಸೊ ಅಗೇನ್, ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ವೆನ್ ದೆರ್ ಇಸ್ ಅ ಸೇಮ್ ಆರ್ ಈಕ್ವಲ್ ಚೇಂಜ್ ಇನ್ ವೆಲಾಸಿಟಿ ಅಂತ ಇದ್ರೆ ಅದನ್ನ ನಾವು ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೇನು? ವೆನ್ ದೆರ್ ಇಸ್ ನಾನ್ ಯೂನಿಫಾರ್ಮ್ ಚೇಂಜ್ ಇನ್ ಅ ವೆಲಾಸಿಟಿ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. ಅಂಡ್ ಇನ್ಸ್ಟಾಂಟಿನಿಯಸ್. ಓಕೆ, ಸೊ ಇನ್ಸ್ಟಾಂಟಿನಿಯಸ್ ಆಕ್ಸಲರೇಷನ್ ಅಂದ್ರೆ ಇಲ್ಲಿ ನೋಡಿ, so acceleration that is equals to dv divided by dt ಅಂತ ಕರೀತೀವಿ. Okay, so this is rate of change of velocity. Another ರೀತಿ average acceleration, that is the fourth one. Okay, so average acceleration that is equals to average acceleration ಅಲ್ವಾ? ಸೊ velocity ನ ಯಾವ ತರ ಡಿಫೈನ್ ಮಾಡಬಹುದು? ಸರ್ it can be defined as, okay, so it can be defined as average velocity. average velocity ಯಾವ ತರ ಡಿಫೈನ್ ಮಾಡಬಹುದು? ಓಕೆ, ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಲ್ವಾ? ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂದ್ರೆ ಸೊ ಡೈರೆಕ್ಟ್ ಆಗಿ v2 minus v1 ಡಿವೈಡೆಡ್ ಬೈ t2 minus t1 ಅಂತ ಬರೀಬಹುದು. ಓಕೆ, ಸೊ t2 minus t1. ಓಕೆ, ಸೊ t2 minus t1 ಅಂತ ಬರೀಬಹುದು. ಓಕೆ, ಸೊ ಆವರೇಜ್, ಸೊ ಆಕ್ಸಲರೇಷನ್. ಓಕೆ, ಸೊ ಆವರೇಜ್ ಆಕ್ಸಲರೇಷನ್ ವೆಲಾಸಿಟಿ ಸಹಿತ ನಾವು ಆವರೇಜ್ ವೆಲಾಸಿಟಿ ಬರೆದ್ಬಿಡೋಣ. ಓಕೆನಾ? ಆವರೇಜ್ ವೆಲಾಸಿಟಿ x2 minus x1 divided by t2 minus t1. ಅದೇ ರೀತಿ ಆಕ್ಸಲರೇಷನ್ ಅಂದ್ರೆ v2 minus v1 divided by t2 minus t1 ಆಗಿದೆ. ಓಕೆ, ಡನ್. ಕ್ಲಿಯರ್ ಅಲ್ವಾ ಎಲ್ಲರಿಗೂ? ರೈಟ್. ಹಾ, ವೇರಿಯಬಲ್. ಎಸ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ನಾವು ವೇರಿಯಬಲ್ ಅಂತ ಕರಿತೀವಿ. ಓಕೆ, ನಾನ್ ಯೂನಿಫಾರ್ಮ್ನೇ ನಾವು ವೇರಿಯಬಲ್ ಅಂತ ಕರಿತೀವಿ. ಕ್ಲಿಯರ್? ಅಂಡ್ ಇವಾಗ ನೀವು ಕೇಳ್ಬೋದು, ಸರ್ ವೆಲಾಸಿಟಿ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಬೋತ್ ಟೈಮ್. ವಾಟ್ ಇಫ್ ವೆಲಾಸಿಟಿ ಇಸ್ ದ ಫಂಕ್ಷನ್ ಆಫ್ ಅ ಟೈಮ್? ಅಂದ್ರೆ ಟೈಮ್ ಚೇಂಜ್ ಆಗ್ತಾ ಹೋದ್ರೆ ವೆಲಾಸಿಟಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ಅವಾಗ ಆಕ್ಸಲರೇಷನ್ ಸಹಿತ ಚೇಂಜ್ ಆಗುತ್ತೆ. ದಟ್ ಈಸ್ ಒನ್ ಪಾಯಿಂಟ್. ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ವೆಲಾಸಿಟಿ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಡಿಸ್ಟೆನ್ಸ್ ಅಥವಾ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಪೊಸಿಷನ್ ಚೇಂಜ್ ಆದ್ರೂ ಸಹಿತ ವೆಲಾಸಿಟಿ ಅನ್ನೋದು ಚೇಂಜ್ ಆಗುತ್ತೆ. ರೈಟ್? ಸೊ ಪೊಸಿಷನ್ ಚೇಂಜ್ ಆದ್ರೆ ವೆಲಾಸಿಟಿ ಸಹಿತ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆದ್ರೆ ಆಕ್ಸಲರೇಷನ್ ಸಹಿತ ಚೇಂಜ್ ಆಗುತ್ತೆ. ದೆನ್ ವಾಟ್ ಆರ್ ದ ಫಾರ್ಮುಲಾಸ್?
ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆನಾ? ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಇಂಪಾರ್ಟೆಂಟ್ ರಿಲೇಷನ್ಸ್. ಓಕೆ, ಸೊ ಇಂಪಾರ್ಟೆಂಟ್ ರಿಲೇಷನ್, if velocity is function of a time. Okay, so if velocity is function of a time, velocity is a dependent on time ಅಂತ ಅರ್ಥ. ಓಕೆ, ಹಾ ಸರ್, ಈಸಿ ಫಾರ್ ಮೊಮೆಂಟಮ್ ಏನದು ಚೈತ್ರ? ಎಕ್ಸಾಂಪಲ್ ಫಾರ್ ಮೊಮೆಂಟಮ್ ಇವಾಗ ಸ್ಟಾರ್ಟ್ ಮಾಡಿಲ್ಲ. ಯಾವುದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಬರುತ್ತೆ ಅದು. ಓದೋದು ಹೋದ್ರಿ. ಓಕೆನಾ? ಸೊ ಕಾನ್ಸಂಟ್ರೇಟ್, ನಾನೇನ್ ಮಾಡಿಸ್ತೀನಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರೈಟ್? ಹಾ, ದೆನ್ ಆಕ್ಸಲರೇಷನ್ ವಿಲ್ ಬಿ. ಸೊ ನೋಡಿ, ಆಕ್ಸಲರೇಷನ್ ಯಾವ ತರ ಬರೀತೀರಾ? ಸಿಂಪಲ್ ಆಗಿ ಆಕ್ಸಲರೇಷನ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಅಂಡ್ dv divided by dt. ಓಕೆ, ಸೊ ಯಾವಾಗ? ಸೊ when velocity is function of a time, ಅಂದ್ರೆ ವೆಲಾಸಿಟಿ ಅನ್ನೋದು ಟೈಮ್ ಮೇಲೆ ಡಿಪೆಂಡೆಂಟ್ ಇದ್ದಾಗ. ಅಂಡ್ ದ ನೆಕ್ಸ್ಟ್ ಒನ್, what if velocity is the dependent on a position? When velocity is the function of a position, function of a position ಇದ್ದಾಗ ಏನ್ ಬರುತ್ತೆ ನೋಡಿ. ಓಕೆ, ಸೊ function of a position, ಸೊ ಆಕ್ಸಲರೇಷನ್ ಇದನ್ನ ಏನಿದೆಯಲ್ಲ, ಸೊ ಆಸ್ ಇಟ್ ಈಸ್ ಬರೀರಿ. ಓಕೆ, ಸೊ dv into ಸೊ ಡಿವೈಡೆಡ್ ಬೈ dt ಅಂತ ಬರೀರಿ. ಓಕೆ, ಸೊ ಸೇಮಾ, ಎರಡು ಸೇಮ್ ತಾನೆ, dv ಡಿವೈಡೆಡ್ ಬೈ dt ಇದೆ. ಇವಾಗ ನಾನೇನ್ ಮಾಡ್ತೀನಿ, ಸೊ ಇಲ್ಲಿ dx ಅಂತ ಬರೀತೀನಿ, ಇಲ್ಲೂ ಸಹಿತ dx ಬರೀತೀನಿ. ಸೊ ಸ್ಟಿಲ್ ಗಿವ್ಸ್ ದ ಸೇಮ್ ರಿಸಲ್ಟ್. ಎಸ್ ಸರ್. ಸೊ dv divided by dx. ಓಕೆ, ಸೊ dv divided by dx. ಓಕೆ, ಅಂಡ್ ಇಲ್ಲಿ dx divided by dt ಏನ್ ಬರ್ದಿದ್ವಿ? ದಟ್ ಇಸ್ ದ ಸ್ಪೀಡ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಸೊ ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಇವಾಗ ಆಕ್ಸಲರೇಷನ್ ಅನ್ನೋದು ಯಾವ ತರ ಬರೀಬಹುದು ಸರ್? ಆಕ್ಸಲರೇಷನ್ ಅನ್ನೋದು ಸೊ v into dv divided by dx. ಸೊ if so velocity is a function of a position. So clear? dv divided by dt ಯಾವಾಗ? velocity is the function of a time. v into dv divided by dx ಯಾವಾಗ? when velocity is the function of a position. Clear? Right. Scalar, Swati, scalar. Okay, the dot product of two vectors. Okay, dot product of two vectors next class ಅಲ್ಲಿ ಬರುತ್ತೆ. ಓಕೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನ. ಓಕೆ, ರೈಟ್. ಲೆಟ್ಸ್ ಮೂವ್ ಆನ್ ಟು ದ ಸೈನ್ ಆಫ್ ಆಕ್ಸಲರೇಷನ್. ಸೈನ್ ಆಫ್ ಆಕ್ಸಲರೇಷನ್ ಯಾಕೆ? ಬಿಕಾಸ್ ಆಕ್ಸಲರೇಷನ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ, ವೆಕ್ಟರ್ ಕ್ವಾಂಟಿಟಿ. ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ. ಸೊ ನಮಗೆ ಆಕ್ಸಲರೇಷನ್ ಅಂದ್ರೆ ಏನ್ ಬರ್ತೀವಿ ಸರ್? ಆಕ್ಸಲರೇಷನ್ ಅಂತಂದ್ರೆ ಸೊ v minus u divided by t ಅಂತ ಬರ್ತೀವಿ. ಕರೆಕ್ಟಾ? ಎಸ್ ಸರ್. ಸೊ ಆಕ್ಸಲರೇಷನ್ ಅನ್ನೋದು ಸೊ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ವೆನ್, ಓಕೆ, ಸೊ if final velocity is greater than initial velocity ಏನಾಗುತ್ತೆ? 10, ಇವಾಗ ನೋಡಿ, ಫೈನಲ್ ವೆಲಾಸಿಟಿ ಅನ್ನೋದು 10 ಇರುತ್ತೆ ಅನ್ಕೊಳ್ಳಿ, ಇನಿಷಿಯಲ್ ವೆಲಾಸಿಟಿ ಅನ್ನೋದು 5 ಆಗುತ್ತೆ. ಸೊ 5 ಅನ್ನೋದು 10 ಗಿಂತ ಕಮ್ಮಿ, ದೇರ್ ಫೋರ್ ಫೈನಲ್ ವೆಲಾಸಿಟಿ ಇಸ್ ಗ್ರೇಟರ್ ದನ್ ಇನಿಷಿಯಲ್ ವೆಲಾಸಿಟಿ. ಅವಾಗ ಆಕ್ಸಲರೇಷನ್ ಅನ್ನೋದು ಏನ್ ಬರುತ್ತೆ? 10 minus 5 ದಟ್ ವಿಲ್ ಬಿ ಪಾಸಿಟಿವ್ 5 ಆಗುತ್ತೆ. ಸೊ ಆಕ್ಸಲರೇಷನ್ ಇಸ್ ದ ಪಾಸಿಟಿವ್. ಓಕೆ, ಸೊ ಆಕ್ಸಲರೇಷನ್ ಪಾಸಿಟಿವ್ ಅಂದ್ರೆ ಏನು? ದ ಸ್ಪೀಡ್ ಅಪ್. ಓಕೆ, ಸೊ ಸ್ಪೀಡ್ ಅಪ್ ಅಥವಾ ಸ್ಪೀಡ್ ಅಪ್. ಓಕೆ, ಸೊ ಇದನ್ನ ಸ್ಪೀಡ್ ಅಪ್ ಅಥವಾ increases ಅಂತ ಕರೀಬಹುದು. ಓಕೆ, ಸ್ಪೀಡ್ increases. ಓಕೆ, ಸ್ಪೀಡ್ increases. ಡನ್. ಅದೇ ರೀತಿ if v is less than u, so then acceleration is negative. That means speed down. Okay, so speed down ಅಥವಾ ಸ್ಪೀಡ್ ಡಿಕ್ರೀಸಸ್. ಓಕೆ, ಸ್ಪೀಡ್ ಡಿಕ್ರೀಸಸ್. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆನಾ? ಇವಾಗ ನೀವು ಗಾಡಿನ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಸೊ ಗಾಡಿನ ಸ್ಟಾರ್ಟ್ ಮಾಡ್ತೀರಾ ಅಂಡ್ ಸ್ವಲ್ಪ ಮೂವ್ ಆಗ್ತೀರಾ. ಮೂವ್ ಆದ್ಮೇಲೆ 5 km/h ಹೋಗ್ತಿರ್ತೀರಾ. ಲೆಟ್ಸ್ ಕನ್ಸಿಡರ್ ದಟ್ 5 km/h ಆಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಆಗಿರುತ್ತೆ. ಆಮೇಲೆ ನೀವೇನ್ ಮಾಡ್ತೀರಾ? ಆಕ್ಸಲರೇಷನ್ ಮೇಲೆ, ಆಕ್ಸಲರೇಷನ್ ಅನ್ನೋದು ಪೆಡಲ್ ಇರುತ್ತಲ್ಲ, ABC ಅಂತ ಹೇಳಿ. ಓಕೆ, ಸೊ ABC, ರೈಟ್ ಟು ಲೆಫ್ಟ್. ಓಕೆ, ಆಕ್ಸಲರೇಷನ್ ಮೇಲೆ ಕಾಲಿಡ್ತೀರಾ. ಸೊ ಕಾಲಿಟ್ಟಾಗ ಏನಾಗುತ್ತೆ? ದ ಸ್ಪೀಡ್ ಆಫ್ ದ ವೆಹಿಕಲ್ ಇನ್ಕ್ರೀಸಸ್. 5 km/h ಇದ್ದಿದ್ದು 20 km/h ಆಗುತ್ತೆ. ಓಕೆ, ಆ 5 km ಅನ್ನೋದು 5 km/h ಅನ್ನೋದು ಇನಿಷಿಯಲ್ ವೆಲಾಸಿಟಿ ಅಂಡ್ 20 km/h ಅನ್ನೋದು ಇಟ್ ಇಸ್ ದ ಫೈನಲ್ ವೆಲಾಸಿಟಿ. 20 minus 5 ಮಾಡಿದ್ರೆ ಎಷ್ಟು ಬರುತ್ತೆ? +15 ಬರುತ್ತೆ. ದಟ್ ಮೀನ್ಸ್ ಇನಿಷಿಯಲ್ ಕಂಡೀಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ದ ವೆಹಿಕಲ್ ಸ್ಪೀಡ್ ಇನ್ಕ್ರೀಸ್ಡ್. ದಿಸ್ ಇಸ್ ಫಾರ್ ದ ಫಸ್ಟ್ ಕಂಡೀಷನ್. ಅವಾಗ ಆಕ್ಸಲರೇಷನ್ ಸೈನ್ ಏನಿರುತ್ತೆ? ಸೊ ದಟ್ ಇಸ್ ಎ ಪಾಸಿಟಿವ್. ಓಕೆ, ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಯು. ಅಂಡ್ ನೆಕ್ಸ್ಟ್ ನೀವು 20 km/h ಹೋಗ್ತೀರಾ, 50 km/h ಹೋಗ್ತೀರಾ ಅಂಡ್
100 ಕಿಲೋಮೀಟರ್ ಪರ್ ಅವರ್ ಹೋಗ್ತೀರಾ ಅನ್ಕೊಳ್ಳಿ. ಓಕೆ, ಸೊ ಇವತ್ತು 100 ಕಿಲೋಮೀಟರ್ ಪರ್ ಅವರ್ ಅಂತ ಹೋದಾಗ ನಿಮಗೆ ರಸ್ತೆಯಲ್ಲಿ ಯಾವುದೋ ಒಂದು ದನ ಕರುಗಳು ಬರುತ್ತೆ ಅನ್ಕೊಳ್ಳಿ. ಬೇಡ, ದನ ಕರುಗಳು ಬೇಡ, ಹಂಪ್ಸ್ ಬರುತ್ತೆ. ಓಕೆ, ಸೊ ಸ್ಪೀಡ್ ಬ್ರೇಕರ್ಸ್ ಬರುತ್ತೆ. ಸ್ಪೀಡ್ ಬ್ರೇಕರ್ಸ್ ಬಂದಾಗ ಹಂಗೆ ಓಡ್ತೀರಾ? ಇಲ್ಲ ತಾನೆ. ಏನ್ ಮಾಡ್ತೀರಾ? ಹಾಗೆ ಹೋದ್ರೆ ಏನಾಗುತ್ತೆ, ಆ ಹಂಪ್ಸ್ಗೆ ಹೊಡೆದು ಗಾಡಿ ಪಲ್ಟಿ ಆಗ್ಬೋದು, ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ಏನ್ ಮಾಡ್ತೀರಾ? ಆಕ್ಸಲರೇಷನ್ ಮೇಲೆ ಇರುವಂತ ಕಾಲು ತೆಗೆದು ಬ್ರೇಕ್ಸ್ ಮೇಲೆ ಅಪ್ಲೈ ಮಾಡ್ತೀರಾ. ಓಕೆ, ಸೊ ಬ್ರೇಕ್ಸ್ ಮೇಲೆ ಫೋರ್ಸ್ ನ ಅಪ್ಲೈ ಮಾಡಿದಾಗ ಆ ಸ್ಪೀಡ್ ಏನಾಗುತ್ತೆ, ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದ್ರಿ? 100 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಆಲ್ರೆಡಿ 100 ಕಿಲೋಮೀಟರ್ ಪರ್ ಅವರ್ ಹೋಗ್ತಿದ್ರಿ. ಇವಾಗ ಹಂಪ್ಸ್ ಇದೆ ಅಂತೇಳಿ ಬ್ರೇಕ್ಸ್ ಮೇಲೆ ಪ್ರೆಸ್ ಮಾಡಿದಾಗ ಸ್ಪೀಡ್ ಅನ್ನೋದು ಡಿಗ್ರೀಸ್ ಆಯ್ತು. ಸ್ಪೀಡ್ ಅನ್ನೋದು ಡಿಗ್ರೀಸ್ ಆದ್ರೆ ಏನಾಗುತ್ತೆ? ಸೊ ವೆಹಿಕಲ್ ಅನ್ನೋದು ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಆದಾಗ ಈಸಿಯಾಗಿ ಹಂಪ್ಸ್ ನ ಕ್ರಾಸ್ ಮಾಡಬಹುದು. ಇಲ್ಲಾಂದ್ರೆ ಡಗ್ 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 ಅಂತ ಅಂದ್ಬಿಟ್ಟು ಪಲ್ಟಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಬ್ರೇಕ್ಸ್ ನ ಅಪ್ಲೈ ಮಾಡಿ ಸ್ಲೋ ಡೌನ್ ಮಾಡ್ತೀರಾ. ಇನಿಷಿಯಲಿ 100 ಕಿಲೋಮೀಟರ್ ಅಂಡ್ ಫೈನಲಿ ಲೆಟ್ ಸೇ ಒಂದು 5 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಅಂತ ಕ್ಯಾನ್ಸಲ್ ಮಾಡ್ಕೋಣ. ಇವಾಗ ಇನಿಷಿಯಲ್ ವೆಲಾಸಿಟಿ 100 ಕಿಲೋಮೀಟರ್ ಪರ್ ಅವರ್ ಇದ್ದು ಅಂಡ್ ಫೈನಲ್ ವೆಲಾಸಿಟಿ ಹಂಪ್ಸ್ ದಾಟ್ತಿರ್ಬೇಕಾದ್ರೆ 5 ಕಿಲೋಮೀಟರ್ ಪರ್ ಅವರ್ ಇದ್ರೆ ಯಾವ್ದು ಜಾಸ್ತಿ ಆಯ್ತು ಸರ್? ಇಲ್ಲಿ 5 ಮೈನಸ್ 100 ಅಂದ್ರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ 100 ಮೈನಸ್ 5 100 ಮೈನಸ್ 5 ಅನ್ನೋದು ಫಸ್ಟ್ಗೆ. ಓಕೆ, ಸೊ ದಟ್ ಈಸ್ 20 ಮೈನಸ್ 5 ಅಂದ್ರೆ 15 ಪ್ಲಸ್ 15 ಬಂತು. ಇವಾಗ ನಮಗೆ ಇನಿಷಿಯಲ್ ವೆಲಾಸಿಟಿ 100 ಇದೆ, ಫೈನಲ್ ವೆಲಾಸಿಟಿ 5 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ 5 ಮೈನಸ್ 100 ಮಾಡಿದ್ರೆ ಏನಾಗುತ್ತೆ? ಮೈನಸ್ 95 ಅಂತ ಬರುತ್ತೆ. ಮೈನಸ್ 95 ಅನ್ನೋದು ಆಕ್ಸಲರೇಷನ್ ವ್ಯಾಲ್ಯೂ ಏನಾಗುತ್ತೆ? ದಟ್ ಇಸ್ ಅ ನೆಗೆಟಿವ್. ಓಕೆ, ಸೊ ಆಕ್ಸಲರೇಷನ್ ವ್ಯಾಲ್ಯೂ ನೆಗೆಟಿವ್ ಅಂತ ಬರುತ್ತೆ. ದಟ್ ಮೀನ್ಸ್ ಸ್ಪೀಡ್ ಡೌನ್. ಓಕೆ, ಯಾವಾಗ ಸ್ಪೀಡ್ ಡೌನ್ ಆಗುತ್ತೆ ದಟ್ ಮೀನ್ಸ್ ಇಟ್ ಇಸ್ ನೆಗೆಟಿವ್ ಆಕ್ಸಲರೇಷನ್. ಯಾವಾಗ ಸ್ಪೀಡ್ ಆಗುತ್ತೆ? ಪಾಸಿಟಿವ್ ಆಕ್ಸಲರೇಷನ್ ಅಂತ ಆಗುತ್ತೆ. ದಟ್ ಮೀನ್ಸ್ ಎ ಪಾಸಿಟಿವ್, ಎ ನೆಗೆಟಿವ್. ಎ ನೆಗೆಟಿವ್ನೇ ಯಾವಾಗ ಆಕ್ಸಲರೇಷನ್ ವ್ಯಾಲ್ಯೂ ನೆಗೆಟಿವ್ ಅಂತ ಬರುತ್ತೆ ಅದನ್ನ ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಓಕೆ, ಸೊ ಯಾವಾಗ ಆಕ್ಸಲರೇಷನ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ ಮ್ಯಾಥಮೆಟಿಕಲಿ ಅದನ್ನ ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಡನ್, ಕ್ಲಿಯರಾ? ಸೊ ಆಕ್ಸಲರೇಷನ್ ಸೈನ್ ಡಿಪೆಂಡ್ಸ್ ಆನ್ ದ ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ಡಿಪೆಂಡ್ಸ್ ಆನ್ ಚೇಂಜ್ ಇನ್ ವೆಲಾಸಿಟಿ. ಓಕೆ, ರೈಟ್. ಸೊ ಆಕ್ಸಲರೇಷನ್ ಪಾಸಿಟಿವ್ ಬಂದ್ರೆ ಸ್ಪೀಡ್ ಅಪ್, ರಿಟಾರ್ಡೇಷನ್ ಅಂದ್ರೆ ದಟ್ ಇಸ್ ಎ ನೆಗೆಟಿವ್, ಸ್ಲೋ ಡೌನ್. ರಿಟಾರ್ಡೇಷನ್ ಮೀನ್ಸ್, ಓಕೆ, ಸೊ ರಿಟಾರ್ಡೇಷನ್ ಮೀನ್ಸ್ ಆಕ್ಸಲರೇಷನ್ ಅಪೋಸಿಟ್ ಟು ದ ವೆಲಾಸಿಟಿ ಅಂತ. ಇಲ್ಲಿ ನಿಮಗೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ. ಆಕ್ಸಲರೇಷನ್ ಅಪೋಸಿಟ್ ಟು ದ ವೆಲಾಸಿಟಿನ ಅಂದ್ರೆ ಏನು? ಲೆಟ್ಸ್ ಸಿ. ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ದ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಆಕ್ಸಲರೇಷನ್. ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ರೆ ಸೊ ದಟ್ ಮೀನ್ಸ್ ಎ ಇಸ್ ದ ಪಾಸಿಟಿವ್. ಡನ್. ಇಲ್ಲೂ ಸಹಿತ ಸೊ ಲೆಟ್ಸ್ ಸೇ ದಿಸ್ ಇಸ್ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಆಕ್ಸಲರೇಷನ್. Even though they are moving along a negative x-axis, okay, even though they are moving along negative x-axis, ಇಲ್ಲೂ ಸಹಿತ ನಮಗೆ ಎ ಅನ್ನೋದು ಪಾಸಿಟಿವ್ ಬರುತ್ತೆ. ಯಾಕೆ? ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್. ಯಾವಾಗ ಆಕ್ಸಲರೇಷನ್ ಮತ್ತೆ ವೆಲಾಸಿಟಿ ಸೇಮ್ ಡೈರೆಕ್ಷನ್ ಇರುತ್ತೆ ಎ ವ್ಯಾಲ್ಯೂ ವಿಲ್ ಬಿ ಪಾಸಿಟಿವ್. ಓಕೆ, ಅಂದ್ರೆ ನೆಕ್ಸ್ಟ್ ಒನ್ ನೋಡಿ. ಸೊ ಇಲ್ಲಿ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಆಕ್ಸಲರೇಷನ್. ಲುಕ್ ಎಟ್ ದ ಸೈನ್. ಓಕೆ, ಸೊ ಲುಕ್ ಎಟ್ ದ ಸೈನ್. ಏನಾಗ್ತಿದೆ? ಸೊ ಎ ಅನ್ನೋದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಬರ್ತಾ ಇದೆ ಅಂಡ್ ವಿ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತದೆ. ಅಪೋಸಿಟ್ ಈಚ್ ಅದರ್. ಯಾವಾಗ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಅನ್ನೋದು ಅಪೋಸಿಟ್ ಆಗಿರುತ್ತೆ ಸೊ ದಟ್ ಮೀನ್ಸ್ ಎ ಈಸ್ ನೆಗೆಟಿವ್. ಈ ಎ ಈಸ್ ನೆಗೆಟಿವ್ ಅನ್ನೋದು ರಿಟಾರ್ಡೇಷನ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ವೆಲಾಸಿಟಿ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ಆಕ್ಸಲರೇಷನ್ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್. ಇಲ್ಲೂ ಸಹಿತ ನಮಗೆ ಎ ವ್ಯಾಲ್ಯೂ ಅನ್ನೋದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ನೋಡಿ. ಸೊ ಇಲ್ಲಿ ನೋಟ್ ಅನ್ನೋದು ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ರಿಟಾರ್ಡೇಷನ್ ಮೀನ್ಸ್ ಆಕ್ಸಲರೇಷನ್ ಇಸ್ ಅಪೋಸಿಷನ್ ಟು ದ ವೆಲಾಸಿಟಿ. ಕ್ಲಿಯರಾ? ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಬೇಗ ಬೇಗ. ಸೊ ಥ್ಯಾಂಕ್ ಯು ಡಾಕ್ಟರ್ ಸಂತು ಅಂಡ್ ಅಮೃತ ಆನಂದ್. ಥ್ಯಾಂಕ್ ಯು ಸೋ ಮಚ್. ಹಾ, ಬೇಗ ಬೇಗ. ಕ್ಲಿಯರಾ? ಎಲ್ಲ ರೆಸ್ಪಾನ್ಸ್ ಮಾಡಬೇಕು. ಎಲ್ಲರೂ ಸುಮ್ಮನೆ ಕೂತ್ಕೊಳ್ಬಾರ್ದು. ಓಕೆ, ಕಮಾನ್ ಕಮಾನ್ ಕಮಾನ್. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಫಾರ್ಮುಲಾಸ್. ಓಕೆ, ಸೊ ಫಾರ್ಮುಲಾಸ್ ನೋಡಿ. ಇಲ್ಲಿ ಪೊಸಿಷನ್ ಅಂದ್ರೆ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಎಕ್ಸ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಎಕ್ಸ್ ಅಂಡ್ ವೆಲಾಸಿಟಿ ಲೆಟ್ಸ್ ಸೇ ದಿಸ್ ಇಸ್ ದ ವಿ ಅಂಡ್ ಆಕ್ಸಲರೇಷನ್ ಲೆಟ್ಸ್ ಸೇ ದಿಸ್ ಇಸ್ ದ ಎ. ನೋಡಿ, ಫಸ್ಟ್ ನಿಮಗೆ ಇಷ್ಟೆಲ್ಲ ಓದಿದ್ವಲ್ಲ, ಇಷ್ಟೆಲ್ಲ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಇವಾಗ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್
ಅಟೆಂಡ್ ಮಾಡ್ತಿರೋದ್ರಿಂದ ನಮಗೆ ಟೈಮ್ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ವೆಲಾಸಿಟಿ ಬೇಕಪ್ಪ, ವೆಲಾಸಿಟಿ ಬೇಕಂದ್ರೆ ನೀವೇನ್ ಮಾಡ್ತೀರಾ? ಸೊ ವೆಲಾಸಿಟಿ ಬೇಕಾದಾಗ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ, ವೆಲಾಸಿಟಿನ ಏನ್ ಮಾಡ್ತೀರಾ? ಸೊ ಡಿಫ್ರೆನ್ಶಿಯೇಟಿಂಗ್ ಪೊಸಿಷನ್. ಓಕೆ, ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಅಂತ ಮಾಡ್ತೀರಾ. ಓಕೆ, ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಕ್ಲಿಯರಾ? ಹಾ, ಕ್ಲಿಯರಾ? ರೈಟ್. ಸೊ ಇವಾಗ ವೆಲಾಸಿಟಿ ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್ ನೋಡಿ, ಸಪೋಸ್ ಇದು ವೆಲಾಸಿಟಿ ಇರ್ಲಿಲ್ಲಪ್ಪ, ನಿಮಗೆ ಪೊಸಿಷನ್ ಮಾತ್ರ ಕೊಟ್ಟಿರ್ತಾರ, ಪೊಸಿಷನ್ ಮಾತ್ರ. ಇವಾಗ ವೆಲಾಸಿಟಿ ಇಲ್ಲ ಅನ್ಕೊಳ್ಳೋಕೆ, ಸೊ ವೆಲಾಸಿಟಿ ಇಲ್ಲ ಅಂತಂದ್ರೆ ಪೊಸಿಷನ್ ಇಂದ ಡೈರೆಕ್ಟ್ ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡ್ತಾರೆ ಗೊತ್ತಾ? ಸೊ 2 ಸತಿ ಮಾಡ್ತೀರಾ. ಓಕೆ, ಸೊ 2 ಸತಿ ಹಂಗೆ ಫಸ್ಟ್ ಇಗ್ನೋರ್ ದಿಸ್ ಒನ್. ಓಕೆ, ಸೊ ವೆಲಾಸಿಟಿ ಇದೆ ಅನ್ಕೊಳ್ಳಿ, ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ತಾರೆ. ಅಗೇನ್ ಡಿಫರೆನ್ಶಿಯೇಷನ್ ಏನ್ ಬರೀತಾರೆ ಇಲ್ಲಿ? ಸರ್ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ಸೊ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಕರೆಕ್ಟಾ? ಸೊ ಡಿಫರೆನ್ಶಿಯೇಟಿಂಗ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ. ಕರೆಕ್ಟಾ? ಎಸ್ ಸರ್. ಸೊ ಡಿ ಡಿವೈಡೆಡ್ ಬೈ ಡಿ ಟಿ ಆಸ್ ಇಟ್ ಇಸ್. And what about the v value? Sir, it is also dx divided by dt. Correct? Yes, sir. So, ಎರಡು ಕಂಬೈನ್ ಮಾಡಿ ಬರೆದ್ರೆ ಏನಾಗುತ್ತೆ ಅಲ್ಲಿ ನಿಮಗೆ? ಸೊ ಆಕ್ಸಲರೇಷನ್ ಅನ್ನೋದು ಏನಾಗುತ್ತೆ? ಸರ್, ಇಟ್ ಇಸ್ ಅ ಡಬಲ್ ಡಿಫರೆನ್ಸಿಯೇಷನ್ ಆಫ್ ಅ ಪೊಸಿಷನ್. ಸೊ ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಒಂದು ಪಾಯಿಂಟ್ ಅಂತ ಕ್ಲಿಯರ್ ಆಯ್ತು ಎಲ್ಲರಿಗೂ? ಎಸ್, ಕ್ಲಿಯರ್ ಆಯ್ತು ಎಲ್ಲರಿಗೂ? ಸೊ ಡಿಫರೆನ್ಸಿಯೇಷನ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ ಅ ಪೊಸಿಷನ್ ಯು ವಿಲ್ ಗೆಟ್ ಅ ವೆಲಾಸಿಟಿ. ವೆಲಾಸಿಟಿನ ಡಿಫರೆನ್ಶಿಯೇಟ್ ಮಾಡಿದ್ರೆ ಆಕ್ಸಲರೇಷನ್ ಸಿಗುತ್ತೆ. So acceleration in terms of velocity, that is dv divided by dt. So acceleration in terms of a position, that is this is in terms of a position. So d square x divided by dt square. Okay, so dt square idu done. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಆಕ್ಸಲರೇಷನ್ ಕೊಟ್ಟಿರ್ತಾರೆ, ನೀವು ವೆಲಾಸಿಟಿನ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಆಕ್ಸಲರೇಷನ್ ಕೊಟ್ಟು ವೆಲಾಸಿಟಿನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ? ಉಲ್ಟಾ ಪ್ರಾಸೆಸ್ ಅಂದ್ರೆ ಇಂಟಿಗ್ರೇಷನ್. ಓಕೆ, ಸೊ ಉಲ್ಟಾ ಪ್ರಾಸೆಸ್ ಅಂದ್ರೆ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಅಂದ್ರೆ ಯಾವ ತರ? ಸರ್ ಆಕ್ಸಲರೇಷನ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಸೊ ಇವಾಗ ವೆಲಾಸಿಟಿ ಕೇಳಿದ್ರೆ ಏನ್ ಮಾಡ್ತೀರಾ? ಸರ್ ಡಿ ವಿ ದಟ್ ಈಸ್ ಈಕ್ವಲ್ಸ್ ಟು ಎ ಇಂಟು ಡಿ ಟಿ ಅಂತ ಬರೀತೀರಾ, ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಿದ್ರೆ. ಅಂಡ್ ವಿ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ವಿ ಅಂತ ಮಾಡ್ತೀರಾ. ಕರೆಕ್ಟಾ? ಅಂಡ್ ಇಲ್ಲಿ ಸೊ ಡಿ ವಿ ವ್ಯಾಲ್ಯೂ ಏನು? ಸರ್ ಎ ಇಂಟು ಡಿ ಟಿ. ಓಕೆ, ಸೊ ಲಿಮಿಟ್ಸ್ ಏನಿರುತ್ತೆ ಲಿಮಿಟ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಇಂಟಿಗ್ರೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಇಲ್ಲಿ ವೆಲಾಸಿಟಿಗೆ? ಸರ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ ಎ ಇಂಟು ಡಿ ಟಿ. ಡನ್. ಓಕೆ, ಸೊ ಎ ಇಂಟು ಡಿ ಟಿ. ನಾ ಇವಾಗ ವೆಲಾಸಿಟಿ ಕೊಟ್ಟಿರ್ತಾರೆ, ವೆಲಾಸಿಟಿ ಕೊಟ್ಟು ಪೊಸಿಷನ್ ನ ಫೈಂಡ್ ಮಾಡಿ ಅಥವಾ ಡಿಸ್ಟೆನ್ಸ್ ನ ಫೈಂಡ್ ಮಾಡಿ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ವೆಲಾಸಿಟಿ ಕೊಟ್ಟು ಡಿಸ್ಟೆನ್ಸ್ ನ ಫೈಂಡ್ ಮಾಡಿ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ, ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರ? ಅಗೇನ್ ಇಂಟಿಗ್ರೇಷನ್. ಓಕೆ, ಸೊ ಅಗೇನ್ ಇಂಟಿಗ್ರೇಷನ್. ಓಕೆ, ಸೊ ಉಲ್ಟಾ ಪ್ರಾಸೆಸ್. ಓಕೆ, ಸೊ ದಿಸ್ ಇಸ್ ಅಗೇನ್ ಇಂಟಿಗ್ರೇಷನ್. ಓಕೆ, ಸೊ ಇಂಟಿಗ್ರೇಷನ್ ಅವಾಗ ಏನ್ ಮಾಡ್ತಾರೆ? ಇಂಟಿಗ್ರೇಷನ್ ಇವಾಗ ನೋಡಿ, ನಮಗೆ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಅಂದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಕರೆಕ್ಟಾ? ಇಲ್ಲಿ ಮೇಲೆ ಇದ್ದಂಗೆ. ಸೊ ನಮಗೆ ಡಿ ಎಕ್ಸ್ ಬೇಕು, ಸೊ ದೇರ್ ಫಾರ್ ವಿ ಇಂಟು ಡಿ ಟಿ. ಅಂಡ್ ನನಗೆ ಎಕ್ಸ್ ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಮಾಡ್ತೀನಾ? ಎಸ್ ಸರ್. ಸೊ ವಾಟ್ ಇಸ್ ಡಿ ಎಕ್ಸ್ ವ್ಯಾಲ್ಯೂ? ಸರ್ ವಿ ಇಂಟು ಡಿ ಟಿ. ಇಲ್ಲೇನೋ ಬರೆಯೋದು. ಓಕೆ, ಸೊ ಎಕ್ಸ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್. ಓಕೆ, ಸೊ ದಟ್ ಈಸ್ ವಿ ಇಂಟು ಸೊ ಡಿ ಟಿ. ಸೊ ಸಿಂಪ್ಲೆಸ್ಟ್ ವೇ. ಇಷ್ಟೊತ್ತು ನಾವು ಒಂದೂವರೆ ಗಂಟೆ ಏನ್ ಮಾತಾಡಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ ಥಿಯರಿ ಪಾರ್ಟ್, ಈ ಒಂದು ಸ್ಲೈಡ್ ನೋಡ್ಕೊಂಡ್ರೆ ಸಾಕು, ಈ ಒಂದು ಸ್ಲೈಡ್ ನೋಡ್ಕೊಂಡ್ರೆ ಸಾಕು. ಡನ್. ಬೇಗ ಬೇಗ ಪೊಸಿಷನ್ ಕೊಟ್ಟು ವೆಲಾಸಿಟಿ ಫೈಂಡ್ ಮಾಡಿ ಅಂದ್ರೆ ಡಿಫರೆನ್ಸಿಯೇಷನ್ ಡಿ ವಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ವೆಲಾಸಿಟಿ ಕೊಟ್ಟು ಆಕ್ಸಲರೇಷನ್ ಫೈಂಡ್ ಮಾಡಿ ಅಂದ್ರೆ ಅಗೇನ್ ಡಿಫರೆನ್ಸಿಯೇಷನ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಅದೇ ಆಕ್ಸಲರೇಷನ್ ಕೊಟ್ಟು ವೆಲಾಸಿಟಿ ಫೈಂಡ್ ಮಾಡಿ ಅಂದ್ರೆ ಇಂಟಿಗ್ರೇಷನ್, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎ ಡಿ ಟಿ. ವೆಲಾಸಿಟಿ ಕೊಟ್ಟು ಪೊಸಿಷನ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಿ ಅಂತಂದ್ರೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ ಇಂಟು ಡಿ ಟಿ. ಡನ್. ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಕೈನೆಮೆಟಿಕ್ ಇಕ್ವೇಷನ್. ಓಕೆ, ಸೊ ಕೈನೆಮೆಟಿಕ್ ಇಕ್ವೇಷನ್ ಅಂದ್ರೆ ಎಷ್ಟು ಇಕ್ವೇಷನ್ಸ್ ಇದೆ ಹೇಳಿ ನೋಡೋಣ? ಎಷ್ಟು ಇಕ್ವೇಷನ್ಸ್ ಇದೆಯಪ್ಪ? ಕೈನೆಮೆಟಿಕ್ ಇಕ್ವೇಷನ್ಸ್ ಅಂದ್ರೆ ಎಷ್ಟಿದೆ? ಎಸ್, ಬೇಗ ಬೇಗ ಹೇಳಬೇಕು. ಎಷ್ಟು ಇಕ್ವೇಷನ್ಸ್ ಇದೆ ಕೈನೆಮೆಟಿಕ್ ಇಕ್ವೇಷನ್ಸ್? ಕ್ಲಾಸ್ 9th ಇಂದಾನೆ ಹೇಳಿ. 4. ವೆರಿ ಗುಡ್. ಸೊ ಆಕ್ಚುಲಿ ಮೇಜರ್ ಆಗಿ 3 ಇದೆ. ಓಕೆ, ಸೊ ಮೇಜರ್ ಆಗಿ 3 ಇದೆ. ಅಂಡ್ ಇನ್ನೊಂದು ಅಡಿಷನಲ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂತೇಳಿ. ಹಾ, ಎಸ್ ಕವಿತಾ. ರಿಟಾರ್ಡೇಷನ್ ಮೀನ್ಸ್ ನೆಗೆಟಿವ್ ಆಫ್ ಆಕ್ಸಲರೇಷನ್. ವಾಟ್ ಇಸ್ ದ ಫಸ್ಟ್ ಇಕ್ವೇಷನ್? ಫಸ್ಟ್ ನೋಡಿ,
first equation, sir, v is equals to u plus at, all are in a vector form only. So t ಅನ್ನೋದು ಮಾತ್ರ ಸ್ಕೇಲರ್ ಫಾರ್ಮ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು? ಸೊ ನಿಮಗೆ ಇಕ್ವೇಶನ್ ಆಫ್ ಮೋಷನ್ ಅಲ್ಲಿ ಈಸಿಯೆಸ್ಟ್ ಆಗಿ ಈಸಿ ವೇ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ. ಓಕೆ, ಸೊ ಯಾವಾಗ ಈ ಫಾರ್ಮುಲಾ ನೋಡಿ ಏನಿಲ್ಲ ಸರ್, ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದ ಫಸ್ಟ್ ಇಕ್ವೇಶನ್ ಆಫ್ ಮೋಷನ್. ಡನ್? ಎಸ್ ಸರ್. ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಏನು ಸರ್? ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು? ಈ ಫಾರ್ಮುಲಾನ ಏನಿಲ್ಲ, ಫೈನಲ್ ವೆಲಾಸಿಟಿ ಇಲ್ಲ. ಸೊ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ. ಓಕೆ, ಸೊ ಫೈನಲ್ ವೆಲಾಸಿಟಿ ಯಾವಾಗ ಕ್ವಶನ್ ಅಲ್ಲಿ ನಿಮಗೆ ಫೈನಲ್ ವೆಲಾಸಿಟಿ ಕಾಣಿಸಲ್ಲ. ಓಕೆ, ಒಂದು ಕ್ವಶನ್ ಕೊಟ್ಟಿರುತ್ತೆ ಅದರಲ್ಲಿ ಫೈನಲ್ ವೆಲಾಸಿಟಿ ಮೆನ್ಷನ್ ಮಾಡಿಲ್ಲ, ಆವಾಗ ಯು ಕ್ಯಾನ್ ಯೂಸ್ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್. ಡನ್? ಎಸ್ ಸರ್. ಅಂಡ್ ಥರ್ಡ್ ಒನ್ ನೋಡಿ. ಸೊ ಥರ್ಡ್ ಇಕ್ವೇಶನ್, ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಪ್ಲಸ್ 2as. ಇದನ್ನೇ ಇನ್ನೊಂದು ತರನು ಬರೀತಾರೆ. ಸೊ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್, ಸೊ ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ as ಅಂತ ಬರೀಬಹುದು. ಅಂಡ್ ಈ ಎರಡು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ? ಈ ಫಾರ್ಮುಲಾಗಳನ್ನ when ಇಂಡಿಪೆಂಡೆಂಟ್, ಏನ್ ಕಾಣಿಸ್ತಿಲ್ಲ ನಿಮ್ಗೆ, ಟೈಮ್ ಅನ್ನೋದು ಕಾಣಿಸ್ತಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ಟೈಮ್. ಓಕೆ, ಸೊ ದಿಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಅ ಟೈಮ್. ಓಕೆ, ಸೊ ಫಸ್ಟ್ ಇಕ್ವೇಶನ್ ಯಾವಾಗ ಯೂಸ್ ಮಾಡ್ತಾರೆ? ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೆಕೆಂಡ್ ಇಕ್ವೇಶನ್ ಇಂಡಿಪೆಂಡೆಂಟ್ ಆಫ್ ಫೈನಲ್ ವೆಲಾಸಿಟಿ. ಥರ್ಡ್ ಇಕ್ವೇಶನ್ ಇಂಡಿಪೆಂಡೆಂಟ್ ಆಫ್ ಅ ಟೈಮ್. ಡನ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಲಾಸ್ಟ್ ಒನ್, ಡಿಸ್ಪ್ಲೇಸ್ಮೆಂಟ್ ಇನ್ nth second. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಇನ್ nth second, Sn that is equals to u plus a by 2. ಸೊ ಬ್ರಾಕೆಟ್ ಆಫ್ 2n minus 1 ಅಂತ ಬರೀಬಹುದು. ವೇರ್ n is nothing but it is the nth second. ಓಕೆ, ಹಾ, ಪ್ರಿಯಾಂಕಾ ಸರ್, ಯು ಹ್ಯಾವ್ ಟು ಸ್ಕೋಲ್ಡ್ ಸಮ್ ಫೆಲೋ ಇನ್ ದ ಚಾಟ್ ಬಾಕ್ಸ್. ಯಾರು ಗೊತ್ತಾಗ್ತಿಲ್ವಲ್ಲ? ನನ್ಗೆ ಯಾರು ಕಾಣಿಸ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿ ಆನ್ಸರ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹಾ, ನನಗೆ ಕಾಣಿಸಲ್ಲ. ಯಾಕೆಂದ್ರೆ ಯಾರು ಏನೋ ಕಂಟೆಂಟ್ ಬೇಡದೇ ಇದ್ದದ್ದು, ಅಂದ್ರೆ ಬೇಡದಿದ್ದೆಲ್ಲ ಮಾತಾಡಿದ್ರೆ ಆಟೋಮೆಟಿಕ್ ಆಗಿ ಬ್ಯಾಕ್ ಎಂಡ್ ಇಂದ ಬ್ಲಾಕ್ ಮಾಡ್ತಾರೆ. ನನಗೆ ಕಾಣಿಸಲ್ಲ. ಓಕೆ, ರೈಟ್. ಸೊ ಇಲ್ಲಿ ಇದನ್ನ ಈ ತರನು ಬರ್ಕೋಬಹುದು. ಸೊ ದಟ್ ಈಸ್ ಎನ್ ಅನ್ನೋದು nth second. ಓಕೆ, ಸೊ ವೇರ್ n indicates nth second. ಓಕೆ, ಸೊ ವೇರ್ n indicates nth second. ಸೊ ದೀಸ್ ಆರ್ ದ ಇಕ್ವೇಶನ್ಸ್ ಆಫ್ ಮೋಷನ್. ಓಕೆ, ರೈಟ್. ಎಲ್ಲರೂ ಕ್ಲಿಯರ್ ಆಯ್ತಾ? ಹಾ, ರೈಟ್. ಸೊ ಅದನ್ನೆಲ್ಲ ಯಾರು ಮಾಡಬೇಡಿ. ಓಕೆ, ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಅ ಕಂಟೆಂಟ್. ಓಕೆ, ಸೊ ಬೇಡದೆಲ್ಲ ಬೇಡ. ಹಾ, ರೈಟ್. ಕ್ಲಿಯರ್ ಆಯ್ತಾ? ಕೈನೆಮ್ಯಾಟಿಕ್ ಇಕ್ವೇಶನ್ಸ್ ನೋಡಿ. ಫಾರ್ ಎ ಮೋಷನ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ಆಕ್ಸಲರೇಷನ್, ಈ ಇಕ್ವೇಶನ್ ಯಾವಾಗ ಅಪ್ಲೈ ಆಗುತ್ತೆ? ಸೊ ವೆನ್ ಅ ಬಾಡಿ ಇಸ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಡೈರೆಕ್ಟ್ ಆಗಿ S is equals to ನಮ್ಗೆ ಗೊತ್ತಿದೆಯಲ್ಲ, ಸೊ V is equals to x divided by t, ಆ ತರ. ರೈಟ್? ಓಕೆ, ಸೊ ನಾವು ಮೀನಿಂಗ್ ಆಫ್ ದ ಸಿಂಬಲ್ ನೋಡಿ. ಇನಿಷಿಯಲ್ ವೆಲಾಸಿಟಿ u, so initial velocity u, so final velocity v, and acceleration a, time of journey t, and displacement is s. Okay, yes, so these are the kinematic equation. ನಿಮಗೆ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡ್ಬೇಕನ್ನೋದು ತೋರಿಸ್ತೇನೆ. ಈ ಎಲ್ಲ ಈಕ್ವೇಶನ್ಸ್ ಆಫ್ ಮೋಷನ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾವ ರೀತಿ ನಾವು ಫಾರ್ಮುಲಾ ಯೂಸ್ ಮಾಡ್ಬೇಕನ್ನೋದು ತುಂಬಾ ಸ್ಟೂಡೆಂಟ್ಸ್ ಗೊತ್ತಾಗಿರಲ್ಲ. ಓಕೆ, ರೈಟ್. ಗ್ರಾಫ್ ಪ್ರೆಸೆಂಟೇಷನ್ ಅಂದ್ರೆ ನಮಗೆ 3 ಗ್ರಾಫ್ ಪ್ರೆಸೆಂಟೇಷನ್ ಇರುತ್ತೆ. ಯಾವ್ದು? ದ ಫಸ್ಟ್ ಒನ್, ಏನು ಬರೆಯಾಕ್ಬೇಡಿ. ಸೊ ಈಸಿಯೆಸ್ಟ್ ವೇ ಹೇಳ್ಕೊಡ್ತೇನೆ ನಿಮಗೆ. ಈಸಿಯೆಸ್ಟ್ ವೇ ಅಲ್ಲಿ ಸರ್ ಇಷ್ಟು ಈಸಿನ ಗ್ರಾಫ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಓಕೆ, ರೈಟ್. ಸೊ ಅದೇನೇ ಹೇಳ್ಕೊಡುತ್ತೆ ಸರ್, ಇಟ್ ಈಸ್ ಎಕ್ಸ್ ಟಿ ಗ್ರಾಫ್ ಅಂದ್ರೆ ಪೊಸಿಷನ್ ವರ್ಸಸ್ ಟೈಮ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಟಿ ಗ್ರಾಫ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಟಿ ಗ್ರಾಫ್. ಸೊ ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಟಿ ಗ್ರಾಫ್, ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್. ಡನ್?
ನೋಡಿ ದ ಫಸ್ಟ್ ಒನ್ ಇಲ್ಲಿ ನೋಡಿ, ಇಲ್ಲಿ ಏನೇ ಇರಲಿ, ಅದು ಸ್ಟ್ರೇಟ್ ಲೈನ್ ಆಗಿರಲಿ ಅಥವಾ ಕರ್ವ್ ಲೈನ್ ಆಗಿರಲಿ, ಏನಾದ್ರೂ ಆಗಿರಲಿ, ಸೊ ನೀವು ಇಲ್ಲಿ ನೆನ್ಪಿಡ್ಕೊಳ್ಬೇಕಾದ್ರೇನು, ಸ್ಲೋಪ್ ಆಫ್ xt graph, okay, slope of xt graph, so gives you speed or so velocity, okay, speed or velocity na kodutte, okay, slope of xt graph gives you speed or velocity of the object, okay. And the next one, slope andrenu, slope can be represented with a m. So that m can be represented with the delta y divided by delta x, nothing but change in y-axis divided by change in x-axis. If they have given in terms of angle, okay, so angle kottidre tan theta anta bardubidu, okay, so that is the tan theta. Done. Yes. And the next one, area. So area of xt. So area of xt graph. Area of xt graph. Illi nodi direct agi baritidini, no meaning, okay. So no meaning. ಏನು ಮೀನಿಂಗ್ ಇಲ್ಲ, ಇನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ, ಓಕೆ. ಸೊ ನೋ ಮೀನಿಂಗ್, ಇನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಎವ್ರಿಬಡಿ. ಹಾ, ಎಸ್ ಬೇಗ ಹೇಳಿ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್. ಸ್ಲೋಪ್ ಏನ್ ಕೊಡುತ್ತೆ? ಸ್ಪೀಡ್ ಅಥವಾ ವೆಲಾಸಿಟಿ. ಏರಿಯಾ ಏನ್ ಕೊಡುತ್ತೆ? ನೋ ಮೀನಿಂಗ್, ಓಕೆ. ಸೊ ನೋ ಮೀನಿಂಗ್. ಅಂಡ್ ದ ನೆಕ್ಸ್ಟ್ ಒನ್, so this is velocity and this is time. So this is vt graph. So vt graph ಅಂದ್ರೆ ಏನು ಬರೀಬಹುದು? ಸ್ಪೀಡ್ ವರ್ಸಸ್ ಟೈಮ್ ಅಥವಾ ವೆಲಾಸಿಟಿ ವರ್ಸಸ್ ಟೈಮ್ ಅಂತ ಹೇಳ್ಬೋದು, ಓಕೆ. ಅಲ್ಲಿ ನೋಡಿ ವೆರಿ ಫಸ್ಟ್ ಪಾಯಿಂಟ್. ಸೊ ವೆರಿ ಫಸ್ಟ್ ಪಾಯಿಂಟ್, ಸ್ಲೋಪ್ ಆಫ್ vt graph, okay. So slope of vt graph gives you acceleration, okay. So acceleration, okay, acceleration. ಆ ಸ್ಲೋಪ್ ನ ಯಾವ ತರ ಬರಿಬಹುದು? ಸ್ಲೋಪ್ ದಟ್ ಈಸ್ ಈಕ್ವಲ್ಸ್ ಟು, ಸೊ m ಅಂತ ಬರಿಬಹುದು, ಸೊ ಚೇಂಜ್ ಇನ್ y axis ಡಿವೈಡೆಡ್ ಬೈ ಚೇಂಜ್ ಇನ್ x axis ಅಂತ ಬರಿಬಹುದು, ಅಥವಾ tan theta ಅಂತ ಬರಿಬಹುದು, okay. ಸೊ ನಥಿಂಗ್ ಬಟ್, ಸೊ acceleration is equals to delta y divided by delta x, ಅಥವಾ acceleration that is equals to tan theta ಅಂತ ಬರಿಬಹುದು. Done. And the next one ನೋಡಿ. So next one, so area of vt graph, okay. So area of vt graph, okay, so gives you so distance or so displacement, okay. So distance or displacement, so distance or displacement. ನೋಡಿ, ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಓಕೆನಾ. ಸ್ಲೋಪ್ ಪಾಸಿಟಿವ್ ಆಗಿದ್ರು, ಓಕೆ, ಸ್ಲೋಪ್ ಏನಾಗಿದ್ರು ಪಾಸಿಟಿವ್ ಆಗಿದ್ರು, ಓಕೆ. ಸೊ ಸ್ಲೋಪ್ ಪಾಸಿಟಿವ್, ಸೊ ದೆನ್ ದಟ್ ಮೀನ್ಸ್ ಆಕ್ಸಲರೇಷನ್, ಓಕೆ. ಸ್ಲೋಪ್ ನೆಗೆಟಿವ್, ಓಕೆ, ಸೊ ಇದು ಆಕ್ಸಲರೇಷನ್. ಸೊ ದಿಸ್ ಇಂಡಿಕೇಟ್ಸ್ ಆಕ್ಸಲರೇಷನ್. ಅದೇ ಸ್ಲೋಪ್ ಏನಾದ್ರೂ ನೆಗೆಟಿವ್ ಬಂತ ಅನ್ಕೊಳ್ಳಿ, ಸೊ ದಟ್ ಇಂಡಿಕೇಟ್ಸ್ ರಿಟಾರ್ಡೇಷನ್, ಓಕೆ. So retardation. So done. Similarly, area ಏನಾದ್ರು, okay, so area ಏನಾದ್ರು ನೆಗೆಟಿವ್ ಪಾಸಿಟಿವ್ ಬಂತ ಅನ್ಕೊಳ್ಳಿ, okay. ಸೊ ಪಾಸಿಟಿವ್ ನೆಗೆಟಿವ್, okay. ಸೊ ಏರಿಯಾ ಅಂತಂದ್ರೆ ಫಾರ್ ಅ ಡಿಸ್ಟೆನ್ಸ್ ಅದು ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಏರಿಯಾ, ಸೊ ಡಿಸ್ಟೆನ್ಸ್ ನ ಡೈರೆಕ್ಟ್ ಆಗಿ ಆಡ್ ಮಾಡೋದು, ಬಿಕಾಸ್ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಏರಿಯಾ ಅನ್ನೋದು ಪಾಸಿಟಿವ್ ಮತ್ತೆ ನೆಗೆಟಿವ್ ಬಂದ್ರೆ, ಏರಿಯಾ ಪಾಸಿಟಿವ್ ಅಂದ್ರೆ ಏನು? ಅಬೌವ್ ದ ಎಕ್ಸ್ ಆಕ್ಸಿಸ್. ಏರಿಯಾ ನೆಗೆಟಿವ್ ಅಂದ್ರೆ ಬಿಲೋ ದ ಎಕ್ಸ್ ಆಕ್ಸಿಸ್, ಓಕೆ. ಸೊ ಅವಾಗ ನಮಗೆ ಏನಾಗುತ್ತೆ? ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಏರಿಯಾ ಯಾವ ಸೈನ್ ಬಂದಿರುತ್ತೆ ಅದೇ ಸೈನ್ ಜೊತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಓಕೆ. ಸೊ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾದೇನು? ಸ್ಲೋಪ್ ದಟ್ ಗಿವ್ಸ್ ಯು ಆಕ್ಸಲರೇಷನ್, ಏರಿಯಾ ದಟ್ ಗಿವ್ಸ್ ದ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್, ಅಷ್ಟೇ, ಓಕೆ. ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಡನ್. ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್, ಎಸ್ ಸರ್, ನೆಕ್ಸ್ಟ್ ಒನ್ ನೋಡೋಣ. So that is acceleration versus time, okay. So AT graph, so that is AT graph, okay. So this is the AT graph, okay. So that is AT graph. Simple agili 3 point na ಬರೀತೀನಿ ನೋಡಿ, 2 ಪಾಯಿಂಟ್. So first one, slope of
ಸೊ AT graph, okay, so AT graph has no meaning, okay, has no meaning. ಸೊ ಜರ್ಕ್ ಅಂತ ಬರುತ್ತೆ. ಸೊ ಬಟ್ ಜರ್ಕ್ ಅನ್ನೋದು ನಮ್ಮ ಸಿಲೆಬಸ್ ಇಲ್ಲ, ಅದಕ್ಕೆ ನೋ ಮೀನಿಂಗ್ ಅಂತ ಬರೀತಾ ಇದ್ದೀನಿ. ಓಕೆ, ಸ್ಲೋಪ್ ಆಫ್ AT ಗ್ರಾಫ್ ಹ್ಯಾಸ್ ನೋ ಮೀನಿಂಗ್ ಅಂತ. ಡನ್, ಕ್ಲಿಯರಾ? ಹಾ, ಸಪ್ರೇಟ್ ಅಂಡ್ ಅಕಾರ್ಡಿಂಗ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಈಕ್ವಲ್ಸ್ ರಿಟಾರ್ಡೇಷನ್. ಪ್ರಜ್ವಲ್ ಸ್ವಲ್ಪ ವೇಟ್ ಮಾಡಿ, ನೆಕ್ಸ್ಟ್ ಸ್ಲೈಡ್ ಅದೇ ಇರೋದು. ಓಕೆ, ಅಂಡ್ ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ಸ್ವಲ್ಪ ವೇಟ್ ಮಾಡಿ, ಒಂದು 5 minutes. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಯಾವುದು? ಸೊ ಏರಿಯಾ. ಸೊ ಏರಿಯಾ ಆಫ್ AT graph. Okay, so area of AT graph gives speed or velocity. Okay, so speed and velocity, speed or velocity. Yes, is it clear for everybody? So simple ಆಗಿ 3 ಗ್ರಾಫ್ ಇದೆ. XT ಗ್ರಾಫ್, VT ಗ್ರಾಫ್, AT ಗ್ರಾಫ್. XT ಗ್ರಾಫ್ ಸ್ಲೋಪ್ ಏನು ಕೊಡುತ್ತೆ? ಸ್ಪೀಡ್ ಅಥವಾ ವೆಲಾಸಿಟಿ. And area of XT graph do not have any meaning. VT graph slope ಏನು ಕೊಡುತ್ತೆ? acceleration. And area ಏನು ಕೊಡುತ್ತೆ? distance ಅಥವಾ displacement. Acceleration time graph, that is AT graph. Slope ಏನು ಕೊಡುತ್ತೆ? has no meaning. Area ಏನು ಕೊಡುತ್ತೆ? that is the velocity or speed of the body. Right? Yes, clear ಆಗಿದ್ರೆ ಒಂದ್ಸತಿ ನಮ್ಮ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. So it is depends, okay, it depends based on the graph. If it is slant line, okay, so parallel to the x-axis ಇದ್ರೆ ಏನಂತ ಕರಿತೀವಿ? It is uniform velocity. Uniform velocity ಇದ್ರೆ acceleration is 0. ಅದೇ ರೀತಿ curve line ಇತ್ತು ಅನ್ಕೊಳ್ಳಿ, that is a change in velocity, that is a variable. ಅದೇ straight line ಇತ್ತು ಅನ್ಕೊಳ್ಳಿ, uniform acceleration, that means the change in velocity is a uniform based on the nature of the graph. Okay, very good, very good. Now let's move on to the ಲಾಸ್ಟ್ ಟಾಪಿಕ್ ಆಫ್, ಓಕೆ, ಕ್ವಶನ್ಸ್ ಇದೆ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡ್ತಾ ಥಿಯರಿ ಪಾರ್ಟ್. ಓಕೆ, ಸೊ ಥಿಯರಿ ಪಾರ್ಟ್ನ ನಾವು ಕ್ವಶನ್ಸ್ ಹೇಗೆ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದ ಮೋಷನ್ ಅಂಡರ್ ಗ್ರಾವಿಟಿ, ಇಲ್ಲಿ ನಿಮಗೆ ಏನೂ ಬೇಡ. ಓಕೆ, ಸೊ ಸೇಮ್ ಇಕ್ವೇಶನ್ ಯೂಸ್ ಮಾಡ್ತೀರಾ. ಯಾವ್ದು? ಮೋಷನ್ ಅಂಡರ್ ಗ್ರಾವಿಟಿ. ನೋಡ್ಕೊಳ್ಳಿ, ದ ಫಸ್ಟ್ ಇಕ್ವೇಶನ್, ಸರ್, V is equals to U plus AT. ಓಕೆ, U plus AT. ಮೋಷನ್ ಅಂಡರ್ ಗ್ರಾವಿಟಿ is nothing but, ಸೊ ಫ್ರೀ ಫಾಲ್ಗೆ, ಓಕೆ, ಸೊ ಫ್ರೀ ಫಾಲ್ಗೆ, ಸೊ ಫ್ರೀ ಫಾಲ್ಗೆ, ಸೊ U is equals to 0 ಅಥವಾ ಡ್ರಾಪ್ ಕೇಸ್ ಅಂತಾನು ಕರೀತಾರೆ. ಓಕೆ, ಸೊ ಡ್ರಾಪ್ ಕೇಸ್, ಫ್ರೀ ಫಾಲ್. ಓಕೆ, ಸೊ U is equals to 0 and acceleration that is equals to minus g. It is the fixed one. ಓಕೆ, and ಇಲ್ಲಿ ಯಾವ ತರ ಇಕ್ವೇಶನ್ ಚೇಂಜ್ ಆಗುತ್ತೆ ಅಂದ್ರೆ, ಸೊ V as it is, U as it is. ಓಕೆ, ಸೊ ಪ್ಲಸ್ ಇಲ್ಲಿ ಸೊ ಮೈನಸ್ g into t. ಓಕೆ, so because A is equals to minus g anta. Okay, acceleration, it is always acting vertically downward. So next one, S is equals to ut plus half AT square ಇದೆಲ್ಲ. So half AT square, ಇಲ್ಲಿ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ S is equals to h ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, S is equals to h and A is equals to minus g. ಓಕೆ, ಸೊ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ h is equals to ut, so minus half gt square. Okay, and third equation of a motion, so third equation of motion, so V square minus U square, so that is equals to 2AS. Okay, so in a similar way, so V square minus U square, so that is equals to 2, so minus G and H. ಈ ತರ ಇರುತ್ತೆ. ಅಂಡ್ ನಿಮಗೆ ಇನ್ನೊಂದು ಕ್ವಶನ್ ಕೇಳಬಹುದು, ಸರ್, V ಅನ್ನೋದು ವೆಲಾಸಿಟಿ, U ಅನ್ನೋದು ವೆಲಾಸಿಟಿ, ಆಕ್ಸಲರೇಷನ್ ಅನ್ನೋದು ಸಹಿತ ಇಟ್ ಈಸ್ ಆಲ್ಸೋ, ಸಾರಿ, ಆಕ್ಸಲರೇಷನ್ ಅನ್ನೋದು ವೆಕ್ಟರ್ ಕ್ವಾಂಟಿ, V ಅನ್ನೋದು ವೆಕ್ಟರ್ ಕ್ವಾಂಟಿ, U ಅನ್ನೋದು ವೆಕ್ಟರ್ ಕ್ವಾಂಟಿ. ಬಟ್ ನೀವು ಆಕ್ಸಲರೇಷನ್ ಮಾತ್ರ ಮೈನಸ್ ಜಿ ಯಾಕೆ ಪ್ರೆಸೆಂಟ್ ಮಾಡಿದ್ದೀರಾ? ವೆಲಾಸಿಟಿ ಡೈರೆಕ್ಷನ್ ಸಹಿತ ಪ್ರೆಸೆಂಟ್ ಮಾಡಬೇಕಲ್ವಾ? ಅದಕ್ಕೆ ನೋಡಿ, ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ಸೊ ಮೋಷನ್ ಅಂಡರ್ ಗ್ರಾವಿಟಿ, ಫಾರ್ ಎಕ್ಸಾಂಪಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ರೆಫರೆನ್ಸ್ ಕನ್ಸಿಡರ್ ಮಾಡ್ಕೋತಿರೋದು ಅಷ್ಟೇ, ರೆಫರೆನ್ಸ್ ಮಾತ್ರ ಇದು. ರೆಫರೆನ್ಸ್ಗೆ, ಓಕೆ, ಸೊ ರೆಫರೆನ್ಸ್ಗೆ ಇದು. ಓಕೆ, ರೈಟ್ ಸರ್. ಸೊ ಫಸ್ಟ್ ಇಲ್ಲಿ ಒಂದು ಬಾಡಿ ಇದೆ. ಓಕೆ, ಸೊ ಒಂದು ಬಾಡಿ ಇದೆ, ಪ್ರೊಜೆಕ್ಟೆಡ್ ಅಪ್ವರ್ಡ್. ಓಕೆ, ಸೊ ಪ್ರೊಜೆಕ್ಟೆಡ್ ಅಪ್ವರ್ಡ್. ಡನ್? ಎಸ್ ಸರ್. ಇಲ್ಲಿ ಪ್ರೊಜೆಕ್ಟೆಡ್ ಅಪ್ವರ್ಡ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ u. ಓಕೆ, ಇನಿಷಿಯಲ್ ವೆಲಾಸಿಟಿ u.
ಅಂಡ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಓಕೆ ಅಥವಾ ಪಾರ್ಟಿಕಲ್ ಏನಿದೆಯಲ್ಲ ಸೊ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಏನಿದೆಯಲ್ಲ ರೆಫರೆನ್ಸ್ ಪೊಸಿಷನ್ ಅಂತ ಕರಿತೀವಿ ಇದನ್ನ. ಸೊ ರೆಫರೆನ್ಸ್ ಪೊಸಿಷನ್, ಈ ರೆಫರೆನ್ಸ್ ಪೊಸಿಷನ್ ನಿಂದ ಎನಿಥಿಂಗ್ ಅಪ್ವರ್ಡ್ ಓಕೆ ಸೊ ಎನಿಥಿಂಗ್ ಅಪ್ವರ್ಡ್ ಓಕೆ ಸೊ ಎನಿಥಿಂಗ್ ಅಪ್ವರ್ಡ್ so anything upward so that is all positive values okay so positive values and anything downward okay so anything downward andre reference position ginta downward idru okay so downward that is a negative values okay so negative values done. ಇವಾಗ ಏನಾಗಿದೆ ಫಾರ್ ಎಕ್ಸಾಂಪಲ್ ಈ ಇನಿಷಿಯಲ್ ವೆಲಾಸಿಟಿ ಇಲ್ಲಿಂದ ಎಸ್ದ್ರಿ ಓಕೆ ಹೈಟ್ ಆಫ್ ದ ಬ್ರಿಡ್ಜ್ ಅಥವಾ ಯಾವುದೋ ಒಂದು ಟವರ್ ಎಚ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಈ ಕೇಸಲ್ಲಿ ಯು ಇಸ್ ಈಕ್ವಲ್ಸ್ ಟು ಪಾಸಿಟಿವ್ ಓಕೆ ಸೊ ಇಲ್ಲಿ ಬರೋವರೆಗೂ ಸಹಿತ ಪಾಸಿಟಿವ್ ಇರುತ್ತೆ ಓಕೆ ಸೊ ಇಲ್ಲಿ ಬರೋವರೆಗೂ ಮಾತ್ರ ಪಾಸಿಟಿವ್ ಇರುತ್ತೆ. ಯಾವಾಗ ಇದು ಕ್ರಾಸ್ ಆಗುತ್ತೆ ಅವಾಗ ಏನಾಗುತ್ತೆ ದಿಸ್ ಬಿಕಮ್ಸ್ ಅ ವಿ ಅಲ್ವಾ ಸೊ ವಿ ಇಸ್ ಅ ನೆಗೆಟಿವ್ ಓಕೆ ಸೊ ವಿ ಇಸ್ ಅ ನೆಗೆಟಿವ್ ಬಟ್ ಈ ಕೇಸಲ್ಲಿ ಓಕೆ ಸೊ ಈ ಕೇಸಲ್ಲಿ ವಿ ಇಸ್ ನೆಗೆಟಿವ್ ಬಟ್ ಈ ಕೇಸಲ್ಲಿ ಸರ್ ವಿ ಇಸ್ ಅ ಪಾಸಿಟಿವ್ ಯಾಕೆ ಇಟ್ ಇಸ್ ಅಬೋವ್ ದಿಸ್ ರೆಫರೆನ್ಸ್ ಪೊಸಿಷನ್ ಓಕೆ ಅಬೋವ್ ದ ರೆಫರೆನ್ಸ್ ಪೊಸಿಷನ್ ಕ್ಲಿಯರಾ. ಅಂಡ್ ಎಚ್ ಅಂದ್ರೆ ಎಸ್ ಅನ್ನೋದು ಮೈನಸ್ ಎಚ್ ಆಗುತ್ತೆ ಓಕೆ ಸೊ ಎಸ್ ಅನ್ನೋದು ಮೈನಸ್ ಎಚ್ ಯಾಕೆ ಇಟ್ ಇಸ್ ದ ರೆಫರೆನ್ಸ್ ಪೊಸಿಷನ್ ಇಂದ ಕೆಳಗಡೆ ಇರೋದು ಓಕೆ ರೆಫರೆನ್ಸ್ ಪೊಸಿಷನ್ ಇಂದ ಕೆಳಗಡೆ ಇರೋದು ಓಕೆ ಗಡಿಯ ಪಾಯಿಂಟ್. ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ ಆಲ್ವೇಸ್ ನೆಗೆಟಿವ್ ಯಾಕೆ ಇಟ್ ಇಸ್ ಆಲ್ವೇಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ ಓಕೆ ಸೊ ಆಲ್ವೇಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ ಅದು ಮೇಲೆ ಆದ್ರೂ ಹೋಗ್ತಿರ್ಲಿ ಅಥವಾ ಕೆಳಗಡೆ ಆದ್ರೂ ಹೋಗ್ತಿರ್ಲಿ ಇಲ್ಲಿ ಮೇಲೆ ಆದ್ರೂ ಹೋಗ್ತಿರ್ಲಿ ಕೆಳಗಡೆ ಆದ್ರೂ ಹೋಗ್ತಿರ್ಲಿ ಇಟ್ ಇಸ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಇಸ್ ದಟ್ ಎ ಕ್ಲಿಯರ್. ರೆಫರೆನ್ಸ್ ಪೊಸಿಷನ್ ಇಂದ ಎನಿಥಿಂಗ್ ಅಪ್ವರ್ಡ್ ಅದು ವೆಲಾಸಿಟಿ ಆಗಿದ್ರೆ ವರ್ಟಿಕಲಿ ಅಪ್ವರ್ಡ್ ಓಕೆ ವೆಲಾಸಿಟಿ ಕನ್ಸಿಡರ್ ಮಾಡ್ಕೊಂಡ್ರೆ ವರ್ಟಿಕಲಿ ಅಪ್ವರ್ಡ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಪಾಸಿಟಿವ್. ಅದೇ ಡೌನ್ವರ್ಡ್ ಆಗ್ತಿದ್ರೆ ಲೈಕ್ ಸಿಂಪಲ್ ಆಗಿ ವೆಲಾಸಿಟಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಓಕೆ ಸೊ ವೆಲಾಸಿಟಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಸೊ ವೆಲಾಸಿಟಿ ಟರ್ಮ್ ಅಲ್ಲಿ ಓಕೆ ಸೊ ವೆಲಾಸಿಟಿ ಸೈನ್ ಅಂತ ಬರೀತಾರೆ ಓಕೆನಾ ಸೊ ವೆಲಾಸಿಟಿ ಸೈನ್ ಸೊ ವರ್ಟಿಕಲಿ ಅಪ್ವರ್ಡ್ okay so vertically upward so positive values vertically downward okay so vertically downward okay so vertically downward ಆಗಿದ್ರೆ so that is a negative. ಇಲ್ಲಿ ನೋಡಿ ಸೊ ಮೇಲೆ ಹೋಗ್ತಿರೋದಲ್ಲ ಪಾಸಿಟಿವ್ ಇಲ್ಲಿ ನಮಗೆ ಇಲ್ಲಿ ನೆಗೆಟಿವ್ ಬರಬೇಕು ಓಕೆ ಸಾರಿ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಸೊ ವೆಲಾಸಿಟಿ ಅನ್ನೋದು ಈ ಕಡೆ ಡೌನ್ವರ್ಡ್ ಅಂತಂದ್ರೆ ದಿಸ್ ಇಸ್ ದ ನೆಗೆಟಿವ್ ಓಕೆ ಸೊ ದಿಸ್ ಇಸ್ ದ ನೆಗೆಟಿವ್ ಓಕೆ ಸೊ ನೆಗೆಟಿವ್. ಅಂಡ್ ಹೈಟ್ ಅನ್ನೋದು ಪೊಸಿಷನ್ ನ ಯಾವಾಗಲೂ ರೆಫರೆನ್ಸ್ ಪೊಸಿಷನ್ ಇಂದ ಕೆಳಗಡೆ ತಗೊಂಡ್ರೆ ನೆಗೆಟಿವ್ ವ್ಯಾಲ್ಯೂಸ್ ಮೇಲ್ಗಡೆ ತಗೊಂಡ್ರೆ ಪಾಸಿಟಿವ್ ವ್ಯಾಲ್ಯೂಸ್. ಇಸ್ ದಟ್ ಎ ಕ್ಲಿಯರ್. ಹಾ ವೆನ್ ವಾಸ್ ಯು ಇಸ್ ಅ ಝೀರೋ ಸರ್ ಸಿಂಪಲ್ ಓಕೆ ಸಿಂಪಲ್ ಹೇಳ್ಕೊಡ್ತೀನಿ ನಿಮಗೆ ಓಕೆ ಕ್ಲಿಯರಾ ಇಲ್ಲಿವರೆಗೆ ಕ್ಲಿಯರಾ. ಸೊ ವೆಲಾಸಿಟಿ ಯಾವಾಗ ಪಾಸಿಟಿವ್ ತಗೋಬೇಕು ನೆಗೆಟಿವ್ ತಗೋಬೇಕು ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಹೈಟ್ ಯಾವಾಗ ಪಾಸಿಟಿವ್ ತಗೋಬೇಕು ಯಾವ ನೆಗೆಟಿವ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಇದು ರೆಫರೆನ್ಸ್ ಪಾಯಿಂಟ್ ಅಲ್ವಾ ಕೆಳಗಡೆ ಹೈಟ್ ಇದೆ ದೇರ್ ಫಾರ್ ಇಟ್ ಇಸ್ ಅ ನೆಗೆಟಿವ್ ಸೈನ್ ಅದೇ ಮೇಲ್ಗಡೆ ಹೈಟ್ ತಗೊಂಡ್ರೆ ದಟ್ ಇಸ್ ಅ ಪಾಸಿಟಿವ್ ಸೈನ್. ಕ್ಲಿಯರಾ ಎಸ್ ಬೇಗ ಬೇಗ ಹೇಳಿ. ಸೊ ಫ್ರೀ ಫಾಲ್ದು ಸಹಿತ ತಿಳಿಸ್ಕೊಡ್ತೇನೆ ನಿಮಗೆ ಬೇಗ ಬೇಗ ಫಾಸ್ಟ್ ಎಸ್ ವೆರಿ ಗುಡ್ ಯೋ ಫ್ರೀ ಫಾಲ್ ಅಂತ ಓಕೆ ಸೊ ಫ್ರೀ ಫಾಲ್ ಅಂತಂದ್ರೆ ಏನು ಸೊ ಫ್ರೀ ಫಾಲ್ ಓಕೆ ಸೊ ಫ್ರೀ ಫಾಲ್ ಓಕೆ ಸೊ ಫ್ರೀ ಫಾಲ್ ಅಥವಾ ಡ್ರಾಪ್ ಕೇಸ್ ಅಂತ ಕರಿತೀವಿ ಓಕೆ ಸೊ ಡ್ರಾಪ್ ಎನಿಥಿಂಗ್ ಓಕೆ ಸೊ ಎನಿಥಿಂಗ್ ಇಫ್ ಯು ಜಸ್ಟ್ ಡ್ರಾಪ್ ಇಟ್ ಥ್ರೋ ಮಾಡ್ತಾ ಇಲ್ಲ ಜಸ್ಟ್ ಡ್ರಾಪ್ ಇಟ್ ಓಕೆ ಸೊ ಜಸ್ಟ್ ಡ್ರಾಪ್ ಅನ್ನೋ ಕೇಸನ್ನ ನಾವೇನಂತ ಕರಿತೀವಿ ಫ್ರೀ ಫಾಲ್ ಅಂತ ಕರಿತೀವಿ ಓಕೆ ಸೊ ಫ್ರೀ ಫಾಲ್ ಜಸ್ಟ್ ಡ್ರಾಪ್ ಮಾಡಬೇಕು ಥ್ರೋ ಮಾಡೋದಲ್ಲ ಜಸ್ಟ್ ಡ್ರಾಪಿಂಗ್ ಸೊ ಡ್ರಾಪ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಫ್ರೀ ಫಾಲ್ ಅಂತ ಕರಿತೀವಿ. ಈ ಫ್ರೀ ಫಾಲ್ ಕಂಡೀಷನ್ ನೋಡಿ ಸೊ ಫ್ರೀ ಫಾಲ್ಗೆ ಸೊ ಯು ಇಸ್ ಆಲ್ವೇಸ್ ಝೀರೋ and a value it is always negative okay so negative g and h value that is the displacement value okay so displacement value is also negative so that is a negative height okay so for example so this is the reference point andre ground okay so ground anta consider ಮಾಡ್ಕೊಂಡ್ರೆ and this is the body okay this is the body and ಈ body ಕೆಳಗಡೆ ಬರುತ್ತೆ okay so ಕೆಳಗಡೆ ಬರ್ತಾ ಇರುತ್ತೆ okay so initially it is a 0 and finally it is coming down okay reference point okay so drop andre for a certain height ಇಂದ ತಾನೇ drop ಮಾಡೋದು okay so anything below okay so what is the height then total height
ಸರ್ ಟೋಟಲ್ ಹೈಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಟೋಟಲ್ ಹೈಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಆಸ್ ಇಟ್ ಇಸ್ ದಿಸ್ ಇಸ್ ದ ರೆಫರೆನ್ಸ್ ಪಾಯಿಂಟ್. ಓಕೆ, ಸೊ ರೆಫರೆನ್ಸ್ ಪೊಸಿಷನ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸರ್ ರೆಫರೆನ್ಸ್ ಪೊಸಿಷನ್ ಇಂದ ಕೆಳಗಡೆ ಇದ್ರೆ ಏನಾಗುತ್ತೆ ಸರ್, ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಓನ್ಲಿ, ಸೊ ದಟ್ ಇಸ್ ಎಚ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನೆಗೆಟಿವ್ ಅಂಡ್ ವೆಲಾಸಿಟಿ ಸಹಿತ ಡೌನ್ವರ್ಡ್. ಸೊ ಡೌನ್ವರ್ಡ್ ಅಂತಂದ್ರೆ ದಟ್ ಇಸ್ ಆಲ್ಸೋ ನೆಗೆಟಿವ್. ಓಕೆ, ಸೊ ದಟ್ ಇಸ್ ಆಲ್ಸೋ ನೆಗೆಟಿವ್. ಇನಿಷಿಯಲ್ ವೆಲಾಸಿಟಿ is 0. And acceleration, it is always vertically downward. Okay, so acceleration due to gravity, it is also vertically downward. Okay, so that is the g. So ಅದರಿಂದ so a value that is the minus g ಅಂತ ಬರೀಬಹುದು. ಡನ್, ಕ್ಲಿಯರಾ? ಹಾ, ಸೈನ್ ಕನ್ವೆನ್ಷನ್ ಬಗ್ಗೆ ಏನಾದ್ರೂ ಕ್ವಶನ್ ಇದೆನಾ? ಸೈನ್ ಕನ್ವೆನ್ಷನ್ ಬಗ್ಗೆ ಏನಾದ್ರೂ ಕ್ವಶನ್ ಇದೆನಾ? ಬೇಗ ಬೇಗ ಹೇಳಿ. ಸೈನ್ ಕನ್ವೆನ್ಷನ್ ಬಗ್ಗೆ ಏನಾದ್ರೂ ಕ್ವಶನ್ ಇದೆನಾ? ಸೊ ಕ್ವಶನ್ ಇಲ್ಲ ಅಂದ್ರೆ ವಿ ಕ್ಯಾನ್ ಮೂವ್ ಆನ್ ಟು ದ ಕ್ವಶನಿಂಗ್ ಪಾರ್ಟ್. ಓಕೆ, ಕ್ವಶನಿಂಗ್ ಪಾರ್ಟ್ಗೆ ಹೋಗ್ಬೋದು. ಬೇಗ ಬೇಗ ತಿಳಿಸ್ಬೇಕು. ನೋ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಹಾ, ಎಸ್. ಸೊ ಇಷ್ಟು ಥಿಯರಿಟಿಕಲ್ ಪಾರ್ಟ್ ಆಯ್ತು. ಓಕೆ, ಸೊ ಥಿಯರಿಟಿಕಲ್ ಪಾರ್ಟ್ ಸರ್ ಝೆಂಗ್ ಅಮೇಝಿಂಗ್ ಸಖತ್ತಾಗಿತ್ತು ಅಂದ್ರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬಿಡಿ ಬೇಗ ಬೇಗ. ಎಸ್, ಹೌ ಆರ್ ಯು ಫೀಲಿಂಗ್? ಪ್ರಜ್ವಲ್ ಅಂತೂ ಮೊದಲಿಂದ, ಓಕೆ, ಪ್ರಜ್ವಲ್ ಕುಮಾರ್ ಅಂತೂ ಫಸ್ಟ್ ಕಾನ್ಸೆಪ್ಟ್ ಇಂದನೂ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ತುಂಬಾ ಸ್ಟೂಡೆಂಟ್ಸ್, ನಾಟ್ ಓನ್ಲಿ ಪ್ರಜ್ವಲ್, ತುಂಬಾ ಸ್ಟೂಡೆಂಟ್ಸ್ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಹೇಗೆ ಅನಿಸ್ತು? ಸೊ ಏನಿಲ್ಲ, ನೆಕ್ಸ್ಟ್ ಸ್ಲೈಡ್ ಇಂದ ಬರೀ ಕ್ವಶನ್ಸ್. ಓಕೆ, ಕೆಲವು ಸ್ಟೂಡೆಂಟ್ ಜೆ ಕ್ವಶನ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ತೊಗೊಂಡು ಬಂದೀನಿ, ಎಲ್ಲಾನು ಅಲ್ಲ, ಸ್ವಲ್ಪ ನಮಗೆ ನೀಟಿಗೆ ಏನ್ ಬೇಕು ಅದನ್ನ ಮಾತ್ರ ತೊಗೊಂಡು ಬಂದೀನಿ. ಓಕೆನಾ? ಎಸ್, ಬೇಗ ಬೇಗ, ಕಮಾನ್. ಎಸ್, ಹೌ ವಾಸ್ ಥಿಯರಿ ಸೆಷನ್? ಎಸ್, ಇವಾಗ ನಾವು ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡ್ಕೊಂಡು, ಓಕೆ, ಈ ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡ್ಕೊಂಡಿವಿ. ನಾವು ಏನ್ ಮಾಡಬೇಕು, ಹೇಗೆ ನಾವು ಅಪ್ಲೈ ಮಾಡಬೇಕು? ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಹಾ, ಸೂಪರ್ ಅಲ್ಲ? ಎಸ್, ಬೆಂಕಿ ಬಿರುಗಾಳಿ. ರೈಟ್. ರೈಟ್, ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕ್ವಶನಿಂಗ್ ಪಾರ್ಟ್. ಓಕೆ, ಸೊ ಕ್ವಶನ್ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್, ಅರೆ ನಂದು ಇದು ನಾನು ಹುಡುಕ್ತಾ ಇದ್ದೀನಿ, ಪೋಲ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ. ನಾನೇ ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡಿದ್ದೆ ನಿಮಗೆ, ಪೋಲ್ ವರ್ಕ್ ಆಗ್ತಿಲ್ಲ ಇವತ್ತು ಅಂತೇಳಿ. ಓಕೆ, ಯೂನಿಟಿ ವರ್ಕ್ ಆಗ್ತಿಲ್ಲ. ಓಕೆ, ಕ್ರಾಶ್ ಆಗ್ಬಿಟ್ಟಿದೆ ಅದು. ಓಕೆ, ರೈಟ್. ನಮ್ದು ನಾರ್ತ್ ಕರ್ನಾಟಕ, ರಾಯಚೂರು ಪಕ್ಕ ಯಾದಗಿರಿ. ರೈಟ್. ಓಕೆ, ಯಾರಾದ್ರೂ ಇದೀರಾ ನಮ್ಮ ನಾರ್ತ್ ಕರ್ನಾಟಕದವರು? ಎಸ್, ಬೇಗ ತಿಳಿಸ್ಬಿಡಿ, ಸ್ವಲ್ಪ ತಿಳಿಸ್ಬಿಡಿ. ಓಕೆ, ಸೊ ಬಿಫೋರ್ ಮೂವಿಂಗ್ ಆನ್ ಟು ದ ಕ್ವಶನಿಂಗ್ ಪಾರ್ಟ್, ಸ್ವಲ್ಪ ಮೈಂಡ್ ನ ರಿಫ್ರೆಶ್ ಮಾಡ್ಕೋಣ. ಓಕೆನಾ? ಸ್ವಲ್ಪ ರಿಫ್ರೆಶ್ ಮಾಡ್ಕೋಣ. ನಿಮ್ಮ ಸಿಟಿನ ತಿಳಿಸ್ಬಿಡಪ್ಪ ಬೇಗ ನೋಡುವ. ನಮ್ಮ PW ಕನ್ನಡನ ಎಲ್ಲಿಂದ ನೋಡ್ತಾ ಇದ್ದೀರಾ? ರೈಟ್. ಎಸ್, ಓಕೆ, ವೆರಿ ಗುಡ್. ಓ, ದಿವ್ಯಾ ಫ್ರಮ್ ಯಾದಗಿರಿ, ನಮ್ಮೂರವ್ರು ಒಬ್ರು ಇದಾರಪ್ಪ. ರೈಟ್. ಅಥಣಿ, ಓಕೆ, ಸೂಪರ್. ಗುಲ್ಬರ್ಗಾ, ಬ್ಯಾಂಗ್ಳೂರ್, ಯಾದಗಿರಿ, ಕಾಜೆ ಸಾಬ್ ಜಮಾದಾರ್. ಮೊನ್ನೆ ಬಂದಿದ್ನೋ, ಯಾದಗಿರಿಗೆ ಬಂದಿದ್ದೆ. ಬೆಳಗಾವಿ, ಹಾ, ದಾವಣಗೆರೆ, ಕೊಳ್ಳೇಗಾಲ, ಓಕೆ, ಬಾಗಲಕೋಟೆ, ಹಾ, ವೆರಿ ಗುಡ್. ಚಿಕ್ಕರೆಯೂರು, ಕೊಪ್ಪಳ, ಮುದಲಗಿ, ಚಿತ್ರದುರ್ಗ, ಸಿರಾ, ಮಂಡ್ಯ, ಧಾರವಾಡ, ಚಿಕ್ಕಮಂಗ್ಳೂರ್. ಫೈನಲ್ ಇಯರ್ BA ಸ್ಟೂಡೆಂಟ್ಸ್. ಬಂಡಾರಿ 777. ಓಕೆ, ವೆರಿ ಗುಡ್. ಸಿರಾ, ಗುಲ್ಬರ್ಗ, ಓಕೆ, ರೈಟ್. ಓಕೆ, ಸೊ ಥ್ಯಾಂಕ್ ಯು. ತುಂಬಾ ಡಿಫ್ರೆಂಟ್ ಊರುಗಳಿಂದ ಇದ್ದೀರಾ. ಓಕೆ, ರಂಜನ್ ಗೌಡ ಮೈಸೂರು ಅಂತ ಹೇಳ್ತಿದ್ದೀರಾ. ಓಕೆ, ಹಾ, ಬೆಳಗಾವಿ ಬರೋಣ ಪ್ರವೀಣ್. ನಮ್ಮ ರಿಸಲ್ಟ್ ಸೆಲೆಬ್ರೇಷನ್ ಇರುತ್ತಲ್ಲ, ಸೊ ಚೆನ್ನಾಗಿ ನೀವು ಸ್ಕೋರ್ ಮಾಡಿ, ಸೊ ಬಂದೇ ಬರ್ತೀರಾ. ಓಕೆನಾ? ಎಸ್. ಕೊಡಗು, ಎಸ್, ವೆರಿ ಗುಡ್. ರೈಟ್. UK, ಹಾ, UK, ಯುನೈಟೆಡ್ ಕಿಂಗ್ಡಮ್ ಅಲ್ಲ, ನಮ್ಮ ಉತ್ತರ ಕರ್ನಾಟಕ. ಓಕೆ, ಎಸ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆರಿ ಫಸ್ಟ್ ಕ್ವಶನ್ ನೋಡಿ. ನಾನು ಹೇಗೆ ಓದ್ತೀನಿ, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ರೈಟ್. ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ಅ ರೆಸ್ಟ್ ಅಂದ್ರೆ, ಸೊ U is equals to 0 ಅಂತ. ಸೊ ಇನಿಷಿಯಲಿ ಯಾವ್ದಾದ್ರೂ ಇರ್ಲಿ, ಸೊ U is equals to 0 ಅಂದ್ರೆ ರೆಸ್ಟ್ ಅಲ್ಲಿ ಇದ್ರೆ. ಡನ್. ಹಾಯ್ ಶಾಲಿನಿ, ಹೆಲೋ ಸರ್. ಓಕೆ, ಸೃಷ್ಟಿ, ಡನ್. ಹಾ, ರೈಟ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು. ರೈಟ್. ಓಕೆ, starting from a rest is given by S is equals to 60 square
minus t cube time, okay, the time when the particle will attain zero velocity. Okay, so zero velocity ಅಂತ ಕೇಳ್ತಿರೋದು. ಓಕೆ, ಸೊ zero velocity. ನಮಗೆ ವೆಲಾಸಿಟಿ ಅಂದ್ರೆ ಏನಪ್ಪ? ಫಸ್ಟ್ ಆಫ್ ಆಲ್ ವೆಲಾಸಿಟಿ ಅಂದ್ರೆ ಏನು ಸರ್? ವೆಲಾಸಿಟಿ ಇಸ್ ನಥಿಂಗ್ ಬಟ್ ಸೊ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ಕರೆಕ್ಟಾ? ಎಸ್. ಸೊ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರೀತೀನಿ. ಇದನ್ನ ಈ ತರ ಬರಿಬಹುದು ಅಥವಾ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಅಂತಾನು ಬರಿಬಹುದು. ಓಕೆ, ಸೊ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಅಂತಾನು ಬರಿಬಹುದು. ಕ್ಲಿಯರಾ? ಎಸ್ ಎಸ್ ಶಾಲಿನಿ, ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಇದೇ ತರ ನೀಟ್, ಕ್ರಿಸ್ಪಿ, ಕ್ಲಿಯರ್ ಆಗಿರುತ್ತೆ ಎಲ್ಲ ಕಾನ್ಸೆಪ್ಟ್ಗಳು. ಓಕೆನಾ? ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ? ಡಿಫರೆನ್ಸಿಯೇಷನ್ ಆಫ್ 6t². 6 ಅನ್ನೋದು ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಇಟ್ ಇಸ್. ಡಿಫರೆನ್ಸಿಯೇಷನ್ ಆಫ್ t² ಏನಾಗುತ್ತೆ ಸರ್? ಇಟ್ ಇಸ್ 2t. ಓಕೆ, ಸೊ ಮೈನಸ್ ಡಿಫರೆನ್ಸಿಯೇಷನ್ ಆಫ್ t³ ಏನಾಗುತ್ತೆ ಸರ್? ಇಟ್ ಇಸ್ 3 × t² ಆಗುತ್ತೆ. ಇಲ್ಲಿ ಕ್ವಶನ್ ಪ್ರಕಾರ ಏನು ಸರ್? ಝೀರೋ ವೆಲಾಸಿಟಿ ಅಗೇನ್. ಓಕೆ, ಸೊ ಝೀರೋ ವೆಲಾಸಿಟಿ ಯಾವಾಗ ಆಗುತ್ತೆ? ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಿಸ್ ಇಸ್ 12t - 3t² ಅಲ್ವಾ? ಎಸ್ ಸರ್. ಇವಾಗ ವೆಲಾಸಿಟಿ ಝೀರೋ ಆದ್ರೆ ಸೊ 0 12t ಸೊ 3t². ಓಕೆ, ಎಸ್ 3t² ದಟ್ ಈಸ್ ಈಕ್ವಲ್ಸ್ ಟು 12t. ಓಕೆ, ಎಸ್ ಒಂದು ಟಿ ಗೆಟ್ ಕ್ಯಾನ್ಸಲ್. ಸೊ ಟಿ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 12 ಡಿವೈಡೆಡ್ ಬೈ 3. 3 × 4 12. ಓಕೆ, ಸೊ 4 ಸೆಕೆಂಡ್ ಆಗತ್ತಪ್ಪ. ಓಕೆ, ಸೊ 4 ಸೆಕೆಂಡ್. 4 ಸೆಕೆಂಡಾ? ಒಂದು ಟಿ ಗೆಟ್ ಕ್ಯಾನ್ಸಲ್ ಆಗುತ್ತಲ್ವಾ? 4 ಸೆಕೆಂಡ್ ಯಾವುದು? ಹಾ, ವೆರಿ ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಕರೆಕ್ಟ್ ತಾನೆ? ರೈಟ್. ಸೂಪರ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಏನ್ ಕೊಟ್ಟಿರೋದು? ವೆಲಾಸಿಟಿ ಆಫ್ ಅ ಪಾರ್ಟಿಕಲ್ ಎಟ್ ಎನಿ ಟೈಮ್ is t is given by v is equals to 2t bracket of 3 - t meter per second. At what time velocity is the maximum? Okay, so ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಕನ್ಫ್ಯೂಸ್ ಆಗುತ್ತೆ. ವೆಲಾಸಿಟಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಸೊ ಫ್ರಮ್ ಅ ಬೇಸಿಕ್, ಓಕೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇಂದ. ಓಕೆ, ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಕಾನ್ಸೆಪ್ಟ್. ಓಕೆ, ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಕಾನ್ಸೆಪ್ಟ್. ಓಕೆ, ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಕಾನ್ಸೆಪ್ಟ್. ಓಕೆ, ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ನೆನಪಿದೆ ಹೇಳಿ? ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ನೆನಪಿದೆ ಹೇಳಿ? ಗೊತ್ತಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಸೊ ಜಸ್ಟ್ ಮೆನ್ಷನ್ ಎಷ್ಟು ಜನ ತಿಳ್ಕೊಂಡಿದ್ದೀರಾ ಅಂತ ಅಷ್ಟೇ. ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಪಾಯಿಂಟ್ ಏನ್ ಮಾಡಬೇಕು? ಫಸ್ಟ್ ಏನಾದ್ರೂ ವೈ ಅಂತ ಕೊಟ್ಟಿದ್ರು. ಓಕೆ, ಸೊ ವೈ ಫಂಕ್ಷನ್ ಕೊಟ್ಟಿದ್ರು ಅನ್ಕೊಳ್ಳಿ. ಓಕೆ, ಸೊ ಫಂಕ್ಷನ್. ಓಕೆ, ಸೊ ಫಂಕ್ಷನ್. ಓಕೆ, ಒಂದು ಫಂಕ್ಷನ್ ಕೊಟ್ಟಿದ್ರು ಅನ್ಕೊಳ್ಳಿ. ಓಕೆ, ಫಂಕ್ಷನ್ ಆಫ್ ಎಕ್ಸ್ ಅಂತ ಅನ್ಕೋಣ, ಅಥವಾ ಫಂಕ್ಷನ್ ಆಫ್ ಅ ಟೈಮ್ ಅಂತ, dy ಡಿವೈಡೆಡ್ ಬೈ dx, ಫಂಕ್ಷನ್ ಆಫ್ ಎಕ್ಸ್ ಅಂತ ಅನ್ಕೋಣ. ಓಕೆ, ಸೊ ಈ ತರ ಕೊಟ್ಟಾಗ ಫಸ್ಟ್ ಏನ್ ಮಾಡಬೇಕು? ಸೊ dy ಡಿವೈಡೆಡ್ ಬೈ dx ಅಂತ ಮಾಡ್ತೀರಾ. ಓಕೆ, ಸೊ dy ಡಿವೈಡೆಡ್ ಬೈ dx ಅಂತ ಮಾಡ್ತೀರಾ. ಈ dy ಡಿವೈಡೆಡ್ ಬೈ dx ಏನ್ ಮಾಡಬೇಕು? ಸೊ ಈಕ್ವಲ್ ಟು 0 ಮಾಡ್ತೀರಾ. ಓಕೆ, ಸೊ ಈಕ್ವಲ್ ಟು 0 ಮಾಡ್ತೀರಾ. ಈಕ್ವಲ್ ಟು 0 ಮಾಡಿದಾಗ ಯು ವಿಲ್ ಗೆಟ್, ಓಕೆ, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಬರುತ್ತೆ. ಓಕೆ, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಇವೆಲ್ಲ ಬೇಕಾಗಿಲ್ಲ, ಜಸ್ಟ್ ಐ ಆಮ್ ಇನ್ಫಾರ್ಮಿಂಗ್. ಓಕೆ, ಸೊ ನಮ್ಮ ಫಿಸಿಕ್ಸ್ ಅಲ್ಲಿ ಏನು ಬೇಕಾಗಿಲ್ಲ, ಜಸ್ಟ್ ಇನ್ಫಾರ್ಮಿಂಗ್. ಓಕೆ, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಬರುತ್ತೆ, ಅಂದ್ರೆ ಎಕ್ಸ್ ಪಾಯಿಂಟ್ ಮತ್ತೆ ವೈ ಪಾಯಿಂಟ್ ಅಂತ, ಕೋಆರ್ಡಿನೇಟ್ಸ್ ಅಂತ ಸಿಗುತ್ತೆ. ನೆಕ್ಸ್ಟ್ ಸೊ ನಿಮಗೆ d² y ಡಿವೈಡೆಡ್ ಬೈ dx² ಅಂತ ಮಾಡಿದ್ರೆ, ಸೊ ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0 ಆಗಿದ್ರೆ ಏನಾಗುತ್ತೆ? ಸೊ ದಟ್ ಈಸ್ ಅ ಮ್ಯಾಕ್ಸಿಮಮ್. ಓಕೆ, ಸೊ ಅದೇ ರೀತಿ ಸೊ d² y ಡಿವೈಡೆಡ್ ಬೈ dx² ಏನಾದ್ರು ಸೊ ಲೆಸ್ ದ್ಯಾನ್ 0 ಆಗಿದ್ರೆ ಇದನ್ನ ಏನಂತ ಕರಿತೀರಾ? ಹೇಳಿ, ವಿಚ್ ಒನ್ ಇಸ್ ದ ಮ್ಯಾಕ್ಸಿಮಮ್ ಅಂಡ್ ವಿಚ್ ಒನ್ ಇಸ್ ದ ಮಿನಿಮಮ್? ಎಸ್, ಬೇಗ. ಓಕೆ, ಸೊ ಈ ಕಾನ್ಸೆಪ್ಟ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ರೆಸ್ಪೆಕ್ಟಿವ್ಲಿ. ಅದೇ ರೀತಿ ಇಲ್ಲಿ ನೋಡಿ dy ಡಿವೈಡೆಡ್ ಬೈ dx ಅಂತ ಮಾಡ್ಕೊಂಡ್ರೆ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತಲ್ಲ, ಸೊ ಅಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಟೈಮ್ ನ ಕೇಳ್ತಿದ್ರು ಅಷ್ಟೇ. ಓಕೆ, ಸೊ ಉಲ್ಟಾ. ಓಕೆ, ಸೊ ಇಲ್ಲಿ ಇದನ್ನ ಫಸ್ಟ್ ನಾನು ಬರೀತೀನಿ. ಓಕೆನಾ? ಸೊ ಫಸ್ಟ್ ನಾನು ಬರೀತೀನಿ. ಸೊ v ಇಸ್ ಈಕ್ವಲ್ಸ್ ಟು ಸೊ 2t ಸೊ ಬ್ರಾಕೆಟ್ ಆಫ್ 3 - t ಇದೆ. ಓಕೆನಾ? ಎಸ್ ಸರ್. ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಎಷ್ಟಾಗುತ್ತೆ? 2 3 6 60 ಸೊ ಮೈನಸ್ 2t². ಓಕೆ, ಸೊ 2t² ಅಂತ ಬರುತ್ತೆ. ಅಂಡ್ ಇಲ್ಲಿ ನನಗೆ ಆಕ್ಸಲರೇಷನ್ ಮಾಡಿದ್ರೆ ಏನಾಗುತ್ತೆ ಸರ್? dv ಡಿವೈಡೆಡ್ ಬೈ dt ಅಂತ ಬರುತ್ತೆ. ಎಷ್ಟಾಗುತ್ತೆ ಸರ್? ಇಟ್ ಇಸ್ 6 ಮೈನಸ್ 2 4 ಸೊ t ಅಂತ ಬಂತು. ಓಕೆ, ಸೊ ದಟ್ ಈಸ್ t. ಓಕೆ, ಸೊ ಇವಾಗ dv ಡಿವೈಡೆಡ್ ಬೈ dt ಅಂತ ಬಂತ, ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಏನಾಗುತ್ತೆ ಇಲ್ಲಿ ಸರ್? 4t ದಟ್ ಈಸ್ ಈಕ್ವಲ್ಸ್ ಟು 6 ಅಂತ ಆಯ್ತು.
ಇವಾಗ t is equals to 6 divided by 4 ಎಷ್ಟಾಗುತ್ತೆ 2 3 6 2 2 4 so t is equals to ಎಷ್ಟಾಗುತ್ತೆ 1.5 so this is the critical point for the given question so time is 1.5 okay yes clear right so 1.5 ಎಲ್ಲಿದೆ so that is option B ಇಷ್ಟೇ ಯಾವಾಗ ನಮಗೆ at what time velocity can be maximum critical point 1.5 seconds ಗೆ ನಮಗೆ velocity ಅನ್ನೋದು maximum ಆಗುತ್ತೆ if you substitute the values get the answer you will get a maximum velocity only clear that is option B now let's move on to the next question ಏನ್ ಕೇಳಿದರು ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಓಕೆ ಫಸ್ಟ್ ತುಂಬಾ ಕೇರ್ಫುಲ್ ಆಗಿರಬೇಕು ನಾನು ಹೇಗೆ ಮಾಡ್ತೀನಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾಕಂದ್ರೆ ನೀವು ಹೇಳ್ತೀರಾ ಸರ್ ಇಟ್ ಇಸ್ 0 ಅಂತ ಅಥವಾ 4 ಅಂತ ಹೇಳ್ತೀರಾ ರೈಟ್ ಅಥವಾ 16 ಅಂತ ಹೇಳ್ತೀರಾ ರೈಟ್ ಆನ್ಸರ್ ಯಾವುದು ನೋಡೋಣ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇಸ್ ಗಿವನ್ ಬೈ x is equals to t minus 2 whole square where x is in a meter and t is in a second the distance covered by the particle in a first 4 second is ನೀವು ನಾನು x t is equals to 0 t is equals to 1 second t is equals to 3 second t is equals to 4 second t is equals to 4 second 5 second 6 second ಅಂತ ಮಾಡಿದಾಗ ಕೆಲವರು ಕೇಳಿದ್ರು ಸರ್ is there any shortcut method ಇವತ್ತು ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ನಮಗೆ ಕೇಳ್ತಿರೋದೇನು ಡಿಸ್ಟೆನ್ಸ್ ಕವರ್ಡ್ ಅಂತ ಕೇಳ್ತಿರೋದು ಓಕೆ ಸೊ ಡಿಸ್ಟೆನ್ಸ್ ಕವರ್ಡ್ ಸೊ ಫಸ್ಟ್ ಏನು ಕೊಟ್ಟಿದ್ರು ಸರ್ ಸೊ t minus 2 whole square ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಓಕೆ ಸೊ ಸ್ಟಾರ್ಟಿಂಗ್ ಓಕೆ ಸೊ ಒಂದು ಪೊಸಿಷನ್ ಇಂದ ಸ್ಟಾರ್ಟಿಂಗ್ ಆಗಬೇಕಾದ್ರೆ ಏನಿರುತ್ತೆ ಸರ್ t is equals to 0 second am I right ಓಕೆ ಸೊ ಫಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಸರ್ x is equals to 0 ಸೊ minus 2 whole square ಎಷ್ಟಾಗುತ್ತೆ ಸರ್ x is equals to ಸೊ ಪ್ಲಸ್ 4 ಮೀಟರ್ ಅಂತ ಆಗುತ್ತೆ ಓಕೆ ಸೊ ಪ್ಲಸ್ 4 ಮೀಟರ್ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ 4 ಮೀಟರ್ ಅಂತೇಳಿ ರೈಟ್ ಮಾರ್ಕ್ ಆಗ್ಬಿಡ್ತಾರೆ ದಟ್ ಇಸ್ ರಾಂಗ್ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಓಕೆ ಸೊ ಲೆಟ್ ಮಿ ರೈಟ್ ಇಟ್ ಇಸ್ ದ ಇನಿಷಿಯಲ್ ಪೊಸಿಷನ್ ಓಕೆ ಸೊ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಓಕೆ ಅಂಡ್ ಇವಾಗ ನೆಕ್ಸ್ಟ್ ಒನ್ ಏನ್ ಹೇಳ್ತಾರದು ಸೆಕೆಂಡ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇವಾಗ ಪಾರ್ಟಿಕಲ್ ಒಂದು ಪೊಸಿಷನ್ ಹೋದ್ರೆ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತಾ ಸ್ಟ್ರೇಟ್ ಲೈನ್ ಅಲ್ಲಿ ಹೋದ್ರೂ ಸಹಿತ ರಿಟರ್ನ್ ಬರೋ ಚಾನ್ಸ್ ಇರುತ್ತೆ ಯಾವ ಟೈಮಿಗೆ ನಮಗೆ ವೆಲಾಸಿಟಿ 0 ಆಗುತ್ತೆ ಅಂತ ನೋಡೋಣ ಓಕೆ ಸೊ ವೆಲಾಸಿಟಿ 0 ಆಗುತ್ತೆ ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ x is equals to ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ a minus b whole square ಏನಾಗುತ್ತೆ ಸರ್ ಇಟ್ ಇಸ್ a square plus b square so minus so 2 into 2ab okay so this is the required expansion that is the t square minus 4t so plus 4 ಅಂತ ಇದೆ and differentiation ಮಾಡಿ ಏನಾಗುತ್ತೆ ಸರ್ ಇಟ್ ಇಸ್ a dx divided by dt ಏನಾಗುತ್ತೆ ಇಲ್ಲಿ ನೋಡಿ ಸರ್ ಇಟ್ ಇಸ್ the 2t so minus 4 so plus 0 ಕರೆಕ್ಟಾ and t is equals to 2 seconds ಅಂದ್ರೆ at a 2 second okay so at a 2 second velocity of the body becomes a 0 ಅಂದ್ರೆ ಸ್ಟಾಪ್ ಆಗುತ್ತೆ ಮತ್ತೆ ರಿಟರ್ನ್ ಆಗುತ್ತೆ 2 ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ at a 2 second what is the distance at a 2 second ನೋಡಿ ಸೊ at a 2 second ಅಂತಂದ್ರೆ x is equals to ಏನಾಗುತ್ತೆ ಸರ್ x is equals to at a 2 second ಅಂದ್ರೆ ಏನಾಗುತ್ತೆ ಸರ್ 2 minus 2 whole square so that is equals to x is equals to 0 ಇಲ್ಲಿ ಸ್ಟಾರ್ಟಿಂಗ್ t is equals to 0 ಸೆಕೆಂಡ್ಗೆ 4 ಮೀಟರ್ ಅಲ್ಲಿ ಇತ್ತು and t is equals to 2 ಸೆಕೆಂಡ್ ಅಲ್ಲಿ ವೆಲಾಸಿಟಿ 0 ಅಂದ್ರೆ ವೆಲಾಸಿಟಿ ಇಸ್ 0 ಅಂದ್ರೆ ಪೊಸಿಷನ್ ಇಸ್ 0 ಓಕೆ ಪೊಸಿಷನ್ 0 ಬಂದಿದೆ ಮತ್ತೆ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು ಓಕೆ ಸೊ at ಏನು ಕೊಟ್ಟಿದ್ರೆ 4 ಸೆಕೆಂಡ್ ಓಕೆ t is equals to 4 second okay so at a t is equals to 4 second ಏನಾಗುತ್ತೆ ಸರ್ x is equals to 4 minus 2 whole square okay so ಎಷ್ಟಾಗುತ್ತೆ ಸರ್ x2 that is equals to okay so this is x2 because initial time and this is the final time ಎಷ್ಟಾಗುತ್ತೆ 2 4 okay so this is the 4 meter ನೋಡಿ ಇವಾಗ ನಿಮಗೆ ಇಲ್ಲಿವರೆಗೂ ಕನ್ಫ್ಯೂಸ್ ಅನ್ನೋದು ಇದ್ದೇ ಇರುತ್ತೆ ಇವಾಗ ನೋಡಿ ನಾರ್ಮಲ್ ಆಗಿ ಒಂದು ಗ್ರಾಫ್ ಮಾಡ್ತಾ ಇದೀನಿ ಓಕೆನಾ ಸೊ ಗ್ರಾಫ್ ಬರೆದ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಒಂದು ಸಿಗುತ್ತೆ ರೈಟ್ ಸೊ ನೆಗೆಟಿವ್ ಸೈನ್ ಏನಾದ್ರೆ ಬಂದಿದೆ ಇಲ್ಲ ಸೊ ದೇರ್ ಫಾರ್ ಲೆಟ್ ಮಿ ರೈಟ್ ಇಟ್ ಆಸ್ ಅ 0 ಸೊ 0 ಮೀಟರ್ ಯಾವಾಗ ವೆನ್ ಟಿ ಇಸ್ ಈಕ್ವಲ್ ಓಕೆ ಫಸ್ಟ್ ನಾವು 0 1 ಸೊ 2 3 4 ಅಂತ ಬರೆಯೋಣ ಡನ್ ಇನಿಷಿಯಲಿ ಟಿ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಎಷ್ಟು ಎಲ್ಲಿತ್ತು ಸರ್ ಟಿ ಇಸ್ ಈಕ್ವಲ್ಸ್ ಟು 0 ಆದಾಗ ಪೊಸಿಷನ್ ಆಫ್ ದ ಬಾಡಿ ದಿಸ್ ಒನ್ ಓಕೆ ಸೊ ಪೊಸಿಷನ್ ಆಫ್ ದ ಬಾಡಿ ದಿಸ್ ಒನ್ ಅಂಡ್ ಆಫ್ಟರ್ 2 seconds ಏನಾಗುತ್ತೆ ಸರ್ ಆಫ್ಟರ್ 2 seconds ದ ಬಾಡಿ ಇಸ್ ಮೂವಿಂಗ್ ಎಲ್ಲಿವರೆಗೆ ಸರ್ ಪೊಸಿಷನ್ 0 ವರೆಗೆ ಓಕೆ ಸೊ ಪೊಸಿಷನ್ ಇಸ್ 0 ವರೆಗೆ ಅಂದ್ರೆ ಸೊ ದಿಸ್ ಇಸ್ ಅಟ್ ಅ 2 seconds ಲೆಟ್ ಮಿ ರೈಟ್ ದಿಸ್ ಇಸ್ ದ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ದ ಪಾಯಿಂಟ್ ಬಿ ಓಕೆ ಸೊ ದಿಸ್ ಇಸ್ ದ ಪಾಯಿಂಟ್ ಬಿ ಡನ್ ಅಂಡ್ ಆಫ್ಟರ್ 4 ಸೆಕೆಂಡ್ ಎಲ್ಲಿದೆ ಅಗೇನ್ 4 ಮೀಟರ್ ಓಕೆ ಅಗೇನ್ 4 ಮೀಟರ್ ಇದೇನಾಗ್ತಿದೆ ಮತ್ತೆ ರಿಟರ್ನ್ ಹೋಗ್ತಾ ಇದೆ ಓಕೆ ಸೊ ರಿಟರ್ನ್ ಹೋಗ್ತಾ ಇದೆ
ಸೊ ಅಗೇನ್ t is equals to 4 second. Okay, so t is equals to 4 second, ಸೇಮ್ ಪೊಸಿಷನ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ಇಲ್ಲಿ ಕೇಳಿರೋದೇನು, ನಮಗೆ ಡಿಸ್ಟೆನ್ಸ್ ನ ಕೇಳಿದಾರೆ. ಓಕೆ, ಸೊ ಡಿಸ್ಟೆನ್ಸ್ ನ ಕೇಳಿದಾರೆ. ಸೊ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು a to b ಮತ್ತೆ ಸೊ b to a ಎಷ್ಟಿದೆ ಸರ್? 1 2 3 4 4 ಪ್ಲಸ್ 4 ಎಷ್ಟಾಯ್ತು ಸರ್? 8 ಮೀಟರ್. ಕ್ಲಿಯರಾ? ಸೊ ದಟ್ ಈಸ್ 8 ಮೀಟರ್. ಇಲ್ಲಿ ಕೇಳಿರೋದು ಡಿಸ್ಟೆನ್ಸ್, ನಾಟ್ ಅ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಟೆನ್ಸ್ ನ ಕೇಳಿದಾರೆ. ಸೊ 8 ಮೀಟರ್. ಅಂಡ್ ವಾಟ್ ಹ್ಯಾಪನ್ಸ್ ಟು ದ ಡಿಸ್ಪ್ಲೇಸ್ಮೆಂಟ್? ಸರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಏನಾಗುತ್ತೆ? ಸೊ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಸೇಮ್ ಆಗಿರೋದ್ರಿಂದ ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ 0, ನಾಟ್ ಅ ಡಿಸ್ಟೆನ್ಸ್. ಕ್ಲಿಯರಾ? ಪ್ರಜ್ವಲ್ ಕುಮಾರ್ 0 ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಡಿಸ್ಟೆನ್ಸ್ ಇಸ್ 8 ಮೀಟರ್. Yes, clear aita? Now let's move on to the next question. A particle is moving along x-axis such that x is equals to 2 minus 5t plus 6t square. What is the acceleration of the particle when its a velocity is 0? When its a acceleration velocity is 0 ಅಂತ ಕೇಳ್ತಾರೆ. ಸೊ ಫಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡು. ಓಕೆ, ಸೊ ವೆಲಾಸಿಟಿನ ಫೈಂಡ್ ಮಾಡು. ಏನಾಗುತ್ತೆ ಸರ್? ಇಟ್ ಇಸ್ ಅ dx divided by dt. So differentiation of a 2, it is the constant 0, and differentiation of 5, that is equals to 5 into 1 and 6 into 2 into 2t. Correct? Yes sir. So that is the v is equals to ಎಷ್ಟಾಗುತ್ತೆ sir? minus 5 so plus 12t. Correct? Yes sir. ಇಲ್ಲಿ velocity 0 ಅಂತ ಹೇಳ್ತಿರೋದು. ಸೊ velocity 0 ಆದ್ರೆ ಏನಾಗುತ್ತೆ ಸರ್? it is a minus 5 plus 12t and t is equals to so 5 divided by 12 second ಅಂತ ಆಗುತ್ತೆ. ಓಕೆ, t is equals to 5 divided by 12 second. And acceleration ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? acceleration is nothing but so dv divided by dt. correct? Yes sir. what is acceleration ಅಂತ ಕೇಳ್ತಾರದು. okay, so a is equals to ಎಲ್ಲಿದೆ velocity? ಇಲ್ಲಿದೆ. so that is minus 5 the 0, so plus 12 into 1. so final ಆಗಿ acceleration is equals to 12 meter per second square. okay, so 12 meter per second square. okay, so that is the 12 meter per second square. Not 5 divided by 12, that is the time. ನಮಗೆ ಕೇಳಿರೋದೇನು? acceleration. ಇಲ್ಲಿ ನಾವು ಫೈಂಡ್ ಮಾಡಿರೋದು ಟೈಮ್. ಓಕೆ, ಸೊ ದಟ್ ಈಸ್ 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಟ್ ಈಸ್ ಆಪ್ಷನ್ ಬಿ. ಓಕೆ, ಕ್ಲಿಯರಾ? ತುಂಬಾ ಸ್ಟೂಡೆಂಟ್ಸ್ 5 divided by 12 ಅಂತ ಹಾಕ್ತಿದ್ರಾ? ದಿಸ್ ಇಸ್ ದ ಟೈಮ್. ದಿಸ್ ಇಸ್ ದ ಟೈಮ್, ನಾಟ್ ಆಕ್ಸಲರೇಷನ್. ಅಲ್ಲಿ ಕೇಳಿರೋದು ನಮಗೆ ಆಕ್ಸಲರೇಷನ್. ಕ್ಲಿಯರಾ? ಕನ್ಫ್ಯೂಸ್ ಆಗಬಾರ್ದು. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ along x is equals x axis depends on a time as root x, that is equals to 3t plus 5, then velocity of the body ಅಂತ ಕೇಳ್ತಾರದು. ಓಕೆ, ಸೊ ಫಸ್ಟ್ ಏನ್ ಮಾಡ, ಆ ಸ್ಕ್ವೇರ್ ನ ತೆಗೆದುಬಿಡೋಣ. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ ಸರ್? 3t plus 5 ಹೋಲ್ ಸ್ಕ್ವೇರ್. ಓಕೆ, ಎಸ್ ಸರ್. ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಏನ್ ಮಾಡೋಣ ಅಂತಂದ್ರೆ a plus b ಹೋಲ್ ಸ್ಕ್ವೇರ್ ಮಾಡೋಣ. ಓಕೆ, ಸೊ ಎಷ್ಟಾಗುತ್ತೆ? 3 3 9, ಸೊ ಟಿ ಸ್ಕ್ವೇರ್, 5 5 25, ಸೊ ಪ್ಲಸ್ ಸೊ 2 ಇಂಟು ಸೊ 3t ಇಂಟು 5. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ 90 ಸ್ಕ್ವೇರ್ ಪ್ಲಸ್ ಎಷ್ಟಾಗುತ್ತೆ ನೋಡಿ? 5 3 15, 15 7 30. ಓಕೆ, ಸೊ 30t. ಓಕೆ, ಸೊ 30t plus 25. ಓಕೆ, ಸೊ 30t plus 25. ದಿಸ್ ಇಸ್ ದ ಪೊಸಿಷನ್. ಇವಾಗ ನಮಗೆ ಬೇಕಾದದೇನು? ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು dx divided by dt. ಏನಾಗುತ್ತೆ ಸರ್? ಇಟ್ ಇಸ್ 18t ಸೊ ಪ್ಲಸ್ 30. ಓಕೆ, ಸೊ ಇಂಟು 1 ಪ್ಲಸ್ 0 ಅಂಡ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 18t ಸೊ ಪ್ಲಸ್ 30. ಇಷ್ಟ ಅಲ್ವಾ? ಎಸ್ ಸರ್. ಇದು ನೋಡಿ ಪ್ರಾಪರ್ ಆಗಿ ನೋಡಿ, ನಿಮ್ಗೆ ಏನ್ ಕಾಣಿಸ್ತಿದೆ? ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೊ mx ಪ್ಲಸ್ c ಅನ್ನೋ ತರ ಕಾಣಿಸ್ತಾ ಇಲ್ಲ? ಸೊ ಸ್ಟ್ರೇಟ್ ಲೈನ್ ಕಾಣಿಸ್ತದೆ. ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಫ್ ಯು ಸಬ್ಸ್ಟಿಟ್ಯೂಟ್ t is equals to 0 ಏನಾಗುತ್ತೆ? 30. t is equals to 1 48 ಅಂದ್ರೆ ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಸೊ ಸ್ಟ್ರೇಟ್ ಲೈನ್ ಬರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ವಿ ಇನ್ಕ್ರೀಸಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸೊ ಗ್ರಾಫ್ನ ಹಾಕಿ ಕೊಟ್ರೆ, ಓಕೆ, ಸೊ ಗ್ರಾಫ್ನ ಹಾಕಿ ಕೊಟ್ರೆ ಸೊ ನಮಗೆ ಯಾವ ತರ ಕಾಣಿಸುತ್ತೆ? ಸೊ ನೋಡಿ 30 ಅನ್ಕೊಂಡು. ಓಕೆ, ಸೊ ದಿಸ್ ಇಸ್ 15 ಅಂಡ್ ದಿಸ್ ಇಸ್ 30 ಅಂತ ಅನ್ಕೊಂಡ್ರೆ, ಓಕೆ, ಸೊ ಗ್ರಾಫ್ ಅನ್ನೋದು ಯಾವ ತರ ಕಾಣಿಸುತ್ತೆ ಗೊತ್ತಾ?
ಸೊ ಈ ತರ ಕಾಣಿಸುತ್ತೆ. ಓಕೆ, ಈ ತರ. ಓಕೆ, ಸೊ 30 ಅನ್ನೋದು it is the y intercept. Okay, so plus 30. Okay, so this is a plus 30. And the next one 18t. Okay, so t ಜೊತೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದ್ರೆ ಅದು ಮೇಲೆ ಹೋಗುತ್ತೆ. ಓಕೆ, ನೆಗೆಟಿವ್ ಟೈಮ್ ಆಕ್ಸಿಸ್ ನ ಮಾಡ್ಕೊಂಡ್ರೆ ಈ ತರ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಸೊ ವೆಲಾಸಿಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು 18t plus 30. ಏನಾಗುತ್ತೆ? ಇನ್ಕ್ರೀಸಸ್ ವಿತ್ ದ ಟೈಮ್. Yes, it is the increases with the time. Yes, this is correct. Decreases with the time. No. So none of these. Yes. So that is option A. Option A is the right answer. Clear? Yes, sir. And the next question, nodi. A particle move along a straight line OX at a time t in a second. The position x in a meters of the particle from O is a given by. From O and okay, so from O is given by x is equals to 40 plus 12t minus t cube. How long would the particle travel before coming to the rest? Coming to the rest andre eno? So velocity is 0. Correct? Yes. You know, so first starting position na find ಮಾಡ್ಕೊಂಡು. Okay, na starting position, that is starting position. Okay, so starting position ಅಂತ ಅಂದ್ರೆ ಏನು? So t is equals to 0 seconds starting position. Okay, so ಏನಾಗುತ್ತೆ? Sir, x is equals to 40. Sir, 12 into 0. So minus 0 power 3. ಎಷ್ಟಾಗುತ್ತೆ? Sir, x is equals to 40 meter. Okay, so x is equals to 40 meter. So let me write it as a x1. Okay, so this is the x1. And next ನಮಗೊಂದು ಕ್ಲೂ ಕೇಳ್ತಾರೆ, ಹೌ ಲಾಂಗ್ ವುಡ್ ದ ಪಾರ್ಟಿಕಲ್ ಟ್ರಾವೆಲ್ ಬಿಫೋರ್ ಕಮಿಂಗ್ ಟು ದ ರೆಸ್ಟ್ ಅಂದ್ರೆ ಡಿಸ್ಟೆನ್ಸ್ ಕೇಳ್ತಿರೋದು. ಕ್ಲಿಯರಾ? ಸರ್, ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಯಾವುದು ಈ ಕ್ಲಾಸ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ 5 PM ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರಾ? ಹಾ, ದಿಸ್ ಕ್ವಶನ್ ಕಮ್ ಫಾರ್ ನೀಟ್ KCT. ಎಸ್, KCT ಬರೋ ಚಾನ್ಸ್ ಇರುತ್ತೆ. ಮತ್ತೆ ನೀಟ್ಗಂತೂ ಈ ತರ ಕ್ವಶನ್ ಬರ್ತಿವೆ ಅಂತ ಹೇಳ್ತಿಲ್ಲ, ಈ ತರ ಅಂತ ಹೇಳ್ತಿರೋದು. ಫೈನ್, ನಾಗರಾಜು. ರೈಟ್, ನಾಗರಾಜು ಪ್ರಿಯಾ. ಅಂಡ್ ದ ನೆಕ್ಸ್ಟ್ ಒನ್ ವೆಲಾಸಿಟಿ. ಸೊ ವೆಲಾಸಿಟಿ ಫೈಂಡ್ ಮಾಡೋಕೆ. ಓಕೆ, ಸೊ ವೆಲಾಸಿಟಿ ಕೊಟ್ಟಿರೋದೇನು ನಮಗೆ? ಸೊ ಫಸ್ಟ್ ಇಲ್ಲೇ ತಗೊಳ್ಳೋಣ. ಸೊ ವೆಲಾಸಿಟಿ ಇಸ್ ನಥಿಂಗ್ ಬಟ್ dx divided by dt. ಓಕೆ, ಸೊ ಡಿಫರೆನ್ಶಿಯೇಟ್ ಮಾಡಿ. ಸೊ ಡಿಫರೆನ್ಶಿಯೇಷನ್ ಆಫ್ 40 ದಟ್ ಇಸ್ 0 and differentiation of 12 that is 12 into 1 minus 3 times of t square. Okay, yes sir. And ಇಲ್ಲಿ ನೋಡಿ ಎಷ್ಟಾಗುತ್ತೆ? ವೆಲಾಸಿಟಿ ಬಿಕಮ್ಸ್ 0 ಅಂತ ಹೇಳ್ತಾರಲ್ವಾ. ಸೊ 0 ಏನಾಗುತ್ತೆ? ಸರ್, ಇಟ್ ಇಸ್ 3t ಸ್ಕ್ವೇರ್. ಸೊ ರೀಅರೇಂಜ್ ಮಾಡಿದ್ರೆ, ಓಕೆ, ಸೊ ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 3t ಸ್ಕ್ವೇರ್ 12 ಆಗುತ್ತೆ. ಓಕೆ, ಸೊ 3 1 3 3 4 12. ಸೊ t is equals to t square that is equals to 4 and t ವ್ಯಾಲ್ಯೂ ಎಷ್ಟಾಗುತ್ತೆ? ಸರ್, ಇಟ್ ಇಸ್ 2 seconds. ಓಕೆ, ಸೊ ನೆಗೆಟಿವ್ 2 ಸೆಕೆಂಡ್ ಅಂತ ಬರುತ್ತೆ, ಬಟ್ ಟೈಮ್ ಕೆನಾಟ್ ಬಿ ನೆಗೆಟಿವ್ ಅಲ್ವಾ. ಸೊ ಅದಕ್ಕೆ ಇಟ್ ಇಸ್ ಪ್ಲಸ್ 2 seconds. ಓಕೆ, ರೈಟ್. ಸೊ ಇವಾಗ 2 ಸೆಕೆಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಫೈನಲ್ ಆಗಿ ಬಿಫೋರ್ ಕಮಿಂಗ್ ಟು ದ ರೆಸ್ಟ್ ಅಂದ್ರೆ t is equals to 2 seconds. ಓಕೆ, ಸೊ at t is equals to 2 seconds, ಸೊ ಪೊಸಿಷನ್ ದಟ್ ಇಸ್ x2 ಏನಾಗುತ್ತೆ? ಸರ್, ಇಟ್ ಇಸ್ 40. ಸೊ ಪ್ಲಸ್ 12 into 2, ಸೊ ಮೈನಸ್ 2 whole cube. ಓಕೆ, ಸೊ ಏನಾಗುತ್ತೆ? ಸರ್, ಇಟ್ ಇಸ್ 40. ಸೊ ಪ್ಲಸ್ 24 ಮೈನಸ್ 2 4 4 8. ಓಕೆ, ಸೊ ಎಷ್ಟಾಗುತ್ತೆ? ಸರ್, ಇಟ್ ಇಸ್ 64 ಮೈನಸ್ 8 ದಟ್ ಇಸ್ ನಥಿಂಗ್ ಬಟ್ 56 meters. ಓಕೆ, ಸೊ 56 meter. ಏನ್ ಮಾಡ್ತಾರೆ ಮಕ್ಕಳು ನೋಡಿ, ಫಸ್ಟ್ ಇದು 40 ಮೀಟರ್ ಅಂತ ಹಾಕ್ತಾರ. ಸೊ 40 ಮೀಟರ್ ಇಲ್ಲಿ ಕ್ಲಿಕ್ ಮಾಡ್ತಾರೆ, ದಟ್ ಈಸ್ ರಾಂಗ್. ಸರ್, 50 ಬಂತು, 56 ಬಂತು, 56 ಇದು ಮಾಡ್ತಾರೆ, ದಟ್ ಈಸ್ ಆಲ್ಸೋ ರಾಂಗ್. ನಮಗೆ ಬೇಕಾಗಿರೋದು ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಸರ್, 40. ಓಕೆ, ಸೊ ಫೈನಲ್ ರೀಚ್ ಆಗಿದ್ದಷ್ಟು 56. ದಟ್ ಮೀನ್ಸ್ ಸೊ 56 ಮೈನಸ್ 40 ಎಷ್ಟಾಗುತ್ತೆ? ಸರ್, 16 ಮೀಟರ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ 16 ಮೀಟರ್ ದಟ್ ಇಸ್ ಆಪ್ಷನ್ ಎ. ಕ್ಲಿಯರಾ? ವೆರಿ ಗುಡ್, ವೆರಿ ಗುಡ್. ನೋಡಿ, ನಾನು ಹೇಳಿದ್ನಲ್ಲ, ಸೊ ಫಸ್ಟ್ 40 ಫೈಂಡ್ ಮಾಡ್ತಾರೆ, 40 ಅಂತ ಕ್ಲಿಕ್ ಮಾಡ್ತಾರೆ, ಗಾನ್. ಅಂಡ್ ಇದು t is equals to 2 seconds ಮಾಡ್ತಾರೆ, 56 ಬಂತಾ, ದಟ್ ಇಸ್ 56. ಡಿ ಅಂತ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಗಾನ್. ಬಟ್ ಡಿಸ್ಟೆನ್ಸ್ ಅಂದ್ರೆ ಏನು ನಿಮಗೆ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಈ ಕ್ವಶನ್ ಅರ್ಥ ಮಾಡಿಸ್ತು ನೋಡಿ. ಓಕೆ, ಸೊ ಲೆಟ್ಸ್ ಸೇ ಇನಿಷಿಯಲ್ ಎಷ್ಟಿತ್ತು? ಇನಿಷಿಯಲಿ ಸೊ ವೆನ್ t is equals, ಓಕೆ, ಸೊ ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಸೊ ದಿಸ್ ಇಸ್ 10, ಸೊ 20, ಸೊ 30 and 40 and 50 and 60. ಓಕೆ, ಈ ತರ ಇದೆ. at t is equals to 0 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 40 ಸೆಕೆಂಡ್ ಅಲ್ಲಿ ಇದೆ. ಓಕೆ, ಸೊ 40 ಮೀಟರ್ ಅಲ್ಲಿ ಇದೆ. ಆಮೇಲೆ 2 ಸೆಕೆಂಡ್ ಅಲ್ಲಿ ಎಷ್ಟಕ್ಕೆ ಹೋಗುತ್ತೆ? ಸರ್, 56. ಓಕೆ, ಸೊ ದಿಸ್ ಇಸ್ ಲೆಟ್ ಮಿ ರೈಟ್ ಇಟ್ ಆಸ್ 56. ಇಲ್ಲಿದೆ.
ಸೊ ದಟ್ ಮೀನ್ಸ್ t is equals to 2 seconds. And what is the distance between them ಅಂತ ಕೇಳ್ತಿರೋದು. That means, so distance is nothing but, so 56 minus 40. So that is 16 meter travel ಆಯ್ತು ಅಂತ. ಕ್ಲಿಯರಾ? ಪೋಲ್ ಇಲ್ಲ, ಪ್ರಜ್ವಲ್ ಕುಮಾರ್ ಇವತ್ತಿಲ್ಲ, ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ನಲ್ಲ, ಇಷ್ಟೇ ಡಿಸ್ಟೆನ್ಸ್ ಕೇಳಿರೋದು. ನೀವೇನ್ ಮಾಡ್ತಾರೆ, ಎಲ್ಲಿಂದ ಕನ್ಸ್ ಮಾಡ್ಕೋತಾರೆ? ನೋ, ನಾಟ್ ಲೈಕ್ ದಟ್. ಓಕೆ, ಸರ್ ಅಷ್ಟೇ, ಅರ್ಥ ಆಯ್ತಾ? ಹಾ, ಎಸ್ ರಂಜನ್ ಗೌಡ, ಅದಕ್ಕೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲಿ ತಪ್ಪು ಮಾಡಬಾರ್ದು ಅಂತೇಳಿ. ಓಕೆನಾ? ರೈಟ್, ಯು ಗಾಟ್ ಇಟ್ ರೈಟ್. ಥಿಯರಿದ ಇಂಪಾರ್ಟೆನ್ಸ್ ಏನು ಅಂತ. ರೈಟ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಇವ ನೋಡಿ, ದ ಕ್ವಶನ್ ಇಸ್ ದ ಆಕ್ಸಲರೇಷನ್ ಎ ಆಫ್ ದ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ಅ ರೆಸ್ಟ್ varies with the time. Following equation a is equals to 8t plus 5. The velocity of the body at a t is equals to 2 second ಅಂತ ಹೇಳ್ತಾರದು. ಅಂದ್ರೆ ಇಲ್ಲಿ ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಸೊ ಆಕ್ಸಲರೇಷನ್ ಕೊಟ್ಟಿದ್ದಾರೆ ಎಷ್ಟು ಸರ್? ಇಟ್ ಇಸ್ 8t plus 5 ಅಂತ ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದೇನು? ವೆಲಾಸಿಟಿ. ಇವಾಗ ನೀವು ಹೇಳಿ, ವೆಲಾಸಿಟಿ ಫೈಂಡ್ ಮಾಡಬೇಕು ಅಂತಂದ್ರೆ ನಾನು ಡಿಫ್ರೆನ್ಸಿಯೇಷನ್ ಮಾಡಬೇಕಾ ಅಥವಾ ಇಂಟಿಗ್ರೇಷನ್ ಮಾಡಬೇಕಾ? ಇವಾಗ ವೆಲಾಸಿಟಿ ಫೈಂಡ್ ಮಾಡ್ಬೇಕಂದ್ರೆ ನಾನು ಇಂಟಿಗ್ರೇಷನ್ ಮಾಡಬೇಕಾ ಅಥವಾ ಡಿಫ್ರೆನ್ಸಿಯೇಷನ್ ಮಾಡಬೇಕಾ? ಹೇಳಿ. ನಿಗರಾಜು ಆರ್ ಪ್ರಿಯಾ, ಹೇಳಿ ವಾಟ್ ಇಸ್ ಯುವರ್ ಡೌಟ್? ಇಂಟಿಗ್ರೇಷನ್ ಮಾಡಬೇಕಾ ಡಿಫ್ರೆನ್ಸಿಯೇಷನ್ ಮಾಡಬೇಕಾ? ಹೇಳಿ. ವೆರಿ ಗುಡ್. ಯಾಕೆ ಇಂಟಿಗ್ರೇಷನ್ ಮಾಡಬೇಕು ಅಂದ್ರೆ, ಬೈ ದ ಡೆಫಿನೇಷನ್ ಆಫ್ ಆಕ್ಸಲರೇಷನ್ ನಾವೇನ್ ಬರಿತೀವಿ ಸರ್? ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಕರೆಕ್ಟಾ? ಎಸ್ ಸರ್. ನಮಗೆ ಬೇಕಾಗಿರೋದು ವೆಲಾಸಿಟಿ. ದೇರ್ಫೋರ್ ರೀಅರೇಂಜ್ ದಿಸ್ ಇಕ್ವೇಷನ್ a into dt. ಕರೆಕ್ಟಾ? ಎಸ್ ಸರ್. ಸೊ ನಮಗೆ ಬೇಕಾಗಿರೋದು ವೆಲಾಸಿಟಿ. ವೆಲಾಸಿಟಿ ಅಂತಂದ್ರೆ ದಟ್ ಇಸ್ ಡಿ ಇಂಟಿಗ್ರೇಷನ್ ಆಫ್ ಡಿ ವಿ. ಸೊ ದಟ್ ಮೀನ್ಸ್ a into dt. ಸೊ ಇಲ್ಲಿ ಕೇಳ್ತಿರೋದು ಅಟ್ ಅ ಟೈಮ್ t is equals to 2 seconds ಅಂತ. ಸೊ ದಟ್ ಮೀನ್ಸ್ 0 to 2 seconds. ಡನ್? ಎಸ್ ಸರ್. ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 0 to 2 seconds. ಎ ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 8t ಸೊ ಪ್ಲಸ್ 5 ಇಂಟು ಡಿ ಟಿ. ಕರೆಕ್ಟಾ? ಎಸ್ ಸರ್. ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, ಸೊ 0 to 2, ಸೊ 8t ಇಂಟು ಡಿ ಟಿ. ಓಕೆ, ಸೊ ಪ್ಲಸ್ ಸಪರೇಟ್ ಮಾಡ್ತಿದ್ವಿ ಅಷ್ಟೇ. ಓಕೆ, ಸೊ ಇಂಟು, ಸೊ 5 ಇಂಟು ಡಿ ಟಿ. ಕರೆಕ್ಟಾ? ಎಸ್ ಸರ್. ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 8 is a constant, take it outside. Integration of a t ಏನಾಗುತ್ತೆ ಸರ್? t ಸ್ಕ್ವೇರ್ ಬೈ 2 ಆಗುತ್ತೆ. ಸೊ 0 to 2. ಓಕೆ, ಇಲ್ಲಿ 5t ಏನಾಗುತ್ತೆ ಸರ್? ಇಟ್ ಇಸ್ 5 ಇದೆ. ಇಂಟಿಗ್ರೇಷನ್ ಆಫ್ 5 ಇಂಟು ಡಿ ಟಿ ಏನಾಗುತ್ತೆ ಸರ್? ಇಟ್ ಇಸ್ ಅ ಟಿ. ಸೊ 0 to 2. ಇಂಟಿಗ್ರೇಷನ್ ಯಾರ್ಯಾರಿಗೆ ಬರಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೀತಾ ಇದೀನಿ. ಇಂಟಿಗ್ರೇಷನ್ ಸಹ ನಾನು ಹೇಳ್ಕೊಟ್ರೆ ನೀವು ಮ್ಯಾಥಮೆಟಿಕ್ಸ್ ಏನು ಹೇಳ್ಕೊಡ್ತೀರಾ? ಏನ್ ಕಲ್ತ್ಕೋತೀರಲ್ವಾ? ಸೊ ಅದಕ್ಕೆ ನಾನು ನೆಕ್ಸ್ಟ್ ಚಾಪ್ಟರ್ ನಾನು ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ತಗೊಂಡಿದ್ದೀನಿ. ಓಕೆನಾ? ಎಸ್ ನೋಡಿ. ಸೊ ವಿ ಇಸ್ ಈಕ್ವಲ್ಸ್ ಟು ಈ 2 ಆಚೆ ತಗೊಂಡ್ ಬಂದ್ಬಿಡಿ. ಸೊ 8 ಡಿವೈಡೆಡ್ ಬೈ 2, ಸೊ ಟಿ ಸ್ಕ್ವೇರ್, ಸೊ 0 to, ಸೊ 5, ಸೊ ಟಿ 0 to 2. ಓಕೆ, ಎಸ್. ಸೊ ವಿ ಇಸ್ ಈಕ್ವಲ್ಸ್ ಟು 4, ಸೊ ಬ್ರಾಕೆಟ್ ಆಫ್ 2 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್, ಸೊ ಪ್ಲಸ್ 5, ಸೊ ದಟ್ ಈಸ್ 2, ಸೊ ಮೈನಸ್ 0 ಎಷ್ಟಾಗುತ್ತೆ? ಸೊ ವಿ ಇಸ್ ಈಕ್ವಲ್ಸ್ ಟು, ಸೊ 4 2 4, ಕೀಪ್ ಇಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಒನ್ 5 2 10. ಓಕೆ, ಸೊ 4 4 16 ಪ್ಲಸ್ 10. ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 26 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 26 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 26 ಮೀಟರ್ ಪರ್ ಸೆಕೆಂಡ್. ವೆರಿ ಗುಡ್, ವೆರಿ ಗುಡ್. ಆಪ್ಷನ್ ಬಿ ರೈಟ್. ಸೊ ಆಪ್ಷನ್ ಬಿ. ಸುಪ್ರೀತ್ ಬಯಾಲಜಿ ಕ್ಲಾಸ್ ಇಲ್ವಾ ಸರ್? ಅದಿರುತ್ತೆ, ನಾಳೆ ನಾಡಿದ್ದಿರುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹಾ, ಗ್ರಾಫಿಕಲ್ ಕ್ವಶನ್ ದಟ್ ಇಸ್ ನೀಟ್ 2024 ಅಲ್ಲಿ ಕೇಳಿರೋದು. ಓಕೆ, ಸೊ ನೀಟ್ 2024 ಕ್ವಶನ್ ಏನು? ದ ವೆಲಾಸಿಟಿ ವಿ, ಓಕೆ, ವೆಲಾಸಿಟಿ ಟೈಮ್ ಪ್ಲಾಟ್ ದ ಮೋಷನ್ ಆಫ್ ಅ ಬಾಡಿ ಈಸ್ ಶೋನ್ ಬಿಲೋ. ಆಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್ ದಟ್ ಬೆಸ್ಟ್ ಸ್ಯೂಟ್ಸ್ ದಿಸ್ ಮೋಷನ್ ಅಂತ ಕೇಳ್ತಾರದು. ಸೊ ಇದು ಕನ್ವರ್ಷನ್ ನೋಡಿ, ನಿಮಗೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ, ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಸೊ ದಿಸ್ ಇಸ್ ದ ಆಕ್ಸಲರೇಷನ್, ದಿಸ್ ಇಸ್ ದ ಟೈಮ್. ಫೈನ್. ಇಲ್ಲ ನೋಡಿ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ ವೆಲಾಸಿಟಿ ಇಯರ್? ಹೇಳಿ, ವೆಲಾಸಿಟಿ ಎಷ್ಟಿದೆ ಇಲ್ಲಿ? ಹೇಳಿ ಬೇಗ ಬೇಗ. ವೆಲಾಸಿಟಿ ಎಷ್ಟು? ವೆಲಾಸಿಟಿ ಹೌ ಮಚ್? ವೆಲಾಸಿಟಿ ಎಷ್ಟು?
ಸುಪ್ರೀತ್, ನಾನು ಹೇಳಿದ್ನಲ್ಲೋ ನಾಳೆ ನಾಡಿದ್ದಿರುತ್ತೋ. 0, ವೆರಿ ಗುಡ್. ಸೊ 0 ಅಂತ ಹೇಳಿದ್ರೆ ಸೊ ನಾನು ಯಾವ ತರ ಬರಿಬಹುದು ಸರ್? 0 ಅಂತಂದ್ರೆ ಆಕ್ಸಲರೇಷನ್. ಸೊ ದಟ್ ಈಸ್ ಆಲ್ಸೋ 0. ಯಾಕೆ? ಬಿಕಾಸ್ ನಮಗೆ ಗೊತ್ತಿದೆ, ಓಕೆ, ಸೊ ನಮಗೆ ಗೊತ್ತಿದೆ ಏನು ಸರ್? ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ಸೊ ಯಾವಾಗ ವೆಲಾಸಿಟಿ 0 ಅಂದ್ರೆ ಆಕ್ಸಲರೇಷನ್ ಸಹಿತ 0 ಆಗ್ಬಿಡುತ್ತೆ. ಡನ್. ಆಮೇಲೆ ಇಲ್ಲಿ ಇನ್ನೊಂದು ಕಾನ್ಸಂಟ್ರೇಟ್ ಮಾಡಿ. ಸೊ ಇಷ್ಟಾಯ್ತು ಇದು. ಓಕೆ, ಇವಾಗ ಇಲ್ಲಿ ನೋಡಿ. ಸೊ ವೆಲಾಸಿಟಿ ಯೂನಿಫಾರ್ಮ್ ಆಗಿದೆ, ನಾನ್ ಯೂನಿಫಾರ್ಮ್ ಆಗಿದೆ. ಯೂನಿಫಾರ್ಮ್ ಅಂದ್ರೆ ಸ್ಟ್ರೇಟ್ ಲೈನ್ ಬರುತ್ತೆ. ಸ್ಟ್ರೇಟ್ ಲೈನ್ ಇನ್ಕ್ಲೈನ್ ಟು ದ ಎಕ್ಸ್ ಆಕ್ಸಿಸ್ ಅಂದ್ರೆ ಟೈಮ್ ಆಕ್ಸಿಸ್ಗೆ ಇನ್ಕ್ಲೈನ್ ಆಗುತ್ತೆ ಯೂನಿಫಾರ್ಮ್. ನಾನ್ ಯೂನಿಫಾರ್ಮ್ ಅಂದ್ರೆ ಕರ್ವ್ ಲೈನ್, ಮೇ ಬಿ ಡೌನ್ವರ್ಡ್ ಕರ್ವ್ ಆರ್ ಅಪ್ವರ್ಡ್ ಕರ್ವ್ ಅಂತ ಬರುತ್ತೆ. ಸೊ ಇಲ್ಲಿ ವೆಲಾಸಿಟಿ ಅನ್ನೋದು ಯೂನಿಫಾರ್ಮ್ ಆಗಿ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್ ಈ ತರ ಸೇಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಕಿಡಿಯ ಪಾಯಿಂಟ್. ಯೂನಿಫಾರ್ಮ್ ಆಗಿದ್ರೆ, ಓಕೆ, ಸೊ ಯೂನಿಫಾರ್ಮ್ ಆಗಿದ್ರೆ ಇಲ್ಲಿ ಸ್ಲೋಪ್ ಏನ್ ಬರುತ್ತೆ? ಸೊ ನಮಗೆ ಗೊತ್ತಿರೋದು ಏನಪ್ಪ ಹೇಳಿದ್ರೆ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್. ಓಕೆ, ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ, ಕರೆಕ್ಟಾ? ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಿದೆ ಬಿಕಾಸ್ ಇಟ್ ಇಸ್ ಸ್ಲಾಂಟ್ ಟು ದ ಟೈಮ್ ಆಕ್ಸಿಸ್. ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ನ ತಗೊಂಡ್ರೆ ನಮಗೆ ಏನ್ ಬರುತ್ತೆ? ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ವಿ ನೋ ದಟ್ ಇಟ್ ಇಸ್ ದ ಆಕ್ಸಲರೇಷನ್. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ದಟ್ ಇಸ್ ದ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಯೂನಿಫಾರ್ಮ್ ಆಗಿರೋದ್ರಿಂದ ನಮಗೆ ಪಾಸಿಟಿವ್ ಸ್ಲೋಪ್ ಬರುತ್ತೆ ತಾನೆ? ಎಸ್ ಸರ್. ಇಲ್ಲಿ ನಮಗೆ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ, ಲೆಸ್ ದೆನ್ 90 ಡಿಗ್ರಿ ಆಗಿರೋದ್ರಿಂದ ಸೊ ಸ್ಲೋಪ್ ಅನ್ನೋದು ಪಾಸಿಟಿವ್ ಬರುತ್ತೆ. ಸೊ ಸ್ಲೋಪ್ ಇಸ್ ಅ ಪಾಸಿಟಿವ್ ಅಂಡ್ ಆಸ್ ಇಟ್ ಇಸ್ ಅ ಯೂನಿಫಾರ್ಮ್. ಓಕೆ, ಆಸ್ ಇಟ್ ಇಸ್ ಅ ಯೂನಿಫಾರ್ಮ್ ನಾವು ಹೇಳ್ಬೋದು, ಓಕೆ, ಸೊ ಇಟ್ ಇಸ್ ಅ ಯೂನಿಫಾರ್ಮ್ ಆಗಿರುತ್ತೆ. ಓಕೆ, ಸೊ ಯೂನಿಫಾರ್ಮ್ ಆಗಿರುತ್ತೆ, ರೈಟ್. ಓಕೆ, ಸೊ ಇಷ್ಟ ಆಯ್ತಾ? ಆದ ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಒನ್ ಯಾವ್ದು ನೋಡ್ತೀರಾ? ಇದು. ಸೊ ವಾಟ್ ಇಸ್ ದ ವೆಲಾಸಿಟಿ? ಇಲ್ಲಿ ನೋಡಿ ಈ ಪಾರ್ಟ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಓಕೆ, ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಅಂದ್ರೆ ಇಟ್ ಇಸ್ ದ ಕಾನ್ಸ್ಟೆಂಟ್ ವೆಲಾಸಿಟಿ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂತಂದ್ರೆ ವೆನೆವರ್ ದೇರ್ ಇಸ್ ಅ ಚೇಂಜ್ ಇನ್ ವೆಲಾಸಿಟಿ ದೇರ್ ಇಸ್ ಆಕ್ಸಲರೇಷನ್. ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ ಅಂದ್ರೆ ವಾಟ್ ಇಸ್ ದ ಆಕ್ಸಲರೇಷನ್? ದಟ್ ಇಸ್ ಅ 0. ಸೊ 0 ಅಂದ್ರೆ ಏನಾಗುತ್ತೆ? ಡೈರೆಕ್ಟ್ ಆಗಿ ಕೆಳಗೆ ಬಿದ್ದು ಬಿಡುತ್ತೆ. ಓಕೆ, ಡೈರೆಕ್ಟ್ ಆಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಓಕೆ, ಸೊ ಡೈರೆಕ್ಟ್ ಆಗಿ ಕೆಳಗಡೆ ಬಿದ್ದು ಬರುತ್ತೆ. ಓಕೆ, ಸೊ ಇಷ್ಟ ಆಯ್ತಾ? ಸೊ ಡೈರೆಕ್ಟ್ ಆಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಓಕೆ, ಎಸ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ ಇಟ್ ಈಸ್ ಯೂನಿಫಾರ್ಮ್ಲಿ ಡಿಕ್ರೀಸಿಂಗ್ ಅಂಡ್ ಆಂಗಲ್ ನೋಡಿ ಇಟ್ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ. ಗ್ರೇಟರ್ ದೆನ್ 90 ಡಿಗ್ರಿ ಆದ್ರೆ ಸ್ಲೋಪ್ ಏನಾಗುತ್ತೆ? ಸ್ಲೋಪ್ ಈಸ್ ಅ 90 ಡಿಗ್ರಿ. ಗ್ರೇಟರ್ ದೆನ್ 90 ಡಿಗ್ರಿ ಸ್ಲೋಪ್ ಈಸ್ ದ ನೆಗೆಟಿವ್. ಸ್ಲೋಪ್ ಈಸ್ ನೆಗೆಟಿವ್ ಅಂದ್ರೆ ರಿಟಾರ್ಡೇಷನ್ ಅಂದ್ರೆ ನೆಗೆಟಿವ್ ಆಕ್ಸಲರೇಷನ್. ನೆಗೆಟಿವ್ ಆಕ್ಸಲರೇಷನ್ ಅಂದ್ರೆ ಏನಾಗುತ್ತೆ? ಸೊ ನೆಗೆಟಿವ್ ಆಕ್ಸಲರೇಷನ್ ಓಕೆ, ಸೊ ನೆಗೆಟಿವ್ ಆಕ್ಸಲರೇಷನ್ ಈ ತರ ಆಗುತ್ತೆ. ಓಕೆ, ಸೊ ನೆಗೆಟಿವ್ ಆಕ್ಸಲರೇಷನ್. which graph is suitable for this? which graph ಹೇಳಿ, ಇವಾಗ ಹೇಳಿ. which graph is suitable? ಯಾವ ಗ್ರಾಫ್ ಸೂಟೇಬಲ್ ಆಗುತ್ತೆ? ಎ, ಬಿ, ಸಿ ಅಂಡ್ ಡಿ ಯಾವ ಗ್ರಾಫ್ ಸೂಟೇಬಲ್ ಆಗುತ್ತೆ ಹೇಳಿ? ದಿಸ್ ಇಸ್ ಆಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್. ಅದನ್ನೇ ಕೇಳಿರೋದು ಅವ್ರು, ಅದನ್ನೇ ಕೇಳಿರೋದು. ಓಕೆ, ಆಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್ನೇ ಕೇಳಿರೋದು. ಹಾ, ಕೆಲವರಿಗೆ ಕಣ್ ಕಾಣ್ತಿಲ್ಲ ಅನ್ಸುತ್ತೆ. ಲೇ, ಕಣ್ ಕಾಣ್ತಿಲ್ಲ ಏನ್ರ? ಆಪ್ಷನ್ ಬಿ ಕಣ. ಯಾವ್ದು? ಆಪ್ಷನ್ ಡಿ ಈಗ ಆಗ್ತಿದಿರಲ್ಲ, ಕಣ್ ಕಾಣಲ್ವಾ? ಹಾ, ಕ್ಲಿಯರಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ 2024 ಅಲ್ಲಿ ಕೇಳಿರುವಂತ ಕ್ವಶನ್ ಏನು ಕೇಳಿರೋದು? ಆನ್ ಆಬ್ಜೆಕ್ಟ್ ಫಾಲ್ಸ್ ಫ್ರೀಲಿ. ಏನ್ ಕೊಟ್ಟಿರೋ? ಫ್ರೀ ಫಾಲ್ ಕೊಟ್ಟಿದಾರ. ಫ್ರಮ್ ಅ ಹೈಟ್ ಅಬೋವ್ ದ ಗ್ರೌಂಡ್ ಇಟ್ ಟ್ರಾವೆಲ್ಸ್ 5 ಡಿವೈಡೆಡ್ ಬೈ 9h ಆಫ್ ದ ಟೋಟಲ್ ಹೈಟ್ ದ ಲಾಸ್ಟ್ 1 ಸೆಕೆಂಡ್. ದ ಹೈಟ್ h ಈಸ್ ಅಂತ ಕೇಳ್ತಾರದು. ಓಕೆ, ಸೊ ಇಲ್ಲಿ ಕ್ವಶನ್ ನೋಡಿ. ಸೊ ಫಸ್ಟ್ ನೀವು ಐಡೆಂಟಿಫೈ ಮಾಡಿ ಏನೇನು ಕೊಟ್ಟಿದ್ದಾರೆ. ಸರ್ ಫ್ರೀ ಫಾಲ್ ಕೊಟ್ಟಿದ್ದಾರೆ, ಸೊ ದೇರ್ ಫಾರ್ ಯು ಇಸ್ ಈಕ್ವಲ್ಸ್ ಟು 0 ಅಂಡ್ ಹೈಟ್ ಕೊಟ್ಟಿದ್ದಾರೆ, ದಟ್ ಮೀನ್ಸ್ h ಇಸ್ ಈಕ್ವಲ್ಸ್ ಟು s ಇಸ್ ಈಕ್ವಲ್ಸ್ ಟು ಮೈನಸ್ h ಆಗುತ್ತೆ. ಓಕೆ, ಸೊ ನಿಮಗೆ ಅದನ್ನ ತೋರಿಸ್ತೇನೆ, ನಿಮಗೆ ಗ್ರಾಫ್ ಹಾಕಿ. ಸೊ ಡಯಾಗ್ರಾಮ್ ಹಾಕಿದ್ರೆ ನಿಮಗೆ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದು ನಮಗೆ ಸೊ ಫ್ಲೋರ್ ಅನ್ಕೊಂಡು, ಓಕೆನಾ? ಸೊ ಫ್ಲೋರ್ ಅಂಡ್ ಇಲ್ಲಿ ಒಂದು ಡ್ರಾಪ್ ಒಂದು ಬಾಡಿ ತಗೊಂಡಿದ್ವಿ. ಓಕೆ, ಸೊ ಬಾಡಿ ತಗೊಂಡಿದ್ವಿ
right? So ಇಲ್ಲಿ initial velocity is 0 and this is the reference point. Okay, so this is the reference point. So this is the reference point. Okay, so this is the reference point. So reference position ಅಥವಾ reference point. Okay, so reference position ಅಂತ ಬರ್ಕೋತೀನಿ. And what is the height? Sir, height is so that is the h. Okay, yes, above the ground. Okay, done. So ಇಲ್ಲಿ ನಾವು ಕೆಲವನ್ನ ಬರ್ಕೊಂಡು ಆಮೇಲೆ it travels 5 divided by h of the total height in a last 1 second. Okay, last 1 second ಅಂತ ಹೇಳಿದ್ರೆ just before hitting the ground. Let's say, so just before hitting the ground ಅಂತ ಅನ್ಕೋಣ. Just before hitting the ground. Okay, so just before hitting the ground. Done? Yes sir. ಇಷ್ಟ ಆಯ್ತಾ? ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿರೋದು ಇಲ್ಲಿಂದ ಇಲ್ಲಿಗೆ? ಸರ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು ಸೊ ದಟ್ ಈಸ್ 5h divided by 9. Okay, so 5h divided by 9 of the total height in the last second. h is total height ನ ಕೇಳ್ತಿರೋದು. ಇಲ್ಲಿ ನೀವು ಕ್ವಶನ್ ಅಲ್ಲಿ ನೋಡಿ ಡಿಸ್ಪ್ಲೇಸ್ಮೆಂಟ್ ಇದೆ, ಇನಿಷಿಯಲ್ ವೆಲಾಸಿಟಿ ಇದೆ ಅಂಡ್ ಟೈಮ್ ಸಹ ಇದೆ. ಓಕೆ, ವಿಚ್ ಇಕ್ವೇಶನ್ ಆಫ್ ಮೋಷನ್ ಯು ವಿಲ್ ಬಿ ಕನ್ಸಿಡರಿಂಗ್? ಫೈನಲ್ ವೆಲಾಸಿಟಿ ಇಲ್ಲ. ಸೊ ಫೈನಲ್ ವೆಲಾಸಿಟಿ ಇಲ್ಲ ಅಂದ್ರೆ ಓಕೆ, ಫೈನಲ್ ವೆಲಾಸಿಟಿ ಆಪ್ಷನ್ ಸಿ ಎಲ್ಲೋ, ಆಪ್ಷನ್ ಬಿ ಕಣೋ, ಎಲ್ಲಿ ನೋಡ್ತಿದೀಯಾ? ಹಾ, ಇಲ್ಲಿ ವಿಚ್ ಇಕ್ವೇಶನ್ ಆಫ್ ಮೋಷನ್ ಯು ವಿಲ್ ಬಿ ಯೂಸಿಂಗ್? ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್. ವೆರಿ ಗುಡ್, ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್, ದಟ್ ಈಸ್ s is equals to ut plus of at square. ಕರೆಕ್ಟಾ? ರೈಟ್. h ಅನ್ನೋದೇನು? ಇಟ್ ಇಸ್ ಅ ನೆಗೆಟಿವ್. ಓಕೆ, ಸೊ ನೆಗೆಟಿವ್ h. ಸೊ u ಅನ್ನೋದು 0 ಇಂಟು ಟಿ. ಓಕೆ, ಸೊ ಪ್ಲಸ್ ಆಫ್ ಮೈನಸ್ ಜಿ ಇಂಟು ಟಿ ಸ್ಕ್ವೇರ್. ಓಕೆ, ಎಸ್ ಸರ್. ಸೊ ಮೈನಸ್ h ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಜಿ ಟಿ ಸ್ಕ್ವೇರ್ ಆಗುತ್ತೆ. ಓಕೆ, ಎಸ್ ಸರ್. ಇಲ್ಲಿ ನೆಗೆಟಿವ್ ಗೆಟ್ ಕ್ಯಾನ್ಸಲ್ ಆಗಿ ಸೊ ನಮಗೆ ಉಳಿಯೋದು ಆಫ್ ಜಿ ಟಿ ಸ್ಕ್ವೇರ್ ಆಗುತ್ತೆ. ಇಲ್ಲೇನೋ ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ದೆನ್ ವಾಟ್ ಇಸ್ ದ ಟೈಮ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋಕೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ ವಾಟ್ ಇಸ್ ದ ಟೈಮ್? ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ ವಾಟ್ ಇಸ್ ದ ಟೈಮ್? ಓಕೆ, ಸೊ ವಾಟ್ ಇಸ್ ದ ಟೈಮ್? ಸೊ ವಾಟ್ ಇಸ್ ದ ಟೈಮ್? ಇಲ್ಲಂತೂ ಗೊತ್ತಿದೆ. ಸೊ ವಾಟ್ ಇಸ್ ದ ಟೈಮ್? ಸರ್ ಇಟ್ ಇಸ್ ಅ t-1. ಕರೆಕ್ಟಾ? ಎಸ್ ಸರ್. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1. ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಒಂದ್ಸತಿ ಥಮ್ಸ್ ಅಪ್ ತೋರಿಸ್ಬಿಡಿ ಬೇಗ ಬೇಗ. ಪ್ರಿಯಾ ಎನ್, ನಾನು ಏನ್ ಮಾಡಿಸ್ತೀನಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ಸುಮ್ಮನೆ ಬೇಡಿದ್ದೆಲ್ಲ ಏನೋ ಕ್ವಶನ್ ಮಾರ್ಕ್ ಹಾಕೋಬೇಡಿ. ಓಕೆನಾ? ಬೇಗ ಬೇಗ. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್ ಸರ್. ರೈಟ್. ಪ್ರವೀಣ್ ಕಾಂಬ್ಳೆ, ಇನ್ನೊಂದು 2 hours ಆಗುತ್ತೆ. ರೈಟ್. ಸೊ ನೋಡಿ, ನಮಗೆ ಕೇಳಿರೋದು ಲಾಸ್ಟ್ ಸೆಕೆಂಡ್ ಅಂತ ಕೇಳ್ತಿರೋದು. ಲಾಸ್ಟ್ ಸೆಕೆಂಡ್ ಅಂದ್ರೆ ಯಾವ ತರ? ಸೊ ಲಾಸ್ಟ್ ಸೆಕೆಂಡ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ h ಡ್ಯಾಶ್ ಅಂತ ಬರ್ಕೋತೀನಿ. ಓಕೆನಾ? ಸೊ ದಿಸ್ ಇಸ್ h ಡ್ಯಾಶ್. ಸೊ h ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಆಫ್ ಜಿ, ಈ ಟಿ ಪ್ಲೇಸ್ ಅಲ್ಲಿ t-1 ಅಂತ ಬರೀತೀವಿ. ಓಕೆನಾ? ಸೊ t-1 ಹೋಲ್ ಸ್ಕ್ವೇರ್. ಇಲ್ಲಿ ಎಷ್ಟು ಜನಕ್ಕೆ ಡೌಟ್ ಬರ್ತಾ ಇದೆ ಕೇಳಿ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟು ನನಗೆ ಬಿಫೋರ್ 1 ಸೆಕೆಂಡ್. ಓಕೆ, ಬಿಫೋರ್ 1 ಸೆಕೆಂಡ್ ರೀಚಿಂಗ್ ದ ಗ್ರೌಂಡ್ h ಡ್ಯಾಶ್ ಅಂತ ತಗೊಂಡಿದ್ದೀನಿ. ಅಂಡ್ ಬಿಫೋರ್ ಟೈಮ್ ಬಿಫೋರ್ 1 ಸೆಕೆಂಡ್ ಅಂದ್ರೆ t-1. ಸೊ ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಟಿ ಆದ್ರೆ ಸೊ ಇಲ್ಲಿ 1 ಸೆಕೆಂಡ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಕ್ಕೆ ದಟ್ ಇಸ್ 1 ಸೆಕೆಂಡ್, ಜಸ್ಟ್ ಬಿಫೋರ್ 1 ಸೆಕೆಂಡ್. ಓಕೆ, ಸೊ ದಿಸ್ ಇಸ್ 1 ಸೆಕೆಂಡ್ ಆಗುತ್ತೆ. ಓಕೆ, ಸೊ 1 ಸೆಕೆಂಡ್ ಇಲ್ಲಿ ಬರೋವರೆಗೆ ಏನಾಗುತ್ತೆ? ದಟ್ ಇಸ್ ಅ t-1. ಓಕೆ, ಸೊ ದಿಸ್ ಇಸ್ ದ t-1. ಓಕೆ, ಸೊ t-1. ರೈಟ್. ಸೊ ದಟ್ ಇಸ್ ದ t-1. ರೈಟ್. ಸೊ ಇಲ್ಲಾಯ್ತಾ? ಸೊ h ಡ್ಯಾಶ್ ಏನಿದೆಯಪ್ಪ? ಸರ್ ಇಟ್ ಇಸ್ ದ 5h ಸೊ ಡಿವೈಡೆಡ್ ಬೈ 9. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಆಫ್ ಜಿ ಸೊ t-1 ಹೋಲ್ ಸ್ಕ್ವೇರ್. ಓಕೆ, ಎಸ್ ಸರ್. ಸೊ 5 ಡಿವೈಡೆಡ್ ಬೈ, ಓಕೆ, ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಸೊ 5h ಡಿವೈಡೆಡ್ ಬೈ 9 ಸೊ 1/2 g so t-1 whole square. Okay, so t-1 whole square. Yes, t-1 whole square. And h value ಎಷ್ಟಿದೆ ನೋಡಿ? h value sir half gt square. Okay, so ನೋಡಿ, so 5 divided by 9 as it is, h value that is half so gt square. Okay, so that is equals to half g so t-1 whole square. Okay, yes sir. ಏನು ನೋಡಿ, so half g get cancel. Okay, and ಇವಾಗ ನಮಗೆ
ಏನಾದರೂ ಕ್ಯಾನ್ಸಲ್ ಮಾಡುವಂಥ ಸಿಚುವೇಶನ್ ಇದೆನಾ? ಇಲ್ಲ. ಸೊ 5t square so divided by 9, so that is equals to, so t square, okay, so t square t minus 1, okay, so t minus 1 whole square, okay, so t minus 1 whole square. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಆ್ಯಂಡ್ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಸಿಗುತ್ತೆ ನಿಮಗೆ? ಸರ್ ಇಟ್ ಇಸ್ ಅ 5t square, ಸೊ ಬ್ರಾಕೆಟ್ 9, ಸೊ t minus 1 whole square, ಓಕೆ. ಎಸ್, 5t square, ಸೊ ದಟ್ ಈಸ್ ಈಕ್ವಲ್ಸ್ ಟು, ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. a minus b whole square ಅಂದ್ರೆ ಸರ್ a square, ಸೊ ಪ್ಲಸ್ b square, ಸೊ ಮೈನಸ್ 2ab, ಸೊ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ 5t square, ಓಕೆ, ಸೊ 5t square, ಸೊ 9t, ಸೊ ಪ್ಲಸ್ 9 ಮೈನಸ್ 2t, ಓಕೆ, ಸೊ ಮೈನಸ್ 2t ಅಂದರೆ 2 ಮೊದಲು 18, ಓಕೆ, ಸೊ 18t, ಓಕೆ, ರೈಟ್. ಸೊ ಇಲ್ಲಿ ಟಿ ಸ್ಕ್ವೇರ್, ಇಲ್ಲೂ ಸಹಿತ ಟಿ ಸ್ಕ್ವೇರ್, ಓಕೆ. ಈ ಕಡೆ ಬಂದರೆ ಎಷ್ಟಾಗುತ್ತೆ? ಸೊ 9t square ಪ್ಲಸ್ 9 ಮೈನಸ್ 18t, ಸೊ ಮೈನಸ್ 5t square, ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಹೇಳಿ? ಎಸ್, ಬೇಗ ಬೇಗ, ಫಾಸ್ಟ್ ಫಾಸ್ಟ್, ಸೊ ಬೇಗ ಬೇಗ ಆನ್ಸರ್ ಮಾಡಿ. ಎಷ್ಟು ಬರುತ್ತೆ? ಬೇಗ ಬೇಗ ಮಾಡಿ. ಹಾ, ಓಕೆ ಓಕೆ ಪ್ರವೀಣ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಲೀವ್, ಓಕೆ. ಸೊ ಡೇಟಾ ಕರೆಕ್ಟಾಗಿ ಬರ್ಕೊಂಡಿವಾ? ಓಕೆ, ಐ ಥಿಂಕ್ ಇಟ್ ಇಸ್ ಅ 4/9, ಓಕೆ. ಸೊ ದಿಸ್ ಇಸ್ ಅ 4/9 ಇರಬೇಕು, ಓಕೆ. ಸೊ ದಿಸ್ ಇಸ್ ಅ 4/9 ಮಾಡ್ಕೊಳ್ಳಿದ್ದೀನ. ಸೊ 4/9 ಮಾಡ್ಕೊಂಡಿದ್ದೀನ. ಸೊ 4/9, ಸೊ ಇಲ್ಲಿ ಸೊ 4/9 ಅಂತ ಮಾಡ್ಕೊಳ್ಳಿ, ಓಕೆ. 4/9, ಸೊ 4/9 ಮಾಡ್ಕೊಳ್ಳಿ. ಸೊ 4 divided by 9h, so that is equals to half gt minus 1 whole square, so 4/9, so h value ಎಷ್ಟಿದೆ ಸರ್? it is half gt square, so that is equals to half gt minus 1, so whole square, okay. so half g get cancel, and ಇದನ್ನ 4t square, so divided by 9, so that is equals to t minus 1, so t minus 1 whole square, okay. Squaring on both side ಮಾಡಿದ್ರೆ ಎಷ್ಟಾಗುತ್ತೆ ಇದು ಸರ್? it is the 2t divided by 3 whole square, so that is equals to t minus 1 whole square, okay. so cancel ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಸರ್? it is the 2t divided by 3, so that is equals to t minus 1, okay. so 2t that is equals to 3t, so minus 3, okay. ಎಷ್ಟಾಗುತ್ತೆ ಇದು? so 3t minus 3 minus 2, so minus 3 minus 2t that is equals to 0, and t minus 3 that is equals to 0, and t is equals to 3 seconds, okay. so 3 is equals to 2 seconds. now first equation ಹೋಗಿ, ನಮಗೆ ಬೇಕಾದದೇನು? h value ಬೇಕು. so therefore half gt square, okay. yes sir, h is equals to half, g value ಎಷ್ಟಿದೆ ಸರ್? g value that is a 10 into, so that is a 3 square, okay. so h is equals to 2 5 10 and 3 3 9, so h is equals to 5 9 45, okay. so 45 meter ಬೇಕಾಗುತ್ತೆ, okay. so 45 meter, height is 45 meter, okay. so that is option B, 45 meter, okay. right, very good, very good. 5 6 6 7 8 3 hours ಆಯ್ತು, ಓಕೆ. ರೈಟ್, ಸೊ ಮ್ಯಾಕ್ಸಿಮಮ್ ಇನ್ನೊಂದು 1 hour ಅಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ, ಓಕೆನಾ. ಸೊ ಕ್ವಶನ್ಸ್ ಮಾಡ್ತಾ ಇರೋದು, ಓಕೆ. ಸೊ ದಟ್ ಈಸ್ ಅ 45. ನೆಕ್ಸ್ಟ್ ಕ್ವಶನ್ ನೋಡುವ. ಸೊ ನೆಕ್ಸ್ಟ್ ಕ್ವಶನ್, ಸೊ ದಟ್ ಈಸ್ NCERT 2024 ಅಲ್ಲಿ ಕೇಳಿರೋದು, ಓಕೆ. ಸೊ NCERT 2024 ಅಲ್ಲಿ ಎ ಬಾಡಿ ಇಸ್ ಅ ಫಾಲೋಯಿಂಗ್ ಫ್ರೀಲಿ ಇನ್ ಅ ರೆಸಿಸ್ಟಿವ್ ಮೀಡಿಯಂ, ದ ಮೋಷನ್ ಆಫ್ ದ ಬಾಡಿ ಇಸ್ ಅ ಡಿಸ್ಕ್ರೈಬ್ಡ್ by dv divided by dt, that is equals to 4 minus 2v, okay. name not entered, name not entered, sir. basic maths for physics,
ಹಾ ಎಸ್ ಪೋಲ್ ವರ್ಕ್ ಆಗ್ತಿಲ್ಲ ಪ್ರಿಯಾಂಕಾ, ಪೋಲ್ ವರ್ಕ್ ಆಗ್ತಿಲ್ಲ, ಸ್ವಲ್ಪ ಅದು ನೆಟ್ವರ್ಕ್ ಗ್ಲಿಚ್ ಇದೆ. ಓಕೆ, ಮೇ ಬಿ ಅಪ್ಡೇಟ್ ಮಾಡ್ತಾ ಇರಬೇಕು, ಇವತ್ತು ಪೋಲ್ ಇರಲ್ಲ. ರೈಟ್, ಸುಪ್ರೀತ್ ನಾನು ಹೆಂಗೆ ಹೇಳಕ್ಕಾಗತ್ತೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ? ನೀವು ಓದಕ್ಕೆ ತಾನೆ, ಪೇರೆಂಟ್ಸ್ ಯಾವತ್ತು ಓದಕ್ಕೆ ಬೇಡ ಅನ್ನಲ್ಲ, ಓಕೆನಾ? ಸೊ ಮೊಬೈಲ್ ಹಿಡ್ಕೊಂಡು ಬೇರೆದಕ್ಕೆ ಯೂಸ್ ಮಾಡ್ತಾ ಇದ್ರಾ, ಬರೀ ಏನು ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ತಿದ್ರಾ, ಓದಕ್ ಆಗ್ತಿಲ್ಲ ಅಂತಂದ್ರೆ ಪೇರೆಂಟ್ಸ್ ನಿಮಗೆ ಮೊಬೈಲ್ ಕೊಡಲ್ಲ. ಓಕೆ, ಆನ್ಲೈನ್ ಕ್ಲಾಸಸ್ ಬೇಡ, ಏನು ಕ್ಲಾಸಸ್ ಬೇಡ ಅಂತ ಹೇಳ್ಬಿಡ್ತಾರ. ಸೊ ಸ್ವಲ್ಪ ನೀವು ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ನಂಬೋ ಹಾಗೆ ಮಾಡ್ಕೊಳ್ಳಿ. ಓಕೆ, ರೈಟ್. ದ ಕ್ವಶನ್ ಇಸ್ ವಿ ಇಸ್ ದ ವೆಲಾಸಿಟಿ ಆಫ್ ದ ಬಾಡಿ ಎಟ್ ಎನಿ ಇನ್ಸ್ಟೆಂಟ್ ಇನ್ ಮೀಟರ್ ಪರ್ ಸೆಕೆಂಡ್, ದ ಇನಿಷಿಯಲ್ ಆಕ್ಸಲರೇಷನ್ ಅಂತ ಕೇಳ್ತಾರೆ. ಸೊ ಇನಿಷಿಯಲ್ ಆಕ್ಸಲರೇಷನ್ ಅಂದ್ರೆ ಏನು? ಸೊ ಇನಿಷಿಯಲ್ ಆಕ್ಸಲರೇಷನ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಮಸ್ಟ್ ಬಿ 0, ಕರೆಕ್ಟಾ? ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಯು. ಓಕೆ, ರೈಟ್. ಸೊ ಇವಾಗ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಏನು ಸರ್? ಇಟ್ ಇಸ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ, ಕರೆಕ್ಟಾ? ಎಸ್ ಸರ್. ಸೊ ಡಿ ವಿ ಡಿವೈಡೆಡ್ ಬೈ ಡಿ ಟಿ ಆಲ್ರೆಡಿ ಇದೆ. ಸೊ 4 - 2 into 0. Okay, so 4 meter per second square. Okay, so this is a 4 meter per second square. So that is a 4 meter per second square. Option A, right? 4 meter per second square. That is acceleration. Okay, so option A. Next question. Neet to 2024. A speed of a car as the function of a time as shown in the figure. The distance traveled by the car in a 8 second is 8 ಸೆಕೆಂಡ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಗ್ರಾಫ್ ಇರೋದೇನು? ಎಕ್ಸ್ ಟಿ ಗ್ರಾಫ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಟಿ ಗ್ರಾಫ್. ಓಕೆ, ನಿಮಗೆ ಎಸ್ ಟಿ ಗ್ರಾಫ್ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ಅನ್ ಎಸ್ ಟಿ ಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಟಿ ಗ್ರಾಫ್. ನಮಗೆ ಬೇಕಾಗಿರೋದೇನು? ನಮಗೆ ಡಿಸ್ಟೆನ್ಸ್ ಬೇಕಾಗಿರೋದು. ಓಕೆ, ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್. ಓಕೆ, ಇಟ್ ಈಸ್ ಅ ಸ್ಪೀಡ್. ಓಕೆ, ಸೊ ದಿಸ್ ಇಸ್ ಸ್ಪೀಡ್. ಸಾರಿ, ನಾನು ಎಕ್ಸ್ ಟಿ ಗ್ರಾಫ್ ಅನ್ಕೊಂಡೆ, ಇಲ್ಲಿ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ಕೊಂಡೆ, ಸಾರಿ. ಸೊ ದಿಸ್ ಇಸ್ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ. ಓಕೆ, ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ, ಸೊ ವಿ ಟಿ ಗ್ರಾಫ್ ಅಲ್ಲಿ ನಮಗೆ ಸೊ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ನಾವೇನ್ ಫೈಂಡ್ ಮಾಡಬೇಕು? ಸ್ಲೋಪ್ ಫೈಂಡ್ ಮಾಡಬೇಕಾ, ಏರಿಯಾ ಫೈಂಡ್ ಮಾಡಬೇಕಾ? ಹೇಳಿ ನೋಡ. ಸ್ಲೋಪ್ ಫೈಂಡ್ ಮಾಡಬೇಕಾ ಅಥವಾ ಏರಿಯಾ ಫೈಂಡ್ ಮಾಡಬೇಕಾ? ಯಾವ್ದದು? ಅಕೌಂಟ್ ನೇಮ ಗೊತ್ತಾಗ್ತಿಲ್ವಲ್ಲ? ಮಿಡ್ ಟರ್ಮ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಸೊ ಸೆಕೆಂಡ್ ವೀಕ್ ಇಲ್ಲ ಥರ್ಡ್ ವೀಕ್ ಅಲ್ಲಿ ನಿಮಗೆ ಮ್ಯಾರಥಾನ್ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ವೈಟ್. ಓಕೆ, ರೈಟ್. ಏರಿಯಾ ಫೈಂಡ್ ಮಾಡ್ಬೇಕು. ವೆರಿ ಗುಡ್ ಸುದರ್ಶನ್, ಏರಿಯಾ ಫೈಂಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಡಿಸ್ಟೆನ್ಸ್ ಅಲ್ವಾ? ಸೊ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಏರಿಯಾ ಅಂಡರ್. ಓಕೆ, ಸೊ ಏರಿಯಾ ಅಂಡರ್ ಸೊ ವಿ ಟಿ ಗ್ರಾಫ್. ಓಕೆ, ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಏರಿಯಾ. ಯಾವ ಏರಿಯಾ ಇದೆ ನೋಡಿ ಪ್ರಾಪರ್ ಆಗಿ? ದಿಸ್ ಇಸ್ ದ ಸೊ ಲೈನ್. ಓಕೆ, ಸೊ ದಿಸ್ ಇಸ್ ದ ಲೈನ್. ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಏರಿಯಾ ಅಂತ ಅಂದ್ರೆ ಕಂಪ್ಲೀಟ್ ಮಾಡ್ಕೋತೀನಿ ಇದನ್ನ. ಓಕೆ, ಸೊ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ವಾಟ್ ಈಸ್ ದ ಟೈಪ್ ಆಫ್ ಏರಿಯಾ ಯು ಸಿ? ಟ್ರಯಾಂಗಲ್, ದಟ್ ಈಸ್ ಅ ರೆಕ್ಟಾಂಗಲ್ ಟ್ರಯಾಂಗಲ್. ವಾಟ್ ಈಸ್ ದ ಏರಿಯಾ ಫಾರ್ ರೆಕ್ಟಾಂಗಲ್ ಟ್ರಯಾಂಗಲ್? ಸರ್, ಇಟ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಕರೆಕ್ಟಾ? ಎಸ್ ಸರ್. ಸೊ ಹಾಫ್ ಆಸ್ ಇಟ್ ಇಸ್, ಬೇಸ್ ಎಷ್ಟಿದೆ ಸರ್? 0 ಇಂದ 8, 8 - 0 ದಟ್ ಈಸ್ 8 ಓನ್ಲಿ. h 0 to 20, 20 minus 0 that is a 20 only. Okay, so 2 1 2 2 4 8 2 4 2 2 4 8. Okay, so 4 ಆಗುತ್ತಾ? 2 4 8, so that is 80 meter ಆಗುತ್ತೆ. Okay, so distance traveled that is 80 meter, right? Option C. Yes ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಓಕೆನಾ? ಆಪ್ಷನ್ ಸಿ. ವೆರಿ ಗುಡ್. ತುಂಬಾ ಸ್ಟೂಡೆಂಟ್ಸ್ ಸಕ್ಕತ್ತಾಗಿ ಆನ್ಸರ್ ಮಾಡ್ತಿದ್ದಾರೆ. ವಂಡರ್ಫುಲ್. Okay, so that is option C. Now let's move on to the next question. That is the 2023 ಅಲ್ಲಿ ಆಗಿರುವಂತ question. A vehicle travels half of the distance with the speed v and the remaining distance with the speed 2v. Its average speed. Average speed ಅಂದ್ರೆ ಗೊತ್ತಿದೆಯಲ್ಲ? Sorry, average speed. Okay, so average speed is nothing but total distance. So total distance. Okay, so total distance. So divided by total time. Okay, so total distance divided by total time. Okay, so total distance divided by total time. Okay, fine. So ಅಲ್ಲಿ ಒಂದು ಜರ್ನಿ ಇದೆ ಅನ್ಕೊಳ್ಳಿ. Okay, so journey ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗ್ಬೇಕು ಅನ್ಕೊಳ್ಳಿ. Okay, so let's say ಸೊ ಈ ಪಾಯಿಂಟ್ ಇಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. Okay, so ಪಾಯಿಂಟ್ ಎ ಇಂದ ಜರ್ನಿ ಸ್ಟಾರ್ಟ್ ವಿತ್ ವಾಟರ್ ಸ್ಪೀಡ್ ಸರ್ ಸ್ಪೀಡ್ ವಿ ಅಂಡ್ ಪಾಯಿಂಟ್ ಬಿಗೆ ರೀಚ್ ಆಗ್ತಾರೆ. Okay, so ಪಾಯಿಂಟ್ ಬಿಗೆ ರೀಚ್ ಆಗ್ತಾರೆ. ಲೆಟ್ಸ್ ಸೇ ದಿಸ್ ಇಸ್ ಎಕ್ಸ್ ಡಿಸ್ಟೆನ್ಸ್. Okay,
ಎಕ್ಸ್ ಡಿಸ್ಟೆನ್ಸ್. ಓಕೆ, ಸೊ ಇವಾಗ ಪಾಯಿಂಟ್ ಬಿಗೆ ರೀಚ್ ಆದ್ಮೇಲೆ ಸ್ಪೀಡ್ ಚೇಂಜ್ ಮಾಡ್ತಾರೆ. ಇವಾಗ ಸ್ಪೀಡ್ ಎಷ್ಟು ಸರ್ 2v. ಓಕೆ, ಸೊ ದಿಸ್ ಇಸ್ ದ 2v. ಸೊ ಪಾಯಿಂಟ್ ಸಿ ಇದು ಸಹಿತ ಎಕ್ಸ್ ಡಿಸ್ಟೆನ್ಸ್, ಬಿಕಾಸ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಇದು ಎಕ್ಸ್ ಆದ್ರೆ ಇದು ಸಹಿತ ಎಕ್ಸ್, ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತಿರೋದು. ಓಕೆನಾ? ಎಸ್, ಇಸ್ ಇಟ್ ಎ ಕ್ಲಿಯರ್? ಅರ್ಜುನ್, ಟೆಲ್ ಮಿ ಯುವರ್ ನೇಮ್. ಯಾರು ಯಾರ ಹೆಸರು ಕೇಳ್ತಿದ್ಯಾ? ಹಾ, ಕ್ಲಿಯರಾ? ಸೊ ಇವಾಗ ನಮಗೆ ಟೈಮ್ ನ ಫೈಂಡ್ ಮಾಡ್ಕೊಂಡು, ಓಕೆನಾ? ಸೊ ಟೈಮ್ ಎಷ್ಟು ಬೇಕಾಗುತ್ತೆ ನಾರ್ಮಲ್ ಆಗಿ? ಸೊ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆನಾ? ಸೊ ಟೈಮ್ ಬೇಕಾದ್ರೆ ಸರ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ರೈಟ್? ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ t1 ಅಂತ ಬರ್ಕೋತೀವಿ. ಸೊ t1 ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ v1. ಅದೇ t2 ಬೇಕು ಅಂದ್ರೆ ಸೊ t2 ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ v2 ಅಂತ ಬರೀಬಹುದು. ಕ್ಲಿಯರಾ? ಎಸ್. ಇವಾಗ ವಿ ಆವರೇಜ್ ಅಂತ ಹೇಳಿದ್ರೆ ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಸರ್? ಎ ಟು ಬಿ ಎಕ್ಸ್ ಇದೆ, ಬಿ ಟು ಸಿ ಸಹಿತ ಎಕ್ಸ್ ಇದೆ. ದೇರ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಅಂಡ್ ಟೋಟಲ್ ಡಿಸ್ಟೆನ್ಸ್, ಟೋಟಲ್ ಟೈಮ್ ಎಷ್ಟು? ಎ ಟು ಬಿಗೆ t1 ಸೊ ಪ್ಲಸ್ ಬಿ ಟು ಸಿಗೆ t1. ಓಕೆ, ಸೊ t2 ಆಗುತ್ತೆ. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದಟ್ ಬಿಕಮ್ಸ್ 2x. ಓಕೆ, ಸೊ ದಟ್ ಇಸ್ 2x ಡಿವೈಡೆಡ್ ಬೈ ಸೊ t1 ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ v1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟಿದೆ ಅದು v2 ವ್ಯಾಲ್ಯೂ, v2 that is the 2v ಅಲ್ವಾ? x divided by 2v and this is the v. Okay, so x divided by so v. Done. So this is the v. So this is the v and this is the 2v. Okay, so v average that is equals to 2x so divided by x, so bracket of 1 divided by v plus 1 divided by 2v. So x get cancel. Okay, so x get cancel. So next one ಏನಾಗುತ್ತೆ? ಈ 2 ಆಸ್ ಇಟ್ ಈಸ್ ಈ ಕಡೆ ಇಟ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಈ ವಿ ನ ಸಹಿತ ತಗೊಂಡ್ಬಿಡಿ. ಓಕೆ, ಸೊ ವಿ ಇಲ್ಲಿ ಎಷ್ಟಾಗುತ್ತೆ? LCM ತಗೊಂಡ್ರೆ ಸೊ ದಟ್ ಇಸ್ 1 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ದಟ್ ಬಿಕಮ್ಸ್ 2v. ಸೊ ಡಿವೈಡೆಡ್ ಬೈ LCM ತಗೊಂಡ್ರೆ ಎಷ್ಟಾಗುತ್ತೆ ಸರ್? 3 ಡಿವೈಡೆಡ್ ಬೈ 2. ಸೊ ಮೇಲೆ ಕಳಿಸಿದ್ರೆ ಸರ್ 2 ಇಂಟು 2v ಸೊ ಡಿವೈಡೆಡ್ ಬೈ 3. ಸೊ ದಟ್ ಈಸ್ ಈಕ್ವಲ್ಸ್ ಟು 4v ಡಿವೈಡೆಡ್ ಬೈ 3. ಸೊ ಆವರೇಜ್ ವೆಲಾಸಿಟಿ ಅಥವಾ ಸ್ಪೀಡ್ ಎಷ್ಟಾಗಿದೆ ಇಲ್ಲಿ? 4v divided by 3. So 4v divided by 3, that is option D. Clear? Very good, very good, very good. Very good. Now let's move on to the next question. 53. Question number 53 alla, slide number 53. A horizontal bridge is built across the river. A student standing at the bridge throws a small ball vertically upward. The velocity 4 meters per second. The ball strikes the water surface after 4 seconds. The height of the bridge above the water surface is. Okay. So let's say, so this is the bridge ಅನ್ಕೊಂಡು. Okay, na? So ಇದು ಕಂಬ. Okay, so bridge ಇದು. Okay, so this is the ಕಂಬ and ಇದೆಲ್ಲ ವಾಟರ್. Okay, so ಕೆಳಗಡೆ ವಾಟರ್ ಇದೆ ಅನ್ಕೊಳ್ಳಿ. Okay, and ಇದು ಸೊ ಬ್ರಿಡ್ಜ್ ಮೇಲಿರುವಂತ ರೋಡ್ ಅನ್ಕೊಳ್ಳಿ. ಸೊ ಬ್ರಿಡ್ಜ್ ಮೇಲಿರುವಂತ ರೋಡ್. ಓಕೆ, ಸೊ ಬ್ರಿಡ್ಜ್ ಮೇಲಿರುವಂತ ರೋಡ್. ಇಲ್ಲಿ ಒಬ್ಬ ಸ್ಟೂಡೆಂಟ್ ಅಥವಾ ಯಾರವ ಸ್ಟೂಡೆಂಟ್. ಓಕೆ, ಸೊ ಸ್ಟೂಡೆಂಟ್ ಏನ್ ಮಾಡ್ತಾರೆ? ಇಲ್ಲಿಂದ ಒಂದು ಸೊ ಬಾಲ್ ನ ಮೇಲೆ ಎಸಿತಾರೆ ವಿತ್ ವೆಲಾಸಿಟಿ ಎಷ್ಟು? ಇನಿಷಿಯಲ್ ವೆಲಾಸಿಟಿ ಸೊ 4 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 4 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 4 ಮೀಟರ್ ಪರ್ ಸೆಕೆಂಡ್. ಏನಾಗುತ್ತೆ? ಇದು ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆನಾ? ಸೊ ಕೆಳಗಡೆ ಬರುತ್ತೆ. ಇಲ್ಲಿ ಕೇಳ್ತಿರೋದೇನು? ಹೈಟ್ ಆಫ್ ದ ಬ್ರಿಡ್ಜ್. ಸೊ ದಿಸ್ ಇಸ್ ದ ಬ್ರಿಡ್ಜ್ ಅಲ್ವಾ? ಸೊ ಹೈಟ್ ಆಫ್ ದ ಬ್ರಿಡ್ಜ್ ಫ್ರಮ್ ದ ಗ್ರೌಂಡ್. ಓಕೆ, ಸೊ ದಿಸ್ ಇಸ್ ದ ಗಿವನ್ ಸೀನ್. ಓಕೆ, ರೈಟ್. ಇವಾಗ ಕಂಪೇರ್ ಮಾಡ್ಕೋಣ. ಆಸ್ ವೆಲಾಸಿಟಿ ಇಸ್ ಮೂವಿಂಗ್ ವರ್ಟಿಕಲಿ ಅಪ್ವರ್ಡ್ ಅಂದ್ರೆ ಸೊ ಯು ಇಸ್ ಪಾಸಿಟಿವ್ 4 ಮೀಟರ್ ಪರ್ ಸೆಕೆಂಡ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಸರ್? ಇಟ್ ಇಸ್ -h. ಯಾಕೆಂದ್ರೆ ರೆಫರೆನ್ಸ್ ಪೊಸಿಷನ್ ಇಂದ ಕೆಳಗಡೆ ಇದೆ. ಓಕೆ, ಸೊ ವಾಟ್ ಇಸ್ ದ ಹೈಟ್ ಅನ್ನೋದು ನಾವು ಫೈಂಡ್ ಮಾಡಬೇಕು. ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಫೈನಲ್ ವೆಲಾಸಿಟಿ. ಓಕೆ, ಸೊ ಇಲ್ಲಿ ಎಲ್ಲೂ ಸಹಿತ ಫೈನಲ್ ವೆಲಾಸಿಟಿ ಮೆನ್ಷನ್ ಮಾಡಿಲ್ಲ. ಡನ್? ಕ್ಲಿಯರಾ? ರೈಟ್. ಸ್ಟಡೀಸ್ ಓನ್ಲಿ. ಸ್ಟಡೀಸ್ ಓನ್ಲಿ, ಡೋಂಟ್ ವರಿ. ಓಕೆ, ಸೊ ನಿಮಗೆ 5th ಇಂದ ಓರಿಯಂಟೇಷನ್ ಇದೆ ಅಂಡ್ ಮೋಸ್ಟ್ ಪ್ರಾಬಲಿ 8th ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ನೋಡಿ. So it is independent of final velocity, therefore ut plus so half at square. Okay, so ut plus half at square. And s value ಏನಿದೆ ಸರ್? it is a -h.
and velocity moving vertical upward ಆಗಿರುತ್ತೆ positive 4 into time ಎಷ್ಟಿದೆ ಸರ್ ಇಟ್ ಇಸ್ ಆಲ್ಸೋ 4 ಓಕೆ ಸೊ ಪ್ಲಸ್ ಆಫ್ g ಎಷ್ಟಿದೆ ಸರ್ ಇಟ್ ಇಸ್ ಅ 10 ಬಟ್ ಇಟ್ ಇಸ್ ಅ minus 10 ಓಕೆ ಯಾಕೆ acceleration due to gravity it is always acting vertically down okay so always acting vertically down so ಅದರಿಂದ it is a negative sign and ಇಲ್ಲಿ 4 so 4 square ಎಷ್ಟಾಗುತ್ತೆ ಸರ್ minus h that is equals to 4 4 16 and minus 5 2 5 10 ಆಗುತ್ತಲ್ಲ ಸೊ 4 4 16 ಓಕೆ ಸೊ ಎಷ್ಟಾಗುತ್ತೆ ನೋಡುವ so what is the value okay right so 4 into 4 into 5 so that is minus 80 okay so this is minus h that is equals to 16 minus so 80 so 80 minus 16 adra that is minus 64 ಆಗುತ್ತೆ okay so minus 64 minus minus get cancel h is equals to 64 meter h is equals to 64 meter okay yes is it a clear for everybody sign convention ಎಲ್ಲರೂ clear ಆಯ್ತಾ so that is option D 64 meter sign convention clear ಆಯ್ತಾ ಎಲ್ಲರಿಗೂ right are you happy with sign convention so velocity ನ ಕನ್ಸಿಡರ್ ಮಾಡ್ಕೊಂಡ್ರೆ vertical upward ಹೋದ್ರೆ positive vertically downward ಬಂದ್ರೆ negative and distance ಅಥವಾ s value ನ ಕನ್ಸಿಡರ್ ಮಾಡ್ಕೊಂಡ್ರೆ reference position ಇಂದ ಕೆಳಗಡೆ ಇದ್ರೆ negative reference position ಇಂದ ಮೇಲೆ ಇದ್ರೆ that is a positive done yes let's move on to the next question so 2022 ಅಲ್ಲಿ ಕೇಳಿರುವಂತ question ಇಲ್ಲಿ ನೋಡಿ the displacement time graph of two moving particles A and B makes an angle 30 degree and 45 degree with the x-axis as shown in the figure. The ratio of the respective velocities VA and VB ಕೇಳಿರೋದು ಓಕೆ ಇಲ್ಲಿ ಪ್ರಾಪರ್ ಆಗಿ ಕೇಳಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಅಂತ ಕೊಟ್ಟಿದೆ ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಅಂತ ಕೊಟ್ಟಾಗ ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಏನ್ ಫೈಂಡ್ ಮಾಡಿದ್ರೆ ನಿಮಗೆ ಸ್ಪೀಡ್ ಬರುತ್ತೆ ಹೇಳಿ ಏನ್ ಫೈಂಡ್ ಮಾಡಿದ್ರೆ ಸ್ಪೀಡ್ ಬರುತ್ತೆ ವೆಲಾಸಿಟಿ ಫೈಂಡ್ ಮಾಡ್ಬೇಕಾ ಅಥವಾ ಸಾರಿ ಸ್ಲೋಪ್ ಫೈಂಡ್ ಮಾಡ್ಬೇಕಾ ಅಥವಾ ಏರಿಯಾ ಫೈಂಡ್ ಮಾಡ್ಬೇಕಾ ಹೇಳಿ ನೋಡೋಣ ಹಾ ಸ್ಟಡಿ ಓನ್ಲಿ ಸರ್ ವೈ ಆರ್ ಯು ನಾಟ್ ಅ ಟೀಚಿಂಗ್ ಇನ್ ಫಾಸ್ಟ್ ಟ್ರ್ಯಾಕ್ ಐ ಆಮ್ ಹ್ಯಾಂಡ್ಲಿಂಗ್ ಯೂಟ್ಯೂಬ್ ಬ್ಯಾಚಸ್ ಓಕೆ ಹಾ ಮಿಸ್ಟರ್ ತಿಪ್ಪೇಶ್ ಎಲ್ಲಿದೆಯೋ ನಿನ್ನ ಯಾವ್ದ ಸ್ಟ್ರೇಟ್ ಲೈನ್ ಕೇಳ್ತಿದ್ಯಲ್ಲ ಎಷ್ಟು ದೂರ ಇದೆಯಾ ನೀನು ಏನು ಮಾರಾಯ ಇಷ್ಟು ಗೊತ್ತಾಗಲ್ಲ ಇದೇ ತಾನೇ ಕೇಳ್ತಿರೋದು ರೂಟ್ ಎಕ್ಸ್ ಟಿ ಪ್ಲಸ್ ಒನ್ ಎಲ್ಲಿದೆ ಅದು ರೂಟ್ ಎಕ್ಸ್ ಟಿ ಪ್ಲಸ್ ಒನ್ ರೂಟ್ ಎಕ್ಸ್ ಟಿ ಪ್ಲಸ್ ಒನ್ ರೂಟ್ ಎಕ್ಸ್ ಟಿ ಪ್ಲಸ್ ಒನ್ ಎಲ್ಲಿ ಮಾಡಿದ್ವಿ ನಾವು ಇವ್ನು ಯಾವನ್ ಕೇಳ್ತದ ಗೊತ್ತಿಲ್ಲಪ್ಪ ಸ್ಲೈಡ್ ನಂಬರ್ ಮೆನ್ಷನ್ ಮಾಡು ತಿಪ್ಪೆ ಏನದು ಹೆಸರು ಇಲ್ಲಿ ನೋಡ ಇಲ್ಲಿ ಕಾಣಿಸಲ್ಲ ಇಲ್ಲಿ ಕಾಣಿಸಲ್ವಾ ನೋಡು ಒಂದ್ಸತಿ ರೈಟ್ ಸೊ ನೀನು ಅದನ್ನು ಮೆನ್ಷನ್ ಮಾಡು ನಾನು ಹೇಳ್ತೀನಿ ಅವಾಗ ಓಕೆ ಸೊ ಏನ್ ಫೈಂಡ್ ಮಾಡ್ಬೇಕು ಹೇಳಿ ಇಲ್ಲಿ ಎಸ್ ಬೇಗ ಬೇಗ ಹೇಳಿ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಲ್ಲಿ ನಮಗೆ ವೆಲಾಸಿಟಿ ಬೇಕಂದ್ರೆ ನಾವ್ ಏನ್ ಫೈಂಡ್ ಮಾಡಬೇಕು ಸ್ಲೋಪ್ ವೆರಿ ಗುಡ್ ಸ್ಲೋಪ್ ನ ಫೈಂಡ್ ಮಾಡ್ಬೇಕು ಓಕೆ ಸೊ ಸ್ಪೀಡ್ಗೆ ಓಕೆ ಸೊ ಸ್ಪೀಡ್ ವೆಲಾಸಿಟಿ ಕೇಳಿರೋದು ವೆಲಾಸಿಟಿ ಅಲ್ವಾ ಸೊ ಸ್ಪೀಡ್ ಕೇಳಿದ್ರು ವೆಲಾಸಿಟಿ ಕೇಳಿದ್ರು ಸೇಮೇ ಓಕೆ ಸೊ ವೆಲಾಸಿಟಿ ದಟ್ ಗಿವ್ಸ್ ಯು
ಸ್ಲೋಪ್ ಆಫ್ ಸೊ ಎಕ್ಸ್ ಟಿ ಗ್ರಾಫ್ ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಬರೀತೆ ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ಸೊ ಟೈಮ್ ಗ್ರಾಫ್ ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಡನ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಸ್ಲೋಪ್ ಯಾವ ತರ ಬರೀಬಹುದು ಇಲ್ಲಿ ಆಂಗಲ್ಸ್ ಕೊಟ್ಟಿದ್ದಾರೆ ದೇರ್ ಫೋರ್ ಟ್ಯಾನ್ ಡೀಟಾ ಸೊ ಟ್ಯಾನ್ ಡೀಟಾ ಅಂತ ಬರೀಬಹುದು ಓಕೆ ಸೊ ಟ್ಯಾನ್ ಡೀಟಾ ಸೊ ದಿಸ್ ಇಸ್ ದ ವೆಲಾಸಿಟಿ ರಿಲೇಷನ್ ಓಕೆ ಸೊ ದಿಸ್ ಇಸ್ ದ ವೆಲಾಸಿಟಿ ರಿಲೇಷನ್ ನಾವು ಇಲ್ಲಿ ಕೇಳ್ತಿರೋದು ವಿ ಎ ಡಿವೈಡೆಡ್ ಬೈ ವಿ ಬಿ ಅಂತ ಕೇಳ್ತಿರೋದು ಸೊ ವಿ ಎ ಡಿವೈಡೆಡ್ ಬೈ ವಿ ಬಿ ಸೊ ಟ್ಯಾನ್ ಥೀಟಾ 1 ಸೊ ಡಿವೈಡೆಡ್ ಬೈ ಟ್ಯಾನ್ ಥೀಟಾ 2 ಸೊ ಡನ್ ಸೊ ಟ್ಯಾನ್ ಥೀಟಾ 1 ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ ಎ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಸೊ ಎ ಸೊ ಎಷ್ಟಿದೆ ಸೊ ಸಾರಿ ಎ ಇಲ್ಲಿ ನೋಡಿ ಸೊ ಇಲ್ಲಿ 30 ಡಿಗ್ರಿ ಇದೆ ಓಕೆ ಸೊ 30 ಡಿಗ್ರಿ ಅಂಡ್ ಬಿ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ 45 ಡಿಗ್ರಿ ಕರೆಕ್ಟಾ ಎಸ್ ಸರ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಸೊ 30 ಡಿಗ್ರಿ ಸೊ ಡಿವೈಡೆಡ್ ಬೈ ಟ್ಯಾನ್ ಸೊ 45 ಡಿಗ್ರಿ ಓಕೆ ಸೊ ಟ್ಯಾನ್ 30 ಎಷ್ಟಾಗುತ್ತೆ 1 ಡಿವೈಡೆಡ್ ಬೈ ರೂಟ್ 3 tan 45 that is equals to 1 that means it is the 1 divided by root 3 so ratio that is a 1:3 ಅಂತ ಬರುತ್ತೆ 1:√3 okay so 1:√3 option A option A ಬೇಗ ಬೇಗ ಹೇಳಿ Arjun and Vidyashri, please concentrate here or else you will be blocked. Okay, please concentrate here or else you will be blocked. Okay, so that is option A is the right answer. Next question. So Neet 2022 ಅಲ್ಲಿ ಕೇಳಿರೋದು the ratio of the distance traveled by a freely falling body in the first, second and third and fourth second is. So ratio of a distance ಕೇಳ್ತಾ ಇರೋದು okay. And the displacement relation ಅಂತ ತಗೊಂಡ್ರೆ okay. So and the displacement relation ತಗೊಂಡ್ರೆ u plus a by 2 so bracket of a 2n minus 1 ನೋಡಿ for a free fall okay so for a free fall ಏನಾಗುತ್ತೆ u is equals to 0 and a value ಏನಾಗುತ್ತೆ so a value ಏನಾಗುತ್ತೆ a minus g a is equals to minus g ಅಂತ ಆಗುತ್ತೆ ಕ್ಲಿಯರಾ ರೈಟ್ ಸೊ ಇಲ್ಲಿ ನೋಡಿ ಇದು sn that is equals to u gone so g divided by okay so minus g divided by 2 ಸೊ ಬ್ರಾಕೆಟ್ ಆಫ್ 2n minus 1 ಅಂತ ಆಗುತ್ತೆ ಇಲ್ಲಿ g ಅನ್ನೋದು ಸಹಿತ ಕಾನ್ಸ್ಟೆಂಟ್ ಅಲ್ವಾ 2 ಅನ್ನೋದು ಸಹಿತ ಕಾನ್ಸ್ಟೆಂಟ್ ಸರ್ g ಹೇಗೆ ಕಾನ್ಸ್ಟೆಂಟ್ ಆಗುತ್ತೆ ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕ್ಲಿಯರಾ ಹಾ ರೈಟ್ ಅರ್ಜುನ್ ನಿಮ್ಮ ಅಪ್ಪಗೆ ಹೇಳೋದು ನಿಮ್ಮ ಅಪ್ಪನಿಗೆ ಹೇಳೋದು ಅರ್ಜುನ್ ನಿಮ್ಮ ಅಪ್ಪನಿಗೆ ಹೇಳೋದು ಸೊ ಅಲ್ಲಿ ನಿಮಗೆ ನೋಡಿ ಸೊ ಎಸ್ ಎನ್ is directly proportional to so 2n minus 1 ಅಂತ ಆಗುತ್ತೆ ಕ್ಲಿಯರಾ ಸೊ ಬಿಕಾಸ್ g divided by 2 g is nothing but so that is divided by 2 nothing but 10 divided by 2 that is a 5 is also constant alva am I right clear yes ನೋಡಿ ಎಸ್ ಎನ್ is directly proportional to n minus 1 ಆದ್ರೆ ಸೊ ಫಸ್ಟ್ nth ಸೆಕೆಂಡ್ ಅಂತಂದ್ರೆ that is the first second okay so s1 is directly proportional to so first one ಏನಾಗುತ್ತೆ so 2 into 1 minus 1 ಎಷ್ಟಾಗುತ್ತೆ so it is directly proportional to 2 into 1 that is a 2 2 minus 1 that is a 1 okay ಅದೇ s2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ 2 into 2 minus 1 ಎಷ್ಟಾಗುತ್ತೆ ಇದು so 4 4 minus 1 that is a 3 okay so next one s3 ಅಂದ್ರೆ ಎಷ್ಟಾಗುತ್ತೆ ಸರ್ 2 into 3 so minus 1 so directly proportional to 5 okay so next one s4 so 2 into 4 so minus 1 so directly proportional to ಎಷ್ಟಾಗುತ್ತೆ ಸೊ ಎರಡಾಗ್ಲೆ 8 minus 1 so 7 ಸೊ ಅಲ್ಲಿ ನಮಗೆ ರೇಷಿಯೋ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ ರೇಷಿಯೋ ಕನ್ಸಿಡರ್ ಮಾಡ್ಕೊಂಡ್ರೆ 1:2 so 2:2 okay so first so ratios s1 s2 s3 and s4 so that is equals to ratio ಏನು ಬಂದಿದೆ 1:3:2 that is a 5:7 okay so 5:7 clear
ಇಸ್ ದಟ್ ಕ್ಲಿಯರ್? ಸೊ ಯಾವ್ದು ಬರುತ್ತೆ ನಮಗೆ? ಸೊ ದಟ್ ಈಸ್ 1:3:5:7. ಕ್ಲಿಯರ್? ಸೊ ಯಾವ್ದು ಆನ್ಸರ್ ಆಗುತ್ತೆ ನಮಗೆ? 1:3:5:7. ಸೊ 1:3:5:7. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ. ರೈಟ್? ಈ ಕ್ವಶನ್ ಕ್ಲಿಯರ್ ಆಯ್ತಾ ನಿಮಗೆ? ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅನ್ನೋದು. ಎಸ್, ಬೇಗ ಬೇಗ ಫಾಸ್ಟ್ ಆಗಿ ಮಾಡಬೇಕು. Right, very good. Okay, so now let's move on to the next question. Okay, so that is hang ಆಗ್ತಿದೆಯಲ್ಲ ಇದು. 2022 Neet 2022 question. A stone is thrown vertically downward. ಇಲ್ಲಿ ಡೌನ್ವರ್ಡ್ ಥ್ರೋ ಮಾಡ್ತಾ ಇದ್ದಾರೆ. ಓಕೆ, with initial velocity of 40 meter per second from the top of the building. If it reaches the ground with a velocity of 60 meter per second, then the height of the building is. Height of the building ಕೇಳ್ತಾರದು. ಸೊ ಇಲ್ಲಿ ನಾವು ಅನಾಲಿಸಿಸ್ ಮಾಡೋಣ. ಓಕೆ, ಸೊ ಇದು ನಾವು ಅನಾಲಿಸಿಸ್ ಮಾಡೋಕ್ಕೆ ಮಾತ್ರ ನಾನು ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ನೀವು ಎಕ್ಸಾಮ್ ಅಲ್ಲಿ ಇದೆಲ್ಲ ನೆನ್ಪಿಟ್ಕೊ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೇಕು ನೀವು. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಬಿಲ್ಡಿಂಗ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಬಿಲ್ಡಿಂಗ್, right? And this is the H. Okay, so this is the H. Okay, so this is the H. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಸೊ ಇಲ್ಲಿಂದ ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡ್ತಾ ಇದ್ದಾರೆ. ಇದು ವರ್ಟಿಕಲಿ ಡೌನ್ವರ್ಡ್. ಓಕೆ, ಸೊ ವರ್ಟಿಕಲಿ ಡೌನ್ವರ್ಡ್ ತೋರಿಸಿದ್ರೆ ಇಲ್ಲಿ ಕಾಣಲ್ಲ ಅಂತೇಳಿ ನಾನು ಸ್ವಲ್ಪ ಸೈಡಿಗೆ ತೋರಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸೈಡಿಗೆ ತೋರಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸೈಡಿಗೆ ತೋರಿಸ್ತಾ ಇದ್ದೀನಿ. ಸೊ ಇಟ್ ಶುಡ್ ಬಿ ಅ ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಆಗಿರಬೇಕು ನಿಮಗೆ ಸ್ವಲ್ಪ. ಓಕೆ, ಲೆಟ್ ಮಿ ರೈಟ್ ಇಟ್ ಆಸ್ ಅ ಸ್ಟ್ರೇಟ್ ಲೈನ್ ಓನ್ಲಿ. ಸ್ವಲ್ಪ ಇದನ್ನ ಸ್ವಲ್ಪ ದಪ್ಪ ಬರೀತೀನಿ ಇದನ್ನ. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? ಇನಿಷಿಯಲ್ ವೆಲಾಸಿಟಿ ಇಟ್ ಇಸ್ 40 meter per second. ಓಕೆ, ಸೊ 40 meter per second and from the top of the building if it reaches the ground. ಓಕೆ, ಸೊ ಇದು ಇವಾಗ ರೀಚ್ ಆಗಿದೆ ಎಲ್ಲಿಗೆ? ಗ್ರೌಂಡ್ಗೆ. ಸೊ ಗ್ರೌಂಡ್ಗೆ ರೀಚ್ ಆಗಿದೆ ವಿತ್ ಅ ವೆಲಾಸಿಟಿ ಎಷ್ಟು? ಸೊ ವೆಲಾಸಿಟಿ, ಸೊ v is equals to 60 meter per second. ಓಕೆ, ಸೊ ದಟ್ ಇಸ್ ದ 60 meter per second. ಅಂಡ್ ಇಲ್ಲಿ ಕೇಳ್ತಿರೋದು ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಕೇಳ್ತಿರೋದು. ಸೊ ಸೈನ್ ಕನ್ವೆನ್ಷನ್ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ದಿಸ್ ಇಸ್ ದ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ರೆಫರೆನ್ಸ್ ಪೊಸಿಷನ್. ಸೊ ವೆಲಾಸಿಟೀಸ್ ಯಾವಾಗ ವರ್ಟಿಕಲಿ ಡೌನ್ವರ್ಡ್ ಇರುತ್ತೆ. ಓಕೆ, ಸೊ ವರ್ಟಿಕಲಿ ಡೌನ್ವರ್ಡ್ ಇರುತ್ತೆ. ಸೊ u is equals to ವರ್ಟಿಕಲಿ ಡೌನ್ವರ್ಡ್ ಅಂದ್ರೆ ದಟ್ ಇಸ್ -40 meter per second and v is equals to 60 meter per second and h. So that means displacement ಏನು -h ಆಗುತ್ತೆ. ಓಕೆ, ಸೊ ಬಿಕಾಸ್ ಇಟ್ ಇಸ್ ವರ್ಟಿಕಲಿ ಡೌನ್ವರ್ಡ್ below the reference position. Okay, so this is the reference position. Okay, so this is the reference position. Okay, so this is the reference position. Clear ಆಯ್ತಲ್ಲ? ರೈಟ್? ಶಶಾಂಕ್ ಆಲ್ರೆಡಿ ನಾನು ಜೆ ಕ್ವಶನ್ ತಗೊಂಡು ಸಾಲ್ವ್ ಮಾಡಿದೆ. ಇವಾಗೆಲ್ಲ ನೀಟ್ ನ ತಗೊಂಡಿದ್ದೀನಿ. ಓಕೆ, ಸ್ಟಾರ್ಟಿಂಗ್ ಎಲ್ಲ ಜೆ ನ ಮಾಡಿರೋದು. ರೈಟ್? ಸೊ ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ ಏನು ಇಟ್ ಇಸ್ ದ ಟೈಮ್ ಇಂಡಿಪೆಂಡೆಂಟ್ ಅಲ್ವಾ? ಸೊ ಈ ಕ್ವಶನ್ ಅಲ್ಲಿ ನಮಗೆ ಟೈಮ್ ಏನೂ ಕಾಣಿಸ್ತಾ ಇಲ್ಲ. ರೈಟ್, ಟೈಮ್ ಅಂತೂ ಏನು ಕಾಣಿಸ್ತಾ ಇಲ್ಲ. ಸೊ ಟೈಮ್ದು ಕೊಟ್ಟಿಲ್ಲ. ದೇರ್ ಫಾರ್ ವಿಚ್ ಇಕ್ವೇಶನ್ ಆಫ್ ಮೋಷನ್ ವಿ ಹ್ಯಾವ್ ಟು ಯೂಸ್? ಸೊ ಬೇಗ ಬೇಗ. ಎಸ್, ಸೊ ಥರ್ಡ್ ಇಕ್ವೇಶನ್ ಅಲ್ವಾ? ವೆರಿ ಗುಡ್. ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡಬೇಕು. ಓಕೆ, ಸೊ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಪ್ಲಸ್ 2as. ಕರೆಕ್ಟಾ? ಎಸ್ ಸರ್. ಇಲ್ಲಿ ನಮಗೆ ವಿ ಏನು ಇದು ಸಹಿತ ನೆಗೆಟಿವ್ ಬರುತ್ತೆ. ಓಕೆ, ಸೊ ನೆಗೆಟಿವ್. ಸೊ -60 ಸೊ ಹೋಲ್ ಸ್ಕ್ವೇರ್ ಅಂಡ್ -40 ಸೊ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಸೊ ದಟ್ ಈಸ್ -10 ಇಂಟು -h. ಕರೆಕ್ಟಾ? ಸೊ ಇಲ್ಲಿ ಎ ವ್ಯಾಲ್ಯೂ ಸಹಿತ ಎ ವ್ಯಾಲ್ಯೂ ದಟ್ ಈಸ್ ದ -g ದಟ್ ಈಸ್ ನಥಿಂಗ್ ಬಟ್ -10. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್ ಸರ್. ಸೊ ಆರಾಗ್ಲೇ 36
that is equals to 4 ಎಷ್ಟಾಗುತ್ತೆ 16 ಓಕೆ ಸೊ ಪ್ಲಸ್ minus and minus plus ಆಗುತ್ತೆ so that is a 20h ಆಗುತ್ತೆ okay so 3600 minus 1600 so that is equals to 20h so that is a 2000 so that is equals to 20h so 1010 get cancel h is equals to 100 meter okay so h is equals to 100 meter so h is equals to 100 meter ಆಗಿರುತ್ತೆ okay so that is option D is the right answer ಅರ್ಥ ಆಗ್ತಿದೆ ಎಲ್ಲರಿಗೂ yes ಅರ್ಥ ಆಗ್ತಿದೆ ಎಲ್ಲರಿಗೂ Shashank Ramji 100 meter yes correct ರೇವಣ್ ಸಿದ್ಧ ಎಂ ಅವರು ಸಹಿತ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ ರೈಟ್ ಎಸ್ ಸರ್ ವಾಟ್ ಅಬೌಟ್ ಟೆಸ್ಟ್ ಯಾವ ಟೆಸ್ಟ್ ಜೀವನ್ ಯಾವ ಟೆಸ್ಟ್ ಹೇಳಿದ್ವಾ ನಿಮಗೆ ನನಗಂತೂ ನೆನಪಿಲ್ಲ ನೆನಪೋಗಿರ್ಬೋದು ನನಗೆ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸೊ ದಟ್ ಈಸ್ 2022 ಅಲ್ಲಿ ಕೇಳಿರೋದು ದ ಫಿಗರ್ ಗಿವನ್ ಬಿಲೋ ಶೋಸ್ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ that is xt graph of a particle moving along a straight line. The correct statement about the motion of a particle is ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ನ ಐಡೆಂಟಿಫೈ ಮಾಡಬೇಕು ಓಕೆ ಸೊ ಅನಾಲಿಸಿಸ್ ಮಾಡಿ ಇಲ್ಲಿ xt ಗ್ರಾಫ್ ಅಂದ್ರೆ ಸ್ಲೋಪ್ ಏನ್ ಕೊಡುತ್ತೆ ಸರ್ ವೆಲಾಸಿಟಿ ಕೊಡುತ್ತೆ ಅಥವಾ ಸ್ಪೀಡ್ ಕೊಡುತ್ತೆ ಓಕೆ ಸೊ ದಿಸ್ ಇಸ್ ಯೂನಿಫಾರ್ಮ್ ಸ್ಪೀಡ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಆಮೇಲೆ ಇಲ್ಲಿ ನೋಡಿದ್ರೆ ಸೊ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್ ಪ್ಯಾರಲ್ ಟು ದ ಎಕ್ಸ್ ಆಕ್ಸಿಸ್ ಸೊ ಪ್ಯಾರಲ್ ಟು ದ ಎಕ್ಸ್ ಆಕ್ಸಿಸ್ ಅಂದ್ರೆ ದ ಡಿಸ್ಟೆನ್ಸ್ ಈಸ್ ನಾಟ್ ಚೇಂಜಿಂಗ್ ಮೀನ್ಸ್ ದ ಬಾಡಿ ಇಸ್ ಅಟ್ ರೆಸ್ಟ್ ಇದು ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಸ್ಪೀಡ್ ಬಟ್ ಇಲ್ಲಿ ದ ಬಾಡಿ ಇಸ್ ಅಟ್ ರೆಸ್ಟ್ ಅಂತ ಅರ್ಥ ಓಕೆ ಇದರ ಪ್ರಕಾರ ದ ಪಾರ್ಟಿಕಲ್ ಮೂವ್ಸ್ ಅಟ್ ಎ ಕಾನ್ಸ್ಟಂಟ್ ವೆಲಾಸಿಟಿ ಅಪ್ ಟು ಟೈಮ್ ಟಿ ನಾಟ್ ಅಂಡ್ ದೆನ್ ಸ್ಟಾಪ್ಸ್ ಎಸ್ ಎಕ್ಸಾಕ್ಟ್ಲಿ ದ ಪಾರ್ಟಿಕಲ್ ಆಕ್ಸಲರೇಟ್ ಥ್ರೂ ಇಟ್ಸ್ ಅ ಮೋಷನ್ ದ ಪಾರ್ಟಿಕಲ್ ಆಕ್ಸಲರೇಟೆಡ್ ಕಂಟಿನ್ಯೂಸ್ಲಿ ಫಾರ್ ಅ ಟೈಮ್ ಟಿ ನಾಟ್ ದೆನ್ ಮೂವ್ಸ್ ಅಪ್ ವಿತ್ ಅ ಕಾನ್ಸ್ಟಂಟ್ ವೆಲಾಸಿಟಿ and the next one particle is at rest. No, the first option is the right answer. Okay, ಯಾಕೆ ಫಾರ್ ಅ ಸರ್ಟನ್ ಟೈಮ್ ಓಕೆ ಸೊ ದಟ್ ಇಸ್ ಅ ಟಿ ನಾಟ್ ಅಂತಿದೆ ನೋಡಿ ಓಕೆ ಸೊ ಟಿ ನಾಟ್ ವರೆಗೆ ದಟ್ ಈಸ್ ಕಾನ್ಸ್ಟಂಟ್ ಸ್ಪೀಡ್ ಇದೆ ಓಕೆ ಸೊ ಕಾನ್ಸ್ಟಂಟ್ ಆಗಿ ಮೂವ್ ಆಗ್ತಾ ಇದೆ ಅಂಡ್ ದೆನ್ ದ ಚೇಂಜ್ ಇನ್ ಪೊಸಿಷನ್ ಇಲ್ಲ ಚೇಂಜ್ ಇನ್ ಪೊಸಿಷನ್ ಇಲ್ಲ ಅಂದ್ರೆ ದ ಬಾಡಿ ಇಸ್ ಅಟ್ ರೆಸ್ಟ್ ಅಂತ ಅರ್ಥ ಕ್ಲಿಯರಾ ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ನೆಕ್ಸ್ಟ್ ಕ್ವಶನ್ 2022 ಅಲ್ಲಿ ಕೇಳಿರೋದು xt ಗ್ರಾಫ್ ಫಾರ್ ಅ ಪಾಸಿಟಿವ್ ಆಕ್ಸಲರೇಷನ್ ಓಕೆ ಸೊ ಪಾಸಿಟಿವ್ ಆಕ್ಸಲರೇಷನ್ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು ಓಕೆ ಸೊ ಪಾಸಿಟಿವ್ ಆಕ್ಸಲರೇಷನ್ ಸೊ ಆಕ್ಸಲರೇಷನ್ ಅಂತಂದ್ರೆ ದಟ್ ಇಸ್ ಅ ಪಾಸಿಟಿವ್ ವಿ ಬರ್ಬೇಕು ಓಕೆ ಸೊ ಪಾಸಿಟಿವ್ ವಿ ಅಂದ್ರೆ ಪಾಸಿಟಿವ್ ಎ ಬರ್ಬೇಕು ಓಕೆ ಸೊ ದಟ್ ಮೀನ್ಸ್ ವಿ ಇಸ್ ಗ್ರೇಟರ್ ದೆನ್ ಯು ಅಂದ್ರೆ ದ ಸ್ಪೀಡ್ ಈಸ್ ಇನ್ಕ್ರೀಸಸ್ ಓಕೆ ಸೊ ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕು ಓಕೆ ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕು ಸೊ ಸಿಂಪಲ್ ಅಥವಾ ಇಲ್ಲಿ ಎಕ್ಸ್ ಟಿ ಗ್ರಾಫ್ ಕೊಟ್ಟಿರೋದ್ರಿಂದ ಸೊ ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಕರೆಕ್ಟಾ ಇದರ ಪ್ರಕಾರ ಇಟ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್ ಸೊ ಸ್ಟ್ರೇಟ್ ಲೈನ್ ಅಲ್ಲ ಅಂತಂದ್ರೆ ಆಪ್ಷನ್ ಡಿ ಮತ್ತೆ ಆಪ್ಷನ್ ಸಿ ಎಲಿಮಿನೇಟೆಡ್ ಅಂಡ್ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಅಲ್ಲಿ ಮಾತ್ರ ಬೇಕು ನಿಮಗೆ ಸ್ಪೀಡ್ ಮಸ್ಟ್ ಬಿ ಇನ್ಕ್ರೀಸಿಂಗ್ ಅಂದ್ರೆ ಇಲ್ಲಿ ಇನ್ಕ್ರೀಸ್ ಆಗ್ತದೆ ಓಕೆ ಸೊ ಇಲ್ಲಿ ಎಕ್ಸ್ ಟಿ ಗ್ರಾಫ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ ಸ್ಲೋಪ್ ಅಂಡ್ ಇಲ್ಲಿ ಡಿಗ್ರೀಸ್ ಆಗ್ತದೆ ಸೊ ಅದರಿಂದ ಇದು ನಾಟ್ ಪಾಸಿಬಲ್ ಅಂಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಸ್ಲೋಪ್ ವಿಲ್ ಬಿ ಪಾಸಿಟಿವ್ ಸೊ ಪಾಸಿಟಿವ್ ಎ ಬೇಕಂದ್ರೆ ಪಾಸಿಟಿವ್ ಆಕ್ಸಲರೇಷನ್ ಬೇಕಂದ್ರೆ ಪಾಸಿಟಿವ್ ಸ್ಲೋಪ್ ಬರಬೇಕು ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಲಿಯರ್ ಎಲ್ಲರಿಗೂ ಎಸ್ ಕ್ಲಿಯರ್ ಎಲ್ಲರಿಗೂ ರೈಟ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಓಕೆ ಸೊ 2021 a small block slides on a smooth inclined plane starting from a rest at a t is equals to 0 let's sn be the sn be the distance traveled by the block in a interval t is equals to n minus 1 to t is equals to n then ratio sn minus sn divided by sn plus 1 is ಅಂತ ಕೇಳ್ತಾರದು ಓಕೆ ರೈಟ್ ಸೊ ಇಲ್ಲಿ ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಪ್ಲೇಸ್ಮೆಂಟಿನ nth ಸೆಕೆಂಡ್ ಕೊಟ್ಟಿದ್ದಾರೆ ಓಕೆ ಸೊ ಡಿಸ್ಪ್ಲೇಸ್ಮೆಂಟಿನ nth ಸೆಕೆಂಡ್ ದಟ್ ಈಸ್ ಸ್ಟಾರ್ಟಿಂಗ್ ಇನ್ ಫ್ರಮ್ ಅ ರೆಸ್ಟ್ ಅಂತ ಹೇಳಿದ್ರಲ್ವಾ ಸೊ ಫ್ರಮ್ ರೆಸ್ಟ್ ಓಕೆ ಸೊ ಫ್ರಮ್ ರೆಸ್ಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಗ್ಬಿಡುತ್ತೆ ಓಕೆ ಸೊ ಫಸ್ಟ್ ಬರೀತೀನಿ ಆಮೇಲೆ ಎಲಿಮಿನೇಟ್ ಮಾಡೋಣ ಓಕೆ ಸೊ ಆಫ್ a so into 2n minus 1 okay so 2n minus 1 as u is equals to 0 so sn ಏನಾಗುತ್ತೆ ಸರ್ sn a divided by so ಇಲ್ಲಿ ನೋಡಿ ಆಕ್ಚುಲಿ ಇನ್ಕ್ಲೈನ್ ಪ್ಲೇನ್ ಅಂತ ಕೊಟ್ಟಿದ್ದಾರಲ್ಲ a sin θ ಅಂತ ಬರುತ್ತೆ ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಓಕೆ ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಯಾಕೆ ಬಿಕಾಸ್ ಎರಡು ಕೇಸಸ್ ಅಲ್ಲೂ ಸೇಮ್ ಆಗಿರೋದ್ರಿಂದ ನಾನು a ಅನ್ನೋದು ಸೇಮ್ ಕಾನ್ಸ್ಟೆಂಟ್ ಆಗಿ ತಗೋತೀನಿ ಓಕೆನಾ ಸೊ ಡೈರೆಕ್ಟ್ ಆಗಿ ನಾನು ಹೇಳಬೇಕಂದ್ರೆ ಸೊ sn is directly proportional to the 2n minus 1 ಅಂತ ಬರೀತೀನಿ
ಡನ್ ಎಸ್ ಸರ್. ಅದೇ ರೀತಿ ದಿಸ್ ಇಸ್ ಫಾರ್ ಎಸ್ ಎನ್. ಅದೇ ರೀತಿ ಎಸ್ ಎನ್ ಪ್ಲಸ್ ಒನ್ ಅಂತಂದ್ರೆ ಸೊ 2 ಆಸ್ ಇಟ್ ಇಸ್ ಎನ್ ಪ್ಲಸ್ ಒನ್, ಎಲ್ಲಿ ಎನ್ ಇದೆಯಲ್ಲ ಅಲ್ಲಿ ಪ್ಲಸ್ ಒನ್ ಅಂತ ಮಾಡಿದೆ. ಓಕೆ, ಸೊ ದೆನ್ ಎಸ್ ಎನ್ ದಟ್ ಈಸ್ ಈಕ್ವಲ್ಸ್ ಟು 2n ಪ್ಲಸ್ 2 ಮೈನಸ್ 1. ಓಕೆ, ಸೊ ದಟ್ ಈಸ್ 2n ಸೊ ಪ್ಲಸ್ 1 ಅಂತ ಆಗುತ್ತೆ. ಓಕೆ ರೈಟ್. ಸೊ ಇವಾಗ ನಮಗೆ ಬೇಕಾಗಿರೋದು ಎಸ್ ಎನ್ ಸೊ ಡಿವೈಡೆಡ್ ಬೈ ಎಸ್ ಎನ್ ಪ್ಲಸ್ 1. ಓಕೆ, ಸೊ ಎಸ್ ಎನ್ ವ್ಯಾಲ್ಯೂ ಏನಿದೆ 2n minus 1, so divided by 2n plus 1. Okay, so that is the 2n plus 1. So this is the ratio. Which is the right answer? ಯಾವ್ದು ಬರುತ್ತೆ? Yes, ಹೇಳಿ. Which is the right answer? 2n minus 1. So 2n minus 1 ಅಂದ್ರೆ 2n plus 1 ಇದೆ wrong. 2n ಇದೆ, 2n minus 1 ಇದು wrong ಇದೆ. That is option D. Okay. So that is option D is the right answer. Okay. So option D. Clear? Yes. ವೀರಕೇಸರಿ ಬಾಳಪ್ಪ ಇವಾಗ ಜಾಯ್ನ್ ಆದ್ರ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಇವಾಗ ಹೇಳ್ತಾ ಇದ್ದಾರೆ. ರೈಟ್. ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ದಟ್ ಈಸ್ 2020 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. ಓಕೆ, ಎ ಬಾಲ್ ಥ್ರೋನ್ ವರ್ಟಿಕಲಿ ಡೌನ್ವರ್ಡ್. ಇವಾಗೆಲ್ಲ ನಮಗೆ ಅನಾಲಿಸಿಸ್ ಎಲ್ಲ ಬಂದಿದೆಯಲ್ಲ, ಸೊ ಡೈರೆಕ್ಟ್ ಆಗಿ ನಾನು ಬರೀಲ್ಲ ವ್ಯಾಲ್ಯೂಸ್ನ. ಸೊ ವರ್ಟಿಕಲಿ ಡೌನ್ವರ್ಡ್ ವಿತ್ ವೆಲಾಸಿಟಿ ಏನಾಗುತ್ತೆ 20 ಮೀಟರ್ ಪರ್ ಸೆಕೆಂಡ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಅಥವಾ ಟವರ್. ಇಟ್ ಹಿಟ್ಸ್ ದ ಗ್ರೌಂಡ್ ಆಫ್ಟರ್ ಸಮ್ ಟೈಮ್ ವಿತ್ ದ ವೆಲಾಸಿಟಿ 80 ಮೀಟರ್ ಪರ್ ಸೆಕೆಂಡ್. ದ ಹೈಟ್ ಆಫ್ ದ ಟವರ್ ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿ ಆಸ್ ಇಟ್ ಇಸ್ ಮೂವಿಂಗ್ ವರ್ಟಿಕಲಿ ಡೌನ್ವರ್ಡ್ ಅಂತ ಹೇಳಿದ್ರೆ ಸೊ ಇನಿಷಿಯಲ್ ವೆಲಾಸಿಟಿ ದಟ್ ಇಸ್ ದ 20 ಮೀಟರ್ ಪರ್ ಸೆಕೆಂಡ್ ಅಂಡ್ ಫೈನಲ್ ವೆಲಾಸಿಟಿ ದಟ್ ಇಸ್ ದ so minus 80 meter per second. Okay, so that is 80 meter per second. And the next one, acceleration, that is a minus g, so that is a minus 10 so meter per second square, and s that is equals to minus h. ಯಾಕೆ ಎಲ್ಲಾನು ಸಹಿತ ಡೌನ್ವರ್ಡ್ ಆಗಿರುತ್ತೆ. ಓಕೆ, now it is independent of time. That means we have to use the third equation of motion, that is the v square that is equals to u square plus 2as. Okay, ನಾವು ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ವಿ ಸ್ಕ್ವೇರ್ ಎಷ್ಟಿದೆ ಸರ್? ವಿ ಸ್ಕ್ವೇರ್ ದಟ್ ಈಸ್ ಅ minus 80. ಓಕೆ, ಸೊ minus 80 ಸ್ಕ್ವೇರ್ ಅಂಡ್ ಯು ದಟ್ ಈಸ್ ಅ minus 20 ಹೋಲ್ ಸ್ಕ್ವೇರ್. ಸೊ ಪ್ಲಸ್ 2a ಅಂದ್ರೆ 2 minus 10 into h that is a minus h. ಓಕೆ, ಎಸ್ ಸರ್. ಸೊ ಎಂಡೆಂಡ್ಲೆ 64 and followed by 2 zeros, 2 followed by 2 zeros and plus minus into minus plus ಆಗುತ್ತೆ, that is the 20. ಸೊ h. Okay, so 6400 minus 400, so that is equals to 20h. Okay, so that is a 6000, so that is equals to 20h. Okay, so 2 into 2, so h is equals to 300 meters. Okay, so that is a 300 meters. So required solution that is a 300 meters. Done. Very good Kavita and Jeevu and Shivani and Sudha B 320 ಆಗಲ್ಲ, ಒಂದ್ಸತಿ ಚೆಕ್ ಮಾಡಿ. ಓಕೆ, ಅಂಡ್ ಐಶುತಲ್ ಹಸೀನಾ, ಓಕೆ ಎ ಹಸೀನ್ ಅಂತ ಕರಿತೀನಿ. ಓಕೆನಾ, ಅಷ್ಟು ಓದಕ್ ಆಗ್ತಿಲ್ಲ ನನಗೆ. 300 meters. ಓಕೆ, ಅಕ್ಷತಾ ಡಿ 360 ಅಲ್ಲ, ಜಸ್ಟ್ 300. ಓಕೆ, ಸೊ ಇಟ್ ಇಸ್ ಜಸ್ಟ್ 300. ಕ್ಲಿಯರ್? ಸೊ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ is the right answer. Okay, so now let's move on to the next question. A person sitting on the ground floor, okay, so ground floor of a building, notices through a window of a height 1.5 meter. The ball dropped ಅಂತ ಕೇಸ್ ಬಂದಾಗ s becomes minus h ಅಂತ ಆಗುತ್ತೆ. Of the roof of the building crosses the window in a 0.1 second. What is the velocity of the ball when it is at the topmost point of the window? Okay, so topmost window ಅಂತ ಹೇಳ್ತಿರೋದು. ಓಕೆ, ಸೊ ಏನು ಯಾವ ಈಕ್ವೇಶನ್ ಯೂಸ್ ಮಾಡಬೇಕು? ಸೊ ಇಲ್ಲಿ ಫಸ್ಟ್ ನಾನು ಬರ್ಕೋತೀನಿ, ಎಸ್ ಈಸ್ ಮೈನಸ್ ಎಚ್. ಓಕೆ, ಎಸ್ ಈಸ್ ಮೈನಸ್ ಎಚ್ ಅಂಡ್ ಇಲ್ಲಿ ಕೇಳ್ತಿರೋದು ಯಾವುದು? ಯು ವ್ಯಾಲ್ಯೂ. ಓಕೆ, ಸೊ ಟಾಪ್ ಮೋಸ್ಟ್ ಅಂತಂದ್ರೆ ದಟ್ ಈಸ್ ಯು ವ್ಯಾಲ್ಯೂ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಮೈನಸ್ ಯು ಆಸ್ ಇಟ್ ಇಸ್ ಅ ನೆಗೆಟಿವ್ ಅಂಡ್ ಎ ವ್ಯಾಲ್ಯೂ, ಸೊ ದಟ್ ಈಸ್ ಆಲ್ಸೋ ಮೈನಸ್ ಜಿ. And the next one, so time ಕೇಳಿದ್ರೆ, so time that is a 0.1 second can be written as 1 divided by 10 seconds. Okay, now so let's write it is independent of final velocity, therefore ut plus of at square. Okay, so at plus of at square. So s place ಅಲ್ಲಿ ನಾವೇನು ಬರೀಬಹುದು? So s place ಅಲ್ಲಿ that is a minus h.
ಸೊ u ಪ್ಲೇಸ್ ಅಲ್ಲಿ ದಟ್ ಇಸ್ ಮೈನಸ್ u ಇಂಟು ಟಿ, ಸೊ ದಟ್ ಇಸ್ 1/10. ಸೊ ಪ್ಲಸ್ 1/2, ಸೊ ಆಕ್ಸಲರೇಷನ್ ದಟ್ ಇಸ್ ಮೈನಸ್ 10 and t square that is 1 divided by 10 whole square. Okay, yes sir. So further simplification ಮಾಡು. Okay, so further simplification ಮಾಡ. So further simplification minus h ಅನ್ನೋದು ಎಲ್ಲಿದೆ? So h ಅನ್ನೋದು it is minus 1.5 can be written as so minus 3/2. Okay, yes, let me write so minus 3/2, so that is equals to, okay, so minus u by 10. Okay, so minus 5, so minus 5 into so 1 divided by 100. Okay, so this is 1 divided by 100. So 2 5 5 5 10, so that is okay. So next slide al berana. So minus 3/2, so that is equals to minus u divided by 10, so minus 1 divided by 20. Okay, so idana ee kade tandu. Okay, so u divided by 10, so that is equals to 3 divided by 2, so minus 1 divided by 20. So LCM ತಗೊಂಡ್ರೆ ಎಷ್ಟಾಗುತ್ತೆ sir? It is the 60 minus 2, so divided by so 40, and this is the 50 divided by 40. Okay, right. So ಅಲ್ಲಿ ನೋಡಬಹುದು 10 get cancel, so u is equals to so 58 divided by 4 ಎಷ್ಟಾಗುತ್ತೆ? So 4, so 58 ಅಂದ್ರೆ 4 1 4 1 4 4 16. Okay, so 4 4 16, 2 and 0.0 4 5 20. Okay, so ratio that is 0. So 14 point, okay, so u is equals to 14.5, so meter per second ಆಗುತ್ತೆ. Okay, so that is a meter per second ಆಗುತ್ತೆ. Okay, so that is a meter per second. Clear? Huh. Sir, can you repeat the problem again? Problem repeat ಮಾಡಲ್ಲ, ಇದು ಸೊಲ್ಯೂಷನ್ ನೋಡ್ಕೊಳ್ಳೋಕೆ. ನೋಡಿ ನಿಮಗೆ ಹೇಗೆ ತೋರಿಸೋದು? ಓಕೆ, ಲೆಟ್ ಮೀ ಕನ್ಸಿಡರ್ ಡಯಾಗ್ರಾಮ್. ಓಕೆ, ಸೊ ಒಂದು ಕಿಟಕಿ ಇದೆ. ಓಕೆ, ಸೊ ಕಿಟಕಿ ಇದೆ. ಈ ಕಿಟಕಿಯಲ್ಲಿ ಒಬ್ಬರು ಗ್ರೌಂಡ್ ಇಂದ ನೋಡ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ತಾರೆ. ಫೈನ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಡ್ರಾಪ್ ಮಾಡಿರ್ತಾರೆ. ಓಕೆ, ಸೊ ಒಂದು ಆಬ್ಜೆಕ್ಟ್ ನ ಡ್ರಾಪ್ ಮಾಡ್ತಾರೆ. ಈ ಕೇಸಿಗೆ ಯು ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಬಟ್ ಅವ್ರು ಏನ್ ಹೇಳ್ತಾರದು, ಇದು ಕೆಳಗಡೆ ಬಂದಾಗ ಇಲ್ಲಿಂದ ನೋಡ್ಬೇಕಾದ್ರೆ ಇಟ್ ಈಸ್ ಹ್ಯಾವಿಂಗ್ ಸಮ್ ವೆಲಾಸಿಟಿ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಇದು ಫೈನಲ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ಫೈನಲ್ ವೆಲಾಸಿಟಿ ಆಕ್ಟ್ಸ್ ಆಸ್ ಫಾರ್ ದಿಸ್ ವಿಂಡೋ. ಈ ವಿಂಡೋಗೆ ಇದು ಇನಿಷಿಯಲ್ ವೆಲಾಸಿಟಿ ಆಗಿ ಆಕ್ಟ್ ಆಗುತ್ತೆ. ವಾಟ್ ಇಸ್ ದಿಸ್ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತಿರೋದು. ಓಕೆ, ಕ್ಲಿಯರಾ? ಸೊ ಇವಾಗ ಯು ಗಾಟ್ ದ ಆನ್ಸರ್, ರೈಟ್? ಸೊ ಹೈಟ್ ಆಫ್ ದ ವಿಂಡೋ ಎಷ್ಟಿದೆ? ಸೊ ಹೈಟ್ ಆಫ್ ದ ವಿಂಡೋ ದಟ್ ಇಸ್ 1.5 ಮೀಟರ್ ಅಂತ ಹೇಳ್ತಿರೋದು. ಅಂಡ್ ಇದನ್ನ ಕ್ರಾಸ್ ಮಾಡ್ಕೊಳ್ಳಕ್ಕೆ ಎಷ್ಟು ಟೈಮ್? 0.1 ಸೆಕೆಂಡ್ ಟೈಮ್ ತಗೊಳ್ತಿರೋದು ಅಂತ ಹೇಳ್ತಾ ಇರೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡೋಣ. ಇನ್ನ 12 ಕ್ವಶನ್ ಇದೆ. ಓಕೆ, ಸೊ 12 ಕ್ವಶನ್ ಇದೆ. ಸುದರ್ಶನ, ಇನ್ನ 12 ಕ್ವಶನ್ ಇದೆ. ಡನ್. ದ ಕ್ವಶನ್ ಇಲ್ಲಿ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಬ್ಲೈಂಡ್ ಆಗಿ ಹೋಗ್ಬೇಡಿ. ಓಕೆ, ಸೊ ಬ್ಲೈಂಡ್ ಆಗಿ ಹೋಗ್ಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ದ ಫ್ಲೋರ್ of elevator drops a coin. The coin reaches the floor in a time t1. Okay. If the elevator is moving uniformly and time t2, if the elevator is a stationary, then stationary ಇದ್ರೆ ಏನಾಗುತ್ತೆ? ಸೊ ಫಸ್ಟ್ ಇಲ್ಲಿ ನೋಡಿ, ನಮಗೆ s is equals to ut plus of at square ಅಂತ ಬರಿಬಹುದಾ? Because it is independent of time. Okay. So as it is a drop case, okay, as it is drop case, it is gone. So s is equals to of at square ಅಂತ ಬರುತ್ತೆ. ಇಲ್ಲಿ ನಮಗೆ a is nothing but for a free fall, a is nothing but minus g. So s is nothing but minus g by 2t square. Okay. So ನಾನು ಹೇಳ್ತಿರೋದು s is directly proportional to the t square ಅಂತ ಬರಿಬಹುದು. Okay. s is directly proportional to the t square. ಇಲ್ಲಿ ಅವ್ರು ಕೇಳ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ದ ಕ್ವಾನ್ ರೀಚಸ್ ದ ಫ್ಲೋರ್ ಅಂದ್ರೆ ಡಿಸ್ಟೆನ್ಸ್ t1. ಓಕೆ, ಸೊ t1 ಆಗುತ್ತೆ. ಇಫ್ ದ ಎಲಿವೇಟರ್ ಇಸ್ ಮೂವಿಂಗ್ ಯೂನಿಫಾರ್ಮ್ಲಿ, ಇಲ್ಲಿ ಯೂನಿಫಾರ್ಮ್ಲಿ ಅಂದ್ರೆ ಇಲ್ಲಿ ಎಲಿವೇಟರ್ ಇಸ್ ಮೂವಿಂಗ್ ಯೂನಿಫಾರ್ಮ್ಲಿ, ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು. ಓಕೆ, ಸೊ ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಓಕೆ, ಸೊ ಮೂವಿಂಗ್ ಅಪ್ವರ್ಡ್. ಓಕೆ, ಸೊ ಮೂವಿಂಗ್ ಅಪ್ ಅಂತ ಹೇಳಿದ್ರೆ ಸೊ ಎಫೆಕ್ಟಿವ್ ಜಿ ಏನಾಗುತ್ತೆ? ಸೊ ಎಫೆಕ್ಟಿವ್ ಜಿ ದಟ್ ಇಸ್ ಜಿ ಪ್ಲಸ್ ಐ ಎ ಆಗುತ್ತೆ. ಅಂಡ್ ಡೌನ್ ಆದ್ರೆ ಸೊ ಜಿ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಮೈನಸ್ ಎ ಆಗುತ್ತೆ. ಕರೆಕ್ಟಾ? ಎಸ್ ಸರ್. ಇಲ್ಲಿ ಯೂನಿಫಾರ್ಮ್ಲಿ ಅಂತ ಹೇಳೋದ್ರಿಂದ ಯೂನಿಫಾರ್ಮ್ಲಿ ಎಲ್ಲಿದೆ? ರೀಚಸ್ ಯೂನಿಫಾರ್ಮ್ಲಿ ಅಂತ ಹೇಳಿದಾಗ
ಸೊ ವಿ ಇಸ್ ದ ಕಾನ್ಸ್ಟೆಂಟ್. ಓಕೆ, ಸೊ ವಿ ಇಸ್ ದ ಕಾನ್ಸ್ಟೆಂಟ್, ದೇರ್ ಫಾರ್ ಆಕ್ಸಲರೇಷನ್ ಏನಾಗುತ್ತೆ, 0 ಆಗುತ್ತೆ. ಸೊ ಈ ಜಿ ಡ್ಯಾಶ್ ಅಲ್ಲೂ ಸಹಿತ ಜಿ ಆಗುತ್ತೆ ಅಂಡ್ ಈ ಜಿ ಡ್ಯಾಶ್ ಅಲ್ಲೂ ಸಹಿತ ಜಿ ಆಗುತ್ತೆ, ಬಿಕಾಸ್ ಎ ಇಸ್ ಈಕ್ವಲ್ಸ್ ಟು 0. ಅಂಡ್ ಇಲ್ಲಿ ರೆಸ್ಟ್ ಅಲ್ಲಿ ಇದ್ರೂ ಸಹಿತ, ಓಕೆ, ಸೊ ರೆಸ್ಟ್ ಅಲ್ಲಿ ಇದ್ರೂ ಸಹಿತ ಆಕ್ಸಲರೇಷನ್ ಇಸ್ 0. ಅಂದ್ರೆ ನಮಗೆ ಜಿ ಅಂಡ್ ಜಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ, ಓಕೆ, ಸೊ ಸೇಮ್ ಆಗಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್, ಓಕೆ, ಸೊ ಯು ಕ್ಯಾನ್ ಕನ್ಸಿಡರ್, ಸೊ T1 that is equals to T2. So T1 that is equals to T2. Got it? Right? Clear ಆಯ್ತಾ? Then if the elevator is a stationary, so same time ತಗೊಳುತ್ತೆ. Okay, so T1 that is equals to T2. That is option. So D. Okay, so that is option D is the right answer. Okay, so now let's move on to the next question. Okay, that is 64 slide. So 2019 ಅಲ್ಲಿ ಕೇಳಿರೋದು, a person traveling in a straight line moves with a constant velocity v1 for a certain distance and with a constant velocity v2 for the next equal distance, then average velocity ಅಂತ ಕೇಳ್ತಾರದು. Okay, average velocity ಅಂದ್ರೆ let me consider a path. Okay, so let me consider a path. So this is starting point A and this is midpoint B and this is the C. And ಇಲ್ಲಿಂದ ಹೋಗಬೇಕಾದ್ರೆ, ಓಕೆ, ಸೊ ಇಲ್ಲಿಂದ ಹೋಗಬೇಕಾದ್ರೆ ವಾಟ್ ಇಸ್ ದ ವೆಲಾಸಿಟಿ? ಸರ್ ವೆಲಾಸಿಟಿ ಇಸ್ ದ v1 ಅಂಡ್ ಇಲ್ಲಿಗೆ ಬರೋಣ, ಸರ್ ಇಟ್ ಇಸ್ ದ v2. ಎರಡು ಸಹಿತ ಸೇಮ್ ಡಿಸ್ಟೆನ್ಸ್? ಎಸ್ ಸರ್, ಬಿಕಾಸ್ ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ ಅದು. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಆಲ್ಸೋ ಎಕ್ಸ್. ಅಂಡ್ ಇವಾಗ ಎ ಟು ಬಿ ಗೆ ಹೋಗ್ಬೇಕಂದ್ರೆ ದಟ್ ಇಸ್ ದ T1. ಸೊ T1 ಯಾವ ತರ ಬರಿಬಹುದು? ಎಕ್ಸ್ ಡಿವೈಡೆಡ್ ಬೈ v1 ಅಂತ ಬರಿಬಹುದು. ಅಂಡ್ ಇಲ್ಲಿ ಬಿ ಟು ಸಿ ಗೆ ಹೋಗ್ಬೇಕಂದ್ರೂ ಸಹಿತ ಎಕ್ಸ್ ಡಿವೈಡೆಡ್ ಬೈ v2 ಅಂತ ಬರಿಬಹುದು. ಓಕೆ, ನಾ ಸೊ average velocity ಯಾವ ತರ ಬರಿಬೇಕು? ಸೊ average velocity is nothing but total displacement divided by total time. That means x plus x, nothing but average velocity ತರನ. ಓಕೆ, ಸೊ average speed ತರನ. ಸೊ T1 plus T2 ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ದಟ್ ಇಸ್ ದ 2x divided by T1 ಏನಾಗುತ್ತೆ ಸರ್, x ಕಾಮನ್ ಆಗಿ ತಗೊಂಡ್ರೆ ದಟ್ ಇಸ್ 1 divided by v1, ಸೊ ಪ್ಲಸ್ 1 divided by v2. ಸೊ 2 get cancel. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ 2 divided by, so 1 divided by v1 plus 1 divided by v2. ಇಲ್ಲಿ 1 divided by v ಅಂತಂದ್ರೆ ದಿಸ್ ಆವರೇಜ್ ವೆಲಾಸಿಟಿನೇ v ಅಂತ ಕರ್ಕೊಂಡಿದ್ದಾರೆ. ಓಕೆನಾ, ಎಲ್ಲಾನು ಡಿವೈಡೆಡ್ ಬೈ v ಅಂತ ಇದೆ. ಸೊ ದೇರ್ ಫಾರ್ ಲೆಟ್ ಮಿ ರೈಟ್ ಇಟ್ ಆಸ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ 1 divided by v1 plus 1 divided by v2, so that is equals to 2 divided by v. So where v is the average velocity. Okay, so where v is the average velocity, ಯಾವ್ದಾಗುತ್ತೆ ನೋಡಿ? ಹಾ, yes, total displacement divided by total time taken. Yes, exactly. Okay, so 2 divided by v. So 2 divided by v is equals to 1 divided by v1 plus 1 divided by v2. So that is option B. Correct? So option B is the right answer, not option A. ಇಲ್ಲಿ 2 ಇದೆ, ಮರ್ತೋಗ್ಬಿಟ್ರಾ? ಇಲ್ಲಿ 2 ಇದೆ, ಮರ್ತೋಗ್ಬಿಟ್ರಾ? ಸೊ ಇಲ್ಲಿ x get cancel ಆದ್ರೆ 2 ಉಳಿತೆ. ಕವಿತಾ ನೋಡ್ಕೊಂಡು ಆನ್ಸರ್ ಮಾಡಬೇಕು. Okay, so option B is the right answer. Now let's move on to the next question. So next question, so 2017 ಅಲ್ಲಿ ಕೇಳಿರೋದು. Okay, Preeti reached the metro station and found that escalator was not working. Okay, escalator work ಆಗ್ತಿಲ್ಲ. She walked up the stationary escalator in a time t1. ಅಂದ್ರೆ velocity of the Preeti. Okay, so velocity of the Preeti. Okay, so velocity of the Preeti ಎಷ್ಟಾಗುತ್ತೆ ಸರ್? ಎಸ್ಕಲೇಟರ್ ಅಂದ್ರೆ ಹೈಟ್ ಆಗುತ್ತಲ್ಲ, ಸೊ ಡಿಸ್ಟೆನ್ಸ್ನೇ ನಾವು ಹೈಟ್ ಅಂತ ಕರಿತೀವಿ. ಓಕೆನಾ, ಸೊ ಅಲ್ಲಿ h ಡಿವೈಡೆಡ್ ಬೈ, ಓಕೆ, ಸೊ h ಡಿವೈಡೆಡ್ ಬೈ T1 ಅಂತ ಬರ್ಕೋತೀನಿ. ಓಕೆ, T1 ಆನ್ ಅದರ್ ಡೇ, ಮತ್ತೆ ಬೇರೆ ದಿನದಲ್ಲಿ, ಇಫ್ ಶಿ ರಿಮೈನ್ಸ್ ಸ್ಟೇಷನರಿ ಆನ್ ದ ಮೂವಿಂಗ್ ಎಸ್ಕಲೇಟರ್, ಇವಾಗ ಎಸ್ಕಲೇಟರ್ ಮೂವ್ ಆಗ್ತದೆ ಬಟ್ ಪ್ರೀತಿ ಸ್ಟೇಷನರಿ ಇದ್ದಾರೆ, ಅಂದ್ರೆ ವೆಲಾಸಿಟಿ ಆಫ್ ಎಸ್ಕಲೇಟರ್ ಎಷ್ಟಾಗುತ್ತೆ? h ಡಿವೈಡೆಡ್ ಬೈ T2. ಅಂಡ್ ಇವಾಗ ನೆಕ್ಸ್ಟ್ ಹೇಳಿದ್ರು, ದೆನ್ ದ ಎಸ್ಕಲೇಟರ್ ಟೇಕ್ಸ್ ಹರ್ ಅಪ್ ಇನ್ ಅ ಟೈಮ್ T2. The time taken by her to walk upon the moving escalator. ಅಂದ್ರೆ so velocity of Preeti with respect to escalator ಅಂದ್ರೆ velocity of the Preeti, so plus velocity of escalator. ಇಲ್ಲಿ so h divided by t ಅಂತ ಬರೀಬಹುದು. Okay, so total time t, so that is equals to velocity of a Preeti, that is h divided by T1 and h divided by T2. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ EH ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ T1 into T2 divided by T1 plus T2 ಆಗುತ್ತೆ. ಓಕೆ, ಸೊ T1
into t2 divided by t1 plus t2. ಯಾವ್ದು ಬರುತ್ತೆ? So that is option. So B, option B is the right answer, okay? Option B is the right answer. Okay, so that is option B is the right answer, okay? Now, so let's move on to the next question, okay? So next question ನೋಡೋಣ. So that is the 2016 ಅಲ್ಲಿ ಕೇಳಿರುವಂತ question, okay? So 2016 ಅಲ್ಲಿ ಕೇಳಿರುವಂತ question. ಏನ್ ಹೇಳ್ತಿರೋದು? Two cars P and Q starts from the same point at the same time in a straight line. On their position, okay, positions are represented by xp, at plus bt square and xq, ft minus t square. At what time do the cars have a same velocity ಅಂತ ಕೇಳ್ತಿರೋದು. So that means, can I write it as the velocity of a p that is equals to velocity of a q, right? So ಯಾಕೆಂದ್ರೆ ಅಲ್ಲಿ ಕೇಳಿರೋದು velocity same ಇರುತ್ತೆ ಅಂತ ಯಾವ ಟೈಮ್ಗೆ ಅಂತ, okay? So we know that, so velocity ಅಂದ್ರೇನು? Sir, it is the dx divided by dt. ಈ same equation ಇಲ್ಲಿ ಯೂಸ್ ಮಾಡಿ. So dxp, so divided by dt. ಆಮೇಲೆ so dxq, so dxq, so divided by dt. And differentiate ಮಾಡಿದ್ರೆ ಎಷ್ಟು ಬರುತ್ತೆ? Sir, it is the a, so differentiation of a t1 plus so 2bt. So that is equals to q ಏನಾಗುತ್ತೆ? Sir, it is the f bracket of 1 so minus 2t, okay? And a plus 2 times of a bt, so that is equals to f minus 2t, okay? So ಈ ಕಡೆ rearrange ಮಾಡ್ಕೊಳ್ಳಿ. So 2bt plus 2t, so that is equals to f minus a. and ಇಲ್ಲಿ 2t ಕಾನ್ಸ್ಟೆಂಟ್ ಆಗಿದೆ, ಕರೆಕ್ಟಾ? ಎಸ್ ಸರ್, ಕಾಮನ್ ಆಗಿದೆ. ಸೊ b plus 1 ಅಂತ ಬರಿಬಹುದು, ಓಕೆ? ಸೊ f minus a, f minus a, okay? ಸೊ ಇಲ್ಲಿ ಬೇಕಾಗಿರೋದು ಟೈಮ್. ಸೊ therefore t is equals to f minus a, so divided by 2 times of, okay? So 2 times of 1 plus b, okay? So that is 1 plus b. So t is equals to f minus a divided by 2 bracket of 1 plus b ಅಥವಾ b plus 1 ಅಂತ ಬರಿಬಹುದು. ಯಾವುದು ಕರೆಕ್ಟ್ ಆಗುತ್ತೆ? f minus a 2 times of 1 plus b, that is option D. So that is option D is the right answer, okay? Very good. Welcome Shashank. Clear? Very good, very good. Right. So ಯಾರು ಲಾಸ್ಟ್ ಆನ್ಸರ್ಗೆ ಆನ್ಸರ್ ಮಾಡಿದ್ದ? ಸುಚಿತ್, ಆಪ್ಷನ್ ಬಿ ಅಂತ. ಆಪ್ಷನ್ ಬಿ ಬಂದಿದೆನಾ? ಎಸ್ ಎಸ್ ಎಸ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ದ 2016 ಅಲ್ಲಿ ಕೇಳಿರೋದು, ಓಕೆ? If the velocity of a particle is v is equals to at plus bt square, where a and b are constants, then distance traveled by it between 1 second and 2 second ಅಂತ ಕೇಳ್ತಿರೋದು, ಓಕೆ? ಇಲ್ಲಿ ನಮಗೆ ಡಿಸ್ಟೆನ್ಸ್ ಕೇಳ್ತಿರೋದು, ಓಕೆ? ಸೊ ಡಿಸ್ಟೆನ್ಸ್ ಕೇಳ್ತಿರೋದು, ಇಲ್ಲಿ ನಮಗೆ ವೆಲಾಸಿಟಿ ಇದೆ, ಓಕೆ? ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು at ಸೊ ಪ್ಲಸ್ bt ಸ್ಕ್ವೇರ್ ಇದೆ. ಸೊ ದೇ ಆರ್ ಆಸ್ಕಿಂಗ್ ಅಬೌಟ್ ಅ ಡಿಸ್ಟೆನ್ಸ್, ಓಕೆ? ಸೊ ಡಿಸ್ಟೆನ್ಸ್ ನ ಕೇಳ್ತಾ ಇದ್ರು, ಓಕೆ? ಸೊ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಿರೋದು. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬೇಕು? ಇಂಟಿಗ್ರೇಷನ್ ಯೂಸ್ ಮಾಡಬೇಕಾ, ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಬೇಕಾ? ಹೇಳಿ ಬೇಗ. ಇಂಟಿಗ್ರೇಷನ್ ಯೂಸ್ ಮಾಡಬೇಕಾ ಅಥವಾ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಬೇಕಾ? ಇಂಟಿಗ್ರೇಷನ್ ಆರ್ ಡಿಫ್ರೆನ್ಸಿಯೇಷನ್? ಬೇಗ ಬೇಗ. ಸೊ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ? ಸರ್, ವೆಲಾಸಿಟಿ ಇಸ್ ನಥಿಂಗ್ ಬಟ್ dx divided by dt. ಸೊ ವೇರ್ x indicates a position, right? Integration, very good. ಸೊ ಇದನ್ನ ಸೊ dx that is equals to ಸೊ v into dx ಅಂತ ಬರೀಬೋದಾ? ಸೊ dt, ರೈಟ್? ಸೊ x ಬೇಕು ಅಂತಂದ್ರೆ ಸೊ ದಟ್ ಈಸ್ dx ಅಂತ ಬರೀಬಹುದು, ಕರೆಕ್ಟಾ? ಸೊ dx ನ ದಿಸ್ ಇಸ್ ಪೊಸಿಷನ್ 1 to ಪೊಸಿಷನ್ 2 ಅಂತ ಬರೀಬಹುದು, ಓಕೆ? ಓಕೆ, ಸೊ ಟೈಮ್ ಕೊಟ್ಟಿದ್ದಾರಲ್ವಾ? ಎಸ್, ಪೊಸಿಷನ್ so time 1 second to 2 second, and the dx value that is the v into dt, okay? Yes. So x is equals to the integration of 1 to 2, so that is the at so plus bt square so bracket of dt, okay? So ಇದನ್ನ ಸ್ವಲ್ಪ ಬಿಡಿಯಾಗಿ ಬರೀರಿ, okay? So 1 to 2 so at into dt so plus integration 1 to 2 so that is a bt square into dt. Clear? Clear ಆಯ್ತಾ? ಇವಾಗ ಇಂಟಿಗ್ರೇಷನ್ ಮಾಡ್ಬೋದು, ಓಕೆ? ಸೊ x is equals to a ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್. ಇಂಟಿಗ್ರೇಷನ್ ಆಫ್ t ಏನಾಗುತ್ತೆ? ಸರ್, ಇಟ್ ಇಸ್ ಅ t ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಲಿಮಿಟ್ಸ್ ಆರ್ 1 to 2, 1 second and 2 second, okay? Right.
So plus b is also constant, take it outside. So that is the t power 3 divided by 3. So integration 1 to 2. Okay. So x is equals to a by 2. So 2 another constant, take it outside. So t square, so that is 1 to 2. So plus b by 3. So t power 3. So 1 to 2. Okay. Right. So further simplification ಮಾಡಿದ್ರೆ so a by 2 ಎಷ್ಟಾಗುತ್ತೆ ಸರ್ 2 4 ಒಂದೊಂದಲೇ 1 ಓಕೆ ಸೊ b by 3 ಸೊ 2 4 4 8 so minus ಒಂದೊಂದಲೇ 1 ಒಂದೊಂದಲೇ 1 okay so yes so distance is so 3a divided by 2 so plus 7b divided by 3 okay 7b divided by 3 so this is a required solution okay so this is the required solution याद बरुत्ता 3a divided by 2 7b divided by 3 yes that is option b is the correct answer very good b is the correct yes next class ಯಾವಾಗ ರೇವಣ ಸಿದ್ಧ ನಮ್ದು ಗುರುವಾರ ಇದೆ ಓಕೆನಾ ಸೊ ಗುರುವಾರ ಇದು ಬಿಟ್ರೆ ಗುರುವಾರ ಅದು ಕಂಪ್ಲೀಟ್ ಆಗಿ ಸ್ಕೇಲರ್ಸ್ ವೆಕ್ಟರ್ಸ್ ಅಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಎಲ್ಲಾನು ಮಾಡ್ಬಿಡೋಣ ರೈಟ್ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸೊ 2015 ಏನ್ ಕೇಳ್ತಿರೋದು a particle of unit mass undergoes one dimensional motion such that its velocity varies according to the v of x ಎಲ್ಲಿದೆ ನೋಡಿ ಕ್ವೆಶ್ಚನ್ v of x ಅಂದ್ರೆ velocity is the function of a position not a time okay where beta and n are the constant and x is the position of the particle the acceleration of the particle as a function of x is given by acceleration ಯಾವ ತರ ಬರೀತೀವಿ with respect to function so ನೋಡಿ acceleration is given by dv divided by dt ಯಾವಾಗ if velocity is the function of a time ಅದೇ acceleration ನ v into so dv divided by dx ಇದು ಯಾವಾಗ ಯೂಸ್ ಮಾಡ್ತೀವಿ when velocity is the function of a position clear yes first dv divided by dt ನ ಕನ್ಸಿಡರ್ ಮಾಡ್ಕೊಂಡು ಓಕೆನಾ ಸೊ ಇಲ್ಲಿ ಸೊ v is equals to okay so v of x ಅಂದ್ರೆ function of x ಅಂತ so beta x so power 2n ಇದೆ okay right sir so differentiation ಮಾಡೋಣ so dv divided by dx so that is equals to beta is a constant okay and x power 2 minus 2n ಇದೆ so therefore it is a 2n into x power so minus 2n minus 1 okay yes sir so minus 2 times of n beta so x power minus 2n minus 1 okay so ಇವಾಗ ನಾವು acceleration form ಅಲ್ಲಿ ಬರೆಯೋಣ so what is that acceleration form so acceleration that is equals to v ಏನಿದೆ sir it is the beta x okay so beta x to power minus 2n ಇದೆ and ಇಲ್ಲಿ dv divided by dx ಎಷ್ಟು ಬಂದಿದೆ sir it is minus 2n so beta into x power minus 2n minus 1 okay yes sir so a is equals to minus 2 times of beta square okay so beta square n okay so beta square 2 beta square into n x power minus 4n minus 1 so this is a required solution okay ಎಲ್ಲಿದೆ ನೋಡಿ so minus 2 beta square n minus 2 beta square n minus 4n minus 1 okay so that is option b so option b is the right answer okay option b is the right answer ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ double differentiation of x implies acceleration with respect to time exactly yes Prajwal yes Karthik legend welcome okay right so let's move on to the next question so next question idu 2015 ನಲ್ಲಿ ಕೇಳಿರೋದು a particle is moving such that its position coordinates x comma y are 2 meter and 3 meter at a time t is equals to 0 6 meter 7 meter at a t is equals to 2 second and 13 meter and 14 meter at a t is equals to 5 second the average velocity from t is equals to 0 to t is equals to 5 second ಅಂತ ಕೇಳ್ತಿರೋದು ಇಲ್ಲಿ ನೋಡಿ first one okay so when t is equals to 0 okay so when t is equals to 0 okay so when t is equals to 0
0 second. Position, let me write it as a R1 vector. Okay, so position vector. So that is the 2m. Okay, so that is nothing but 2 I cap. So plus 3 j cap. Clear? This is position R1. And t is equals to next to 2 seconds. Okay, so 2 second iddaga, that is second position. Enide, that is 6 I cap. So plus 7 j cap. Okay. And the next t is equals to 5 second. Okay, so t is equals to 5 second. And this is the last position. So that is equals to 13 I cap. So plus 14 j cap. Okay, so 14 j cap. The average velocity ಅಂದ್ರೆ ಗೊತ್ತಿದೆಯಲ್ಲ sir, average velocity, if you remember, so x2 minus x1, so divided by t2 minus t1. Do you remember? Yes sir. So same concept na ನಾವು ಯೂಸ್ ಮಾಡೋಣ. Okay, so same concept na ನಾವು ಯೂಸ್ ಮಾಡೋಣ. So velocity ಅಂತಂದ್ರೆ average velocity, not a speed. Okay, so average velocity ಕೇಳಿರೋದು. Okay, so average velocity is nothing but so final position minus initial position. Okay, so final position minus initial position. Sir, ಇದು motion in a plane lesson question ಅಲ್ವಾ? Yes. ಸದ್ಯಕ್ಕಿರ್ಲಿ ಅಂತ ತಗೊಂಡಿರೋದು. ಓಕೆನಾ? ಸದ್ಯಕ್ಕಿರ್ಲಿ ಅಂತ ತಗೊಂಡಿರೋದು. Yes, motion in a 2D. Okay, now. So final position ಯಾವುದು? Sir, it is the R3. Okay, so that is nothing but ನಾವು ಯಾವ ತರ ಬರೀಬಹುದು? So delta R divided by delta T ಅಂತ ಬರೀಬಹುದು. Okay, so delta R ಎಷ್ಟು? Sir, it is the R3 final position, initial position, that is the R1. So divided by time T, delta D. Okay, yes. So R3 ಏನಿದೆ? R3 that is 13 I cap. So plus 14 j cap. So minus so 2 I cap. So minus 3 j cap. Okay. So all divided by delta T ಅಂತಂದ್ರೆ change in. Okay, so delta T ಅಂದ್ರೆ ಯಾವ ತರ ಬರೀಬಹುದು? Sir, it is a T2 minus T1. ಎಷ್ಟಿದೆ? Sir, it is a 5 second minus 0. Okay, so this is 5 second. Okay. So final agi V average velocity 13 minus 2, that is 11 I cap. So plus 14 minus 3, that is 11 j cap. So divided by 5. Okay, so final agi so 11 divided by 5, so I cap plus j cap. Okay, so I cap plus 5 j cap. Okay, so that is option. So D. Okay, so that is option D is the right answer. Yes sir, Shashank, you are right. Okay, so you are right. Option D. Done? Yes sir. And let's move on to the next question. That is the 2013. A stone falls under a gravity. ಇದು ತುಂಬಾ ಸ್ಟೂಡೆಂಟ್ ಗೆ ತುಂಬಾ ಕಷ್ಟಕರ ಕ್ವೆಶ್ಚನ್ ಅನ್ಸುತ್ತೆ, ಬಟ್ ಟ್ರಸ್ಟ್ ಮೀ, ಇಟ್ ಇಸ್ ಅ ವೆರಿ ವೆರಿ ಈಸಿ ಕ್ವೆಶ್ಚನ್. ತೋರಿಸ್ತೀನಿ ನೋಡಿ. A stone falls under a gravity. Okay, so falls under a gravity andre sir initial velocity is 0. It covers the distance h1, h2, h3 in the first 5 seconds, the next 5 seconds, and then next 5 seconds respectively. The relation between h1, h2, h3 is, okay, right. So firstly, independent of initial velocity alva, so s is equals to ut plus half at square. Okay, so half at square. Ide equation ಏನಕ್ಕೆ there is no final velocity. Correct? So convert ಮಾಡ್ಕೋಣ. So s is equals to, as initial velocity is 0, so that means it is half at square. Correct? For a free fall, okay, so free fall, okay, so free fall ಏನಾಗುತ್ತೆ? So for a free fall, so as u is equals to 0, a is equals to minus g, and s is equals to minus h. Okay, so same values ನಲ್ಲಿ substitute ಮಾಡಿ. So that is h, so half minus g into t square. So minus minus get cancel ಆಗುತ್ತೆ. h is equals to half gt square. Okay, so half gt square. Okay, fine. Half gt square. So ಇವಾಗ ನಮಗೆ ಕೊಟ್ಟಿರೋದೇನು? So motion under gravity. Okay, so motion under gravity. So let's consider. Okay, so this is the ground. Okay, so let's consider this is the ground. So this is the ground. Okay, so this is the ground. Done? Sir, any one of the umbrella question? So ಇದ್ರಲ್ಲಿಲ್ಲ relative motion ಅಲ್ಲಿ 1D 2D ಒಟ್ಟಿಗೆ ಮಾಡೋಣ. ಓಕೆನಾ ಪ್ರಜ್ವಲ್? So 1D as well as 2D ಒಟ್ಟಿಗೆ ಮಾಡೋಣ. Motion in a plane ಅಲ್ಲಿ ಮಾಡೋಣ. Fine? Yes. So this is the ground, and let me consider this is the height. Okay, so let me consider this is the height. So this is the height from the ground. Okay, and the first drop. Okay, so first underground it covers a distance. Okay, stone, first stone. So first stone consider ಮಾಡ್ಕೊಂಡಿದ್ದೀನಿ.
ಸೊ ಇಲ್ಲಿ ನಾವು 3 ಸ್ಟೋನ್ನ ಕನ್ಸಿಡರ್ ಮಾಡ್ಕೊಂಡು 1 2 ಆ್ಯಂಡ್ 3. ಓಕೆ, ಎಸ್. ರೈಟ್, ನೋಡಿ ಫಸ್ಟ್ ಡ್ರಾಪ್ ಆದ ತಕ್ಷಣ ಇಲ್ಲಿಗೆ ರೀಚ್ ಆಗುತ್ತೆ. ಅಲ್ಲಿಗೆ ಸೊ ಇಲ್ಲಿಗೆ ರೀಚ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ರೀಚ್ ಆಗುತ್ತೆ. ಸೊ ಇಲ್ಲಿಗೆ ರೀಚ್ ಆದಾಗ ವಾಟ್ ಈಸ್ ದ ಟೈಮ್? ಸರ್ ಟೈಮ್ ಇಸ್ 5 seconds, ಕರೆಕ್ಟಾ? ಅಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಇಟ್ ಇಸ್ ಕವರ್ಡ್? ವಾಟ್ ಈಸ್ ದ ಡಿಸ್ಟೆನ್ಸ್ ಇಟ್ ಇಸ್ ಕವರ್ಡ್? ಸೊ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಈಸ್ ದ ಡಿಸ್ಟೆನ್ಸ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ದ H1. ಓಕೆ, ಅಂಡ್ ನೆಕ್ಸ್ಟ್ 5 ಸೆಕೆಂಡ್ ಅಲ್ಲಿ, ಓಕೆ, ಸೊ ನೆಕ್ಸ್ಟ್ 5 ಸೆಕೆಂಡ್ ಅಲ್ಲಿ ಸೊ ಇಲ್ಲಿಂದ, ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದು ನಿಂತ್ಕೊಳ್ಳೋದು. ಓಕೆ, ಸೊ ಇಲ್ಲಿಗೆ, ಓಕೆ, ಸೊ ಇಲ್ಲಿಗೆ ಬರೋಕೆ ಸರ್ ಟಿ ಇಸ್ ಈಕ್ವಲ್ಸ್ ಟು 10 ಸೆಕೆಂಡ್. ಯಾಕೆ? ಸೊ ಈ ಡ್ರಾಪ್ ಇಲ್ಲಿಗೆ ಬರೋಕೆ 5 ಸೆಕೆಂಡ್ ಆದ್ರೆ, ಸೊ ಇಲ್ಲಿಂದ ಇಲ್ಲಿಗೆ 5 ಸೆಕೆಂಡ್, ಇಲ್ಲಿಂದ ಇಲ್ಲಿಗೆ 5 ಸೆಕೆಂಡ್. ಓಕೆ, ಡನ್. ಅಂಡ್ ದ ನೆಕ್ಸ್ಟ್ ಒನ್, ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಬಿಕಾಸ್ 3 ಕೇಸಸ್ ಕೊಟ್ಟಿದಾರಲ್ವಾ. ಸೊ ಇಲ್ಲಿಗೆ ಫೈನಲ್ ಆಗಿ ಡನ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ ಸರ್ ಟಿ ಇಸ್ ಈಕ್ವಲ್ಸ್ ಟು 15 ಸೆಕೆಂಡ್ಸ್. ಓಕೆ, ರೈಟ್. ಸರ್ ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ H1 ಆದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ನಮಗೆ H2. ಓಕೆ, ಸೊ ದಿಸ್ ಇಸ್ ದ H2. ಸೊ ಡನ್. ಅಂಡ್ ಇಲ್ಲಿಂದ ಇಲ್ಲಿಗೆ ನಮಗೆ H3. ಸೊ H3 ಕ್ಲಿಯರಾ? H1 H2 H3. ಓಕೆ, ಸೊ ಟೋಟಲ್ ಒನ್ ಸೆಕೆಂಡ್, ಇಲ್ಲಿ ಸ್ವಲ್ಪ ಎಡವಟ್ ಆಯ್ತು. ಸೊ ದಿಸ್ ಇಸ್ H2 ಅಂಡ್ ಇಲ್ಲಿ ಸೊ H3. ಫೈನ್, ಕ್ಲಿಯರಾ? ಹಾ, ಇದು ಡಯಾಗ್ರಾಮ್ ರೆಫರೆನ್ಸ್. ಓಕೆ, ಸೊ ಫಸ್ಟ್ H1 ನ ಫೈಂಡ್ ಮಾಡೋಣ. ಸೊ ದಿಸ್ ಇಸ್ ದ ಇಕ್ವೇಶನ್, H is equals to half GT square. ಓಕೆ, ಸೊ ಫಸ್ಟ್ H1 ನ ಫೈಂಡ್ ಮಾಡ್ತೀನಿ. ಸೊ H1 that is equals to half GT square. ಓಕೆ, ಸೊ ಇಲ್ಲಿ H1 so that is equals to half GT square. ಓಕೆ, ಸೊ ಇಲ್ಲಿ ನಾನು T1 ಅಂತ ಬರೀತೀನಿ. ಓಕೆ, ಸೊ ಲೆಟ್ ಮೀ ನೇಮ್ ಇಟ್ ಆಸ್ T1. So this is T1 and this is T2 and this is T3. Okay, and this is T1. So H1 that is equals to half into 10 into so 5 square. Okay, so H1 is equals to 2 5 10 5 5 25. Okay, so 25 5 125. Okay, H1 is equals to 125 meter. Okay, so 125 meter ಆಯ್ತು. Done. So next one 10 second ಗೆ ಏನಾಗುತ್ತೆ? H1 plus H2. Okay, ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಎರಡು ಕವರ್ ಮಾಡುತ್ತೆ. ಓಕೆ, ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಎರಡು ಕವರ್ ಮಾಡುತ್ತೆ. ಬಟ್ ವಾಟ್ ಇಸ್ ದ ಟೈಮ್ ಟೇಕನ್? ಸೊ ಫ್ರಮ್ ಹಿಯರ್ ಟು ಹಿಯರ್ ಬರಬೇಕಾದ್ರೆ 10 ಸೆಕೆಂಡ್. ಓಕೆ, ಸೊ ದಟ್ ಈಸ್ ಸೊ H1 plus H2, so that is equals to half GT2 square. Okay, H1 ಆಲ್ರೆಡಿ ಗೊತ್ತಿದೆ 125, so plus H2, so that is equals to 120 half into 10, so H2 10 square ಅಲ್ವಾ? Yes. So 125 plus H2 that is equals to 5 into, so that is 100. Okay, yes, so this is the 500. Okay, so 500 ಎಷ್ಟಾಗುತ್ತೆ? H2 that is equals to 500 minus 125 ಎಷ್ಟಾಗುತ್ತೆ? Sir, H2 is nothing but 375 meter. Okay, so 375 meter. So done. So next one ನೋಡಿ. Okay, so next one ನೋಡಿ, ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಕವರ್ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೆ? ದಟ್ ಇಸ್ 15 ಸೆಕೆಂಡ್ ತಗೊಳುತ್ತೆ. ಓಕೆ, ಸೊ 15 ಸೆಕೆಂಡ್ ತಗೊಳುತ್ತೆ, ರೈಟ್? ಸೊ 15 ಸೆಕೆಂಡ್. ಸೊ ದಟ್ ಮೀನ್ಸ್ H1 plus H2 so plus H3, so that is equals to half GT3 square. Okay, yes. So H1 125, so plus H2 375. Okay, so 375 plus H3, so that is equals to half. Okay, so half G, that is nothing but 10 into T cube, that is a 15 square. So done.
ಸೊ ಎಷ್ಟಾಗುತ್ತೆ 400 500 ಆಗುತ್ತೆ. ಸೊ ದಿಸ್ ಇಸ್ 500 ಪ್ಲಸ್ h3. ಸೊ ದಟ್ ಈಸ್ ಈಕ್ವಲ್ಸ್ ಟು 5 ಇಂಟು 15 into 15 125 or 225. Let's check out. So 15 into 15 225 into, okay, so this is 225. Okay, so into 5. So that is, so 500, so plus h3, so that is equals to 1125. Okay, so h3 that is equals to minus 500. So that is 625 meter. Okay, so 625 meter. ಇಲ್ಲಿ ನಮಗೆ ಕಂಪೇರ್ ಮಾಡಿ ಕೇಳ್ತಿರೋದು. ಓಕೆ, ಸೊ ಕಂಪೇರ್ ಮಾಡಿ ಕೇಳ್ತಿರೋದು, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಿಲ್ಲ, ಕಂಪೇರ್ ಮಾಡ್ತಿರೋದು. h1 ಮತ್ತೆ h2 h3 ಗೆ ಕಂಪೇರ್ ಮಾಡ್ಕೊಳ್ತಿರೋದು. ಓಕೆ, ಸೊ ಕಂಪೇರ್ ಮಾಡೋಣ. ಸೊ ಫಸ್ಟ್ h1 ಸೊ h1 h2 ಸರ್ ಇಟ್ ಇಸ್ 125 ಮೀಟರ್ ಅಂಡ್ h2, ಸೊ h2 ಎಷ್ಟಿದೆ 375. ಓಕೆ, 375 ಡಿವೈಡೆಡ್ ಬೈ 125 ಎಷ್ಟಾಯ್ತು 3. ಸೊ ದಟ್ ಮೀನ್ಸ್ ಇತರ 3 ಟೈಮ್ಸ್ ಆಫ್ h1. ಓಕೆ, ಅಂಡ್ h3, ಸೊ h3 ಫಸ್ಟ್ ಇದನ್ನ ಬರೀತೀನಿ. So 375 meter, so that is nothing but a 3 into, so 375 divided by 125. Okay, so 3 into 125 barkoboda. Yes sir. So idenne ನಾವು 3h1 anta ಬರಿತೀವಿ. And h3 that is a 625. Okay, so 625 meter and 625 meter divided by 125. Okay, so 5 into 125 ಮಾಡ್ಬೋದಾ? So 5 into 125 that is nothing but 5 times of h1. Okay, so ಇದನ್ನೇ in terms of h1 ಬರೆದ್ರೆ h1 is equals to 125 meter and h1 that is equals to in terms of h2 that is h2 divided by 3 times and h1 that is equals to h3 divided by 5 times ಅಂತ ಆಗುತ್ತೆ. ಓಕೆ, ಸೊ ಇದನ್ನ ಕಂಪೇರ್ ಮಾಡ್ಕೋಣ. ಓಕೆನಾ, ಗಿವನ್ ಆಪ್ಷನ್ ಜೊತೆ ಕಂಪೇರ್ ಮಾಡ್ಕೋಣ. h1, ಸೊ h1 is equals to 2h2 ಇದೆನಾ? ಸೊ 2h2 ಇಲ್ಲ, 3h1 ಇದೆ. ಸೊ ಇಲ್ಲಿ ನಮಗೆ ರೆಸಿಪ್ರೋಕಲ್ ಅಲ್ಲಿ ಇದೆ. ಸೊ h1 that is equals to h2 divided by 3. okay, h2 divided by 3 and h3 divided by 5. so that is option C. okay, so this is option C ಆಗುತ್ತೆ. okay, that is option C. clear right? okay, so now let's move on to the next question. So Neet 2012, the motion of a particle along a straight line is described by the equation x is equals to 8 plus 12t minus t cube, where x is the meter and t is in a second. The retardation of the particle, retardation ಅಂದ್ರೆ ಗೊತ್ತಲ್ಲ, so that is the negative of acceleration. ಇಲ್ಲಿ just acceleration find ಮಾಡೋಣ. okay, so ಯಾವಾಗ when velocity becomes a 0 ಅಂತ ಹೇಳ್ತಿರೋದು. so velocity ಯಾವಾಗ velocity 0 ಆಗುತ್ತೆ ಫಸ್ಟ್ ಫೈಂಡ್ ಮಾಡೋಣ. x is equals to, so 8 plus, so 12t, so minus t cube. okay, and v is equals to, so dx divided by dt. so that is equals to 0, so plus 12 into 1 minus 3 times of a t cube, t square. okay, and velocity 0 ಆದರೆ ಏನಾಗುತ್ತೆ sir, it is the 12 minus the 3t square. okay, and 3t square, so that is equals to 12 and t square that is equals to 4 and t is equals to 2 seconds ಅಂತ. okay, so t is equals to 2 second ಆದಾಗ velocity is equals to 0 ಆಗುತ್ತೆ. and ಇಲ್ಲಿ ನಮಗೆ ರಿಟಾರ್ಡೇಷನ್ ಕೇಳಿರೋದು. ಸೊ ರಿಟಾರ್ಡೇಷನ್ ಅಂದ್ರೆ ಏನು? ನಥಿಂಗ್ ಬಟ್ ನೆಗೆಟಿವ್ ಆಫ್ ಆಕ್ಸಲರೇಷನ್. ಸೊ ಫಸ್ಟ್ ಆಕ್ಸಲರೇಷನ್ ಫೈಂಡ್ ಮಾಡೋಣ. ಸೊ dv divided by dt, so that is equals to, v ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 12 minus 3t square ಅಂತ ಇದೆ. ಓಕೆ, ಸೊ ಆಕ್ಸಲರೇಷನ್ that is equals to 0 minus, so 6 into tt ಅಂತ ಮಾಡ್ಬೋದು. ಓಕೆ, 6t ಅಂತ ಮಾಡ್ಬೋದು. ಸೊ at t is equals to 2 seconds, so acceleration that is equals to minus 6 into 2, so acceleration that is equals to minus 12 meter per second square. okay, and retardation we know that a negative of acceleration is retardation, so therefore 12 meter per second square. okay, so that is option D, 12 meter per second square. okay, okay Kavita, no problem, you can leave. done, right? So let's move on to the next question. okay, so next question ನೋಡೋಣ. so Neet 2011 ಅಲ್ಲಿ ಕೇಳಿರೋದು. A boy standing at the top of the tower, 20 meter height, drops a stone. ಇಲ್ಲಿ drop case ಇದೆ. okay, so drop case. Assuming g is equals to 10 meter per second square, the velocity with which it hits the ground. so final velocity ಕೇಳಿರೋದು. okay, so final velocity ಅಂದ್ರೆ, so fall ಅಂತಂದ್ರೆ ನಮಗೆ ಗೊತ್ತಿದೆ. so initial velocity, free fall. okay, so for a free fall,
ಸೊ ಫ್ರೀ ಫಾಲ್ಗೆ ಕಂಡೀಷನ್ಸ್ ಗೊತ್ತಿದೆ ಏನು ಸರ್ ಇನಿಷಿಯಲ್ ವೆಲಾಸಿಟಿ ಮಸ್ಟ್ ಬಿ 0 and velocity it is acting downward, so that is a negative. Okay, and displacement is also negative and a is also minus g and ಇಲ್ಲಿ ಕೇಳಿರೋದೆಷ್ಟು ನಮಗೆ ಫೈನಲ್ ವೆಲಾಸಿಟಿ ಕೇಳಿರೋದು. ಓಕೆ, ಸೊ ಆಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ಟೈಮ್ ಐ ಕ್ಯಾನ್ ಯೂಸ್ v ಸ್ಕ್ವೇರ್, ಸೊ u ಸ್ಕ್ವೇರ್, ಸೊ ಪ್ಲಸ್ 2as. ಓಕೆ ರೈಟ್, ಸೊ ಕಂಪೇರ್ ಮಾಡ್ಕೋಣ v ಸ್ಕ್ವೇರ್ as it is, so that is equals to u square, that is 0, so plus 2 times of, so minus 10 and minus h value ಎಷ್ಟಿದೆ, h value that is the 20. Okay, so minus of minus 20, minus of minus plus, so 2 to the 4, 4 to the, sorry, 40 into 10, so 400, so therefore velocity ಎಷ್ಟಾಗುತ್ತೆ, so plus or minus 20 meter per second. Okay, so plus or minus 20 meter per second, as it is moving downward, that is a negative 20 ಆಗುತ್ತೆ. So we know that sign convention, that is the 20 meter per second. Okay, yes, very good, very good, very good, clear? Now let's move on to the next question. Okay, so next question, that is the 2011. So same question na illi ನೀವು solve ಮಾಡಿ. Okay, so homework question. Okay, so homework question, you will get a right answer, that is option B. Okay, so like average speed na find ಮಾಡೋದಲ್ಲ, x plus x divided by t1 plus t2. ಸೊ ಅಲ್ಲಿ ನಿಮಗೆ ಕ್ಲೂ ಕೊಡ್ತೀನಿ. ಓಕೆನಾ, ಸೊ ಕ್ಲೂ ಆವರೇಜ್ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಸೊ ಡಿವೈಡೆಡ್ ಬೈ t1 ಪ್ಲಸ್ t2. ಸೊ ಅದನ್ನೇ ಯೂಸ್ ಮಾಡಿ. ಓಕೆ, ಸೊ ಇದನ್ನ ಯೂಸ್ ಮಾಡಿ, ಹಿಂಟ್ ಕೊಟ್ಟಾಯ್ತು. ಓಕೆ ರೈಟ್. ಓಕೆ, ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ 0 ಹೇಗಾಗುತ್ತೆ, ಎಲ್ ಇಸ್ 0. ಓಕೆ, ನೀವು ಏನಾದರೂ ಬೇರೆದು ಯು ವಿಲ್ ಬಿ 0. ಓಕೆ ಫೈನ್. ಓಕೆ ಶಿವಾನಿ, ನೆಕ್ಸ್ಟ್ ಕ್ವಶನ್. ಸೊ 2010 ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ಸೊ 2010 ಏನ್ ಹೇಳ್ತಾರೆ ಅದು ಕರೆಕ್ಟ್ ಆಗಿ ನೋಡಿ. ಎ ಬಾಲ್ ಇಸ್ ಡ್ರಾಪ್ಡ್ ಫ್ರಮ್ ಅ ಹೈ raise a platform at a t is equals to 0 starting from a rest. Okay, after 6 seconds another ball is thrown downwards from the same platform with a speed v. The velocity, the two balls meet at a t is equals to 18 seconds. What is the value of a v ಅಂತ ಕೇಳ್ತಾರದು. So v is nothing but initial velocity ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, as it is throwing, okay, dropped ಕೇಸ್ ಅಂದ್ರೆ ಏನಾಗುತ್ತೆ, ಸೊ ಫಸ್ಟ್ ಕೇಸ್. ಓಕೆ, ಸೊ ಅಲ್ಲಿ at a t is equals to 18 second ಅಂತ ಹೇಳ್ತಿರೋದಲ್ಲ, ಸೊ for a t is equals, okay, so for first ball, okay, so for a first ball ಅಲ್ಲಿ for a first ball, so for a first ball when t is equals to, so 18 seconds, okay, at t it is equals to 18 seconds, s is equals to ut plus half at square. Okay, so ಇಲ್ಲಿ ಡೌನ್ವರ್ಡ್ ಆಗಿರೋದ್ರಿಂದ, ಓಕೆ, ಸೊ ಇಲ್ಲಿ ಡೌನ್ವರ್ಡ್ ಆಗಿರೋದ್ರಿಂದ ಇದು ನೆಗೆಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ ಅಂಡ್ ಇದು ಸಹಿತ ನೆಗೆಟಿವ್ ಆಗುತ್ತೆ. ಆಸ್ ಇಟ್ ಇಸ್ ಅ ಫ್ರೀ ಫಾಲ್, ಯು ಕ್ಯಾನ್ ಕನ್ಸಿಡರ್ ಆಸ್ ಎಸ್ ಇಸ್ ಈಕ್ವಲ್ಸ್ ಟು ಹಾಫ್ at ಸ್ಕ್ವೇರ್. ಓಕೆ, ಅಂಡ್ ಇಲ್ಲಿ ನೆಗೆಟಿವ್, ಇಲ್ಲಿ ನೋಡಿ, ಸೊ ಮೈನಸ್ ಎಚ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಹಾಫ್ ಮೈನಸ್ ಜಿ ಟಿ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸ್ಟಿಲ್ ಇಟ್ ಇಸ್ ದ ಎಚ್ ಇಸ್ ಈಕ್ವಲ್ಸ್ ಟು ಹಾಫ್ ಜಿ ಟಿ ಸ್ಕ್ವೇರ್. ಓಕೆ, ಎಸ್, ಫಸ್ಟ್ ಹೈಟ್ ಫೈಂಡ್ ಮಾಡೋಣ. ಸೊ ಎಚ್ ಇಸ್ ಈಕ್ವಲ್ಸ್ ಟು ಹಾಫ್, g is a 10 and t square ಎಷ್ಟಿದೆ, 18 second square. Okay, so 18 second square, so that is equals to ಎಷ್ಟಾಗುತ್ತೆ ನೋಡುವ. So 18 into 18, okay, 324 into 10, so divided by 2 ಎಷ್ಟಾಗುತ್ತೆ, 1620. Okay, so h is equals to, so 1620 meter. Okay, so 1620 meter. Done. Yes. ಇವಾಗ ನೆಕ್ಸ್ಟ್ for second ball. Okay, so for second ball, okay, so for a second ball, so for a second ball, so t is equals, okay, so 18 minus 6. ಯಾಕೆ 18 minus 6? after 6 seconds ಅಂತ ಹೇಳ್ತಿರೋದು. Okay, after 6 seconds, so therefore it is the 12 seconds. Okay, and the same formula, s is equals to ut plus half at square. Okay, and ಇಲ್ಲಿ as it is moving downward, so this is a minus h and idu minus u and the time is 2, so 12, so plus half, so idu minus 10 and this is a 12 square. Okay, so minus h eshide, sir, it is 1620. Okay, yes, minus 12 u, so minus 5 into 144. Okay, so 1620, that is equals to minus 12 u.
So minus 5 into, okay, so 5 into 144. So that is 722, okay. And minus 12, okay, so idana ಸ್ವಲ್ಪ simplification ಮಾಡೋಣ. So 12u that is equals to, so 1620 minus 720. So 12u that is equals to 16. So 20 minus 720. So that is equals to 900 ಆಗುತ್ತೆ. Okay, so 900. Okay, so divided by 12. Okay, so divided by 12 ಎಷ್ಟಾಗುತ್ತೆ? So u is equals to, so 900 divided by 12. So u is equals to, so that is 75 so meter per second. Okay, so ಅದನ್ನ ನಾವು v ಅಂತಾನು ಬರೀಬಹುದು. Okay, so v is equals to 75 meter per second. Okay, so meter per second. Okay, so this is our required solution. So right answer, that is option A. Ramesh, okay. Okay, so Prit, no problem. Complete ಮಾಡಿ backlogs ನ ಉಳಿಸ್ಕೊಬಿಡಿ, ಓಕೆನಾ? Right. So let's move on to the next question. So Neet 2010 ಅಲ್ಲಿ ಕೇಳಿರೋದು, ಓಕೆ. ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಡಿಸ್ಪ್ಲೇಸ್ಮೆಂಟಿಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಇಫ್ ನಾಟ್ ದೆನ್ ವೆಲಾಸಿಟಿ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆ. ಸೊ ಎರಡು ಕ್ವಶನ್ ಕೊಟ್ಟಿದ್ದಾರೆ. ಸೊ ಹೋಮ್ವರ್ಕ್, ಸೊ ರೈಟ್ ಆನ್ಸರ್ ದಟ್ ಇಸ್ 3/2 ಬರುತ್ತೆ, ಓಕೆ. ಸೊ ರೈಟ್ ಆನ್ಸರ್ ದಟ್ ಇಸ್ 3/2. ಯಾಕೆಂದ್ರೆ ಡಿಸ್ಟೆನ್ಸ್ ಕ್ಯೂಬ್ ಬರುತ್ತೆ, ಡಿಸ್ಟೆನ್ಸ್ ಕ್ಯೂಬ್ ಮ್ಯಾಚ್ ಆಗಲ್ಲ, ದೇರ್ಫೋರ್ ವೆಲಾಸಿಟಿ 3 ಪವರ್ ವೆಲಾಸಿಟಿ ಪವರ್ 3/2 ಅಂತ ಬರುತ್ತೆ, ಓಕೆನಾ? ಎಸ್ ಪ್ರಕೃತಿ, ಎಸ್ ಇಟ್ ಇಸ್ ಯೂಸ್ಫುಲ್. ಸರ್ ಸ್ಟಿಲ್ ಹೌ ಮೆನಿ ಪ್ರಾಬ್ಲಮ್ಸ್ ಲೆಫ್ಟ್ ಔಟ್ ನೋಡೋಣ, ಎಷ್ಟು ಪ್ರಾಬ್ಲಮ್ಸ್ ಲೆಫ್ಟ್ ಔಟ್ ಆಗಿದೆ. ಸೊ 1 2 3 4 5 6 7 8 9 10 10 ಕ್ವಶನ್ಸ್ ಇದೆ. So 10 questions. Right. So next question. A bus is moving with a speed on a straight road. A scooter wishes to overtake. Okay, idu barala. So because it is relative velocity ide, idu naamele nodona. Okay, so idu relative velocity mele ide. So next question. A particle starts its motion from a rest. Okay. Under the action of a constant force. If the distance covered in a first 10 second is s1 and that covered in the first 20 second is s2, then relation ಕೇಳಿದ್ರು, ಓಕೆನಾ? ಸೊ ರಿಲೇಷನ್ ಕೇಳಿದಾರೆ. ಸೊ ಫಸ್ಟ್ ನೋಡಿ, ಇಟ್ ಈಸ್ ಯಾವ್ದನ್ನ ಕ್ಯಾಚ್ ಮಾಡ್ಕೋಬಹುದು? ಫೈನಲ್ ವೆಲಾಸಿಟಿ ಇಲ್ಲ, ಸೊ ಟೈಮ್ ಕೊಡಿದಾರೆ. ದೇರ್ಫೋರ್ ಎಸ್ ಇಸ್ ಈಕ್ವಲ್ಸ್ ಟು, ಸೊ ut plus half at square ನ ಕ್ಯಾನ್ಸಲ್ ಮಾಡ್ಕೋದು, ಓಕೆನಾ? And as initial velocity is 0, ಯಾಕೆ initial velocity is 0? Because at rest, okay. So half a t square, okay. So ಇಲ್ಲಿ ಎರಡು ಕೇಸಸ್ ಇದೆ. For the first case, okay, for the first case s1 ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ, ಓಕೆನಾ? s1, so that is equals to half a into, so time ಎಷ್ಟಿದೆ ಸರ್? It is a 10, so whole square, okay. So this is the t1, okay, it is the s1 ಅಂತಂದ್ರೆ, okay, ಎಷ್ಟಾಗುತ್ತೆ? 150, okay. So that is a 50a ಅಂತ ಆಯ್ತು, okay. So a ವ್ಯಾಲ್ಯೂ ಎಷ್ಟು ಸರ್? s1 divided by 50, okay. So same force andre, so force according to Newton's second law, so mass constant andmele force is directly proportional to the a. So constant force andre constant acceleration saita irutte, okay. And the next one, so s2 that is equals to half a, so t2 square, okay. So s2 that is equals to half a into that is the 20 square, ಎಷ್ಟಾಗುತ್ತದು? 400, okay. So that is the 400a, so divided by 2, that means s2 that is equals to 200, okay. So that is a 200a agutte, right? So s2 that is equals to 200. What is the value of a? Sir, it is the s1 divided by 50, 1010 5 4 20, okay. So s2 that is equals to 4 times of s1, s2 that is equals to 4 times of s1, okay. Yes, clear? Clear? Done? Yes. So ಇಲ್ಲಿ ಮಿಕ್ಕಿದ ಕ್ವಶನ್ಸ್ ನ ಹೋಮ್ವರ್ಕ್ ಆಗಿ ತಗೊಳ್ಳಿ.
ಸೊ ಎಲ್ಲನೂ ನಾನೇ ಮಾಡಿದ್ರೆ ಸ್ವಲ್ಪ ನಿಮಗೂ ಸಹಿತ ವರ್ಕ್ ಇರಬೇಕಲ್ಲ. ಸೊ ಒಂದು 5ರಿಂದ 8 ಕ್ವಶನ್ಸ್ನ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ, ಸಾಲ್ವ್ ಮಾಡಿ. ಸೊ ಇವೆಲ್ಲ ಈಸಿ ಕ್ವಶನ್ಸೇ, ಟ್ರೈ ಮಾಡಿ, ಓಕೆನಾ. ಸೊ ಹೋಮ್ವರ್ಕ್ ಕ್ವಶನ್ಸ್. ಸೊ ಎಷ್ಟು ಚೆನ್ನಾಗಿ ನೀವು ಥಿಯರಿ ಅರ್ಥ ಮಾಡ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ನೀವು ಇವುಗಳನ್ನ ಆನ್ಸರ್ ಮಾಡ್ಬೋದು, ಓಕೆ. ಎಸ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಲೆಟ್ ಮೀ ನೋ, ಓಕೆ. ಸೊ ನಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎಸ್ ಎಸ್ ಪ್ರಜ್ವಲ್. ಓಕೆ ದೆನ್. ಸೊ ಮತ್ತೆ ನಾವು ಥರ್ಸ್ಡೇ ಮೀಟ್ ಆಗೋಣ, ಓಕೆ. ಸೊ ಎಲ್ಲ ರಿವೈಸ್ ಮಾಡ್ಕೊಂಡು ಬನ್ನಿ. ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ನ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.